Amen. Jesus, Son of David, ever living God, have mercy on all the families. Hail Mary, full of grace, the Lord is with thee. Blessed art thou amongst women, and blessed is the fruit of thy womb, Jesus. Holy Mary, Mother of God, pray for us sinners, now and at the hour of our death. Amen. Jesus, Son of David, ever living God, have mercy on all the families. Hail Mary, full of grace, the Lord is with thee. Blessed art thou amongst women, and blessed is the fruit of thy womb, Jesus. Holy Mary, Mother of God, pray for us sinners, now and at the hour of our death. Amen. Jesus, Son of David, ever living God, have mercy on all the families. Hail Mary, full of grace, the Lord is with thee. Blessed art thou amongst women, and blessed is the fruit of thy womb, Jesus. Holy Mary, Mother of God, pray for us sinners, now and at the hour of our death. Amen. Jesus, Son of David, ever living God, have mercy on all the families. Hail Mary, full of grace, the Lord is with thee. Blessed art thou amongst women, and blessed is the fruit of thy womb, Jesus. Holy Mary, Mother of God, pray for us sinners, now and at the hour of our death. Amen. Jesus, Son of David, ever living God, have mercy on all the families. Hail Mary, full of grace, the Lord is with thee. Blessed art thou amongst women, and blessed is the fruit of thy womb, Jesus. Holy Mary, Mother of God, pray for us sinners, now and at the hour of our death. Amen. All glory be to the Father, and to the Son, and to the Holy Spirit. As it was in the beginning, now and ever shall be world with. So let us lift up ಓ our ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ಆದಾಯವನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಜಪಮಾಲ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ. ಮೂರನೆಯ ರಹಸ್ಯ, ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಈ ರಹಸ್ಯವನ್ನು ಮೂರನೇ ರಹಸ್ಯವನ್ನು ಧ್ಯಾನಿಸುವಾಗ ಈಗ ನಮ್ಮ ಕರ್ನಾಟಕ ರಾಜ್ಯವನ್ನು ದೇವರ ಕರಗಳಲ್ಲಿ ಸಮರ್ಪಿಸಿಕೊಳ್ಳೋಣ. ಕರ್ನಾಟಕದಲ್ಲಿರುವ ಎಲ್ಲ ನಾನಾ ಜಾತಿ ಮತಸ್ಥರನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಎಲ್ಲರೂ ಒಮ್ಮನಸ್ಸಿನಿಂದ ಸಹೋದರರಂತೆ ಒಂದೇ ಕುಟುಂಬದಂತೆ ಈ ರಾಜ್ಯದಲ್ಲಿ ನಾವು ಶಾಂತಿ ಸಮಾಧಾನದಿಂದ ಜೀವಿಸುವಂತೆ ಅಮ್ಮ ತಾಯಿ ನಿಮ್ಮ ಪುತ್ರರಲ್ಲಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ,
ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮಗಳ ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳರಿ. ಪರಿಶುದ್ಧ ಜಪಮಾಲ ರಾಣಿ ನಮಗಾಗಿ ಪ್ರಾರ್ಥಿಸಿರಿ. ಆವೆ ದೇವಮಾತೆ ಸ್ವರ್ಗಕ್ಕೆ ತಳ್ಪಟ್ಟರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ या सोत्या मिस्त्रींना मी आमच्या कर्नाटक राज्यात उपसोत मागया. या कर्नाटक राज्य जेजूच्या रक्तान धुवून नितळ जाऊ दे. या राज्यात कोण कोण आसात अरे एकले जेजूच्या रक्तान जेजू तांकां धुवून नितळ करून दी. आमी पदकाक पाठ करून जेजूच्यान एक जावन जिवंक अरे एकल्यांकी जेजूची कृपा मेळून दी म्हूण मागया. विशेष तरान आमकां कर्नाटक राज्यांत आमकां दिल्ल्या गव्हर्मेंटाक बसोत मागया. हांगा आसच्या अरे एक याजकां बसोत मागया. 14 डायसिस आसात तांचे बसोत मागया. अरे एक हांगा कोण कोण आसात कर्नाटक राज्यांत अरे एकल्यांकी देवाची वळख जायचे. जेजू तूं नीज देव म्हूण अरे एकल्यांनी स्वीकार करूंक ह्या एका अंतू आमी सगळे ओट्टू मेळोन मागया. आमच्या बाप्पा सर्गींच्या तुझे नांव पवित्र जावं. तुझे रास आमकां येवं. तुजी कुशी सगळें जाता तशीच संवसारांत जावं. नमान बुरी कृपेन बुरले समी तुझे संगता श्री आंबित तू सदैव आणि सदैव फॉल चुक से चेंजेस हो. नमान बुरी कृपेन बुरले समी तुझी संगता श्री आंबित तू सदैव फॉल चुक से चेंजेस हो. नमान बुरी कृपेन बुरले समी तुझी संगता श्री आंबित तू सदैव आणि सदैव फॉल चुक से चेंजेस हो. नमान बुरी कृपेन बुरले समी तुझी संगता श्री आंबित तू सदैव आणि सदैव फॉल चुक से चेंजेस हो. नमान बुरी कृपेन बुरले समी तुझी संगता श्री आंबित तू सदैव आवे 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 ಮಾರಿಯಾ. ಐದನೇ ರಾಜ್ಯದೇ ಮಾತೆ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟಧಾರಣೆಯಾದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಎಲ್ಲ ಮಾನವರನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಇಗೋ ಎಲ್ಲ ಮಾನವರಿಗೋಸ್ಕರ ಪ್ರಾರ್ಥಿಸಿರಿ. ಈ ಮಾನವರು ಸಮಾಧಾನದಲ್ಲಿ ಜೀವಿಸುವಂತೆ ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಇಗೋ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಎಲ್ಲ ಎಂಪಿಗಳನ್ನು ಎಲ್ಲ MLAಗಳನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಎಲ್ಲ ಲಾಯರ್ಗಳನ್ನು ದೇವರ ಕರಗಳಲ್ಲಿ ಸಮರ್ಪಿಸುತ್ತಾ ನಾನಾ ಥರದ ಸೇವೆ ಮಾಡುವ ಎಲ್ಲ ಅಧಿಕಾರಿಗಳನ್ನು ದೇವರ ಕರಗಳಲ್ಲಿ ಸಮರ್ಪಿಸುತ್ತಾ ಇವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ರಾಜ್ಯದ ಸೇವೆ ಮಾಡುವಂತೆ ಎಲ್ಲ ಮಾನವರು ಸಮಾಧಾನದಲ್ಲಿ ಜೀವಿಸುವಂತೆ ಇವರಿಗೋಸ್ಕರ ಈ ಸಮಯದಲ್ಲಿ ತಾಯಿಯ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಜಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ. ಎಲ್ಲರೂ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಧಿಕವಾಗಿ ಅಪೇಕ್ಷಿಸುವಂತ ಎಲ್ಲ ಆತ್ಮ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳರಿ. ಪರಿಶುದ್ಧ ಜಪಮಾಲ ರಾಣಿ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಬಲಗೈನ ಮೇಲೆ ತುತ್ತ. ಆವೆ 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 ಮಾರಿಯಾ, ಆವೆ 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 ಮಾರಿಯಾ. ನಮೋ ರಾಣಿ, ದಯಾತಾಯಿ, ನಮೋ ಜೀವವಿ, ಮಾಧುರ್ಯವಿ ಮತ್ತು ನಂಬಿಕೆ ಏವಿಯ ಬೈಸ್ಕತ ಮಕ್ಕಳಾದ ನಾಣ್ಮೆಗೆ ಮರಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಪ್ರಲಾಪಿಸುತ್ತೇವೆ. ಆದ್ದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ಮೇಲಿಡಿಸಿರಿ ಮತ್ತು ಈ ದೇಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿ, ಪ್ರೀತಿ ಮರಿ, ಮಧುರ ಕನ್ಯಾ ಮರಿಯಮ್ಮನವರೇ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಸರ್ವೇಶ್ವರ ಮಹಿಮಾಮೃತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬೆಣ್ಣಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. Praise the Lord. Hallelujah. 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 Thank you, Father. Thank you, Father. Thank you, Jesus. Thank you, Jesus. Thank you, Holy Spirit. Thank you, Holy Spirit. Hallelujah. Hallelujah.
ಹೇಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ನಗ್ತಾ ಇರ್ರಿ, ಅದೇ ಹೀಲಿಂಗ್. ಪ್ರೈಸ್ ದಿ ಲಾರ್ಡ್. 103ನೇ ಕೀರ್ತನೆ ವಾಕ್ಯ 1, 2, 3 ಹೇಳುತ್ತೆ, ಎನ್ನ ಆತ್ಮವೇ ಕರ್ತರನ್ನು ಸ್ತುತಿಸು. ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರನ್ನ ಸ್ತುತಿಸು. ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ, ನನ್ನ ಆತ್ಮವೇ ಯೇಸುವನ್ನು ಸ್ತುತಿಸು. ಅವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನನ್ನ ಆತ್ಮವೇ ಕರ್ತರನ್ನು ಸ್ತುತಿಸು. ಆಗ ಅವರು ನನ್ನ ಪಾಪವನ್ನು ಕ್ಷಮಿಸುವರು, ರೋಗವನ್ನು ವಾಸಿ ಮಾಡುವರು, ಯಶಸ್ಸನ್ನು ನೀಡುವರು, ನನ್ನನ್ನು ಯೌವನಕ್ಕೆ ಬರಮಾಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ದೇವರನ್ನ ಸ್ತುತಿ ಮಾಡುವಾಗ 4 ಲಾಭಗಳು. 1, ನಮ್ಮ ಪಾಪವನ್ನು ಕ್ಷಮಿಸುವರು. 1, ನಮ್ಮ ಪಾಪವನ್ನು ಕ್ಷಮಿಸುವರು. 2, ಪಾಪದಿಂದ ಬಂದ ರೋಗಗಳನ್ನು ಸೌಖ್ಯ ಮಾಡುವರು. 3, ನಮ್ಮ ಎಲ್ಲ ಕಾರ್ಯದಲ್ಲಿ ಯಶಸ್ವಿ ಕೊಡುವರು. 4, ಯೌವನ ಪ್ರಾಯ ಮರಳಿ ಬರುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ನಮಗೆ ಏನು ಬೇಕು ಏನು ಬೇಡ ಅನ್ನೋದು ದೇವರಿಗೆ ಗೊತ್ತು. ಗೊತ್ತಿದೆಯೋ ಇಲ್ಲೋ? ಗೊತ್ತಿದೆಯೋ ಇಲ್ಲೋ? ನಿಮ್ಮ ಹೆಸರು ದೇವರಿಗೆ ಗೊತ್ತಿದೆಯೋ ಇಲ್ಲೋ? ನಿಮ್ಮ ರೋಗ ದೇವರಿಗೆ ಗೊತ್ತಿದೆಯೋ ಇಲ್ಲೋ? ಸೊ ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 8 ಹೇಳುತ್ತೆ, ನೀನು ಕೇಳುವ ಮೊದಲೇ ನಿನ್ನ ಅಗತ್ಯಗಳೇನೆಂದು ದೇವರಿಗೆ, ಬಲಗೈ ಮೇಲೆ ಕೆತ್ತೇಳಿ, ನಾನು ಕೇಳುವ ಮುನ್ನವೇ ನನಗೇನು ಬೇಕು ಎಂಬುದು ನನ್ನ ದೇವರಿಗೆ ಗೊತ್ತಿದೆ. ನನ್ನ ರೋಗಗಳು ಯೇಸುವಿಗೆ ಗೊತ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಗೊತ್ತಿರೋ ದೇವರಿಗೆ ಕೇಳ್ಕೊಂಡು ಕೂತ್ಕೋಬಾರ್ದು, ಸ್ತುತಿಸ್ಕೊಂಡು ಕೂತ್ಕೋಬೇಕು. ಎಲ್ಲರೂ ಹೇಳಿ, ಎಲ್ಲ ಗೊತ್ತಿರುವ ದೇವರಿಗೆ ಕೇಳುವುದಕ್ಕಿಂತ ಸ್ತುತಿಸುವುದು ದೊಡ್ಡದು. ಆಮೇಲೆ 1ನೇದು ದುರುಗುಟ್ಕೊಂಡು ನೋಡಬಾರ್ದು. ಕೆಲವ್ರ ಮುಖ ನಗನಗ್ತಾ ಇರ್ರಿ. ಪ್ರೈಸ್ ದಿ ಲಾರ್ಡ್. 2-3 ಜನ ಯೇಸುನಾಮದಲ್ಲಿ ಎಲ್ಲೇ ಸೇರಿದ್ರು ಅವರ ಮಧ್ಯದಲ್ಲಿ ಯಾರಿರ್ತಾರೆ? ಯೇಸು ಇಲ್ಲಿ ಇದಾರ? ಚಪ್ಪಾಳೆ ತಟ್ಟಿ. ಸ್ಕೇಲ್ ಇದೆನಾ? ಸುಮಾರು 600 ಹಾಡುಗಳು ಬರ್ತಿದ್ದೀನಿ ನಾನು. ಗೊತ್ತಿದೆಯಾ? ನನ್ನ ಹೆಸರು ಗೊತ್ತಿದೆಯಾ? ಏನು ಹೇಳಿ? ಓಕೆ, ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ನಾನು ಬರೆದ ಕೆಲವು ಹಾಡುಗಳು ಇಲ್ಲೆಲ್ಲ ಹಾಡೋಕ್ಕಾಗಲ್ಲ. ಒಂದು ಹಾಡನ್ನು ನಾನು ನಿಮಗಾಗಿ ಹಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಸ್ತುತಿಸಲು Praise the Lord. ಸ್ತುತಿಸಲು ಜಯ ನಮಗೆ, ಯೇಸು ನಾಮ ಸ್ತುತಿಸಲು ಜಯ ನಮಗೆ. Come on, clap. ಯೇಸು ಜೀವಿಸುವ ದೇವರಾಗಿದ್ದಾರೆ.
Get up, stand up, stand up. The Spirit is moving. The Spirit is moving. Lord, send your power. Touch each and everyone, Lord. Power, power. Hello. One, two, ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಸ್ತುತಿಸಲು ಜಯ ನಿನಗೆ ಸ್ತುತಿಸಲು ಸೈತಾನ ಓಡಿ ಹೋಗುವನು ಸ್ತುತಿಸಲು ನಗವೆಲ್ಲ ನೀಗಿ ಹೋಗುವನು ಸ್ತುತಿಸಲು ಸೈತಾನ ಓಡಿ ಹೋಗುವನು ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗುವನು ಸ್ತುತಿಸಲು ಜಯ ನಿನಗೆ ಯೇಸು ನಾಮ ಎಲ್ಲರೂ ಸ್ತುತಿಸಲು ಅಲ್ಲೇಲುಯ ಅಲ್ಲೇಲುಯ ಅಲ್ಲೇ Alleluia, 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 alleluia. ಅಲ್ಲೇಲುಯ ಅಲ್ಲೇಲು ಅಲ್ಲೇಲುಯ ಅಲ್ಲೇಲುಯ Alleluia, alleluia, alleluia. अर्घान जेसु ओगळाप जेसु महिमा तुका सौम्या जेसु ओगळाप जेसु महिमा तुका अर्घान जेसु ओगळाप जेसु महिमा तुका सौम्या जेसु ओगळाप महिमा जेसू Hallelujah, 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 hallelujah. Loudly, Lord, send your power, Lord. Touch each and everyone. Lord, Lord, Jesus, send your power, healing power. Touch, Lord, touch. ಗಟ್ಟಿಯಾಗಿ ಜೋರಾಗಿ ಶಕ್ತಿಯಿಂದ ಶಕ್ತಿಯಿಂದ Hallelujah, 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 hallelujah. ಚಪ್ಪಾಳೆ ಎಲ್ಲರೂ ಜೋರಾಗಿ. The Lord's presence is here. Argham Jesus. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು ಯೇಸು ನಿನ್ನ ಕೈ ಬಿಡರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು ಎಲ್ಲರೂ ಯೇಸು ನಿನ್ನ ಕೈ ಬಿಡರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು ಯೇಸು ನಿನ್ನ ಕೈ ಬಿಡರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು ಯೇಸು ನಿನ್ನ ಕೈ ಬಿಡರು. ಅಯ್ಯೋ ಯೇಸು ನಿನ್ನ ಕಾಯುವರು. ಅಂಜದಿರು ಹೆದರದಿರು ಯೇಸು ನಿನ್ನ ಕಾಯುವರು. ಅಂಜದಿರು ಅಂಜದಿರು ಹೆದರದಿರು ಯೇಸು ನಿನ್ನ ಕಾಯುವರು.
Alleluia, 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 Alleluia. Arkan Jesu, Oglab Jesu, Mahima Tuka, Soumya Jesu, Arkan Jesu, Oglab Jesu, Mahima Tuka, Soumya Jesu. Hallelujah, 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 hallelujah. Lord, send your power. Jesus, send your power, send your power, 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 power. Lord, send your power, power, power. Touch the Lord, bless the Lord, power, power, touch. Jesus. ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು, ಭಯಪಡಲೇಬೇಡ. ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು, ಭಯಪಡಬೇಡ, ಭಯಪಡಲೇಬೇಡ. ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು, ಭಯಪಡಲೇಬೇಡ. ಇನ್ನೊಮ್ಮೆ, ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು, ಭಯಪಡಲೇಬೇಡ. ಕ್ಷಮಿಸಿ ನೀನು ಸ್ತುತಿಸುವಾಗ ಜಯವು ನನಗುಂಟು. ಕ್ಷಮಿಸಿ ನೀನು ಸ್ತುತಿಸುವಾಗ ಜಯವು ನಿನಗುಂಟು. Alleluia, 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 Argan Jesu, Oglab Jesu, Mahima Tuka, Soumya Jesu, Argan Jesu, Oglab Jesu, Mahima Tuka, Jesu. Praise the Lord, praise the Lord, Alleluia, Alleluia, Alleluia. ದೇವರ ಆಶೀರ್ವಾದ ನಮಗೆ ಬೇಕೋ ಬೇಡವೋ? 134ನೇ ಕೀರ್ತನೆ ಹೇಳುತ್ತೆ, ಸ್ವರ್ಗದ ಕಡೆಗೆ ಕೈ ಎತ್ತಿ ದೇವರನ್ನು ಸ್ತುತಿಸು, ದೇವರು ಸ್ವರ್ಗದಿಂದ ನಿಮ್ಮನ್ನು ಆಶೀರ್ವದಿಸುವರು. ಕೈ ಎತ್ತೋದು ಹೇಗೆ? ಪ್ರೈಸ್. ಅರ್ಥ ಏನು? ಸರೆಂಡರ್, ಸರೆಂಡರ್, ಸರೆಂಡರ್. ನನ್ನಿಂದ ಅಸಾಧ್ಯ, ದೇವರಿಂದ. ಕ್ಯಾನ್ಸರ್ ಸೌಖ್ಯ ಕೊಡಲು ಡಾಕ್ಟರಿಗೆ ಅಸಾಧ್ಯ, ಯೇಸುವಿಗೆ ಅದೇ ಕೈ ಎತ್ತದು. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಯತ್ನಗಳೆಲ್ಲ ಮುಗಿದೋಯ್ತು. ಪ್ರೈಸ್ ದಿ ಲಾರ್ಡ್. ನಂದೆಲ್ಲ ಮುಗಿದೋಯ್ತು, ಇನ್ನಿರೋದು ಅವ್ರ ಮುಂದೆ ಕೈ ಎತ್ತು ಬಿಟ್ರೆ ಅಲ್ಲಿಂದ ಆಶೀರ್ವಾದಗಳು ಬರ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಣ್ಮುಚ್ಚಿ ಎರಡು ಕೈ ಮೇಲಕ್ಕೆತ್ತಿ, ಎರಡು ಕೈಯನ್ನು ಮೇಲಕ್ಕೆತ್ತಿ ಕಣ್ಮುಚ್ಚಿ. ಸೋತೋಗಿದ್ದೀರಾ, ಕೆಲವು ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಬೈಬಲ್ ಹೇಳುತ್ತೆ, ಸ್ವರ್ಗದ ಕಡೆ ಕೈ ಎತ್ತು, ಸ್ವರ್ಗದಿಂದ ದೇವರು ಆಶೀರ್ವದಿಸುವರು. ಕೈ ಎತ್ತಿ ಕಣ್ಮುಚ್ಚಿ, ಎಲ್ಲೂ ನೋಡಕ್ಕೆ ಹೋಗಬೇಡಿ. ಯೇಸುವನ್ನು ನೋಡಿ, ಯೇಸುವನ್ನು ನೋಡಿ. ಮರಣವನ್ನು ಗೆದ್ದ ಏಕೈಕ ಮನುಷ್ಯ ಯೇಸು, ಏಕೈಕ ದೈವ ಯೇಸು. ಅವರು ಒಂದು ಸಲ ಮುಟ್ಟಿದ್ರೆ ಸಾಕು, ಅವರು ಒಂದು ಮಾತು ನುಡಿದ್ರೆ ಸಾಕು, ಅದ್ಭುತಗಳು ನಡೆಯುತ್ತೆ. ನಮ್ಮ ಕಣ್ಣೀರನ್ನು ಒರೆಸುವ ದೇವರು, ಕಣ್ಣೀರನ್ನು ಒರೆಸುವ ದೇವರು ನಮ್ಮ ಪಕ್ಕದಲ್ಲಿದ್ದಾರೆ. ಅವ್ರು ಹೇಳೋದೊಂದೇ, ತಾಯಿಗಿಂತ ಮಿಗಿಲಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಬೆಟ್ಟಗಳಗಲಿದರು, ಗುಡ್ಡಗಳು ಕದಲಿದರು, ನನ್ನ ಪ್ರೀತಿ ಶಾಶ್ವತ. ಐ ಲವ್ ಯು,
ಐ ಲವ್ ಯು. ಕಣ್ಣೀರಿನ ಕಣ್ಮುಚ್ಚಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು, ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಬಾಳಲಾರೆನು, ಬಾಳಲಾರೆನು, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಬಾಳಲಾರೆನು, ಬಾಳಲಾರೆನು. ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು, ನನ್ನ ಹತ್ತಿರವಿರು ಓ ಯೇಸುವೇ, ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು, ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ರೋಗದ ಸಮಯದಿ ವೈದ್ಯನಾಗಿರು, ಮರಣದ ಸಮಯದಿ ಜೀವವಾಗಿರು. ರೋಗದ ಸಮಯದಿ ವೈದ್ಯನಾಗಿರು, ಮರಣದ ಸಮಯ ಮರಣದ ಸಮಯ ಜೀವವಾಗಿರು. ಜೀವವಾಗಿರು. ಇನ್ನೊಮ್ಮೆ ರೋಗದ ಸಮಯ ವೈದ್ಯನಾಗಿರು, touch it, Lord. ಮರಣದ ಸಮಯ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು, ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ಮನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಬಾಳಲಾರೆನು, ಬಾಳಲಾರೆನು, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಬಾಳಲಾರೆನು, ಬಾಳಲಾರೆನು, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ
Hallelujah. 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 I love you, Jesus. 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 Touch, Lord. Send your power. Come, Holy Spirit, Lord. Touch each and everyone, Lord. Touch in the mighty name of Jesus. I love you, Jesus. I love you, Jesus. I love you, Jesus. Hallelujah, 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 hallelujah. Hallelujah, hallelujah, hallelujah. Hallelujah, hallelujah, hallelujah. ಗಟ್ಟಿಯಾಗಿ ದೇವರ ಆಶೀರ್ವಾದಕ್ಕಾಗಿ, ದೇವರ ಕೃಪೆಗಾಗಿ, ದೇವರಿಂದ ಸಿಗುವ ಸೌಖ್ಯಕ್ಕಾಗಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಹೇಳಿದ್ರು, ನೀವು ಪ್ರಾರ್ಥಿಸಿದ್ದು ನಿಮಗೆ ಸಿಕ್ಕಿತು ಎಂದು ನಂಬಿರಿ, ಅದು ಖಂಡಿತ ನಿಮಗೆ. ಬಲಗೈ ಮೇಲಕ್ಕೆ ಎತ್ತೇಳಿ, ನಾನು ಪ್ರಾರ್ಥಿಸಿದ್ದು ನನಗೆ ಸಿಕ್ಕಿದೆ ಎಂದು ನಾನು ನಂಬಿದಾಗ ಯೇಸು ಅದನ್ನು ನಡೆಸಿಕೊಡುವರು, ನಡೆಸಿಕೊಡುವರು, ನಡೆಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ದಿನ ದೇವರು ಇನ್ನು ಮುಂದೆ ಸಂಜೆವರೆಗೂ ಅದ್ಭುತಗಳನ್ನು ಮಾಡಲಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಅಯ್ಯೋ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ವಿನ್ಸೆಂಟ್ ಬ್ರದರ್ ಗೊತ್ತಾ, ನಾವು 10 ವರ್ಷ ಒಟ್ಟಿಗೆ ಇದ್ವಿ. ಸ್ವಲ್ಪ ದಿನ ಗ್ಯಾಪ್, ಈಗ ನೋಡಿದೆ ಅವನನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದೇ ಥರ ಪ್ರಕಾಶ್, ನಾನು ಒಂದು 10 ವರ್ಷ ಒಟ್ಟಿಗೆ ಇದ್ವಿ. ಅವರು ಇಸ್ರೇಲ್ನಲ್ಲಿದ್ದಾಗ ನಾನು ಹೋಗಿದ್ದೆ, ಅಲ್ಲಿ ಅವ್ರ ಟೀಮ್ನಲ್ಲಿ ನಾನು ವರ್ಕ್ ಮಾಡಿದ್ದೆ. ಬಾಂಬೆದಲ್ಲಿ ಕೂಡ ವರ್ಕ್ ಮಾಡಿದ್ದೆ. ಪ್ರಕಾಶನ ಕಾಣ್ತಾ ಇಲ್ಲ, ಕಾಣದಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಫಾದರ್ ಫ್ರಾಂಕ್ಲಿನ್ ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಅವರ 50ನೇ ಹುಟ್ಟುಹಬ್ಬದ ಒಂದು ಸವಿ ನೆನಪು ಮತ್ತು ಫುಲ್ 25 ವರ್ಷ ಫಾದರ್ ಆಗಿ 25 ವರ್ಷ ಆಗಿದೆ. ಎರಡು ಇವತ್ತು ನಿಮ್ಮ ಮುಂದೆ ಆಚರಿಸ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಾಶ್ ಇವತ್ತು ಅದ್ಭುತವಾಗಿ ನಿಮ್ಮ ಮುಂದೆ ಪ್ರಸಂಗ ಮಾಡಲಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಗೀತೆ ಸ್ವರ ಕೇಳಿ ತುಂಬ ದಿನ ಆಯಿತು. ಸುಸ್ತಾದರೆ ನಿಂತ್ಕೊಂಡು, ಸುಸ್ತಾದರೆ ನಿಂತ್ಕೊಂಡಿರ್ರಿ. ಓಕೆ. ಕೈ ತಂದಿದ್ದೀರಲ್ಲ, ನಾನು ಒಂದು ವಾರದಿಂದ ನೈಟ್ ಪ್ರೇಯರು, ಡೇ ಪ್ರೇಯರ್ ಎಲ್ಲ ಮಾಡಿ ಸ್ವರ ಬಿದ್ದೋಗಿದೆ. ಅರ್ಥ ಆಗತ್ತಲ್ಲ, ಕ್ಲೀನಾಗಿ ಗೊತ್ತಾಗತ್ತಲ್ಲ. ನಗರಿ ಅರ್ಥ ಆಗಿಲ್ಲ ನೋಡಿ. ನಗರಿ ನಗನಗುತ್ತಾ ಒಂದು ಹಲ್ಲೆಲೂಯಾ ಹೇಳಿ, ಅದು ಬೇರೆ. ನಗನಗುತ್ತಾ ಹಲ್ಲೆಲೂಯಾ ಹೇಳ್ಕೊಡ್ಲಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ಅಲ್ವಾ, ಅಲ್ವಾ? ನಾವು ನಗನಗ್ತಾ ಇರಬೇಕು ಅಲ್ವಾ? ಅದೇ ತಾನೇ ಯೇಸುವಿಗೆ ಇಷ್ಟ. ಬ್ರದರ್, ಸಾಧ್ಯವೋ ಎಲ್ಲ ಸಾಧ್ಯ. ದೇವರಿಗೆ ಹೇಳಿ, ದೇವರಿಗೆ
ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸೈತಾನನೇ ತೊಲಗಿಲ್ಲಿಂದ, ರೋಗಗಳೇ ತೊಲಗಿಲ್ಲಿಂದ, ಕುಳಿತವರೇ ಎದ್ದಳಿ. ಯಾರು ಹೇಳಿದ್ದೆ ನಿಮಗೆ ಕೂತ್ಕೊಳ್ಳಕ್ಕೆ? ಸೈತಾನ ಹೇಳ್ತಾನೆ ಕೇಳಬೇಡಿ, ಒಂದು ವಯಸ್ಸಾದ ಮೇಲೆ ಎದ್ದೊಳಕ್ಕಾಗಲ್ಲ, ಅವಾಗ ಕೂತ್ಕೊಳ್ಳೋಣ. ಈಗ ಕಾಲಿಗೆ ಶಕ್ತಿ ಇದ್ರೆ ಎದ್ದು ನಿಲ್ಲಿ ಬ್ರದರ್. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಯೋರ್ದನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ, ಯೋರ್ದನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವು ಒಂದು ಇಲ್ಲ. ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು, ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು, ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಅಸಾಧ್ಯವು ಒಂದು ಇಲ್ಲ. ಕೈ ಎತ್ತಿ ಎಡಗಡೆ ಬಲಗಡೆ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿ ತಂದು, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ, ಯೋರ್ದನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು, ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಅಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ, ಸಾಧ್ಯವು ಒಂದು ಇಲ್ಲ, ನಿಮ್ಮಿಂದ ಅಸಾಧ್ಯವು ಒಂದು ಇಲ್ಲ. ಅಲ್ಲೇಲೂಯ, 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 ಅಲ್ಲೇಲೂಯ. ಹಲ್ಲೆಲೂಯಾ, Jesus. ಹಲ್ಲೆಲೂಯಾ, Power. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೇಲು, ಅಲ್ಲೇಲು, ಅಲ್ಲೇಲೂಯ, ಅಲ್ಲೇಲು, ಅಲ್ಲೇಲು, ಅಲ್ಲೇಲೂಯ. ಹಲ್ಲೆಲು, ಹಲ್ಲೆಲು, ಹಲ್ಲೆಲೂಯಾ. Jesus. ಹಲ್ಲೆಲು, ಹಲ್ಲೆಲು, ಹಲ್ಲೆಲೂಯಾ. ಅರ್ಕಾನ್ ಜೀಸು, ಒಗಳಾಬ್ ಜೀಸು, ಮಹಿಮಾ ತುಕ, ಸೌಮ್ಯ ಜೀಸು. ಹರ್ಗಾನ್ ಜೇಸು, ಹೊರ್ಗಾನ್ ಜೇಸು, ಮಹಿಮಾ ಜೇಸು.
Hallelujah, 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 hallelujah. Lord Jesus, send your power, send your power. Thanks you, Lord. Each and everyone, Lord. Power, 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 power. Jesus, power. Thanks you, Lord. Bless you, Lord. Power, power. Jesus, power. ಕಡಲ ಮೇಲೆ ನಡೆದೆ ಎಲ್ಲ Amen. ಬಿರುಗಾಳಿ ಅಡಗಿಸಿದೆ ಕಡಲ ಮೇಲೆ ನಡೆದಿ ಎಲ್ಲ ಬಿರುಗಾಳಿ ಅಡಗಿಸಿದೆ. ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇ ಅಯ್ಯ ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇನಯ್ಯ. ಸಾಧ್ಯವು ಸಾಧ್ಯವು ಎಲ್ಲ ಸಾಧ್ಯವು ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಆಮೆನ್. ಅಸಾಧ್ಯವು ಒಂದು ಇಲ್ಲ ನಿನ್ನಿಂದ ಅಸಾಧ್ಯವು ಒಂದು ಇಲ್ಲ ಎಲ್ಲರೂ ಸಾಧ್ಯವು ಸಾಧ್ಯವು ಎಲ್ಲ ನಿನ್ನಿಂದ ಅಸಾಧ್ಯವು ಒಂದು ಇಲ್ಲ ನಿನ್ನಿಂದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Man. Jesus. Hallelu, hallelu, hallelujah. Hallelu, hallelu, hallelujah. Jesus. Arkantuka, Somyatuka, Nantuka, Jesus Somya. Hallelujah, 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 hallelujah. Power, 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 healing power. Touch you, Lord. Hallelujah, hallelujah. Praise the Lord. Praise the Lord. Hallelujah. Thank you, Jesus. Praise you, Jesus. Worship you, Jesus. Adore you, Jesus. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಲೋಗೋಸ್ ಧ್ಯಾನ ಕೇಂದ್ರಕ್ಕೆ ಸ್ವಾಗತ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸಂತೋಷವಾಗಿದ್ದೀರಾ? ಇವತ್ತಿನ ಈ ಸಂತೋಷದ ದಿನದ ಪ್ರತ್ಯೇಕತೆ ಏನು? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಟುಡೇಸ್ ಡೇ? ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ನಮ್ಮೆಲ್ಲರಿಗೆ ಕಥೋಲಿಕ ಧರ್ಮಸಭೆಗೆ ಸಂತೋಷಿಸುವ ವಿಷಯ ಏನಂದರೆ ಆಲ್ ಸೈನ್ಸ್ ಡೇ. ಇವತ್ತು ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ವಿಷಯ ಏನಂದರೆ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವೆಲ್ಲ ಇರೋದು ಕರ್ನಾಟಕದಲ್ಲಿ. ಇಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಆಗಲಿ, ಇಲ್ಲಿ ಒಂದು ಒಳ್ಳೆ ಪೊಲಿಟಿಕ್ಸ್ ಆಗಲಿ, ಯಾವುದೇ ಇರಲಿ, ಸಮಾಧಾನ ಸಂತೋಷದಿಂದ ಎಲ್ಲರೂ ಜೀವಿಸಲು ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ಇವತ್ತು ಸಕಲ ಸಂತರ ದಿನ, ಸಕಲ ಸಂತರ ಮಹೋತ್ಸವ ನಾವು ಆಚರಿಸ್ತೇವೆ. ಅವಾಗ ಬೈಬಲ್ ಹೇಳ್ತೇವೆ, ಬಿ ಹೋಲಿ ಫಾರ್ ಐ ಆಮ್ ಹೋಲಿ. ಬಿ ಹೋಲಿ ಫಾರ್ ಐ ಆಮ್ ಹೋಲಿ. ನಾನು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಏನೇ ನೀವು ಆಗಿರಲಿ, ನಾವೆಲ್ಲರೂ ದೇವರು ಕರೆದಿರೋರು ಸಂತರಾಗಕ್ಕೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾವು ಪ್ರತ್ಯೇಕವಾಗಿ ಸಂತರಾಗಿ ಜೀವಿಸಲು ಎಲ್ಲ ಸಂತರ ಮಾಧ್ಯಸ್ಥಿಕೆ ಬೇಡಬೇಕು. ನಾವು ಸಂತರಾಗಿ ಜೀವಿಸಲು ಒಂದು ತೀರ್ಮಾನ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಅದಕ್ಕೆ ಇವತ್ತು ಪರಿಶುದ್ಧಾತ್ಮರ ವರದಾನ ಕೇಳಬೇಕು. ನಮ್ಮ ಮೇಲೆ ಒಂದು ಪ್ರಾರ್ಥನೆ ಮಾಡಲು ಒಂದು ಅಭಿಷೇಕ ಬರೋಕ್ಕೆ ನಾವು ಇಚ್ಛಿಸಬೇಕು. ಇವತ್ತು ನಮಗೆ ಒಂದು ವೇಳೆ ನನಗೆ ಈ ರೋಗ ಇದೆ ಫಾದರ್, ಈ ಒಂದು ತೊಂದರೆ ಇದೆ, ಇದು ಬಿಡುಗಡೆ ಆದರೆ ಸಾಕು ಅಂತ ಒಂದು ಇಚ್ಛೆಯಿಂದ ಬರೋ ವ್ಯಕ್ತಿಗಳಾಗಿರ್ಬೋದು, ಹಲವರು ಆದರು. ಆದರೆ ನಾವು ಕೇಳಬೇಕಾಗಿರೋದು ಏನು ಗೊತ್ತಾ? ನಾವು ದಿನನಿತ್ಯ ಪ್ರಾರ್ಥನೆ ಮಾಡೋ ಒಂದು ಕೃಪೆ ಬೇಕು. ಯಾಕಂದರೆ ಪ್ರಾರ್ಥನೆ ಮಾಡುವ ಒಂದು ಕೃಪೆ ಬಂದರೆ
ನಾವು ಧ್ಯಾನ ಕೇಂದ್ರಕ್ಕೆ ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬದಲ್ಲಿ ದೊಡ್ಡ ಅದ್ಭುತ ಸಂಭವಿಸ್ತದೆ. ಅವಾಗ ನೀವು ಕೇಳ್ತೀವಿ, ಯಾಕೆ ಫಾದರ್ ಧ್ಯಾನ ಕೇಂದ್ರಕ್ಕೆ ಬರಬೇಕು? ಬೈಬಲ್ ಆಳವಾಗಿ ಅರ್ಥ ಮಾಡಲು ಇಲ್ಲಿ ಬಂದ್ಬಿಟ್ಟು ಬರಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಗೆ ಒಂದು ವೇಳೆ ಹಲವಾರು ಜನರು ಮೊದಲನೇ ಸಲ ಲೋಗೋಸ್ ಧ್ಯಾನ ಕೇಂದ್ರಕ್ಕೆ ಬರೋ ವ್ಯಕ್ತಿಗಳಾಗಿರ್ಬೋದು. ಎಲ್ಲ ಶುಕ್ರವಾರ 9:30 ಹಿಡಿದು 5:30 ತನಕ ಇಲ್ಲಿ ಕನ್ನಡದಲ್ಲಿ ಧ್ಯಾನಕೂಟ ನಡೀತಾ ಇದೆ. ಎಲ್ಲ ಶುಕ್ರವಾರ 9:30 5:30 ತನಕ ಧ್ಯಾನಕೂಟ ನಡೀತಾ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ನೀವು ಎಲ್ಲರಿಗೂ ಲೋಗೋಸ್ ಧ್ಯಾನ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಮುಖ್ಯ ಪ್ರಬೋಧಕರು ಯಾರೆಂದರೆ ಬ್ರದರ್ ಪ್ರಕಾಶ್ ಡಿಸೋಜಾ, ಡಿವೈನ್ ಮರ್ಸಿ ಕೊಂಕಣಿ ಪ್ರೇಯರ್ ಗ್ರೂಪಿಂದ ಮುಂಬೈಯಿಂದ ಬಂದಿದ್ದಾರೆ. ಅವರು ಮುಂಬೈ, ಇಂಡಿಯಾ ಹಲವಾರು ಜಾಗದಲ್ಲಿ ಹೋಗಿ ದೇವರ ವಚನ ಹಂಚ್ತಾ ಇದ್ದಾರೆ. ಅವರ ಮೂಲಕ ದೇವರು ಅದ್ಭುತವಾದ ಕಾರ್ಯಗಳು ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎರಡನೇದಾಗಿ ನಮ್ಮ ಜೊತೆ ಇರುವ ಬ್ರದರ್ ವಿನ್ಸೆಂಟ್. ನಮ್ಮ ಬ್ರದರ್ ವಿನ್ಸೆಂಟ್ ನನಗೆ 10-15 ವರ್ಷ ಮುಂಚೆನೇ ಗೊತ್ತು. ಅವರು ಎಲ್ಲರೂ ಡಿವೈನ್ ಧ್ಯಾನ ಕೇಂದ್ರ, ನಮ್ಮದೇ ಧ್ಯಾನ ಕೇಂದ್ರವಾಗಿರುವ ಡಿವೈನ್ ಧ್ಯಾನ ಕೇಂದ್ರದಿಂದ 20 ವರ್ಷಗಳಿಗಿಂತ ಅಧಿಕವಾಗಿ ಅವರು ಅಲ್ಲಿ ಶುಶ್ರೂಷೆ ಮಾಡಿ ಬರ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎರಡನೇದಾಗಿ ನನಗೆ ನಿಮಗೆ ಪರಿಚಯ ಮಾಡಲು ಅವಶ್ಯಕತೆ ಇಲ್ಲ, ಯಾಕಂದರೆ ಬ್ರದರ್ TK ಜಾರ್ಜ್ ಮತ್ತು ಫ್ರಾಂಕ್ಲಿನ್ ನಿಮಗೆಲ್ಲರಿಗೂ ಗೊತ್ತಿರೋರು. ಅವರು ನಮ್ಮ ಜೊತೆ ಇವತ್ತು 4 ಜನ ಸೇರಿ ನಮಗೆ ಇವತ್ತಿನ ಕಾರ್ಯಕ್ರಮ ನಡೆಸ್ತಾರೆ. ಮತ್ತು ನಮ್ಮ ವಂದನೀಯ ಗುರುಗಳಾದ ನಮ್ಮ ಲೋಗೋಸ್ ಧ್ಯಾನ ಕೇಂದ್ರದ ಫಾದರ್ ಜೋಸ್ ವೆಟ್ಯಾಂಗ್ಲರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲ ಸೇರಿ ಇವತ್ತಿಗೆ ನಮ್ಮ ಜೊತೆ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಕರ್ನಾಟಕ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮಗೊಂದು ಅನೌನ್ಸ್ಮೆಂಟ್, ಇವಾಗ ಇಷ್ಟು ಜನ ಸೇರಿದ್ದೀರಾ, ನಿಮಗೆ ಲೇಡೀಸ್ ಟಾಯ್ಲೆಟ್ 3 ಈ ಕಾಂಪೌಂಡ್ ಆಚೆ ಹೋದ್ರಲ್ಲಿ ಪಾರ್ಕಿಂಗ್ ಲಾಟಲ್ಲಿ 3 ಟೆಂಪ್ರರಿ ಟಾಯ್ಲೆಟ್ ಸಿಕ್ಕಿದ್ದೀವಿ. 3 ಲೇಡೀಸ್ ಟಾಯ್ಲೆಟ್, 2 ಜೆಂಟ್ಸ್ ಟಾಯ್ಲೆಟು. ರೈಟ್ ಸೈಡಲ್ಲಿ ಟಾಯ್ಲೆಟ್ ಕ್ಲೋಸ್ ಮಾಡಿದ್ದೀವಿ. ಲೆಫ್ಟ್ ಸೈಡಲ್ಲಿ ಇವಾಗ ಈ ದಾರಿ ಇದೆಯಲ್ಲ, ಈ ದಾರಿ ಹಿಂದೆ ಈ ಸೈಡಲ್ಲೊಂದು ದಾರಿ ಇದೆ. ಲೆಫ್ಟ್ ಸೈಡಲ್ಲಿ ಹೋದರೆ ಅಲ್ಲಿ ಟಾಯ್ಲೆಟ್ ಇದೆ. ಸೊ ಈ ರೈಟ್ ಸೈಡಲ್ಲಿ ಟಾಯ್ಲೆಟ್ ಇಲ್ಲ, ಅದು ಕ್ಲೋಸ್ ಮಾಡಿದ್ವಿ. ಲೆಫ್ಟ್ ಸೈಡಲ್ಲಿ ಆ ಪಾರ್ಕಿಂಗ್ ಲಾಟಲ್ಲಿ 5 ಟೆಂಪ್ರರಿ ಟಾಯ್ಲೆಟ್ಸ್ ಇದೆ, 2 ಜೆಂಟ್ಸ್ 3 ಲೇಡೀಸ್ಗೆ. ಸೊ ಅದು ಯೂಸ್ ಮಾಡ್ಕೊಳ್ಳಿ. ಮತ್ತು ಲೆಫ್ಟ್ ಹಿಂದೆ ಈ ಧ್ಯಾನ ಹಾಲ್ ಹಿಂದೆ ಬಂದ್ಬಿಟ್ಟು ಟಾಯ್ಲೆಟ್ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಸೊ ಇವಾಗ ನಮ್ಮ ಈ ಧ್ಯಾನಕೂಟ ಒಂದು ಅಭಿಷೇಕದ ಧ್ಯಾನಕೂಟ ಆಗಲಿ, ಒಂದು ರೋಗದ ಬಿಡುಗಡೆಯ ಧ್ಯಾನಕೂಟ ಆಗಲಿ. ಇಲ್ಲಿ ಸೈತಾನ್ನ ಕುತಂತ್ರಗಳು ನಮ್ಮ ಜೀವನದಲ್ಲಿ ಎಲ್ಲ ಬಂಧನಗಳು ಬಿಟ್ಟೋಗ್ಲಿ ಅಂತ ಪವಿತ್ರಾತ್ಮನ ಕರೆದು ಇವಾಗ ಪ್ರಾರ್ಥಿಸೋಣ. ಈ ಜಾಗ ಎಲ್ಲ ನಾವು ಪುನೀತ ನೀರು ಹಾಕಿ ಇವಾಗ ಬ್ಲೆಸ್ ಮಾಡ್ತೀವಿ. ಅವಾಗ ನಮಗೊಂದು ಬಿಡುಗಡೆ ಸಿಗುತ್ತೆ. ಇವಾಗ ನಾವು ಪವಿತ್ರಾತ್ಮನ ಹಾಡನ್ನು ಹಾಡಿ ಪ್ರಾರ್ಥಿಸೋಣ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ,
ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಹಾಲೆಲೂಯ 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 हालेलुया ಹಾಲೆಲೂಯಾ हालेलुया ಹಾಲೆಲೂಯಾ. एक घड़ी आमचे दोळे आमी धांपया ಒಂದು निಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ आमकां समी सुमेच्या समर्पण दिवया ನಾವೆಲ್ಲರೂ ಸೇರಿ ದೇವರಿಗೆ ಕೃತಜ್ಞತೆಯನ್ನು हो ಸಲ್ಲಿಸೋಣ. एक वेळ वर्तो आणि वर्तो जावन आसा ಈ ಒಂದು ಪರಿಶುದ್ಧವಾದ ಸಮಯವಾಗಿದೆ ಈ ಸಮಯ. आज पहिले देवाचे राज सोदूंक आमी आस्वाद्या जमल्या ದೇವರ ರಾಜ್ಯವನ್ನು ಹುಡುಕಲು ನಾವು ಇಲ್ಲಿಗೆ जॉन चॅप्टर 14 वर्स 14 आमकां म्हणटा गे ಯೋಹಾನ 14:14 ಈ ರೀತಿಯಾಗಿ ಹೇಳುತ್ತದೆ, जे कितें आज म्हज्या नांवान मागताय ते तुका फावो जातले. ನೀವು ನನ್ನ ನಾಮದಲ್ಲಿ ಏನು ಕೇಳಿದರೂ ಅದು ನಿಮಗೆ ಸಿಕ್ಕೇ ಇರುವುದು ಎಂಬುದಾಗಿ. सम्याच्या नांवान आमी मागूंक आस्वाद्या जमल्या. ಯೇಸು ನಾಮದಲ್ಲಿ ನಾವು ಬೇಡಿಕೊಳ್ಳಲು ಇಲ್ಲಿ ಸೇರಿದ್ದೇವೆ. आमच्या विश्वासाची मांडवळ वेगळी आणि वेगळी जावन आसा. ನಮ್ಮ ಯೋಜನೆಗಳು ಬೇರೆ ಬೇರೆ ರೀತಿಯಾಗಿರಬಹುದು. आमच्या विशयान ताची मांडवळ वेगळी जावन आसा. ನಮ್ಮ ವಿಷಯದಲ್ಲಿ ದೇವರ ಯೋಜನೆ ಬೇರೆಯೇ ಆಗಿದೆ. आज ताची मांडवळ जावन ताची दैवी शक्ती आमकां भरची जावन आसा. ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗುವ ಯೋಜನೆ ಅವರದಾಗಿದೆ. जकार्या चॅप्टर 12 वर्स प्रत्येक तर ಜಕರಯ 12 ಅಧ್ಯಾಯ आज देवाचे तर आमकां म्हणटा गे ದೇವರ ವಾಕ್ಯ ಈ हांव ರೀತಿಯಾಗಿ तुमचे ಹೇಳುತ್ತದೆ, दयेचो आनी मागण्याचो आत्मा वतयतलो. ನಿಮ್ಮಲ್ಲಿ ಪ್ರಾರ್ಥನೆಯ ಹಾಗೂ ನಿಮಗೆ ದೇವರ ಅನುಭವ ಆಗುವುದನ್ನು ನಾನು आज ನೋಡುತ್ತೇನೆ. आज दयेचो आनी मागण्याचो आत्मा हांव तुमचेर वतयतलो. ನಿಮಗೆ ಇಂದು ದಯೆಯ ಮತ್ತು ಪ್ರಾರ್ಥನೆಯ ಅನುಭವ ಆತ್ಮವನ್ನು ನಿಮಗೆ ಕೊಡುತ್ತೇನೆ. एक घडी आमचे हात आमी उक्ते दवरया. ನಮ್ಮ ಕೈಗಳನ್ನು ತೆರೆದಿಡೋಣ, आमचे दोळे आमी एक घडी धांपया. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. आमकां समी सुमेच्या हातान आमी समर्पण दिवया. ಇಂದು ನಾವು ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸೋಣ. ताची दैविक सकत आज आमी अनुभव करया. ದೇವರ ಆ ಒಂದು ದೈವಿಕ ಶಕ್ತಿಯನ್ನು ಇಂದು ನಾವು ಅನುಭವಿಸೋಣ. जॉन चॅप्टर 16 वर्स 13 म्हणटा गे ಯೋಹಾನ 16:13 ಈ ರೀತಿಯಾಗಿ ಹೇಳುತ್ತದೆ, सताचो पवित्र आत्मा तुझे देवून आयिल्ल्या वेळार ಸತ್ಯದ ಪವಿತ್ರಾತ್ಮ ನಿಮ್ಮ ಮೇಲೆ ಇಳಿದು ಬಂದಾಗ तो संपूर्ण सतावन पावितलोय. ನಿಮಗೆ ಸಂಪೂರ್ಣ ಸಮಗ್ರ ಸತ್ಯತೆಗೆ ಅವರು ಕರೆದುಕೊಂಡು ಹೋಗುತ್ತಾರೆ. Acts of Apostles chapter 1 verse 8 म्हणटा गे ಆ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, आज तुका धैर्य आणि बळ आणि सकत मेळटली. ನಿಮಗೆ ಶಕ್ತಿ ಮತ್ತು ಉತ್ಸಾಹ ನಿಮಗೆ ಸಿಗುತ್ತದೆ. आज आमी मागया मुच्या मगचनु ನಾವು ಪ್ರೀತಿಯವರೇ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ಇಂದು सताचो पवित्र आत्मा आमचे देवून विचित्र मागया. ಸತ್ಯದ ಪವಿತ್ರಾತ್ಮ ನಮ್ಮ ಮೇಲೆ ಇಳಿದು ಬರುವಂತೆ ಪ್ರಾರ್ಥಿಸೋಣ. सताचो पवित्र आत्मा आमचे देवून विचित्र मागया. ಸತ್ಯದ ಪವಿತ್ರಾತ್ಮ ನಮ್ಮ ಮೇಲೆ ಇಳಿದು दोन्ही ಬರುವಂತೆ हात आमचे वैर ಪ್ರಾರ್ಥಿಸೋಣ. बारिया. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆ आम्ही हाडले हर एक राटावळे जेजूच्या हातान आमी समर्पण दिवया. ನಮ್ಮನ್ನು ಎಲ್ಲವನ್ನು ನಾವು ದೇವರಿಗೆ ಸಮರ್ಪಿಸೋಣ. सगळ्या बंधकडे आमकां सुटका मेळची चित्र मागया. ಎಲ್ಲಾ ರೀತಿಯ ಬಂಧನಗಳಿಂದ ಬಿಡುಗಡೆ ಸಿಗಲು सगळ्या ಪ್ರಾರ್ಥಿಸೋಣ. बंधपास आमकां सुटका मेळची चित्र मागया. ಎಲ್ಲಾ ಬಂಧನಗಳಿಂದ ಬಿಡುಗಡೆ ಸಿಗಲು ಪ್ರಾರ್ಥಿಸೋಣ. जरामे चॅप्टर 1 वर्स 10 म्हणटा की ಯೆರೆಮೀಯ 1:10 ಈ ರೀತಿಯಾಗಿ ಹೇಳುತ್ತದೆ, आज नव्यान उभे करून तुका पावर आणि अथॉरिटी देवान दिला. आज नव्यान उभे करून देवान तुका पदवी दिला. ಇವತ್ತು ನೀವು ನೂತನ ವ್ಯಕ್ತಿಗಳಾಗಲು ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. या सगळ्या संगत सुटका मेळची चित्र मागया आम्ही. ಎಲ್ಲಾ ರೀತಿಯ ಬಂಧನಗಳಿಂದ ಬಿಡುಗಡೆ ಸಿಗಲು ನಾವು ಇಂದು ಪ್ರಾರ್ಥಿಸೋಣ. हालेलुया 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 हालेलुया. सगळे स्तुती करूया. सगळे स्तुती करूया आम्ही आवळा. ಎಲ್ಲರೂ ಸ್ತುತಿಸೋಣ. सगळे स्तुती करूया. ಎಲ್ಲರೂ ಸ್ತುತಿಸೋಣ. सगळ्या वाकण्या दिनवासिया जाणकल्या आम्ही स्तुती करूया. ನಾವೆಲ್ಲರೂ ಸ್ತುತಿಸೋಣ. जाणकल्या आम्ही स्तुती करूया. ನಾವೆಲ್ಲರೂ हालेलुया ಸ್ತುತಿಸೋಣ. हालेलुया हालेलुया ಹಾಲೆಲೂಯಾ.
Hallelujah, 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 hallelujah. hallelujah. Hallelujah, 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 hallelujah. hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Pour out your spirit, pour out your spirit, pour out your spirit on me. Jesus, pour out your spirit, pour out your spirit, pour out your spirit on me. Zanikle mania, pour out your spirit. Pour out your spirit, pour out your spirit, pour out तुझ्या सत्य नमका बोल, on me. तुझ्या ध्यान नमका बस मिया. Jesus, pour out your spirit, pour out your spirit, Pour out your spirit. pour out your spirit on me. Spirit move in your temple. Spirit move in my life. Spirit move, I'm calling. Spirit move, I'm here. Pour out your spirit, pour out your spirit, Sagle mano. pour out your Vada tala spirit munia vada. on me. Pour out your spirit. Jesus, pour ಧ್ವನಿ ಎತ್ತಿ out your ಹಾಡೋಣ. spirit. Pour out your spirit. Pour out your spirit, pour out your spirit on me. Hallelujah. Doni hath vair baru. Dartu Dartu chatmya. Dartu chatmya. ನಿಮ್ಮ ಆತ್ಮರನ್ನು ಕಳುಹಿಸಿರಿ ದೇವರೇ, ನಿಮ್ಮ ಆತ್ಮರನ್ನು ಕಳುಹಿಸಿರಿ. Jesus. Jesus, dartu Dartu chatmya. Dartu chatmya. ಮೇಲೆ ಸುರಿಸಿರಿ. Doni hath vair baru munia. Dartu chatmya. ನಿಮ್ಮ ಆತ್ಮರನ್ನು ಸುರಿಸಿರಿ. Dartu chatmya amcher. ಆತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. Dartu chatmya amcher. Sakla vaitula sukka melchante. ನಿಮ್ಮ ಆತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. Hallelujah. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ ಆತ್ಮನಿಂದ ಯೇಸುವೇ. Hari 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 hari. ಅಭಿಷೇಕ Shari hari 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 hari. ಮಾಡಿರಿ Hari 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 hari. ಯೇಸುವೇ. Hari 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 hari. Hallelujah. 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 Doni hath vair baru ami. Hallelujah. 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 Hari 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 hari. Yeshua, 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 Yeshua. Jesus, mere pura pura. Sakla matme sakla pura. Hallelujah. 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 Egadi amchi dole dambya. Egadi amchi dole ami dambya.
ಒಂದು ನಿಮಿಷ ನಾವು ನಮ್ಮ ಕಣ್ಣುಗಳನ್ನು तुझी ಮುಚ್ಚಿಕೊಳ್ಳೋಣ. जीवी सुम्याच्या हातान समर्पण देवळा ಸಂಪೂರ್ಣವಾಗಿ ನಮ್ಮನ್ನು ದೇವರಿಗೆ वेळ ಸಮರ್ಪಿಸೋಣ. वरतो जावन आसा ಈ ಒಂದು ಸಮಯವು ಬಹಳ हो ಅದ್ಭುತವಾದ सकाळच्या वेळा ಸಮಯವಾಗಿದೆ. आमकां समय सुम्याच्या हातान ಈ समर्पण ಬೆಳಗಿನ दिवया ಜಾವದಲ್ಲಿ ನಮ್ಮನ್ನು ನಾವು ಸಮರ್ಪಿಸೋಣ. ताची काकोत आम्ही अनुभव करूया ದೇವರ ಪ್ರೀತಿಯನ್ನು ನಾವು ಅನುಭವಿಸೋಣ. ताची काकोत आम्ही अनुभव करूया ಅವರ ಕರುಣೆಯನ್ನು ನಾವು ಅನುಭವಿಸೋಣ. ताची पदवी आम्ही अनुभव करूया ಅವರ ಅಧಿಕಾರವನ್ನು ನಾವು ताची ಅನುಭವಿಸೋಣ. सकत आम्ही अनुभव ಅವರ करूया ಶಕ್ತಿಯನ್ನು ನಾವು ಅನುಭವಿಸೋಣ. ताची सकत आम्ही अनुभव करूया ಅವರ ಶಕ್ತಿಯನ್ನು ನಾವು ಅನುಭವಿಸೋಣ. हालेलुया ಹಾಲೆಲೂಯಾ 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 हालेलुया ಹಾಲೆಲೂಯಾ. ಖುಷಿ ಎಲ್ಲರೂ ಕುಳಿತುಕೊಳ್ಳೋಣ. प्रेज द लॉर्ड कशी आसात ಹೇಗಿದ್ದೀರಾ? हालेलुया ಹಾಲೆಲೂಯಾ. रेली म्हणजे मोडा संख्याने आस्वाद तुम्ही आयले आहात ಇಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. देवाची वरती सगळ्यात अनुभव कसो दिस आयचो जावन आसा ಈ ದಿನ ದೇವರ ಅತ್ಯುತ್ತಮವಾದ ಶಕ್ತಿಯನ್ನು ಅನುಭವಿಸುವ आम्ही ದಿನವಾಗಿದೆ. किती सोदीचे म्हणे आस्वाद राहिल्या ಏನೋ ಹುಡುಕಿಕೊಂಡು ನಾವು ಈ ಸನ್ನಿಧಾನಕ್ಕೆ ಬಂದಿದ್ದೇವೆ. आज पहिले सोदी आम्ही देवाचे रास ನಾವು ಇಂದು ಮುಖ್ಯವಾಗಿ ಹುಡುಕೋಣ ದೇವರ ಸಾಮ್ರಾಜ್ಯವನ್ನು. मॅथ्यू चॅप्टर 6 वर्स 33 आमका म्हणटा हागे ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, पहिले सोदा देवाचे रास ನೀವು ಮೊಟ್ಟ ಮೊದಲು ದೇವರ ಸಾಮ್ರಾಜ್ಯವನ್ನು ಹುಡುಕಿರಿ. पहिले सोदा देवाचे रास ಮೊಟ್ಟ ಮೊದಲಾಗಿ ದೇವರ ಸಾಮ್ರಾಜ್ಯವನ್ನು ಹುಡುಕಿರಿ. म्हणजे मग चनो या मागणे आराम करच्या पहिले ನಾವು ಈ ಪ್ರಾರ್ಥನೆಯನ್ನು ಪ್ರಾರಂಭಿಸುವ ಮೊದಲು एक टेस्टमनी हांव तुमच्या मुखार दवरता. ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. गेल्या हप्त्यांत हांव इन्फंट जीसस श्राइन बेकारना घडटे त्या स्वतः कन्व्हेन्शन चलोवन आसलो. ಹೋದ ವಾರದಲ್ಲಿ ನಾನು ಮಂಗಳೂರಿನಲ್ಲಿರುವ ಬಿಂಕನಕಟ್ಟೆ ಯೇಸುವಿನ ಬಾಲ್ಯ ಯೇಸುವಿನ ದೇವಾಲಯದಲ್ಲಿದ್ದೆನು. सुमारे 14,000 लोक त्या स्वतः हरिएका दिसा आसलो. ಆ ಒಂದು ದಿನದಲ್ಲಿ 14,000 ಜನರು ಅಲ್ಲಿ ಸೇರಿದ್ದರು. पहिले दिसा ಮೊದಲನೆಯ ದಿನ एक बहीण म्हाका मेळ्ळी ಒಂದು सಹೋದರಿ ನನಗೆ आणि ती ಸಿಕ್ಕಿದರು. म्हणा लागली की ಅವರು ಈ ರೀತಿಯಾಗಿ ಹೇಳಿದರು, ಬ್ರದರ್, हांव तुमच्या 24 hours इंटरसेशन ग्रुपांत आसा. ನಾನು ನಿಮ್ಮ ಗುಂಪಿನಲ್ಲಿದ್ದೇನೆ. हरिएका दिसा हांव पेटिशन घालून आसा. ಪ್ರತಿಯೊಂದು ದಿನ ನಾನು ಪೆಟಿಷನ್ ಆಗ್ತಾ म्हज्या ಇದ್ದೇನೆ. जिवितांत समस्या ನನ್ನ ಜೀವನದಲ್ಲಿ ಬಹಳ ಸಮಸ್ಯೆ ಇದೆ. आनी हांव टेन्शनार आसा. ನಾನು ಬಹಳ ಟೆನ್ಷನ್ ನಲ್ಲಿದ್ದೇನೆ. हांव आज सगळे कंगाल जावन आसा. ನಾನು ಬಹಳ ಕಂಗಾಲಾಗಿದ್ದೇನೆ. हेरा खातीर कंटिन्यू मागून आसा. ನಾನು ಬೇರೆಯವರಿಗೋಸ್ಕರ ನಿರಂತರವಾಗಿ ಪ್ರಾರ್ಥಿಸಲಿದ್ದೇನೆ. जाल्यार म्हज्या जिवितांत समाधान ना. ಆದರೆ ನನ್ನ ಜೀವನದಲ್ಲಿ ಸಮಾಧಾನ म्हज्या ಇಲ್ಲ. भितर उर्बा आसा. ನನ್ನ ಜೀವನದಲ್ಲಿ ಕಷ್ಟವಿದೆ. म्हज्या भितर आशा आसा. ನನಗೆ ಆಶವಿದೆ. संवसार खातीर मागची ಬೇರೆಯವರಿಗೋಸ್ಕರ ಪ್ರಾರ್ಥಿಸುವ ಆಸೆ ನನ್ನಲ್ಲಿದೆ. संवसारा खातीर मागची आशा म्हज्या भितर आसा. ಬೇರೆಯವರಿಗೋಸ್ಕರ ಪ್ರಪಂಚಕ್ಕೋಸ್ಕರ ಪ್ರಾರ್ಥಿಸುವ ಆಸೆ आनी ನನ್ನಲ್ಲಿದೆ. मागूनच आसा. ನಾನು ಪ್ರಾರ್ಥಿಸುತ್ತಲೇ ಇದ್ದೇನೆ. जाल्यार एक समस्या ಆದರೆ ಒಂದು ಸಮಸ್ಯೆ, म्हाका ल्हान भुरगें आसा. ನನಗೊಂದು ಮಗುವಿದೆ. फाटल्या दिसांनी ಇಂದಿನ ದಿನಗಳಲ್ಲಿ सुमारे 20 दिसा पयले 20 ದಿನಗಳ ಹಿಂದೆ हांव पिड्यान पडली. ನಾನು ಕಾಯಿಲೆಗೆ ಒಳಗಾದೆ. हांव तरणाटी. ನಾನು ಕಂಗಾಲಾದೆ. हांव एक तरणाटी स्त्री. ನಾನು ಒಬ್ಬ ಯೌವನಸ್ಥಳು. आनी म्हज्या जिवितांत असले घडीत घडले की ಆದರೆ ನನ್ನ ಜೀವನದಲ್ಲಿ ಈ ಒಂದು ಘಟನೆ ನಡೆಯಿತು. डॉक्टरान सगळे टेस्ट केल्या उपरांत ಡಾಕ್ಟರ್ಗಳು ಟೆಸ್ಟ್ ಮಾಡಿದ ನಂತರ म्हज्या गोमटारे गांठ आसा. ನನ್ನ ಗಂಟಲಲ್ಲಿ ಒಂದು ती ಗಂಟು गांठ ಇದೆ. जावन आसा कॅन्सर म्हणा लागली. ಆ ಗಂಟು ಕ್ಯಾನ್ಸರ್ ರೋಗದಿಂದ ಕೂಡಿದೆ ಎಂಬುದಾಗಿ बाकी ते ಹೇಳಿದರು. करचें म्हण कळोंक ना. ನಾನು ಏನು ಮಾಡಬೇಕೆಂದ जायत्या म्हयन्यांत हांव तुमच्या मागण्यान भाग घेवन आसा. ಅನೇಕ ತಿಂಗಳುಗಳಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. हेरां खातीर हांव मागून आसा. ಬೇರೆಯವರಿಗೋಸ್ಕರ ನಾನು ಪ್ರಾರ್ಥನೆ म्हाका ಮಾಡುತ್ತಿದ್ದೇನೆ. कितें पिडा आयली. ನನಗೆ ಏಕೆ ಈ ಕಾಯಿಲೆ ಬಂತು? म्हाका कितें पिडा आयली. ಯಾಕಕ್ಕೋಸ್ಕರ ಈ ಕಾಯಿಲೆ ನನಗೆ ಬಂತು? हांव सदांच मागणी आयकता. ನಾನು ಪ್ರತಿದಿನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತೇನೆ. सदांच मिसाव येता. ಪ್ರತಿದಿನ ಬಲಿಪೂಜೆಗೆ ಹೋಗುತ್ತೇನೆ. संवसारा खातीर अर्ध घंटो हांव समर्पण दिला मागच्या खातीर. ಪ್ರತಿದಿನ ಬೇರೆಯವರಿಗಾಗಿ ಅರ್ಧ ಗಂಟೆ ನಾನು ಪ್ರಾರ್ಥಿಸುತ್ತೇನೆ. कित्याक म्हाका हे पिडा? ಆದರೆ ಈ ಕಾಯಿಲೆ ನನಗೆ ಏಕೆ ಬಂತು? हालेलुया ಹಾಲೆಲೂಯಾ हालेलुया ಹಾಲೆಲೂಯಾ हालेलुया ಹಾಲೆಲೂಯಾ हालेलुया. ಹಾಲೆಲೂಯಾ.
आमच्या जिवितांत समस्या आयल्या वेळार ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ आमचे जे कष्ट आयल्या वेळार ಯಾವುದೇ ಕಷ್ಟಗಳು ಬಂದಾಗ आमचे जे बेजार इरार आयल्या वेळार ನಮಗೆ ಬೇಜಾರಾದಾಗ ಮನಸ್ಸಿಗೆ ಚಿಂತೆಗಳು ಬಂದಾಗ आमकां सगळ्यांचे क्वेश्चन असता की ಯಾವಾಗಲೂ ನಮಗೆ ಈ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತದೆ. कित्याक म्हज्या जिवितांत समस्या आयला ಏತಕ್ಕೋಸ್ಕರ ಈ ಒಂದು ಸಮಸ್ಯೆ ನನ್ನ ಜೀವನದಲ್ಲಿ ಬಂದಿತು. हुद्यांत हांव सकयल पडल्या वेळार ಮೇಲಿಂದ ಕೆಳಗಡೆ ಬಿದ್ದಾಗ जावं फुरोक जायते कष्ट जिवितांत आयल्या वेळार ಅನೇಕ ಕಷ್ಟ ನಷ್ಟಗಳು ನಮ್ಮ ಜೀವನದಲ್ಲಿ ಬಂದಾಗ बरो हुद्दो आमचे दोन गेल्ल्या वेळार ಒಳ್ಳೆಯದು ನಮ್ಮನ್ನು ಬಿಟ್ಟು ಹೋದಾಗ आमच्या जिवितांत एकच क्वेश्चन ಅವಾಗ ಬರುವ ಒಂದೇ ಪ್ರಶ್ನೆ, कित्याक ಯಾತಕ್ಕೋಸ್ಕರ कित्याक ಏತಕ್ಕೋಸ್ಕರ हांवें कितें केलां ನಾನು ಏನು ಮಾಡಿದ್ದೇನೆ, म्हज्या जिवितांत कित्याक ನನ್ನ ಜೀವನದಲ್ಲಿ ಈ ರೀತಿ ಯಾಕೆ. हालेलुया ಹಾಲೆಲೂಯಾ. आमच्या जिवितांत ना गी ಎಲ್ಲ ನಮ್ಮ ಜೀವನದಲ್ಲಿ ಈ ರೀತಿ ಇಲ್ವಾ ಪ್ರಶ್ನೆಗಳು? आसा गी ना ಇದೆಯಾ? आसा गी ना ಇದೆಯಾ ಇಲ್ವಾ? एकल्यांक म्हज्या मोगाचें न्हू ಪ್ರತಿಯೊಬ್ಬರಿಗೂ ಪ್ರೀತಿಯ ಪಾತ್ರ ಇದೆ. हर एकला एकच समस्या जावन आसा ಪ್ರತಿಯೊಬ್ಬರಿಗೂ ಇದೇ ಸಮಸ್ಯೆ ಆಗಿದೆ. कित्याक म्हज्या जिवितांत असले कष्ट आयला ಈ ರೀತಿಯ ಕಷ್ಟ ಏಕೆ ನನ್ನ ಜೀವನದಲ್ಲಿ ಬಂದಿದೆ? म्हज्या मोगाचें न्हू ಪ್ರೀತಿಯ ಸಹೋದರ भयण ಸಹೋದರಿ, सेम म्हणा लागली ಆ ಸಹೋದರಿ ಈ ರೀತಿಯಾಗಿ ಹೇಳಿದಳು, म्हटल्या कितल्या महिन्यात विनवणेच्या जमत येता आसा ನಾನು ब्रदर ಇಷ್ಟು ದಿನದಿಂದ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿದ್ದೇನೆ, कितले टाइम आतां मागून आसा ब्रदर ಎಷ್ಟು ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, सगळं बायबल म्हाका कळीत आसा ब्रदर ಪ್ರತಿ ಈ ಪವಿತ್ರ ಗ್ರಂಥ ಫುಲ್ ನನಗೆ ಗೊತ್ತಿದೆ. तुमच्या मागण्या बरोवन इतले वर्ड ऑफ गॉड पण 4 बुक हांवें फुल करून दवरला ನಾನು ನಿಮ್ಮ ದೇವರು ನೀವು ಕೊಡುವಂತ ವಾಕ್ಯಗಳನ್ನು ಬರೆದು 4 ಪುಸ್ತಕಗಳನ್ನು ತುಂಬಿಸಿದ್ದೇನೆ. कित्याक हे समस्या म्हज्या ಆದರೆ जिवितांत ಈ ಸಮಸ್ಯೆ ನನ್ನ ಜೀವಿತದಲ್ಲಿ ಏತಕ್ಕೋಸ್ಕರ? हांवें एकच म्हणलें ಅವರಿಗೆ ಒಂದೇ ಮಾತು ಹೇಳಿದ್ದೇನೆ, सुम्या सांगता तूं आसाय ನೀನು ದೇವರೊಂದಿಗೆ ಇದ್ದೀಯಾ, तुझे समस्या परिहार करतलो देव वर्तो जावन आसा ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡುವ ದೇವರು ಬಹಳ आयले ದೊಡ್ಡವರು. समस्या वर्ते नाही ಈಗ ಬಂದಿರುವ ಸಮಸ್ಯೆ ದೊಡ್ಡದಲ್ಲ, डॉक्टरान कॅन्सर समस्या वर्ते नाही ಡಾಕ್ಟರ್ ಕ್ಯಾನ್ಸರ್ ಅಂತ ಹೇಳಿರುವಂತ ಈ ಸಮಸ್ಯೆ ದೊಡ್ಡದಲ್ಲ. देव आज डॉक्टर एड्स म्हणले समस्या वर्ते नाही ಇಂದು ಡಾಕ್ಟರ್ ಏಡ್ಸ್ ಅಂತ ಹೇಳಿರುವ ಸಮಸ್ಯೆ तुका ದೊಡ್ಡದಲ್ಲ. 10 लाख बुडयल्ले समस्या वर्ते नाही ನಿಮಗೆ 10 ಲಕ್ಷ ಯಾರೋ ಮೋಸ ಮಾಡಿದರೆ ಅದು ಸಮಸ್ಯೆ ದೊಡ್ಡದಲ್ಲ. जावं फुरो आसो चलोंक जायना तसल्या समस्या हांगा आयलाय ते समस्या वर्ते नाही ನೀನು ಇಂದು ನಡೆಯಲಾರದೆ ಈ ಜಾಗಕ್ಕೆ ಬಂದಿದ್ದೀಯಾ, ಆ ಸಮಸ್ಯೆ ದೊಡ್ಡದಲ್ಲ. या समस्येत हांव जैत वरतलो सोमी सडवंद तुझ्या ते आसा तो वर्तो जावन आसा ನಿನ್ನನ್ನು ಈ ಒಂದು ಸಮಸ್ಯೆಯಿಂದ ಜಯ ಕೊಡುವಂತ ದೇವರು ಬಹಳ ದೊಡ್ಡವರಾಗಿದ್ದಾರೆ. ಅವರು आसा ಶಕ್ತಿವಂತರಾಗಿದ್ದಾರೆ. सगळ्या समस्येत हांव तो वोस बारतलो वैर बारतलो आसो सल्वर करतलो तो जेजू वर्तो जावन आसा ನಿನ್ನನ್ನು ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂತ ಆ ದೇವರು ಬಹಳ ದೊಡ್ಡವರಾಗಿದ್ದಾರೆ, ಶಕ್ತಿಯುತರಾಗಿದ್ದಾರೆ. हालेलुया ಹಾಲೆಲೂಯಾ, बोला हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ. वयाना ಹೌದಾ ಅಲ್ವಾ? ವಯ್ಯಾನ. ಹೌದಾ ಅಲ್ವಾ? वयाना ಹೌದಾ ಅಲ್ವಾ? म्हज्या मोगाच्या समस्या येवनच आसता ನನ್ನ ಪ್ರೀತಿಯರೇ, ಸಮಸ್ಯೆಗಳು ಬರುತ್ತಲೇ ಇರುತ್ತದೆ. कष्ट वयर कष्ट येवनच आसता ಕಷ್ಟದ ಮೇಲೆ ಕಷ್ಟ ಬರುತ್ತಲೇ या ಇರುತ್ತದೆ. कष्टांतल्यान आज बाचाविला बयतलो ಈ ಕಷ್ಟದಿಂದ ನಮಗೆ ಬಿಡುಗಡೆ ಕೊಡುವವರು, म्हाका आनी तो सुटकाला बयतलो ನನಗೂ ಮತ್ತು ನಿಮಗೂ ಬಿಡುಗಡೆ म्हाका ನೀಡುವವರು, आनी तो जिवी दितलो ನಮಗೆ ಜೀವವನ್ನು तो ಕೊಡುವವರು, सडवंद वर्तो जावन आसा ಆ ಸರ್ವೇಶ್ವರರು ದೊಡ್ಡವರಾಗಿದ್ದಾರೆ. हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ. देवाचे उतर आज म्हणटागी ದೇವರ ವಾಕ್ಯ ಈ ರೀತಿ हिब्रू चॅप्टर 4 verse 12 ಇಬ್ರಿಯರಿಗೆ ಬರೆದ ಪತ್ರ 4 उतार देवाचे जिवे जावन आसा ದೇವರ ವಾಕ್ಯ ಜೀವಂತವಾದುದಾಗಿದೆ. देवाचे उतर जिवे जावन आसा ದೇವರ ವಾಕ್ಯ देवाचे उतर ಜೀವಂತವಾದುದು. जिवे जावन आसा ದೇವರ ವಾಕ್ಯ हांगा ಜೀವಂತವಾದುದು. कितले बाबणे ते बसून आसात हांगा कितले बाबणे तुम्ही बसून आसात ಎಷ್ಟು ಜನರು ನೀವು ಇಲ್ಲಿ ಕುಳಿತಿದ್ದೀರಾ? देवाचे जिवे उतार आज तुमका स्पर्श करते आसतले ದೇವರ ವಾಕ್ಯ ಜೀವಂತವಾಗಿರುವ ದೇವರ तुम्ही ವಾಕ್ಯ ನಿಮ್ಮನ್ನು बसतात आज ಸ್ಪರ್ಶಿಸುತ್ತಿದೆ. तुमका सुटका लाभतली ನಿಮಗೆ ಇಂದು ಬಿಡುಗಡೆ ಸಿಗುತ್ತದೆ. जावं तुम्ही जीव काडगे चिंतला ನೀವು ಆತ್ಮಹತ್ಯೆಯ ಯೋಚನೆಯಲ್ಲಿ ಇರಬಹುದು. जावं पासपोर्ट घेऊन येला तू विजा खातीर ನಿಮ್ಮಲ್ಲಿ ಪಾಸ್ಪೋರ್ಟ್ ಅಥವಾ ವೀಸಾ ತಕೊಂಡು ಇಲ್ಲಿ ಬಂದಿರಬಹುದು. जावं लँड समस्या आसा ಭೂಮಿಯ ಸಮಸ್ಯೆ ಇರಬಹುದು. आ सगळे देवा कळीत आसा ಆದರೆ ದೇವರಿಗೆ ಎಲ್ಲವೂ ತಿಳಿದಿದೆ. Psalm chapter 139 verse 1 म्हणटा की ಕೀರ್ತನೆ 139:1 ಈ ರೀತಿ हर एक देवा कळीत आसा ಪ್ರತಿಯೊಂದು ದೇವರಿಗೆ ತಿಳಿದಿದೆ. रोसारियो तुझ्या विषय देवा कळीत आसा ರೊಸಾರಿಯೋ ನಿನ್ನ ವಿಷಯವಾಗಿ ದೇವರಿಗೆ ತಿಳಿದಿದೆ. लीना तुझ्या विषय देवा कळीत आसा ಲೀನಾ ನಿನ್ನ ವಿಷಯವಾಗಿ ದೇವರಿಗೆ ತಿಳಿದಿದೆ. ललिता तुझ्या विषय देवा कळीत आसा ಲಲಿತಾ ನಿನ್ನ ವಿಷಯವಾಗಿ ದೇವರಿಗೆ ತಿಳಿದಿದೆ. गॉडविन तुझ्या विषय देवा कळीत आसा ಗಾಡ್ವೆ ನಿನ್ನ ವಿಷಯವಾಗಿ ದೇವರಿಗೆ ತಿಳಿದಿದೆ. विवेक तुझ्या विषय देवा कळीत आसा ವಿವೇಕ್ ನಿನ್ನ ವಿಷಯವಾಗಿ ದೇವರಿಗೆ ತಿಳಿದಿದೆ. हालेलुया ಹಾಲೆಲೂಯಾ. तुका देवा विषय कळीत ना
तुका देवाविषयी ನಿಮಗೆ कळीत ना ದೇವರ ಬಗ್ಗೆ ತಿಳಿದಿಲ್ಲ, पण देवाक तुझे विषयी सगळे कळीत ಆದರೆ ನಿಮ್ಮ ಬಗ್ಗೆ ದೇವರಿಗೆ ಎಲ್ಲವೂ ತಿಳಿದಿದೆ. हालेलुया हालेलुया, हालेलुया हालेलुया. कोणाक असले स्पॉन्डायटिस प्रॉब्लेम्स असले ಯಾರಿಗೋ ಸ್ಪಾಂಡ್ಲೈಟಿಸ್ इवन तुझे ನೋವಿತ್ತು, इवन गोमटी तुझे मुख करूंक जायनातले ಈ ಒಂದು ಕತ್ತು ನಿಮಗೆ ತಿರುಗಿಸಕ್ಕೆ ಆಗ್ತಾ जस्ट ಇಲ್ಲ. तू मुख कन पळय ಈಗಲೇ ತಿರುಗಿಸಿ देवाची ನೋಡಿ. उतर ऐकत असताना ದೇವರ ವಾಕ್ಯವನ್ನು ನೀವು जिजून ಆಲಿಸುತ್ತಿರುವಾಗ तुका बऱ्या पॉइंटला बैला ನಿಮಗೆ ದೇವರು ಒಳ್ಳೆಯದನ್ನು ಮಾಡಿದ್ದಾನೆ. कोणाक अशे बगला ಯಾರಿಗೆ ಈ ತರ तुझो ಅನಿಸಿದೆ, राईटात वयर बार ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ. कोणाक अशे बगला राईटात वयर बार ಯಾರಿಗೆ ಈ ಕತ್ತು ನೋವಿಂದ कित्याक ಬಿಡುಗಡೆ ಸಿಕ್ಕಿದೆ, देवाची उतार तुका बऱ्या पॉइंटला बैता ಏಕೆಂದರೆ ದೇವರ ವಾಕ್ಯ ನಿಮಗೆ ಸೌಖ್ಯವನ್ನು ತರುತ್ತದೆ. सुमार 8-10 जण अस्वत ताळी पेटून जेजूक आम्ही अर्घ 8 ರಿಂದ दिल्या 10 ಜನರಿಗೆ ಈ ಸೌಖ್ಯ ಸಿಕ್ಕಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆ Psalm ಸಲ್ಲಿಸೋಣ. 107 verses Psalm 107 verse 68 ಮುಂಟಾಗಿ Psalm 107 verse 20 ಮುಂಟಾಗಿ ಕೀರ್ತನೆ 107:20 ಈ ರೀತಿಯಾಗಿ ಹೇಳುತ್ತದೆ, आपले उतार धाडून ताणे तांका बरी केली. ತಮ್ಮ ವಾಕ್ಯವನ್ನು ಕಳಿಸಿ ಅವರು ಸ್ವಸ್ಥಪಡಿಸಿದರು. कोणाची उतार धाडून ಯಾರ ವಾಕ್ಯವನ್ನು ಕಳಿಸಿ? कोणाची उतार धाडून ಯಾರ ವಾಕ್ಯ? कोणाची उतार धाडून ಯಾರ ವಾಕ್ಯವನ್ನು ಕಳಿಸಿ ಗುಣಪಡಿಸಿದರು? कोणाची उतार ಯಾರ वाक्य? प्रकाशन किती आपण करून जाता गे बेस्ट ಪ್ರಕಾಶ್ ಬ್ರದರ್ ವಾಕ್ಯ ಕಳಿಸಿ ಗುಣಪಡಿಸಕ್ಕೆ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ಬ್ರದರು. ದೇವರ ವಾಕ್ಯವನ್ನು ಕಳಿಸಿ, ओनली देवाची उतार मुझ्या मगाची ದೇವರ ವಾಕ್ಯ ಮಾತ್ರ ನಿಮಗೆ ಸ್ವಸ್ಥತೆ या ನೀಡುತ್ತದೆ. उतरान सकत असा ಈ ಒಂದು ವಾಕ್ಯದಲ್ಲಿ ಶಕ್ತಿ ಇದೆ. आमचे सगळे जीवित त्या उतरांत असा. ನಮ್ಮೆಲ್ಲರ ಜೀವನ ಈ ಒಂದು हे उतार ವಾಕ್ಯದಲ್ಲಿ. जर आमच्या जीवित असले वय जाल्यार ಈ ವಾಕ್ಯ ನಮ್ಮ ಜೀವನದಲ್ಲಿ ಇದ್ದದ್ದೇ ಆದರೆ, या उतरांत बळवंत जाले वय जाल्यार ಈ ವಾಕ್ಯದಲ್ಲಿ ನಾವು ಶಕ್ತಿ सगळे तुमचे कुटुंब बांधून येतले. ನಿಮ್ಮ ಕುಟುಂಬಗಳು ಕಟ್ಟಲ್ಪಡುತ್ತದೆ. हालेलुया हालेलुया, हालेलुया हालेलुया, हालेलुया हालेलुया. या उतरांत जीव असा, ಈ ವಾಕ್ಯಕ್ಕೆ ಜೀವವಿದೆ. या उतरांत सकत असा, ಈ ವಾಕ್ಯಕ್ಕೆ ಶಕ್ತಿ या ಇದೆ. उतरांत पदवी असा. ಈ ವಾಕ್ಯದಲ್ಲಿ ಅಧಿಕಾರವಿದೆ. हालेलुया हालेलुया, हालेलुया हालेलुया, हालेलुया हालेलुया, हालेलुया. हालेलुया. म्हज्या मगाची बहीण म्हणा लागली ನನ್ನ ಪ್ರೀತಿಯ ಸಹೋದರಿ ಈ ರೀತಿಯಾಗಿ ब्रदर ಹೇಳಿದರು, 15 दिवसांनी मग ऑपरेशन म्हणला ನನಗೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕಂತ आणि ಹೇಳಿದ್ದಾರೆ. गांठ काढताली ಆ ಗಂಟನ್ನು ತೆಗಿಬೇಕು ಅಂತ आणि ಹೇಳಿದ್ದಾರೆ. टेस्टाक धरता ಆ म्हणला ಗಂಟನ್ನು ತೆಗೆದು ಟೆಸ್ಟ್ಗೆ ಕಳಿಸ್ತೀನಿ ಅಂತ ब्रदर ಹೇಳಿದ್ದಾರೆ. प्लीज माग. ನನಗೋಸ್ಕರ ದಯವಿಟ್ಟು ಪ್ರಾರ್ಥಿಸಿ. हांवें बहिणी ಆಗ ನಾನು ಹೇಳಿದೆ, तू ಸಹೋದರಿ, संसारा खातीर मागते आसाय, ನೀನು ಪ್ರಪಂಚಕ್ಕೋಸ್ಕರ तू ಪ್ರಾರ್ಥಿಸು. संसारा खातीर मागते आसाय. ನೀನು ಪ್ರಪಂಚಕ್ಕೋಸ್ಕರ देवा ಪ್ರಾರ್ಥಿಸಬೇಕು. कळीत आसा, ದೇವರಿಗೆ ತಿಳಿದಿದೆ, देवा कळीत आसा ದೇವರಿಗೆ तुझी ತಿಳಿದಿದೆ. गांठ आसपेकायची म्हणून ನಿನ್ನ ಗಂಡಿನಿಂದ ನಿನಗೆ ಬಿಡುಗಡೆ ಕೊಡಬೇಕು ಅಂತ. या 3 दिवस सोम्या सांगाता रावंक आयलाय. ನೀನು ಈ 3 ದಿನಗಳು ಈ ಒಂದು ದೇವರ ಸನ್ನಿಧಾನದಲ್ಲಿ ಇರಲು ಬಂದಿದ್ದೀಯಾ? जॉन चॅप्टर 15 वर्स 7 म्हणटागे ಯೋಹಾನ 15:7 ಈ ರೀತಿಯಾಗಿ तू ಹೇಳುತ್ತದೆ, मुझे ते रावशी जाल्यार ನೀನು ನನ್ನಲ್ಲಿ ನೆಲೆಸುವುದಾದರೆ. कोणा ते रावशी जाल्यार ಯಾರಲ್ಲಿ? कोणा ते कोणा ते कोणा ते जॉन चॅप्टर 15 वर्स 7 म्हणटागे ಯೋಹಾನ 15:7 तू मुझे ते रावशी जाल्यार ನೀವು ನನ್ನಲ್ಲಿ ನೆಲೆಸುವುದಾದರೆ, आज तू मुझे ते रावते जाल्यार ಇಂದು ನೀನು ನನ್ನಲ್ಲಿ ನೆಲೆಸುವುದಾದರೆ. आयसाया 54 वर्स 7 म्हणटागे ಐಸಾಯ 54:7 तुझ्या विरुद्ध वापरून केलेली कंची सातेरा सुफळ जाऊची ना. ನಿನ್ನ ವಿಷಯವಾಗಿ ಯಾರೇ ವಿರೋಧಿಗಳಿದ್ದರೂ ಅದು ನಿಮ್ಮ ಪರವಾಗಿ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. हालेलुया. ಹಾಲೆಲೂಯಾ. आयसाया 54 वर्स 17 म्हणटागे ಐಸಾಯ 54:17 ಈ ರೀತಿಯಾಗಿ तुझ्या ಹೇಳುತ್ತದೆ, विरुद्ध ನಿನ್ನ ವಿರುದ್ಧವಾಗಿ देवसारान ಸೈತಾನನಿಗೆ कंची कंची कुतांत्राण घालून चिंतलात. ಯಾವ ಯಾವ ಕುತಂತ್ರಗಳನ್ನು ಯೋಚಿಸಿದ್ದಾನೋ, तुझ्या विरुद्ध ನಿನ್ನ ವಿರುದ್ಧ देवसारान ಸೈತಾನನು किते किते करीच चिंतला. ಏನೇನು ಮಾಡಬೇಕೆಂದು जर ಯೋಚಿಸಿದ್ದಾನೋ, तू सोम्या सांगत रावशी ಯಾವಾಗ ನೀನು ದೇವರೊಂದಿಗೆ ಇರುತ್ತೀಯೋ, एकच एक सकत तुझ्या जीवितान काम करची ना. ಯಾವ ಈ ದುಷ್ಟ ಶಕ್ತಿಗಳು ನಿನ್ನ ಜೀವನದಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया ಹಾಲೆಲೂಯಾ, हालेलुया. ಹಾಲೆಲೂಯಾ. जांफ्रो आसुया भुरग्यांची देणे तुका नाम म्हण सांगला डॉक्टरान. ನಿನಗೆ ಡಾಕ್ಟರ್ ಹೇಳಿರಬಹುದು ನಿನಗೆ ಮಕ್ಕಳ ಆಗಲ್ಲ ಅಂತ, तुका भुरगी जायना म्हणला ನಿನಗೆ जांफ्रो. ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ जांफ्रो डॉक्टरान सांगला आसुया पिडा बरी जायना म्हणला ನಿಮಗೆ जांफ्रो. ಈ ಕಾಯಿಲೆಯಿಂದ ಬಿಡುಗಡೆ ಇಲ್ಲ ಅಂತ ಡಾಕ್ಟರ್ जांफ्रो ಹೇಳಿರಬಹುದು. लाखांनी लोन तुझ्या माथ्यार आसा जांफ्रो. ನಿಮಗೆ ಲಕ್ಷಗಟ್ಟಲೆ ಲೋನು ಸಾಲ ನಿಮ್ಮ ತಲೆ ಮೇಲೆ जांफ्रो ಇರಬಹುದು. तुझी भुरगी आज सांभाळ झाला जांफ्रो. ನಿಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ವರ್ತಿಸದಲ್ಲೇ ಇರಬಹುದು. जांफ्रो तुमच्या घरात समाधान ना जांफ्रो. ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ ಇರಬಹುದು. जॉन चॅप्टर 14 वर्स 27 म्हणटागे ಜಾನ್ जॉन चॅप्टर 14 वर्स 17
ಯೋಹಾನ 14:17 ಈ ರೀತಿಯಾಗಿ ಹೇಳುತ್ತದೆ. Sorry, John chapter 14 verse 27 ಮುಂಟಾಗಿ ಯೋಹಾನ 14:27 ಈ ರೀತಿಯಾಗಿ येशू ಹೇಳುತ್ತದೆ. जाऊन असा आमच्या जीवितात समाधान दाता जाऊन असा ನಮ್ಮ ಜೀವನದಲ್ಲಿ ಶಾಂತಿಯನ್ನು ಕೊಡುವ ಸಮಾಧಾನ ಪ್ರಭು ಯೇಸುವಾಗಿದ್ದಾರೆ. आज तो सम्या सांगत रावते वय जाल्यार ನೀವು ಯೇಸುವಿನೊಂದಿಗೆ ಇರುವುದಾದರೆ तुझ्या विरुद्ध वापरची खंचीच हत्यारा सफळ जाऊची ना. ನಿಮ್ಮ ವಿರುದ್ಧವಾಗಿ ಉಪಯೋಗಿಸಲ್ಪಡುವಂತ ಯಾವುದೇ ಆಯುಧಗಳು ಕೆಲಸ ಮಾಡುವುದಿಲ್ಲ. कोणी तुझे नाव पाड करून चिंतलागी, ನಿಮ್ಮ ಹೆಸರನ್ನು ಯಾರಾದರೂ ಕೆಡಿಸಲು ಇರಬಹುದು. कोणी तुका आज कामात काडी जम चिंतलागी, ನಿಮ್ಮನ್ನು ಕೆಲಸದಿಂದ ಯಾರೋ ತೆಗಿಬೇಕು ಅಂತ आज कोणी तो वाईट करून चिंतलागी, ನಿಮ್ಮ ವಿರುದ್ಧವಾಗಿ ಯಾರೋ ದುಷ್ಟ ಶಕ್ತಿಗಳಿರಬಹುದು. जाफरो तो कोणी माट मंत्र करता म्हणून चिंतलागी, ನಿಮ್ಮ ವಿರುದ್ಧವಾಗಿ ಯಾರಾದರೂ ಮಾಟ ಮಂತ್ರ ಮಾಡ್ತಾ ಇರಬಹುದು. खंचीच हत्यारा आज सफळ जाऊची ना. ಯಾವುದೇ ಈ ದುಷ್ಟ ಶಕ್ತಿಗಳು ಆಯುಧಗಳು ನಿಮ್ಮ ವಿರುದ್ಧವಾಗಿ ಕೆಲಸ तू ಮಾಡೋದಿಲ್ಲ. तुझ्या सम्या सांगत असाय, ನೀವು ದೇವರೊಂದಿಗೆ तो ಇರಬೇಕು. तुझ्या सम्या सांगत असाय. ಏಕೆಂದರೆ ನೀವು ನಿಮ್ಮ ದೇವರೊಂದಿಗೆ ಇದ್ದೀರಿ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. दोन्ही हात एकडे आम्ही वैर ನಮ್ಮ ಎರಡು बार्या, ಕೈಗಳನ್ನು ಮೇಲಕ್ಕೆತ್ತೋಣ. दोन्ही हात वैर बार्या, ನಮ್ಮ ಎರಡು एकडे वडत स्तुती करूया. हालेलुया, हालेलुया, हालेलुया. ಜೋರಾಗಿ ಹಾಲೆಲೂಯಾ. ವಡತನ, ವಡತನ, ವಡತನ. ದೊಡ್ಡದಾಗಿ ದೊಡ್ಡ ದನಿಯಿಂದ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. पळा म्हज्या मग चुनो बायबल वरते गणित आसा गे. ಪ್ರಿಯರೇ, ಈ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. Genesis chapter 20 verse 3 म्हणटा गे आमकां, ಆದಿಕಾಂಡ 23 ಈ ರೀತಿಯಾಗಿ ಹೇಳುತ್ತದೆ. अभिमेलेकान ಅಬಿಮೆಲೆಕನು जदन अब्रामाच्या बायलेक ಯಾವಾಗ ಅಬ್ರಹಾಮನ ಹೆಂಡತಿಯನ್ನು साराक ಸಾರಳನ್ನು आपले बायल करीचे म्हणून घेऊन गेलो. ತನ್ನ ಹೆಂಡತಿಯನ್ನಾಗಿ ಮಾಡಲು ಯೋಚಿಸಿದನು. त्या रात्री अभिमेलेकाच्या स्वप्नात देव म्हणा लागलो की ಆ ರಾತ್ರಿ ಅಬಿಮೆಲೆಕನ ಸ್ವಪ್ನದಲ್ಲಿ ಯೇಸು ಈ ದೇವರು ಈ अभिमेलेक ರೀತಿಯಾಗಿ ಹೇಳಿದ್ದಾರೆ. अभिमेलेक ಅಬಿಮೆಲೆಕ್ ऐकून घे, ನೀನು ಕೇಳಿಸಿಕೋ, ऐकून घे. ಕೇಳಿಸಿಕೋ. आज तू कोणाची बायल घेऊन आयले पळय, ನೀನು ಇಂದು ಯಾರ ಹೆಂಡತಿಯನ್ನು ಕರೆದುಕೊಂಡು ಬಂದಿದ್ಯಾ ನೋಡು. ते अब्रामाची बायल जाऊन असा, ಆಕೆ ಅಬ್ರಹಾಮನ ಹೆಂಡತಿ. अब्रामाची बायल जाऊन असा. ಆಕೆ ಅಬ್ರಹಾಮನ ಹೆಂಡತಿ. अभिमेलेक अभिमेलेक ಅಬಿಮೆಲೆಕ್ तुका त्या स्त्री हात लावून जाऊचे ना. ಆ ಒಂದು ಹೆಣ್ಣನ್ನು ನೀನು ಮುಟ್ಟಲು ಸಾಧ್ಯವಿಲ್ಲ. अभिमेलेक भियाता. ಆಗ ಅಬಿಮೆಲೆಕನು ಭಯ. अभिमेलेक म्हणटा गे, ಆಗ ಅಬಿಮೆಲೆಕನು ಹೇಳ್ತಾನೆ, देवा ದೇವರೇ, अब्राम म्हणले ती माझी बहीण, ಅಬ್ರಹಾಮನ ಹೇಳ್ದ ಆಕೆ ನನ್ನ ಸಹೋದರಿ ಎಂದು. सारा म्हणाला तो माझा भाऊ. ಸಾರಾ ಹೇಳಿದ್ರು ಆತನು ನನ್ನ ಅಣ್ಣನೆಂದು. देव परतून अभिमेलेक म्हणटा गे, ಆಗ ದೇವರು ಅಬಿಮೆಲೆಕನಿಗೆ ಈ ರೀತಿ अभिमेलेक अभिमेलेक ಅಬಿಮೆಲೆಕ್ ताणे कितेय सांगू दी, ಅವರು ಏನೇ ಹೇಳಿ, अब्राम एक मुजो प्रवादी जाऊन असा, ಅಬ್ರಹಾಮನು ನನ್ನ ಒಬ್ಬ ಪ್ರವಾದಿಯಾಗಿದ್ದಾನೆ. अब्राम एक मुजो प्रवादी जाऊन असा, ಅಬ್ರಹಾಮನು ನನ್ನ ಒಬ್ಬ ಪ್ರವಾದಿಯಾಗಿದ್ದಾನೆ. अब्राम मुझे सांगता रावण असा, ಅಬ್ರಹಾಮನು ನನ್ನೊಂದಿಗೆ ಇದ್ದಾನೆ, अब्राम मुझे सांगता जियते असा. ನನ್ನೊಂದಿಗೆ ಜೀವಿಸುತ್ತಿದ್ದಾನೆ. ताच्या बायले तू हात लावून जाऊचे ना. ಅವನ ಹೆಂಡತಿಯನ್ನು ನೀನು ಮುಟ್ಟಲು ಸಾಧ್ಯವಿಲ್ಲ. हालेलुया. ಹಾಲೆಲೂಯಾ. John 15:7 म्हणटा की ಯೋಹಾನ 15:7 जर तो सम्यात रावची वयस जाल्या ನೀನು ಯೇಸುವಿನ ದೇವರಲ್ಲಿ ಇರುವುದಾದರೆ खंची सकत तुझ्या विरुद्ध रावंक जाऊची ना. ಯಾವ ಶಕ್ತಿಗಳು ನಿನ್ನ ವಿರುದ್ಧವಾಗಿ ನಿಲ್ಲಲು खंची ಸಾಧ್ಯವಿಲ್ಲ. सकत जीवित रावंक जाऊची ना. ಯಾವ ದುಷ್ಟ ಶಕ್ತಿಗಳು ನಿನ್ನ ವಿರುದ್ಧವಾಗಿ ನಿಲ್ಲಲು अब्राम ಸಾಧ್ಯವಿಲ್ಲ. देवा सांगत असल्या कारणागतीर ಅಬ್ರಹಾಮನು ದೇವರ ಜೊತೆಯಲ್ಲಿ ಇದ್ದ ಕಾರಣ अभिमेलेकाक सारा हात लावून जाऊंक ना. ಆದ್ದರಿಂದ ಅಬಿಮೆಲೆಕನು ಸಾರಳನ್ನು ಮುಟ್ಟಲು ಸಾಧ್ಯವಿಲ್ಲವೆಂದು. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. म्हज्या मोगाच्या भाव भयणीनो, ನನ್ನ ಪ್ರೀತಿಯ ಸಹೋದರ ಸಹೋದರಿ, वडा संख्यान एक दिस तुम्ही सम्या सांगता कस करून आयल्यात. ಈ ದೊಡ್ಡ ಸಂಖ್ಯೆಯಲ್ಲಿ ದೇವರ ಸನ್ನಿಧಾನಕ್ಕೆ ನೀವೆಲ್ಲರೂ ಬಂದಿದ್ದೀರಿ. एक दिस कर्नाटक राज्योत्सव इतर मागूंक आयल्यात. ಈ ಒಂದು ದಿನ ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸಲು ಬಂದಿದ್ದೀರಿ. आज देव तुमचे मागणे ऐकतलो. ನಮ್ಮ ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. थोडा वेळ आम्ही जागे राहून मागणे करूया. ಕೆಲವು ಸಮಯ ನಾವು ಜಾಗ್ರತೆ ಇದ್ದು ನಾವು ಪ್ರಾರ್ಥಿಸೋಣ. इथं एसी बरी असा हांगा, AC ರೂಮ್ ಇದೆ, ಚೆನ್ನಾಗಿದೆ. काय टेन्शन ना. ಸೊ ಯಾವ ಟೆನ್ಷನ್ ಇಲ್ಲ. आता ಇಲ್ಲಿ ಚಾ नाश्ता मेळटलो जावं फ्रो ಗೊತ್ತು ना. ना. ना ओके, दनपर जेवण आसा न्ही. यस, दनपर जेवण आसा. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. नाका म्हणल्यार ऑटोमॅटिकली न्हीद येता आसा. ಕೆಲವರಿಗೆಲ್ಲ ನಿದ್ದೆ ಬರ್ತಾ ಇದೆ. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ, सो तुमका कोणाक ना. हालेलुया. ಹಾಲೆಲೂಯಾ. म्हज्या मगाची वर्तो दीस जावन आसा आयचो. ಇದೊಂದು ಉತ್ತಮವಾದ ದಿನವಾಗಿದೆ. आज वर्तो दीस जावन आसा. ಉತ್ತಮವಾದ ದಿನವಾಗಿದೆ. कित्याक म्हणल्यार देवाची उतर आज आमकां म्हणटा. ಈ ದೇವರ ವಾಕ್ಯ ಇಂದು ನಮಗೆ ಹೇಳುತ್ತದೆ. आज म्हणटा की आपूर बायर म्हणटा की ಇದು ಬಹಳ
ಸಂತೋಷವಾಗಿ तुझ्या ವಾಕ್ಯವನ್ನು विरुद्ध ಕೇಳುತ್ತೇವೆ. वापरून गेलेले कंचीस हत्यारा सुफळ जायना. ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವ ಯಾವ ದುಷ್ಟಶಕ್ತಿಗಳು ಅದು जांफरो ಜಯವನ್ನು ಹೊಂದುವುದಿಲ್ಲ. आज तुम्ही जायते ओझे घेऊन या सुवात्याला ನಾವು आयलात. ಅನೇಕ ಭಾರಗಳನ್ನು ಹೊತ್ತು ಬಂದಿದ್ದೇವೆ. जायते ओझे घेऊन या सुवात्या तुम्ही आयलात. ನೀವು ಅನೇಕ ಭಾರವನ್ನು ಹೊತ್ತು आज ಜಾಗಕ್ಕೆ ಬಂದಿದ್ದೇವೆ. अभिमेलेकाक वॉर्निंग दिलो देव. ಆಗ ಇಂದು ಅಭಿಮಲೆಗೆ ವಾರ್ನಿಂಗ್ ಕೊಟ್ಟ ದೇವರು, आज अभिमेलेक सांगलो देव, ಅಭಿಮಲೆಗೆ ಹೇಳಿದ ದೇವರು, आज तुझ्या आणि मुझे जीवितान असा. ನನ್ನ ಮತ್ತು ನಿಮ್ಮ आज ಜೀವಿತದಲ್ಲಿ तुझ्या आणि मुझे जीवितान असा. ನನ್ನ ಮತ್ತು ನಿಮ್ಮ मुझ्या आणि ಜೀವಿತದಲ್ಲಿ जीवितात तुझे जे महत् कार्य करतलो तो देव. ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ आज ದೇವರು. तू त्या सुमेसे आशी वयस जाल्यार ನೀವು ಆ ದೇವರೊಂದಿಗೆ ಇರುವುದಾದರೆ तुझ्या भुरग्यांक देवसर हात लावंक जावचो ना. ನಿಮ್ಮ ಮಕ್ಕಳನ್ನು ಸೈತಾನನು ಮುಟ್ಟಲು आज तू ಸಾಧ್ಯವಿಲ್ಲ. त्या सुमेते आसलो वयस जाल्यार ನೀವು ದೇವರೊಂದಿಗೆ ಇಂದು तुझ्या ಇರುವುದಾದರೆ बिझनेसाक देवसर हात लावंक जावचे ना. ನಿಮ್ಮ ಮಕ್ಕಳನ್ನು ಸೈತಾನನು ಮುಟ್ಟಲು ಸಾಧ್ಯವಿಲ್ಲ. तुझ्या बिझनेसाक देवसर हात लावंक जावचे ना. ನಿಮ್ಮ ವ್ಯವಹಾರಗಳನ್ನು ಸೈತಾನನು ಮುಟ್ಟಲು आज ಸಾಧ್ಯವಿಲ್ಲ. तू सुमेते आश रावशी वयस जाल्यार ನೀವು ದೇವರೊಂದಿಗೆ ಇಂದು ಇರುವುದಾದರೆ सुमेते रावचे म्हणल्यार कितें? ದೇವರಲ್ಲಿ ಒಂದಾಗಿ ಇರುವುದಂತೆ मॅथ्यू ಏನು? चॅप्टर 6 verse 33 म्हणटा की ಮತ್ತಾಯ 6:33 पहिले सो देवाचे राज, ನೀನು ಮೊಟ್ಟ ಮೊದಲು ದೇವರ ಸಾಮ್ರಾಜ್ಯ, पहिले सो देवाचे राज, ನೀನು ಮೊಟ್ಟ ಮೊದಲು ದೇವರ ಸಾಮ್ರಾಜ್ಯವನ್ನು जे ಹುಡುಕು. कितें जाय सगळे तुका मेळटले. ಏನು ನಿಮಗೆ ಬೇಕು ಅದೆಲ್ಲವೂ ನಿಮಗೆ ಸಿಗುತ್ತದೆ. कितें जाय सगळे देव तुका प्रोवाइड करतलो. ನಿಮಗೆ ಏನು ಬೇಕಾಗಿದೆ ಅದೆಲ್ಲವನ್ನೂ ದೇವರು ನಿಮಗೆ ಕೊಡುವರು. अब्रामाच्या बायले वेले म्हण सारा वेले अब्राम खंतीन बुडोंक ना. ಯಾವಾಗ ಅಬ್ರಾಮನ ಹೆಂಡತಿಯನ್ನು ಅಬಿಮೆಲೆಕನು ತೆಗೆದುಕೊಂಡು ಹೋದನು, ಅಬ್ರಾಮನು ಚಿಂತೆಗೊಳಗಾಗಲಿಲ್ಲ. अब्राम कळीत असले ಅಬ್ರಾಮನಿಗೆ ತಿಳಿದಿತ್ತು, हांव म्हज्या देवा संगत आसा. ನಾನು ನನ್ನ ದೇವರೊಂದಿಗೆ ಇದ್ದೇನೆ. श्रद्धाक मेश अभेदनेगोक ಶರ್ದಾಕ್ ಮೆಜಲೇಕ್ ಅಬಿಲೇಶನು तगाय हुशांत उडयल्ल्या वेळार 3 ಜನರನ್ನು ಬೆಂಕಿಯಲ್ಲಿ ती ಹಾಕಿದಾಗ खंतीन बुडोंक नात म्हज्या मोगाचेनो. ಚಿಂತೆಯಲ್ಲಿ ಒಳಗಾಗಲಿಲ್ಲ. ती टेन्शनान बुडोंक नात. ಅವರಿಗೆ ಟೆನ್ಷನ್ ಅಲ್ಲಿ ಇರಲಿಲ್ಲ. ಅವರು तांकां कळीत असलें की ಅವರಿಗೆ ತಿಳಿದಿತ್ತು, हांव म्हज्या देवा संगत आसा. ನಾನು ನನ್ನ ದೇವರೊಂದಿಗೆ ಇದ್ದೇನೆ. हांव म्हज्या देवा संगत आसा. ನಾನು ನನ್ನ ದೇವರೊಂದಿಗೆ म्हज्या ಇದ್ದೇನೆ. देवा कळीत आसा. ನನ್ನ ದೇವರಿಗೆ ತಿಳಿದಿದೆ. उजो रस्तो ताणे, ನನ್ನನ್ನು ರಚಿಸಿದವರು ಅವರು, उजो रस्तो ताणे, ನನ್ನನ್ನು ರಚಿಸಿದವರು ಅವರು, उजो रस्तो ताणे, ಆ ಬೆಂಕಿಯನ್ನು ಮಾಡಿದವರು ಅವರು, उदाक रस्ते ताणे. ನೀರನ್ನು ಮಾಡಿದವರು आज ಅವರು. म्हाका राखोवंक ताच्यान साध्य आसा. ಆದುದರಿಂದ ನನ್ನನ್ನು ಕಾಪಾಡಲು ಅವರಿಗೆ ಖಂಡಿತವಾಗಿಯೂ ಸಾಧ್ಯವಿದೆ. त्या खातीर ती कांपावंक ना उज्याक पळोवन. ಆ ಬೆಂಕಿಯನ್ನು ನೋಡಿ ಅವರು ಹೆದರಲಿಲ್ಲ. म्हज्या मोगाचेनो ನನ್ನ ಪ್ರೀತಿಯ सगळ्या रितीन हांव विकसावंक आशेता. ಎಲ್ಲ ಮುಖ್ಯವಾಗಿ ನಾನು ಹೇಳಲು ಒಂದೇ ಒಂದು ವಿಷಯವನ್ನು आज आमी सुम्यास थंय रावल्ले वयस जाल्यार ನಾವು ಇಂದು ದೇವರೊಂದಿಗೆ ಇರಲು ಇಷ್ಟಪಡುವುದಾದರೆ खंयचे कश्ट आमच्या जिवितान येवं दी, ಯಾವ ಕಷ್ಟಗಳು ನಮ್ಮ ಜೀವನದಲ್ಲಿ खंयची ಬಂದರೂ, पिडा आमच्या जिवितान येवं दी, ಯಾವ ರೋಗಗಳು ನಮ್ಮ खंयची ಜೀವನದಲ್ಲಿ ಬಂದರೂ, अस्कत आमच्या जिवितान येवं दी, ಯಾವ ಬಲಹೀನತೆಗಳು ನಮ್ಮ खंयचे उण्यापण आमच्या जिवितान येवं दी. ಯಾವ ಕೆಟ್ಟ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆದರು आमी भिवची गरज ना. ನಾವು ಭಯಪಡುವ ಅವಶ್ಯಕತೆ ಇಲ್ಲ. वैगी ಹೌದಾ ಅಲ್ವಾ? वैगी ಹೌದಾ ಅಲ್ವಾ? वैगी ಹೌದಾ? वैगी रोमन्स चॅप्टर 8 verse 31 म्हणटा की रोमन्स चॅप्टर 8 verse 31 म्हणटा की ರೋಮರಿಗೆ ಬರೆದ ಪತ್ರ 8:31 ಈ ರೀತಿಯಾಗಿ जर ಹೇಳುತ್ತದೆ, देव आमच्या पक्ष असा तर ದೇವರು ನಮ್ಮ ಪಕ್ಷ ಇರುವುದಾದರೆ कोण आमच्या विरुद्ध राहूंक शकता? ಯಾರು ನಮ್ಮನ್ನು ಜಯಿಸಲು ಸಾಧ್ಯ? कोण आमच्या विरुद्ध राहूंक शकता? ಯಾರು ನಮ್ಮ ವಿರುದ್ಧವಾಗಿ कोण? ಯಾರು? कोण? ಯಾರು? आज कष्ट की ಇಂದು ಕಷ್ಟವ, अनवारागी ಅಪಾಯಗಳ, पिडागी ರೋಗಗಳ, दुबळीकायगी ಬಡತನವ आज तुझ्या मुखार रावंक शकना. ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. हालेलुया ಹಾಲೆಲೂಯಾ, 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 हालेलुया ಹಾಲೆಲೂಯಾ. म्हज्या मोगाचेनो ನನ್ನ ಪ್ರೀತಿಯ ಸಹೋದರ ही ಸಹೋದರಿ, बहीण तिनी दीस अपूर्व रिट्रीट अटेंड जाली. ಸೊ ಈ ಸಹೋದರಿ 3 ದಿನವೂ ಈ ಧ್ಯಾನದಲ್ಲಿ रिट्रीट जावन 10 दिसा उपरांत ऑपरेशन गळ्याचे ರಿಟ್ರೀಟ್ ಆದ ನಂತರ 10 ದಿನಗಳ ನಂತರ ಈ ಆಪರೇಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ರು. तिका ती गांठ काडीचे म्हणला ಆ ಒಂದು गंटನ್ನು ತೆಗೆಯಬೇಕು, आणि टेस्ट धाडीचे म्हणला ಅದನ್ನು ಟೆಸ್ಟ್ಗೆ कಳಿಸಬೇಕು. आणि टेस्ट करच्या पयलेच ಟೆಸ್ಟ್ ಮಾಡುವುದಕ್ಕೆ ಮುಂಚೆನೆ डॉक्टर म्हणा लागलो की ಡಾಕ್ಟರ್ ಅವರಿಗೆ ಹೇಳಿದ್ರು 90% कॅन्सर 90% ಕ್ಯಾನ್ಸರ್, त्या खातीर ऑपरेशन आमी परतून टेस्टाक धाडटा. ಆದ್ರೆ ನಾವು ಆಪರೇಷನ್ ಮಾಡಿ ಆ ಒಂದು ಗಂಟನ್ನು ಟೆಸ್ಟ್ಗೆ ಕಳಿಸ್ತೇವೆ. आणि हिका शिकत लहान भुरगे ಅದಕ್ಕೆ ಒಂದು ಆ ಸಹೋದರಿಗೆ ಒಂದು ಚಿಕ್ಕ ಮಗು 10 वर्ष उपरांत हे भुरगे जाल्ले पोट्टा डिवाइन रिट्रीट सेंटर 10 ವರ್ಷಗಳ ನಂತರ ಡಿವೈನ್ ಪೊಟ್ಟ ರಿಟ್ರೀಟ್ ಹೋದ ನಂತರ ಹುಟ್ಟಿದಂತ ಮಗು 10 वर्षाचे भुरगे जावन आसा. 10 ವರ್ಷದ ಮಗು ಇತ್ತು. जायते रडोंक लागली. ಅದು ಅವರು ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಬ್ರದರ್
हांव कंटिन्यू मागून आसा ನಾನು इष्टೊಂದು ಪ್ರಾರ್ಥನೆ ಮಾಡ್ತಾ म्हाका ಇದ್ದೀನಿ. भुरग्यां खातीर वाचूंक जाय ನಾನು ಮಗುಗೋಸ್ಕರ ನಾನು भुरग्यां खातीर ಬದುಕಬೇಕು. वाचूंक जाय ನಾನು ಮಗುಗೋಸ್ಕರ हांव ಬದುಕಬೇಕು. एकच सांगलें ಅವರಿಗೆ ಒಂದೇ ಹೇಳಿದೆ, बाये ಸಹೋದರಿ भिया नाका ಭಯಪಡಬೇಡ, 3 दीस सोम्या सांगता आसाय ನೀನು 3 ದಿನ ದೇವರೊಂದಿಗೆ ಇರುವೆ. 3 दिवसा सोम्या कितें करूंक तुज्या जिवितांत साध्य आसा ಆ 3 ದಿನದಲ್ಲಿ ದೇವರಿಗೆ ನಿನ್ನ ಜೀವನದಲ್ಲಿ ಏನಾದರೂ ಮಾಡಲು Luke chapter ಖಂಡಿತವಾಗಿ 1 ಸಾಧ್ಯವಿದೆ. Luke chapter 1 verse 37 म्हणटागी ಲೂಕ 1:37 देवाक असाध्य म्हणलें कितें आसना ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. कोणाक एकला प्रोस्टेट प्रॉब्लम्स आसा ಯಾರಿಗೋ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದೆ ಇಲ್ಲಿ ಒಬ್ಬರಿಗೆ. जायते वेळ तुका बसोंक जायना ತುಂಬಾ ಬಹಳ ಹೊತ್ತು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. युरिनाचे समस्या जावफ्रो ಯೂರಿನರ ಸಮಸ್ಯೆ ಆಗಿರಬಹುದು, आनी सकला तुका दूख आसा जावफ्रो ಹೊಟ್ಟೆನಲ್ಲಿ ಕೆಳಭಾಗದಲ್ಲಿ ನೋವು ಇರಬಹುದು. येदोळपर्यंत ती खंयची दूख ना येदोळपर्यंत ती खंयची दूख ना ಇದುವರೆಗೂ ಯಾವುದು ನೋವಿಲ್ಲ. जेजून तुका बरें केला म्हण तुका अनुभव भोगते आसा ಈಗ ದೇವರು ನಿಮ್ಮನ್ನು ಸ್ಪರ್ಶಿಸಿ ಗುಣಪಡಿಸಿದ್ದಾರೆ ಅಂತ ಅನುಭವ ನಿಮಗೆ ಆಗ್ತಾ ಇದೆ. कोणाक अशें बरेंपण लाभला तुका रायट ಯಾರಿಗೆ ಆ ರೀತಿಯ ಒಂದು ಅನುಭವ ಆಗ್ತಾ ಇದೆ ಕೈ ಮೇಲೆತ್ತಿ. 1 2 3 4 5 6 6 7 8 8 9 10 10 ಜನ ತಲೆ 10 ಜನರಿಗೆ ಈ ರೀತಿಯ ಒಂದು ಜೋರಾಗಿ ತಪ್ಪಾಳೆ ತಟ್ಟಿ, ಇಲ್ಲಿ ಜೊರಾನ್ ಜೋರಾಗಿ ತಪ್ಪಾಳೆ ಅನಿಲ್ ಜೊರಾನ್ ಇನ್ನೂ ಹೆಚ್ಚಾಗಿ, ಅನಿಲ್ ಜೊರಾನ್ ಮತ್ತು ಹೆಚ್ಚಾಗಿ. हालेलुया 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 हालेलुया. हांगा कितें बरेंपण लाभता जाल्यार ನಿಮಗೆ ಯಾವುದೇ ಒಳ್ಳೇದು ಆಗ್ತಾ ಇದ್ರೆ ह्या उतरान ಈ ಒಂದು ವಾಕ್ಯದಿಂದ. कित्याक हांव तुमकां मदें मदें अनाउन्स करता म्हणल्यार ಯಾಕೆ ನಾನು ಮಧ್ಯ मध्य ಇದನ್ನು ಅನೌನ್ಸ್ ಮಾಡ್ತೀನಿ ಅಂದ್ರೆ, हे उतार तुमच्या घरा दवरिजे ಈ ಒಂದು ವಾಕ್ಯವನ್ನು ನಿಮ್ಮ ಮನೆಯಲ್ಲಿ ಇಡಬೇಕು, तुमच्या जिबेर दवरिजे ನಿಮ್ಮ ನಾಲಿಗೆಯಲ್ಲಿ ಇಡಬೇಕು, तुमच्या काळजान दवरिजे ನಿಮ್ಮ ಹೃದಯದಲ್ಲಿ ಇಡಬೇಕು, तुमच्या मोतीन दवरिजे ನಿಮ್ಮ ಮನಸ್ಸಿನಲ್ಲಿ ಇಡಬೇಕು. हालेलुया ಹಾಲೆಲೂಯಾ हालेलुया ಹಾಲೆಲೂಯಾ. हांव संजय बेंगलोर तावन वता ನಾನು ಇಂದು ಸಂಜೆ ವಾಪಸ್ ಹೋಗ್ತಾ ಇದ್ದೇನೆ आनी ಬೆಂಗಳೂರಿಂದ. कोणी आमी खंय मेळटा कळीत ना ಮತ್ತೆ ನಾವು ಎಂದು ಸಿಗ್ತೇವೆ ಗೊತ್ತಿಲ್ಲ, बट हे उतार सदांच तुमच्या लागीं आसता ಆದರೆ ಈ ವಾಕ್ಯ ಸದಾ ನಿಮ್ಮೊಂದಿಗಿರಬೇಕು. कोणेय कोणा सोदची गरज ना ಯಾರು ನಿಮ್ಮ ಜೊತೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ. कोणेय कोणाक सोदची गरज ना ಯಾರಿಗೂ ಯಾರನ್ನು ಹುಡುಕುವ ಅವಶ್ಯಕತೆ ಇಲ್ಲ. एक हे सोदल्यार पुरो ನೀವು ಇದನ್ನು ಹುಡುಕಿದ್ರೆ ಸಾಕು, एकच हे सोदल्यार पुरो ಇದನ್ನ ಮಾತ್ರ ಹುಡುಕಿದ್ರೆ ಸಾಕು. खंयच्याय ब्रदरा सोदची गरज ना ಯಾವ ಬ್ರದರ್ನ ಹುಡುಕೋ ಅವಶ್ಯಕತೆ ಇಲ್ಲ. म्हाका अंतू सोदचीच गरज ना म्हाका अंतू सोदचीच गरज ना ನಮಗೆ ನಿಮ್ಮ ಬಗ್ಗೆ ಚಿಂತೆ ಇದೆ, त्या खातीर म्हज्या मग हे एक सोदल्यार पुरो ಆದ್ರೆ ಈ ಒಂದು ದೇವರ हे ವಾಕ್ಯ एक सोदले वयस जाल्यार ಈ ಒಂದು ನೀನು ಹುಡುಕುವುದಾದರೆ फाटल्या 3.5 वर्सां आतां हांवें पळयल्ले अद्भुत आनी अजापा ಈ 3.5 ವರ್ಷಗಳಿಂದ ನಾನು ನೋಡಿದಂತ ಅದ್ಭುತಗಳು, हजारांनी हजार टेस्टमनी हांव पळोवन आसा ಸಾವಿರಾರು ಗಟ್ಟಲೆ ಸಾಕ್ಷಿಗಳನ್ನು ನಾನು ನೋಡಿದ್ದೇನೆ. आमच्या हर एका सकाळी मागणे आसता ಪ್ರತಿದಿನ ಬೆಳಿಗ್ಗೆ ನಮ್ಮಲ್ಲಿ ಪ್ರಾರ್ಥನೆ ಇರುತ್ತದೆ. सुमार 45,000 लोक ह्या मागणे पळोवन आसा ಸುಮಾರು 45 ಲಕ್ಷ ಸಾವಿರ ಜನರು ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಾರೆ. दनपार 3 to 4 लाईव्ह एडोरेशन आसता आमचे ಮಧ್ಯಾಹ್ನದ ವೇಳೆಯಲ್ಲಿ 3 ರಿಂದ 4 ಲೈವ್ ಅಡೋರೇಷನ್ ಇದೆ. म्हज्या मगच्यान सुमार लाईव्हर 14,000 लोक आसता ಸುಮಾರು 14,000 ಜನರು ಇದರಲ್ಲಿ ಭಾಗವಹಿಸುತ್ತಾರೆ. मागीर राती पर्यंत सुमार 40,000 लोक मागणे पळोवन आसा ಸಂಜೆಯ ವೇಳೆಯಲ್ಲಿ ಸುಮಾರು 40,000 ಜನ ಈ ಪ್ರಾರ್ಥನೆಯನ್ನು म्हज्या हर एका दिसा लोकांची टेस्टमनी आमी आयकोन आसा ಪ್ರತಿಯೊಂದು ದಿನ ನಾವು ಜನರ ಸಾಕ್ಷಿಗಳನ್ನು ಕೇಳುತ್ತಿದ್ದೇವೆ. हालेलुया ಹಾಲೆಲೂಯಾ 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 हालेलुया 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 मायग्रेन हेडेक असले तेगा जाणा जेजून कंप्लीटली बऱ्या पडला बैला ಮೈಗ್ರೇನ್ ಹೆಡ್ಡೇಕಿರುವ 3 ಜನರಿಗೆ ದೇವರು ಸ್ವಸ್ಥತೆಯನ್ನು ನೀಡಿದ್ದಾರೆ. कोणाक ते राईट ಯಾರು 3 ಜನರಿಗೆ ತಲೆನೋವಿತ್ತು, ಮೈಗ್ರೇನ್ 1 2 3 4 4 5 5 6 7 7 ಜನ ತಲೆ ಪೆಟ್ಟ 7 ಜನರಿಗೆ ಸ್ವಸ್ಥತೆಯನ್ನು ದೇವರು ನೀಡಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. कोणाक अस्वते कठीण ओंग जाताले ಯಾರಿಗೋ ಒಬ್ಬರಿಗೆ ವಾಂತಿ ಬರೋಂಗ ಆಗ್ತಾ आणि ಇತ್ತು, रावूंक हांगा जायनातले ಅವ್ರಿಗೆ ನಿಂತ್ಕೊಳ್ಳೋಕೆ ಆಗ್ತಾ बट ಇರಲಿಲ್ಲ. जेजून कंप्लीटली बऱ्या पडला मग समाधान लाभयला ಅವ್ರಿಗೆ ಸಂಪೂರ್ಣವಾಗಿ ದೇವರು ಸ್ವಸ್ಥತೆಯನ್ನು ನೀಡಿ ಸಮಾಧಾನವನ್ನು कोणाक ನೀಡಿದ್ದಾರೆ. अशे बघून असता ಯಾರಿಗೆ जेजून ಆ ಥರ बऱ्या ಆಗ್ತಾ पडला ಇತ್ತು, बैला ವಾಂತಿ ಬರಂಗ ಆಗ್ತಾ ಇತ್ತು, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. 1 2 3 2 3 तेगा जण जिताले पडला 3 जेजू अर्घ ಜನರಿಗೆ दिव्या ದೇವರು ಸ್ವಸ್ಥತೆಯನ್ನು ನೀಡಿದ್ದಾರೆ. दोन्ही हात आमचे वैर बार्या ನಮ್ಮ 2 ಕೈಗಳನ್ನು ಮೇಲೆ आणि ಕೆತ್ತೋಣ. जरान बिडी स्तुती म्हणे हालेलुया 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 ಸ್ತುತಿಸೋಣ, ಜೋರಾಗಿ ಸ್ತುತಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ
Hallelujah, 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 hallelujah. Mandala shara shara shara. Hallelujah, 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 hallelujah. Hallelujah, 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 hallelujah. hallelujah, 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 hallelujah. hallelujah, 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 hallelujah. hallelujah, 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 hallelujah. hallelujah, Hallelujah, hallelujah. hallelujah, hallelujah. यासोदा कोणाक म्हणजे मग हडदान दूख असले ಯಾರಿಗೋ ಎದೆನಲ್ಲಿ ನೋವಿತ್ತು, जांफर पाटल्यान हाय ब्लड प्रेशर असले ಹೈ ಬಿಪಿ ಇರಬಹುದು, तुका आज वसूकूस नाका म्हणलं तुझ्या कुटुंबाची आणि घरच्यांनी ನಿಮ್ಮ ಮನೆಯವರು ಹೇಳಿದ್ರು ಇವತ್ತು ನೀನು ಇಲ್ಲಿ ಹೋಗೋದೇ ಬೇಡ ಅಂತ. बट यास्वाद तू आयलाय ಆದ್ರೆ ನೀನು ಇಲ್ಲಿ ಬಂದಿದ್ದೀರಾ. याच्यातनं स्तुतिगण मागता असताना ನಿಮಗೆ ಸ್ತುತಿ ದೇವರನ್ನು ಸ್ತುತಿಸಿ पवित्र आत्म्याचे भरते मागता असताना ಪವಿತ್ರಾತ್ಮರೊಂದಿಗೆ ನೀವು ಒಂದಾಗಿ तुझे ಪ್ರಾರ್ಥಿಸುವಾಗ सगळे दुःख जेजून नापैस केला ಈ ಒಂದು ನೋವು ಸಂಪೂರ್ಣವಾಗಿ ನಿಮ್ಮನ್ನು ಬಿಟ್ಟು जेजू तू ಹೋಗಿದೆ. आपडला म्हणून अनुभव बगला झाला तो राईट आत वैर बार ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ ಎನ್ನುವ ಅನುಭವ ನಿಮಗೆ ಆಗುವುದಾದರೆ ಕೈ ಎತ್ತಿ ಮೇಲೆ. ಯಾರಿಗತರ ಅನುಭವ ಆಗಿದೆ? एक दोघा जण हालेलुया हालेलूया, हालेलुया हालेलूया, हालेलुया हालेलूया, हालेलुया हालेलूया. म्हणजे मग ಈ ಬೈನ್ ತಿನಿ ದಿಸ್ ರಿಟೀಡ್ ಅನ್ನು ಭಾಗ घेतले. ಈ ಒಂದು ಸಹೋದರಿ 3 ದಿನಗಳು ಈ ಒಂದು ಧ್ಯಾನದಲ್ಲಿ ಭಾಗವಹಿಸಿದರು. लास्ट बुधवार सांजेर ಬುಧವಾರ ಸಂಜೆಯ ಹೊತ್ತಿನಲ್ಲಿ म्हणजे सगळे आराधना मुग्धन स्टेज तो सकेल येत असताना ನಾವು ಆರಾಧನೆ ಮುಗಿಸಿ ನಾನು ಸ್ಟೇಜ್ ಇಂದ ಕೆಳಗೆ ಹೋಗುವಾಗ गट्ट हात दन ओढातळ रडोंग लागले ಜೋರಾಗಿ ಹತ್ತು ಈ ಸಹೋದರಿ ಬಂದರು. आणि ती म्हणा लागली ಅವರು ಈ ರೀತಿಯಾಗಿ ಹೇಳತೊಡಗಿದರು. ब्रदर सोमवारच्या दिवसा मुझे गोमटार आम्ही गांठ दाखवली. ಸೋಮವಾರ ದಿನ ನಾನು ನನ್ನ ಗಂಟಲಿರುವ ಗಡ್ಡೆಯನ್ನು ನಿಮಗೆ ತೋರಿಸಿದೆ. सोमवार सकाळी मुझे गोमटार गांठ दाखवली आणि म्हणलं की 10 दिवसापर्यंत डॉक्टर ऑपरेशन करीचे म्हणले. ನಾನು ನಿಮಗೆ ಸೋಮವಾರ ಬಂದು ಪ್ರಾರ್ಥನೆ ಪ್ರಾರಂಭವಾಗುವುದಕ್ಕೆ ಮುಂಚೆ ಈ ಗಂಟನ್ನು ತೋರಿಸಿ ಹೇಳಿದೆ 10 ದಿನಗಳ ನಂತರ ನಾನು ಆಪರೇಷನ್ ಆಗಬೇಕು ಅಂತ. 10 दिवसापर्यंत ऑपरेशन डॉक्टर करीचे करनी गांठ टेस्ट दन कॅन्सर कन्फर्म करीचे म्हणून सांगले. ಸೊ ಈಗ ಆಪರೇಷನ್ ಮಾಡಿ ಆ ಗಂಟನ್ನು ಟೆಸ್ಟಿಗೆ ಕಳಿಸಬೇಕು, ಕ್ಯಾನ್ಸರ್ ಇದೆ ಅಂತ ನಾವು ಕನ್ಫರ್ಮ್ ಮಾಡಬೇಕು ಅಂತ ಹೇಳಿದ್ರು. ब्रदर आईच्या आराधना ती गांठच ना कहीं गेला मका कळीत ना. ಈ ಆರಾಧನೆಯ ಸಮಯದಲ್ಲಿ ಆ ಗಂಟು ಮಾಯವಾಗಿದೆ, ಆ ಗಂಟು ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಿಲ್ಲ. कहीं गेला म्हणून मका कळीत ना. ಆ ಗಂಟು ಎಲ್ಲಿದೆ कहीं गेला म्हणून कळीत ना. ಗಂಟು ಎಲ್ಲಿ या ಹೋಗಿದೆ तिन्ही दिवसा या स्वातेर बसून 3 ದಿನಗಳು ಈ ಒಂದು ಸನ್ನಿಧಾನದಲ್ಲಿ ಕುರಿತು ಪ್ರಾರ್ಥಿಸುವಾಗ आम्ही कोणा खातीर मागो ना ब्रदर, ನಾನು ಯಾರಿಗೋಸ್ಕರ ಪ್ರಾರ್ಥನೆ मुझ्या ಮಾಡಿಲ್ಲ, खातीर मागो ना. ನನಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. संसारात असल्या सगळ्या कॅन्सर पिडेस खातीर मागूंक सुरू केले. ನಾನು ಈ 3 ದಿನಗಳು ನನಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ, ಪ್ರಪಂಚದಲ್ಲಿರುವ ಎಲ್ಲ ಕ್ಯಾನ್ಸರ್ ರೋಗಿಗಳಿಗೋಸ್ಕರ ನಾನು मुझ्या भुरग्यां खातीर मागो ना. ನನ್ನ ಮಗುಗೋಸ್ಕರ ನಾನು ಪ್ರಾರ್ಥನೆ मुझ्या ಮಾಡಿಲ್ಲ, कुटुंबा खातीर मागो ना. ಕುಟುಂಬದವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿಲ್ಲ. मला बंगलो ग्रेस काय जाय म्हणून मागो ना. ನನಗೆ ಬಂಗ್ಲೆ ಬೇಕು, ನನಗೆ ಶ್ರೀಮಂತಿಗೆ ಬೇಕು ಅಂತ ನಾನು ಪ್ರಾರ್ಥನೆ 10 ಮಾಡಿಲ್ಲ. दिवसा उपरांत मग ऑपरेशन 10 ದಿನಗಳ ನಂತರ ನನಗೆ ಆಪರೇಷನ್, या ऑपरेशन सक्सेस जाऊन दे मागोंग ना. ಈ ಆಪರೇಷನ್ ಸಕ್ಸಸ್ ಆಗ್ಲಿ ಅಂತ ನಾನು ಪ್ರಾರ್ಥನೆ इवन ಮಾಡಿಲ್ಲ. ऑपरेशन नाका म्हणी मागोंग ना. ಈ ಆಪರೇಷನ್ ಬೇಡ ಅಂತಾನೂ ನಾನು ಪ್ರಾರ್ಥನೆ कॅन्सर ಮಾಡಿಲ್ಲ. पयस वसून दे म्हणी मागोंग ना. ಕ್ಯಾನ್ಸर ರೋಗ ನನ್ನನ್ನು ಬಿಟ್ಟು ಹೋಗಲಿ ಅಂತಾನೂ ನಾನು ಪ್ರಾರ್ಥನೆ आम्ही ಮಾಡಿಲ್ಲ. एकच मागले. ನಾನು ಒಂದೇ ಒಂದು ಪ್ರಾರ್ಥನೆ ಯೇಸು, ಮಾಡಿದೆ, ಯೇಸುವೇ, या संसारात कितलो लोक कॅन्सर वळवळते असा. ಈ ಪ್ರಪಂಚದಲ್ಲಿ ಎಷ್ಟೊಂದು ಜನರು ಕ್ಯಾನ್ಸರ್ ರೋಗದಿಂದ ನರಳುತ್ತಿದ್ದಾರೆ. कितलो 4th स्टेज कॅन्सर असा. ತುಂಬಾ ಜನ ಕ್ಯಾನ್ಸರ್ ನಲ್ಲಿ ಇದ್ದಾರೆ. आज लास्ट स्टेज असतात. ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್. तांका बरे कर जेजू. ಅವರಿಗೆ ಸ್ವಸ್ಥ ನೀಡು ಯೇಸುವೇ, तांका गुण कर जेजू. ಅವರಿಗೆ ಸ್ವಸ್ಥ ನೀಡು तांका हात ಯೇಸುವೇ, लाय जेजू. ಅವರನ್ನು ಮುಟ್ಟಿರಿ ಯೇಸುವೇ. एकच मागून असले. ಅದೇ ರೀತಿ ನಾನು ಪ್ರಾರ್ಥಿಸುತ್ತಿದ್ದೆ. ब्रदरच्या आराधनांत ಈ ದಿನ ಆರಾಧನೆಯಲ್ಲಿ तिसऱ्या दिवसाच्या आराधनांत 3 ದಿನದ ಆರಾಧನೆ पवित्र सक्रामेंत बदोरत असताना ನಮ್ಮ ಪ್ರಸಾದವನ್ನು ಇಟ್ಟಾಗ आम्ही जेजूक म्हणले. ನಾನು ಯೇಸುವಿಗೆ ಹೇಳಿದೆ, Psalm 34:5. ಸಾಮ್ 34:5, Psalm chapter 34:5. ಕೀರ್ತನೆ 34:5, ताचेर नदर लाया. ಅವರ ಮೇಲೆ दृष्टी तुमचे ನೀಡಿರಿ, मुखामळ फरजळटले. ನಿಮ್ಮ ಮುಖವು आम्ही ಪ್ರಜ್ವಲಿಸುವುದು. जेजूचे नदर लायली. ನಾನು ಯೇಸುವಿನ ಮೇಲೆ ದೃಷ್ಟಿ आम्ही ಹರಿಸಿದೆ. जेजूचे नदर लायली. ನಾನು ಯೇಸುವಿನ ಮೇಲೆ ದೃಷ್ಟಿ ಹರಿಸಿದೆ. तुम्ही एकच म्हणलाय ब्रदर. ನೀವು ಒಂದೇ ಒಂದು ಮಾತನ್ನು ಹೇಳಿದ್ದೀರಿ. 1 Samuel chapter 1:18. 1 ಸಾಮುವೇಲ 1:18. हान्ना भुरगेनातले. ಅನ್ನಗ ಮಕ್ಕಳಿರಲಿಲ್ಲ, हान्ना देवाच्या मंदिरात बसली ದೇವರ ಮಂದಿರದಲ್ಲಿ ಅನ್ನಾಳು ಕುಳಿತುಕೊಂಡಳು. आणि देवामुखार आपल्या काळीस्तीने उक्ते केले. ದೇವರ ಮುಂದೆ ತನ್ನ ಹೃದಯವನ್ನು ತೆರೆದಳು. आम्ही आज तिसऱ्या रीतीरेंत ಈ ದಿನದ ಧ್ಯಾನದಲ್ಲಿ, तिसऱ्या दिवसाच्या रीतीरेंत 3ನೇ ದಿನದ ಧ್ಯಾನದಲ್ಲಿ सोम्या मुखार बसली. ನಾನು ದೇವರ ಮುಂದೆ मुझे ಕುಳಿತುಕೊಂಡೆ. काळी सोम्या खातीर उक्ते केले. ನನ್ನ ಹೃದಯವನ್ನು ದೇವರ ಮುಂದೆ उक्ते केले. ತೆರೆದಿಟ್ಟೆ. उक्ते केले. ತೆರೆದಿಟ್ಟೆ. त्या जेजू म्हणजे दांत दुखा पुसून काढली. ಆ ದೇವರು ನನ್ನ ಕಣ್ಣೀರನ್ನು
ತೋರಿಸಿದರು. सगळे म्हणजे दुःख गळोंक लागले. ನಾನು ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸುವಾಗ 1.5 घंटेची आराधनात 1 ಗಂಟೆಯ ಆರಾಧನೆಯಲ್ಲಿ हांव इतलेंच मागले की ಇಷ್ಟೇ ಪ್ರಾರ್ಥಿಸಿದೆ. सोम्या ಯೇಸುವೇ, तुझ्या खातीर जीव म्हाका करपा लाभय. ನಿನ್ನೊಂದಿಗೆ ಜೀವಿಸಲು ನನಗೆ ಕೃಪೆ ನೀಡಿ. सगळी दुःखा म्हणजे काळजातून बाहेर गेली. ನನ್ನಿರುವ ದುಃಖವೆಲ್ಲ ಹೊರಗೆ ಹೋಯಿತು. इतली रडली की ನಾನು ಕಣ್ಣೀರಿಟ್ಟು ಪ್ರಾರ್ಥಿಸಿದೆ. ಇಷ್ಟೊಂದು ಹತ್ತು ಪ್ರಾರ್ಥಿಸಿದೆ. म्हाकाच कळीत ना. ನನಗೆ ಗೊತ್ತಿಲ್ಲ. थोडा वेळा थंयसर बसली. ಅಲ್ಲೇ ಸ್ವಲ್ಪ ಸಮಯದ ಕುಳಿತುಕೊಂಡೆನು. बसून जग म्हाका ताळो आयकलो. ಆಗ ನಾನು ದೇವರ ಧ್ವನಿ ಆಲಿಸಿದೆನು. पुता तुका हांवें आपडला. ಮಗಳೇ, ನಾನು ನಿನ್ನನ್ನು ಸ್ಪರ್ಶಿಸುತ್ತೇನೆ. पुता तुका हांवें आपडला. ಮಗಳೇ, ನಾನು ನಿನ್ನನ್ನು पुता तुका ಸ್ಪರ್ಶಿಸುತ್ತೇನೆ. आपडला. ಮಗಳೇ, ನಾನು ನಿಮ್ಮನ್ನು परतून ಸ್ಪರ್ಶಿಸುತ್ತೇನೆ. मागोंक सुरू केले. ಮತ್ತೆ ನಾನು सोम्या म्हाका हात लाय. ನನ್ನನ್ನು ಮುಟ್ಟಿ सोम्या म्हाका हात लाय. ಸ್ವಾಮಿ, ನನ್ನನ್ನು ಮುಟ್ಟಿ. जेजू विचारू लागलो, ಯೇಸು ನನ್ನನ್ನು ಕೇಳಿದರು. हांवें तुका कितें करीचें म्हूण तुजी अपेक्षा. ಹಾಗಾದ್ರೆ ಯೇಸು ಸ್ವಾಮಿ ನನ್ನಲ್ಲಿ ಪ್ರಶ್ನೆ ಮಾಡಿದ್ರು. ನಾನು ನಿನ್ಗೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿದ್ರು. येसू तर बार्तिमेयाक म्हणलें जेजून, ಬಾರ್ತಿಮಿಯಾಗೆ ಯೇಸು ಹೇಳಿದಂತೆ, बार्तिमेयाव ಬಾರ್ತಿಮಿಯ, हांवें कितें करीचें म्हूण तुजी अपेक्षा. ನಿನಗೆ ನಾನು ಏನು ಮಾಡಬೇಕೆಂಬುದು हांवें ನಿನ್ನ तुका कितें ಅಪೇಕ್ಷೆ. करीचें म्हूण ती अपेक्षा. ನಾನು ನಿನಗೆ ಏನು ಮಾಡಬೇಕೆಂಬುದು ನಿನ್ನ ಅಪೇಕ್ಷೆ. बार्तिमेय म्हणा लागलो की ಬಾರ್ತಿಮಿಯಸ್ ಹೇಳಿದ್ರು, म्हज्या दोळ्याक दिश्ट जाय. ನನ್ನ ಕಣ್ಣಿಗೆ ದೃಷ್ಟಿ ಕೊಡಿ. ही बैठ म्हणा लागली की ಆಗ ಈ ಮಗಳು ಹೇಳಿದಳು, 3 दीस कोणाक आज खंयच्याय तर म्हज्या खातीर मागोंक ना. ನಾನು 3 ದಿನಗಳು ನನಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿಲ್ಲ. म्हज्या पिड्या खातीर मागोंक ना. ನನ್ನ ರೋಗಕ್ಕೋಸ್ಕರ ಪ್ರಾರ್ಥನೆ संवसार ते ಮಾಡಲಿಲ್ಲ. मागून असते सोम्या. ಇಡೀ ಪ್ರಪಂಚಕ್ಕೋಸ್ಕರ ನಾನು ಪ್ರಾರ್ಥಿಸುತ್ತಿದ್ದೆ. आज निमाणे घडी हांव मागते आसा. ಆಗ ಈಗ ನಾನು ನನಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. म्हजी गांठ नापयस कर जेजू. ಈ ಒಂದು ಗಂಟನ್ನು ತೆಗೆದುಹಾಕಿ म्हजी ಸ್ವಾಮಿ. गांठ नापयस कर ಈ जेजू. ಗಂಟನ್ನು ತೆಗೆದುಹಾಕಿ. तितला त्या दाळास म्हज्या मोगाचे न्हू, त्या दाळास ಆ ತಕ್ಷಣವೇ तिजो हात त्या गांठीचेर आयलो. ದೇವರ ಹಸ್ತವು ನನ್ನನ್ನು ಸ್ಪರ್ಶಿಸಿತು. परतून तिने चेक केले. ಮತ್ತೆ ನಾನು ಚೆಕ್ ಮಾಡಿದೆ. परतून तिने चेक केले. ಮತ್ತೆನೇ ಚೆಕ್ आणखी ಮಾಡಿದೆ. तिने दामले. ಮತ್ತೆ ಮುಟ್ಟಿದೆ. आणखी तिने पळयले. ಅಮಕಿ ನೋಡಿದೆ. कशे चेक केला रे. ಮತ್ತೆ ಚೆಕ್ ಮಾಡಿದ್ರು. असली गांठ त्या आसोद्या ना जाली. ಆ ಒಂದು ಗಂಟು ಅವಳಲ್ಲಿ ಇರಲಿಲ್ಲ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. म्हज्या मोगाचे न्हू, ನನ್ನ ಪ್ರೀತಿಯ ಸಹೋದರ अचपा खातीर ಸಹೋದರಿ, आमी आशेवची गरज ना. ನಾವು ಯಾವುದೇ ಒಂದು ವಿಷಯಕ್ಕೋಸ್ಕರ ಆಸೆ देवाच्या उतरा आशे ते वयस जाल्यार, ದೇವರ ವಾಕ್ಯಕ್ಕೋಸ್ಕರ ನೀನು ಆಸೆ ಪಡುವುದು, देवाच्या उतरा बळवून जाते वयस जाल्यार, ದೇವರ ವಾಕ್ಯ ಸತ್ಯವಾಗುವುದಾದರೆ, देवाच्या उतरा एक सौ रावते वयस जाल्यार, ನೀನು ದೇವರೊಂದಿಗೆ ಒಂದಾಗಿ ಜೀವಿಸುವುದಾದರೆ, जॉन चॅप्टर 15 वर्स 7 वडार म्हणले उतार पहिले उतार जावन आसा. ಯೋಹಾನ 15:17 ವಾಕ್ಯದ ಪ್ರಕಾರ तू ताचे ते एक सौ रावते वयस जाल्यार, ನೀನು ಅವರೊಂದಿಗೆ ಇದ್ದು ಜೀವಿಸುವುದಾದರೆ, सेकंड वर्स आयजाय 54:17 बरेकन बरोवन घ्या. ಐಸಾಯ 54:17 तुझ्या विरुद्ध खंयची सखत आज काम करची ना. ಯಾವುದೇ ದುಷ್ಟ ಶಕ್ತಿಗಳು ನಿನ್ನ ವಿರುದ್ಧವಾಗಿ ಕೆಲಸ रोमन चॅप्टर ಮಾಡುವುದಿಲ್ಲ. 8 वर्स 31 ರೋಮರಿಗೆ ಬರೆದ ಪತ್ರ देव 8:31 तुझ्या पक्षाक आसा. ದೇವರು ನಿನ್ನ ಪರವಾಗಿದ್ದಾರೆ. खंयची सखत जैत वरची ना. ಯಾವ ದುಷ್ಟ ಶಕ್ತಿಗಳು ನಿನ್ನ ಮುಟ್ಟುವುದಿಲ್ಲ. रोमन चॅप्टर 8 वर्स 35 ರೋಮನ್ಸ್ 8:31 देवाच्या मोगात तो कोणच मेकळो करचो ना. ದೇವರ ಪ್ರೀತಿಯಿಂದ ನಿನ್ನನ್ನು ಬೇರ್ಪಡಿಸಲು ಯಾರಿಗೂ कोणच ಸಾಧ್ಯವಿಲ್ಲ. मेकळो करचो ना. ಯಾರಿಗೂ ಸಾಧ್ಯವಿಲ್ಲ. जॉन चॅप्टर 15 वर्स 16 ಯೋಹಾನ 15:16 कित्याक देवान तुका विसरून काढला. ಏಕೆಂದರೆ ದೇವರು ನಿನ್ನನ್ನು तू एक ಆರಿಸಿದ್ದಾರೆ. सिंपल नाही. ಅದು ಒಂದು ಸರಳವಾದ ವಿಷಯವಲ್ಲ. जांफरो लोकांक तुका युजलेस म्हणला जांफरो. ಜನರು ನಿನ್ನನ್ನು ಯೂಸ್ಲೆಸ್ ಅಂತ ಹೇಳಿರಬಹುದು. जांफरो तुझ्या घोवान तो कितें म्हणला जांफरो. ನಿಮ್ಮ गंडनु ನಿಮಗೆ ಏನೋ ಹೇಳಿರಬಹುದು. तुझ्या बायलेन तो कितें म्हणला जांफरो. ನಿಮ್ಮ ಹೆಂಡತಿ ನಿಮಗೆ ಏನು ಹೇಳಿರಬಹುದು. देव वास तुका रचलो देव म्हणटा. ನಿನ್ನನ್ನು ಸೃಷ್ಟಿಸಿದ ದೇವರು ಈ ರೀತಿಯಾಗಿ ಹೇಳುತ್ತಿದ್ದಾರೆ, म्हज्या पुता ನನ್ನ मगನೇ, तू म्हज्या दोळ्या मुखार मोलादीक. ನೀನು ನನ್ನ ಕಣ್ಣ ಮುಂದೆ ಅಮೂಲ್ಯ. तू म्हज्या दोळ्या मुखार मोलादीक. ನೀನು ನನ್ನ ಕಣ್ಣ ಮುಂದೆ तू ಅಮೂಲ್ಯ. म्हज्या दोळ्या मुखार मोलादीक. ನೀನು ನನ್ನಲ್ಲಿ ಅಮೂಲ್ಯನು. म्हाका कळीत आसा तुज्या जिविता विशयांत. ನಿಮ್ಮ ಜೀವನದ ಬಗ್ಗೆ ನನಗೆ ತಿಳಿದಿದೆ. म्हाका कळीत आसा. ನನಗೆ ಗೊತ್ತಿದೆ. म्हाका कळीत आसा. ನನಗೆ ತಿಳಿದಿದೆ. तुवें खंत करची गरज ना. ನೀವು ಚಿಂತೆ ಮಾಡುವ ಅವಶ್ಯಕತೆ तुवें ಇಲ್ಲ. खंत करची गरज ना. ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. आमी दिसपडते जियेता जाल्यार म्हज्या मोगाचे न्हू, दिसपडते आमी जियेता जाल्यार, ಪ್ರತಿದಿನದ ನಮ್ಮ ಜೀವನದಲ್ಲಿ हालेलुया, ಹಾಲೆಲೂಯಾ, प्रेज द लॉर्ड, ಪ್ರೈಸ್ ದ ಲಾರ್ಡ್, हालेलुया, ಪ್ರೈಸ್ ದ ಲಾರ್ಡ್, हालेलुया, ಹಾಲೆಲೂಯಾ, दुनियात वयर बारया, ಹಾಲೆಲೂಯಾ, हालेलुया, 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 हालेलुया. ಹಾಲೆಲೂಯಾ, ಹಾಲೆಲೂಯಾ, शारा बारा बांतारा मारिया ला 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 ಹಾಲೆಲೂಯಾ, ಹಾಲೆಲೂಯಾ, शिकिरिया ला 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 रिया 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 रते 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 हालेलुया, 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 हालेलुया.
त्या खातीर म्हज्या मोगाचेर आज उडास दवरा. ಆದುದರಿಂದ ನಾವು ನೆನಪಿನಲ್ಲಿಡೋಣ. कोणी आमकां वायट करता म्हणल्यार इम्पॉर्टंट नाही. ಯಾರು ನಮಗೆ ಕೆಟ್ಟದನ್ನು ಮಾಡುತ್ತಾರೆ ಅನ್ನೋದು कोणी ಮುಖ್ಯವಲ್ಲ. आमचे नाव पाड करता म्हणल्यार ಯಾರು इम्पॉर्टंट ನಮಗೆ नाही. ಹೆಸರನ್ನು ಕೆಡಿಸುತ್ತಾರೆ ಎಂಬುದು ಮುಖ್ಯವಲ್ಲ. कोणी आमच्या विरुद्ध रावता म्हणल्यार इम्पॉर्टंट नाही. ಯಾರಾದರೂ ನಮ್ಮ ವಿರುದ್ಧವಾಗಿ ಇದ್ದಾರೆ ಎಂಬುದು ಮುಖ್ಯವಲ್ಲ. कोणी आमकां सोलविता म्हणल्यार इम्पॉर्टंट नाही. ನಮ್ಮನ್ನು ಯಾರಾದರೂ ಸೋಲಿಸುತ್ತಾರೆ ಎಂಬುದು ಮುಖ್ಯವಲ್ಲ. इम्पॉर्टंट जावन आसा आमचो देव आमच्या पक्षाक आसा म्हणलो. ಮುಖ್ಯವಾದುದು ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ एक ಎಂಬುದು. ताळे पडून देवार दिया. ಚಪ್ಪಾಳೆ ತಟ್ಟಿ ದೇವರಿಗೆ ಜೋರಾಗಿ. ಕೃತಜ್ಞತೆ ಸಲ್ಲಿಸೋಣ. ಜೋರಾಗಿ. ಜೋರಾಗಿ जरान ಜೋರಾಗಿ. आमच्या जिवीत कष्ट आयला म्हणल्यार इम्पॉर्टंट नाही. ನಮಗೆ ಕಷ್ಟ ಬಂದಿದೆ ಎಂಬುದು आमच्या ಮುಖ್ಯವಲ್ಲ. जिवीत ऋण आयला म्हणल्यार इम्पॉर्टंट नाही. ನಮಗೆ ಸಾಲ ಎಂಬಿದೆ ಎಂಬುದು या ಮುಖ್ಯವಲ್ಲ. सगळ्याचे देव आमच्या पक्षाक आसा म्हणल्यार इम्पॉर्टंट जावन आसा. ಎಲ್ಲಕ್ಕಿಂತ ವಿಶೇಷವಾಗಿ ದೇವರು ನಮ್ಮ ಜೊತೆಗೆ ಇದ್ದಾರೆ ಎಂಬುದು ಮುಖ್ಯವಾಗಿದೆ. वयाना 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 त्या असल्या टेन्शनात बुडवू नका तुम्ही. ಸೊ ಇರುವ ಟೆನ್ಷನ್ ಅಲ್ಲಿ ನೀವು ಸಿಕ್ಕಾಕೊಳ್ಬೇಡಿ. जॉन चॅप्टर 14 वर्स 20 साकरेची वळी म्हणटागी ಯೋಹಾನ 14:25 ಈ ರೀತಿಯಾಗಿ ಹೇಳುತ್ತದೆ. तुम्ही खंत करची सोड सोडा. ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. खंत करची सोड सोडा. ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. मॅथ्यू 11:28 म्हणटागी ಮತ್ತಾಯ 11:28 ಈ तुम्ही ರೀತಿಯಾಗಿ सगळे ಹೇಳುತ್ತದೆ. मुजेशी या. ನನ್ನ ಬಳಿಗೆ ನೀವು ಬನ್ನಿರಿ. ही बहीण 3 दिवस संसारात मागोंक लागली. 3 ದಿನಗಳ ಕಾಲ ಈ ಮಹಿಳೆ 3 दिवस त्या वतान बसून ಈ 3 ದಿನಗಳ ಬಿಸಿಲಿನಲ್ಲಿ ಬೇರೆಯವರಿಗೋಸ್ಕರ ಪ್ರಾರ್ಥನೆ सकाळी ಮಾಡುತ್ತಿದ್ದರು. 9 ते 5 वरापर्यंत ಬೆಳಗ್ಗೆ 9 ರಿಂದ 5 ಗಂಟೆ ತನಕ 14,000 लोकांसंगत बसून 14,000 ಜನಗಳ ಮಧ್ಯದಲ್ಲಿ ಕುಳಿತು कंटिन्यू संसारात मागल्या स्त्रियेक ನಿರಂತರವಾಗಿ ಪ್ರಪಂಚಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಈ ಮಹಿಳೆಗೆ निमाणेकडे तिची स्पीड जिजून कान उडवून सोडली. ಸೊ ದೇವರು ಅವಳ ಗಂಟನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದರು. हालेलुया. ಹಾಲೆಲೂಯಾ. आज म्हज्या मोगाचेनो ಪ್ರೀತಿಯ ಸಹೋದರ ಸಹೋದರಿ, कर्नाटका खातीर हांव मागोंक आयले हांव. ನಾವು ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸಲು सगळ्या ಬಂದಿದ್ದೇವೆ. संवसारा खातीर मागया. ನಾವು ಇಡೀ ಪ್ರಪಂಚಕ್ಕೋಸ್ಕರ ಪ್ರಾರ್ಥಿಸೋಣ. 11 वेळा मागण्या आसता आसतना आज सगळ्या संवसारातील मागण्या आसता आसतना ನಾವು ಇಡೀ ಪ್ರಪಂಚಕ್ಕೋಸ್ಕರ ಪ್ರಾರ್ಥನೆ ಇರುವಾಗ आम्ही उर्बेन मागया. ನಾವು ಹೃದಯಾಂತರದಿಂದ ಪ್ರಾರ್ಥಿಸೋಣ. आमच्या काळजात आशा आसूंक जाय. ನಮ್ಮ ಹೃದಯದಲ್ಲಿ ಆಶೆ ಇರಬೇಕು. म्हजो भाव या संवसारात कष्टात आसा. ನನ್ನ ಸಹೋದರ ಈ ಪ್ರಪಂಚದಲ್ಲಿ ಕಷ್ಟವನ್ನು म्हजे ಅನುಭವಿಸುತ್ತಿದ್ದಾನೆ. बहीण या कर्नाटक कष्टात आसा. ಈ ಕರ್ನಾಟಕದಲ್ಲಿ ನನ್ನ ಸಹೋದರಿ ಕಷ್ಟದಲ್ಲಿದ್ದಾಳೆ. हांवें आत्ता वेता आसतना एक बॅनर पळयल्ले. ಈಗ ಬರುವಾಗ ನಾನು ಒಂದು ಬ್ಯಾನರ್ ನೋಡಿದೆ. डायबिटीस पिडेस्ता विशयांत. ಡಯಾಬಿಟಿಸ್ ರೋಗಸ್ಥರ ಬಗ್ಗೆ. म्हज्या संवसारात 99% डायबिटीस विसरते आसा. ಅದು ಹೇಳುತ್ತದೆ 99% ಜನರು ಡಯಾಬಿಟಿಸ್ಗೆ ಒಳಗಾಗಿದ್ದಾರೆ. 99% ಅವರಿಗೆ ಕ್ಯಾನ್ಸರ್ विस्तारते आसा. ಸೊ 99% ಕ್ಯಾನ್ಸರ್ ರೋಗಿಗಳಾಗುತ್ತೇವೆ. आमच्या पेटिशन हजारो फोन येतात म्हज्या मोगाचेनो. ಸಾವಿರಾರು ಗಟ್ಟಲೆ ಫೋನ್ ಬರುತ್ತೆ. आणि हजारो पेटिशन येवन आसात. ಸಾವಿರಾರು ಗಟ್ಟಲೆ ಪೆಟಿಷನ್ ಬರುತ್ತೆ ಮಧ್ಯೆ ಪ್ರಾರ್ಥನೆ ಮಾಡಲು. तांतू 25% कॅन्सर जावन आसा. ಅದರಲ್ಲಿ 25% ಪ್ರಾರ್ಥನೆ ಕ್ಯಾನ್ಸರ್ ರೋಗಿಗಳಿಗೆ. एक कॅन्सर घरा इल्ले वय जाल्यार ಒಂದು ಕ್ಯಾನ್ಸರ್ ಮನೆಗೆ ಬಂದದ್ದೇ ಆದರೆ, एक कॅन्सर आमच्या घरा एंटर जाल्ले वय जाल्यार ಒಂದು ಕ್ಯಾನ್ಸರ್ ರೋಗ ನಮ್ಮ ಮನೆಗೆ ಪ್ರವೇಶಿಸಿದೆ ಆದರೆ सगळे आमचे कुटुंब म्हज्या मोग निराश कायन बुडटा. ಇಡೀ ಕುಟುಂಬ ನಿರಾಶೆಗೆ ಒಳಗಾಗುತ್ತದೆ. सगळे आमचे कुटुंब कष्टान सांपडटा. ಇಡೀ ಕುಟುಂಬ ಕಷ್ಟಕ್ಕೆ ಸಿಕ್ಕಿ सगळे ಹಾಕಿಕೊಳ್ಳುತ್ತದೆ. आमच्या कुटुंबात रडणे दुःख आणि विलाप सुरू जाता. ಆ ಒಂದು ಕುಟುಂಬದಲ್ಲಿ ದುಃಖ, ನೋವು, ಸಂಕಟಗಳು ಉಂಟಾಗುತ್ತದೆ. आज हे मागया. ನಾವು ಈಗ ಪ್ರಾರ್ಥಿಸೋಣ. आज म्हजो भाव म्हजी बहीण खंयच्याय हॉस्पिटलात कष्टात आसा. ನನ್ನ ಸಹೋದರ, ನನ್ನ ಸಹೋದರಿ ಯಾವ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ರೋಗದಿಂದ ನರಳುತ್ತಿದ್ದಾರೆ. ते समस्येक आमची भाव भयण वळख जालात. ಎಷ್ಟೊಂದು ಕಷ್ಟಗಳಿಗೆ ನನ್ನ ಸಹೋದರ ಸಹೋದರಿ या ಒಳಗಾಗಿದ್ದಾರೆ. बहिणीन 3 दीस संसारात मागले. 3 ದಿನಗಳ ಕಾಲ ಈ ಸಹೋದರಿ ಪ್ರಪಂಚಕ್ಕೋಸ್ಕರ ಪ್ರಾರ್ಥಿಸಿದಾಗ, संसाराच्या सगळ्या कॅन्सर पिडेस्तात मागले तिने. ಪ್ರಪಂಚದ ಎಲ್ಲ ಕ್ಯಾನ್ಸರ್ ರೋಗಿಗಳಿಗೋಸ್ಕರ ಪ್ರಾರ್ಥಿಸುವಾಗ पहिले तिचेच कॅन्सर जेजून काढले. ಆಕೆಯ ಕ್ಯಾನ್ಸರ್ ರೋಗದಿಂದ ಆಕೆಗೆ ಬಿಡುಗಡೆ ಸಿಕ್ಕಿತು. आज आम्ही या मागण्याच्या वेळार ಈ ಒಂದು ಪ್ರಾರ್ಥನೆಯ ಸಮಯದಲ್ಲಿ संसारातल्या सगळ्या लोकां खातीर मागया. ಪ್ರಪಂಚದಲ್ಲಿರುವ ಎಲ್ಲರಿಗೋಸ್ಕರ ಪ್ರಾರ್ಥಿಸೋಣ. एकडे आम्ही उभा राहूया. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. एकडे उभा राहूया. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. डोळे आमचे दांपया. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. हात आमचे उक्ते दवरया. ನಮ್ಮ ಕೈಗಳನ್ನು ತೆರೆದಿಡೋಣ. एकडे आमकां समर्पण दिवया. ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. एकडे आमकां समर्पण दिवया. ನಮ್ಮನ್ನೇ ನಾವು ಸಮರ್ಪಿಸೋಣ. आमची जीवी सुमेचे समर्पण दिवया. ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸೋಣ. सर्वस्व आमकां जीवचेतन समर्पण दिवया. ನಮ್ಮಲ್ಲಿರುವಂತ ಪ್ರತಿಯೊಂದನ್ನು ದೇವರಿಗೆ ಸಮರ್ಪಿಸೋಣ. आणि मागया थोडो वेळ आमच्या खातीर. ನಮಗೋಸ್ಕರ ಈ ಸ್ವಲ್ಪ ಹೊತ್ತು ನಾವು ಪ್ರಾರ್ಥಿಸೋಣ. मागीर मोदे विनवणी संसारातील मागोवंक हांगा तयार जाताली. ಸೊ ಈಗ ನಮಗೋಸ್ಕರ ಪ್ರಾರ್ಥಿಸೋಣ. ನಂತರ ಈ ಪ್ರಪಂಚಕ್ಕೋಸ್ಕರ ನಾವು ಪ್ರಾರ್ಥಿಸಲು ತಯಾರಾಗೋಣ. प्रत्येक कर्नाटक राज्योत्सव खातीर मागया आमी. ನಾವು ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸೋಣ. कर्नाटक राज्यात हर एकला बऱ्यापण लाभचे खातीर मागया.
ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರ ಒಳಿತಿಗಾಗಿ ಪ್ರಾರ್ಥಿಸೋಣ. आज मागया पहिले आमच्या कुटुंब जेजूच्या हातान समर्पण ಸೊ देऊया. ಇಂದು ಮೊದಲನೇದಾಗಿ ನಮ್ಮ ಕುಟುಂಬವನ್ನು ದೇವರಿಗೆ ಸಮರ್ಪಿಸೋಣ. एकडे आमचे दोळे दांपया. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. किते गरज घेऊन येले ते देवा कळीत आसा. ನಿಮಗೆ ಏನು ಅವಶ್ಯಕತೆ ಇದೆ ಎಂಬುದು ದೇವರಿಗೆ ತಿಳಿದಿದೆ. Psalm chapter 139 verse 1 2 3 4 ಮುಂಟಾಗಿ ಕೀರ್ತನೆ 139 1 2 3 4 ಈ ರೀತಿಯಾಗಿ ಹೇಳುತ್ತದೆ. ಉಡ್ತಾ ಬಸ್ತಾ ಹರಿಯಗಡಿ ದೇವ ಕಳಿತ ನೀನು ಕುಳಿತುಕೊಳ್ಳುವುದು ನಿಂತುಕೊಳ್ಳುವುದು ಪ್ರತಿಯೊಂದು ದೇವರಿಗೆ ತಿಳಿದಿದೆ. Psalm 121 verse 7 ಮುಂಟಾಗಿ ಕೀರ್ತನೆ 121 7 ಈ ರೀತಿಯಾಗಿ तू ಹೇಳುತ್ತದೆ. बाहेर भीतर वेता असताना तुझो देव तुका राखून वरता. ನೀನು ಒಳಗೆ ಹೊರಗೆ ಬರುವಾಗ ದೇವರು ನಿನ್ನನ್ನು ಸಂರಕ್ಷಿಸುತ್ತಾರೆ. Psalm chapter 9 verse 18 ಮುಂಟಾಗಿ ಕೀರ್ತನೆ 9:18 ಈ ರೀತಿಯಾಗಿ ಹೇಳುತ್ತದೆ. तो गरजेवंत सदांच पावता. ಯಾರಿಗೆ ಅಗತ್ಯ ಉಳ್ಳದವರಿಗೆ ಅವರಿಗೆ ಸದಾ ನೆರವು तो ನೀಡುತ್ತಾರೆ. गरजेवंत सदांच पावता. ಅಗತ್ಯ ಉಳ್ಳವರಿಗೆ ಸದಾ ನೆರವು आमचो ನೀಡುತ್ತಾರೆ. देव गरजेवंत पावचत असलो देव जाऊन असा. ನಮ್ಮ ದೇವರು ಅಗತ್ಯ ಉಳ್ಳವರಿಗೆ ನೆರವು ನೀಡುವ ದೇವರಾಗಿದ್ದಾರೆ. आम्ही गरजेवंत जाऊन या हॉलांत असाव. ನಾವು ಅಗತ್ಯಗಳಿಗೋಸ್ಕರ ಪ್ರಾರ್ಥಿಸಲು ಈ ಒಂದು ಹಾಲಿಗೆ आम्ही ಬಂದಿದ್ದೇವೆ. गरजेवंत जाऊन या रिट्टीर मंदिर हजार जाल्याव. ನಾವು ಈ ಒಂದು ಧ್ಯಾನ ಮಂದಿರದಲ್ಲಿ ಒಂದು ಅಗತ್ಯಗಳಿಗೋಸ್ಕರ ಪ್ರಾರ್ಥಿಸಲು ಬಂದಿದ್ದೇವೆ. आम्ही गरजेवंत जाण्या सुवाते रावल्याव. ನಾವು ಅಗತ್ಯಗಳಿಗಾಗಿ ಪ್ರಾರ್ಥಿಸಲು ಈ ಒಂದು ಸ್ಥಳದಲ್ಲಿ ನಿಂತಿದ್ದೇವೆ. दोन्ही हात आमचे वयर बारया. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. गरजेवंत सगळी देवाक स्तुती करा वेळार. ಯಾರ್ಯಾರಿಗೆ ಅಗತ್ಯಗಳು ಅಗತ್ಯಗಳಿಗಾಗಿ ನಾವೆಲ್ಲರೂ ಕೈಗಳನ್ನು ಎತ್ತಿ गरजेवंत सगळी समय स्तुती करा वेळार. ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸೋಣ. ತಮನಸ್ಸನ ಸ್ತುತಿ ಕರಿಯಾ. ಜೋರಾಗಿ ಪ್ರಾರ್ಥಿಸೋಣ. हालेलुया 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 वडदळण वडदळण हालेलुया 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 वडदळण वडद स्तुती करा स्तुती करा स्तुती करा. हालेलुया हालेलुया शारे रे 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 रिया 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 हालेलुया 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 गरजेवंत सगळे वडद स्तुती करा. वडदळण 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 थांबा नसताना स्तुती करा. तुझा ताळो बाहेर उक्ते करा. वडत ಸ್ತುತಿ ಕರೆಯ ಬೇಡ. ದೊಡ್ಡ ಸ್ವರದಿಂದ ಸ್ತುತಿಸೋಣ. ವಡತ ಸ್ತುತಿ ಕರೆಯ ಬೇಡ. ದೊಡ್ಡ ಧ್ವನಿಯಿಂದ ಸ್ತುತಿಸೋಣ. ವಡತ ಸ್ತುತಿ ಕರೆಯ ಬೇಡ. ಸ್ತುತಿಸೋಣ ಸ್ತುತಿಸೋಣ. ವಡತ ಸ್ತುತಿ ಕರೆಯ ಬೇಡ. ಹಾಲೆಲೂಯಾ 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 ಹಾಲೆಲುಯಾ 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 ಹಾಲೆಲೂಯಾ ಹಾಲೆಲೂಯಾ ಜೇಸು 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 ಯೇಸುವೇ ಜೇಸು ಜೇಸು ಯೇಸುವೇ ಅಪೋರ್ ಜೇಸು ಹಾಲೆಲುಯಾ 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 ಮುಟ್ಟಿರಿ ಹಾಲೆಲುಯಾ 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 ಹಾಲೆಲೂಯಾ ಹಾಲೆಲೂಯಾ ಹಾಲೆಲುಯಾ 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 हालेलुया हालेलुया रिया 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 सम्या तुझ्या पवित्र आत्म्यांवर सम्या तुझ्या दैवी शक्त्यांवर वाईटाचा निवार 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 हालेलुया 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 ದುಷ್ಟ ಶಕ್ತಿಗಳಿಂದ ಬಿಡುಗಡೆ ಕೊಡಿ हालेलुया 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 जेजू 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 तुझ्या रक्ता नितळकर रक्ता नितळकर सगळे खंत बेदराय हिराराय हसकत काय अडकळ्यो उण्या पण सगळे पैसकर जेजू पैसकर 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 जेजू 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 हालेलुया 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 कांटिन्यू स्तुती करते रहा कांटिन्यू स्तुती करते रहा कांटिन्यू स्तुती करते रहा रिया 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 समयचे सगळे जीवित वळण होते वळण होते वळण होते ದೇವರ ಶಕ್ತಿ ನಿಮ್ಮಲ್ಲಿ वळण होते वळा वळण होते वळा ಇಳಿದು ಬರಲಿ Lord send your power आम्ही ताळ्या पिढ स्तुती करा ताळ्या पिढ स्तुती करूया ಚಪ್ಪಾಳೆ ತಟ್ಟಿ ಸ್ತುತಿಸೋಣ ताळ्या पिढ स्तुती करा स्तुती करा स्तुती करा ಆರಾಧಿಸಿ देवाचे राज आमच्या मध्ये येऊ दे ದೇವರ ಸಾಮ್ರಾಜ್ಯ ನಮ್ಮಲ್ಲಿ ಇಳಿದು ಬರಲಿ देवाचे राज आमच्या मध्ये स्थापित ದೇವರ जाऊ दे ಸಾಮ್ರಾಜ್ಯ ನಮ್ಮಲ್ಲಿ ಇಳಿದು ಬರಲಿ ಚಪ್ಪಾಳೆ ತಟ್ಟಿ ಸ್ತುತಿಸೋಣ
Suma das danak tu ya bawelan duk asle. Jesun completely tu bara panda bela shikona ಅನುಭವ bola tu right atu. ಸುಮಾರು 10 ಜನರಿಗೆ ಭುಜದಲ್ಲಿ ನೋವಿತ್ತು, ದೇವರು ಸ್ಪರ್ಶಿಸಿ ನಿಮ್ಮನ್ನು ಗುಣಪಡಿಸಿದ್ದಾರೆ. ಯಾರಿಗೆ ಅನುಭವವಾಗಿದೆ ಕೈ ಮೇಲೆತ್ತಿ. 10 ಜನರಿಗೆ ದೇವರು ಸ್ಪರ್ಶಿಸಿದ್ದಾರೆ. ತಾಳಿಯ ಬಿಡು ನಮಗೆ ಜೇಸು ಅರ್ಗ ದಿವ್ಯ. ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆ ಅರ್ಗ ದಿವ್ಯ ಸುಮ್ಯಾ ಕವಳಾರ. ಕೊಣಾಚ ದೊಳಂತ ಗೈರೆ ದಿಸ್ತಾಲೆ. ಕಣ್ಣಿಗೆ ಸರಿಯಾದ ರೀತಿಯಲ್ಲಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಬಟ್ ಯಾವಳದು ಸ್ಪಷ್ಟ ದಿಸ್ತಾ ಅಸ. ಈಗ ಸರಿಯಾಗಿ ತುಜಾ ದೊಳಕ್ ಜೇಸನ ಅಪೋಡ್ಲಾ. तुझ्या दळक जेजन आपडला ದೇವರು ನಿಮ್ಮ ಕಣ್ಣನ್ನು ಸ್ಪರ್ಶಿಸಿದ್ದಾರೆ. ಅಷ್ಟಗಳ ಅನುಭವ ಜಲतो ರೈಟ್ ಆತು ಇರಬಾರದು. ಯಾರಿಗೆ ಈ ರೀತಿಯ ಅನುಭವವಾಗಿದೆ ಕೈ ಮೇಲೆತ್ತಿ. ನೆಟ್ ಆತು ಇರಬಾರದು. ಕೈ ಮೇಲೆತ್ತಿ. ದೇವರು ನಿಮ್ಮ ಕಣ್ಣುಗಳನ್ನು ಮುಟ್ಟಿದ್ದಾರೆ, ಸ್ಪರ್ಶಿಸಿದ್ದಾರೆ. ಸೋ ತಲೆ ಪೆಟ್ಟು 6 ಜನರಿಗೆ ಸ್ವಸ್ಥತೆ ನೀಡಿದ್ದಾರೆ. ಕೈ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. एक बड़ी जोरान में देव अर्घ देव ताले पेटो. Let us all kneel down. ಎಲ್ಲರೂ ಮೊಣಕಾಲೂರೋಣ. of God. ಅತ್ಯುನ್ನತ ಸಿಂಹಾಸನದ ಮೇಲೆ ಆಸೀನನಾದ ನಂದೇವ ಅತ್ಯಂತ ಪ್ರೇಮ ಸ್ವರೂಪಿಯು ನೀವೇ ಆರಾಧಿಸುವೆನು ನಿನ್ನ ಸಿಂಹಾಸನದ ಮೇಲೆ ಆಸೀನನಾದ ನಂದೇವ ಅತ್ಯಂತ ಪ್ರೇಮ ಸ್ವರೂಪಿ ಅತ್ಯಂತ ಪ್ರೇಮ ಸ್ವರೂಪಿಯು ನೀ ಆರಾಧಿಸುವೆನು ನಿನ್ನ. ಎರಡು ಕೈಗಳನ್ನ ಮೇಲಕ್ಕೆ ಮಾಡಿ ಆಹಾ ಹಾ ಹಾ ದೇವಾ ಕೊನೆಯುಸಿರು ನಿನಗಾಗಿ ದೇವಾ
ನಿನಗಾಗಿ ದೇವಾ, ಕೊನೆಯುಸಿರು ನಿನಗಾಗಿ ದೇವಾ, ಈ ಜೀವ ನಿನಗಾಗಿ ದೇವಾ, ಕೊನೆಯುಸಿರು ನಿಮಗಾಗಿ ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ನಿನಗಾಗಿ ನಾ ಬಾಳುವೆ, ನಿನಗಾಗಿ ನಾ ಬಾಳುವೆ, ನಿನಗಾಗಿ ನಾ ಓಡುವೆ, ನಿನಗಾಗಿ ನಾ ಓಡುವೆ, ನಿನಗಾಗಿ ನಾ ಸಾಯುವೆ, ನಿನಗಾಗಿ ನಾ ಸಾಯುವೆ. ಹಾ 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 ಹಾ. Jesus. ನಮ್ಮ ಮಧ್ಯದಲ್ಲಿ ಪ್ರಭುವಿದ್ದಾರೆ. ನಮ್ಮ ಎರಡೂ ಕರಗಳನ್ನು ಸ್ವಾಗತಿಸುತ್ತಾ ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮರನ್ನ ಸ್ವಾಗತಿಸೋಣ. ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ವೆಲ್ಕಮ್ ಯು ಲಾರ್ಡ್ ಇನ್ ಅ ಮಿಡ್ಸ್ ಓ ಲಾರ್ಡ್. ಪರಿಶುದ್ಧಾತ್ಮರೇ, ನಾವು ನಮ್ಮ ಮಧ್ಯದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಯೇಸುವೆ, ನೀವು ವಾಗ್ದಾನವನ್ನು ಮಾಡಿದ್ದೀರಿ. ಈಗೋ ನಾನು ಪಿತನಲ್ಲಿ ಕೇಳಿಕೊಳ್ಳುತ್ತೇನೆ, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುತ್ತಾರೆಂಬುದಾಗಿ. ಓ ಯೇಸುವೆ, ಈ ಸಮಯದಲ್ಲಿ ನಿಮ್ಮ ವಾಗ್ದಾನವಾದ ಪರಿಶುದ್ಧಾತ್ಮರನ್ನು ಸ್ವಾಗತಿಸುವಾಗ ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಉಂಟಾಗಲಿ. ಆಸ್ ವಿ ಆರ್ ಪ್ರೇಯಿಂಗ್ ಫಾರ್ state, O Lord, bless us, O Lord, that our state may be flourished and made fruitful, O Lord, in the mighty name of Jesus. O Holy Spirit of God, we welcome you, Lord. Welcome, Holy Spirit. Welcome, Holy Spirit. We are in your presence. Fill us with your power. Live inside of me. Welcome, Holy Spirit. Welcome, Holy Spirit. We are in your presence. Oh, Holy Spirit, fill us with your power. Live inside of me. You're the living waters, never drying fountain. Take complete control, O Lord. Take complete control. You are the living water. You are the living water. Never drying fountain. Never drying fountain. My comforter and counselor. Comforter and counselor.
control of our lives, O Lord, and the situations. Pour out your Spirit, O God. Pour out your Spirit. Pour out your Spirit. Pour out your Spirit. Jesus, pour out your Spirit. Pour out your Spirit. Pour out your Spirit on us. Spirit, move in your temple. Spirit, move in our lives. Spirit, move, we are calling. Spirit, move, we are here. Hallelujah, hallelujah, hallelujah. Hallelujah, 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 hallelujah. Shidharana dhariyana nana dhorona nana nana khere re re re. Paranane khile la 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 mandhere re 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 re. Shimanandhara mandhari la 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 la. Nimanandhara la mandhurona nana kire nandara nandari kiriyara la 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 la. Ona nandhale mana shandare kiri tara la 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 la. Ora mandhale kiriya shambara mandhare ke. Ola mandhare re re kiri nanandhoro la 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 la. O shambarandare kiri tara la 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 la. Ola mandhare re 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 kiri nandhara la 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 la. O mama 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 se re 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 re. Ola barendele kiri tara nanandhara la la. Ola nandhare re 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 kiri nanandhara la 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 la. Sheranandhari nanandhara la 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 la. Oh, Jesus, 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 Jesus. ನಾವೆಲ್ಲರೂ ಸಹ ಸಮಾಧಾನವಾಗಿ ಕುಳಿತುಕೊಳ್ಳೋಣ. Let us all sit comfortably in the presence of the Almighty God. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. Jesus is in our midst. My dear brothers and sisters, let us fix our eyes on Jesus. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಯೇಸುವಿನ ಮುಂಭಾಗದಲ್ಲಿ ಇರಿಸಿಕೊಳ್ಳೋಣ. ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ. ಕೇಳಿರಿ ನಿಮಗೆ ಕೊಡಲಾಗುತ್ತದೆ, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಎಂದು ಹೇಳಿದಂತಹ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. Let us all ask the Lord to bless our land. Today we are celebrating Karnataka Rajyostava. It's our responsibility and the command of the Lord to pray for our state. ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದು ನಮ್ಮ ಜವಾಬ್ದಾರಿ ಮತ್ತು ದೇವರ ಆಜ್ಞೆಯಾಗಿದೆ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನಿನ್ನನ್ನು ಯಾವ ನಗರದಲ್ಲಿ ಇರಿಸಿದ್ದೇನೋ ಆ ನಗರದ ಸುಕ್ಷೇಮಕ್ಕಾಗಿ ಪ್ರಾರ್ಥಿಸು, ಅದರ ಕ್ಷೇಮವೇ ನಿನ್ನ ಕ್ಷೇಮ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಈ ಸಮಯದಲ್ಲಿ ಬ್ರದರ್ ಪ್ರಕಾಶ್ ಅವರು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನು ಮಾತನಾಡುತ್ತಾ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಸಮಯದಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ 14 ಧರ್ಮಕ್ಷೇತ್ರಗಳು, ಈ 14 ಧರ್ಮಕ್ಷೇತ್ರಗಳನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ, ಈ 14 ಧರ್ಮಕ್ಷೇತ್ರದ ಮುಖ್ಯ ಅಧಿಕಾರಿಯಾಗಿರುವಂತಹ ನಮ್ಮ ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾಡರವರನ್ನು ಬೆಳಗಾವಿ, ಬೆಳ್ಳಾರಿ, ಬೆಳ್ತಂಗಡಿ, ಭದ್ರಾವತಿ, ಚಿಕ್ಕಮಗಳೂರು, ಕಲಬುರಗಿ, ಕಾರವಾರ, ಮಂಡ್ಯ, ಮ್ಯಾಂಗ್ಳೂರು, ಮೈಸೂರು, ಪುತ್ತೂರು, ಶಿವಮೊಗ್ಗ, ಉಡುಪಿ
ಈ ಎಲ್ಲ ಧರ್ಮಕ್ಷೇತ್ರಗಳನ್ನು ದೇವರ ಪಾದದಲ್ಲಿ ಸಮರ್ಪಿಸುತ್ತಾ ಈ ಸಮಯದಲ್ಲಿ ಸಹೋದರಿಯವರು ಮುಂದೆ ಬಂದು ಪ್ರಾರ್ಥಿಸಬೇಕಾದರೆ ನೀವೆಲ್ಲರೂ ಸಹ ಅವರೊಂದಿಗೆ ಈ ಕರ್ನಾಟಕ ಧರ್ಮ ಪ್ರಾಂತ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕರ್ನಾಟಕದಲ್ಲಿರುವಂತಹ 14 ಧರ್ಮಕ್ಷೇತ್ರಗಳು ಈ ಸಮಯದಲ್ಲಿ ಆಶೀರ್ವಾದಗೊಳ್ಳುವಂತೆ ಸಹೋದರಿ ನಕ್ಷತ್ರರವರು ಪ್ರಾರ್ಥಿಸುವಾಗ ನೀವೆಲ್ಲರೂ ಸಹ ಅವರೊಂದಿಗೆ ಪ್ರಾರ್ಥಿಸಿರಿ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಕರ್ನಾಟಕ ರಾಜ್ಯದ 14 ಧರ್ಮಕ್ಷೇತ್ರಗಳಲ್ಲಿರುವಂಥ ಮತ್ತು ಧರ್ಮಾಧ್ಯಕ್ಷರಿಗಾಗಿ ನಾವು ಪ್ರಾರ್ಥಿಸೋಣ. ಬೆಂಗಳೂರಿನ ಪೀಟರ್ ಮಚಾಡು, ಬೆಳಗಾವಿಯ ಡೆರಿಕ್ ಫರ್ನಾಂಡಿಸ್, ಬಳ್ಳಾರಿಯ ಹೆನ್ರಿ ಡಿಸೋಜ, ಬೆಳತಂಗಡಿಯ ಲಾರೆನ್ಸ್ ಮುಕ್ಕುಳ್ಳಿ, ಭದ್ರಾವತಿಯ ಜೋಸೆಫ್ ಅರುಮಾಚಾಡತ್, ಚಿಕ್ಕಮಗಳೂರಿನ ಅಂತೋಣಿ ಸ್ವಾಮಿ, ಕಲಬುರ್ಗಿಯ ರಾಬರ್ಟ್ ಮೈಕಲ್ ಮಿರಾಂಡಾ, ಕಾರವಾರದ ಡೆರಿಕ್ ಫರ್ನಾಂಡಿಸ್, ಮಂಡ್ಯದ ಆಂಟನಿ ಕಾರ್ಯಲ್, ಮಂಗಳೂರಿನ ಪೀಟರ್ ಪಾಲ್ ಸಾಲ್ದಾನ, ಮೈಸೂರಿನ ಪ್ರೇಷಿತ ಆಡಳಿತಾಧಿಕಾರಿಯಾದ ಬರ್ನಾರ್ಡ್ ಮೋರಸ್, ಪುತ್ತೂರಿನ ಗಿ ವರ್ಗೀಸ್, ಶಿವಮೊಗ್ಗದ ಫ್ರಾನ್ಸಿಸ್ ಸೆರಾವೋ, ಉಡುಪಿ ಜೆರಾಲ್ಡ್ ಐಸಕ್ ಲೋಬೋ, ಈ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ದೇವರ ಪರಿಶುದ್ಧಾತ್ಮರು ಅವರ ಆಳ್ವಿಕೆಗೆ ಅವರನ್ನು ತೆಗೆದುಕೊಳ್ಳುವಂಥ ಕೃಪೆಗಾಗಿ ಪ್ರಾರ್ಥಿಸೋಣ. ಅದೇ ರೀತಿ ದೇವರು ಸೊಲೊಮೋನನಿಗೆ ನೀಡಿದಂತಹ ಜ್ಞಾನದಿಂದ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ಅದೇ ಜ್ಞಾನದಿಂದ ಮುನ್ನಡೆಸಲು ಬೇಕಾದಂಥ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ. ಈ ಎಲ್ಲ ಧರ್ಮಾಧ್ಯಕ್ಷರು ಅವರ ಜ್ಞಾನದಿಂದ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಧರ್ಮ ಕ್ಷೇತ್ರಗಳನ್ನು ಮುನ್ನಡೆಸಲು ಬೇಕಾದಂಥ ಕೃಪೆ ಮತ್ತು ಶಕ್ತಿ ಆಶೀರ್ವಾದದ ಮಳೆಯು ಇವರೆಲ್ಲರ ಮೇಲೆ ಸುರಿಯಲ್ಪಡಲೆಂದು, ಅದೇ ರೀತಿ ಈ ಧರ್ಮಾಧ್ಯಕ್ಷರು ಪ್ರಾರ್ಥಿಸುವಾಗ ಅದೆಲ್ಲವೂ ದೇವರ ಕರಗಳಿಂದ ನೆರವೇರಿತವಾಗಲೆಂದು ನಾವು ಪ್ರಾರ್ಥಿಸೋಣ. ಅವರೆಲ್ಲರನ್ನು ಪರಿಶುದ್ಧಾತ್ಮರ ಆಳ್ವಿಕೆಗೆ ನಾವು ಒಳಪಡಿಸೋಣ. ಸೈತಾನನ ಎಲ್ಲ ಕಾರ್ಯಗಳು ಈ ಕ್ಷಣದಲ್ಲಿ ದಮನವಾಗುವಂಥ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಅವರು ಕೈಗೊಳ್ಳುವ ಒಂದೊಂದು ಕಾರ್ಯವು ದೇವರ ಒಂದು ಪರಿಶುದ್ಧಾತ್ಮರ ನಡೆಸುವಿಕೆಯಲ್ಲಿ ನಡೆಯಲ್ಪಡುವಂಥ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಅವರಿಗೆ ಬಂದೊದಗುವ ಎಲ್ಲ ಕಷ್ಟ ನೋವುಗಳು, ರೋಗದ ಬಾಧೆಗಳು, ಎಲ್ಲ ಪೈಶಾಚಿಕ ಕಾರ್ಯಗಳು ಎಲ್ಲವೂ ಈ ಕ್ಷಣದಲ್ಲಿ ಯೇಸು ನಾಮದಲ್ಲಿ ಶಪಿತವಾಗಲೆಂದು ನಾವು ಪ್ರಾರ್ಥಿಸೋಣ. ಎಲ್ಲ ಧರ್ಮಾಧ್ಯಕ್ಷರು ಅವರು ಕೈಗೊಳ್ಳುವ ಒಂದೊಂದು ಕಾರ್ಯಗಳು ಈ ಕ್ಷಣದಲ್ಲಿ ಯಶಸ್ವಿಯಾಗುವಂಥ ಕೃಪೆಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಧರ್ಮಕ್ಷೇತ್ರಗಳಲ್ಲಿ ಒಂದೊಂದು ಕಾರ್ಯಗಳು, ದೇವರ ಆಧ್ಯಾತ್ಮಿಕ ಕಾರ್ಯಗಳು ಹೆಚ್ಚೆಚ್ಚು ಆಗಲೆಂದು, ಅದಕ್ಕೆ ಅವರು ಕೊಡುವಂತಹ ಒಂದೊಂದು ಪರ್ಮಿಷನನ್ನು ದೇವರು ಆಶೀರ್ವದಿಸಲೆಂದು, ಅವರು ಕೈಗೊಳ್ಳುವ ಒಂದೊಂದು ಕಾರ್ಯಗಳು ದೇವ ನಿನ್ನ ಒಂದು ಮನೋಭಾವವನ್ನು ಅವರಲ್ಲಿ ಉಂಟಾಗುವಂಥ ಕೃಪೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಆ ಮನೋಭಾವದಲ್ಲಿ ದೇವ ನೀವು ಹೇಳುವಂತೆ ದೇವ ನಿನ್ನ ಒಂದು ಆಳ್ವಿಕೆಯು ಈ ಲೋಕದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಕೃಪೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ದೇವ ಯಾವುದೆಲ್ಲ ಕಾರ್ಯಗಳು ನಿನ್ನ ಕಾರ್ಯಗಳು ದೇವ ನಿನ್ನ ಇಚ್ಛೆಯಂತೆ ಮಾಡಲು ನೀವು ಇಚ್ಛಿಸಿದಿರೋ ಈ ಕರ್ನಾಟಕ ರಾಜ್ಯದಲ್ಲಿ, ಅದೆಲ್ಲವೂ ಈ ಎಲ್ಲ ಧರ್ಮ ಕ್ಷೇತ್ರದ ಎಲ್ಲ ಒಂದೊಂದು ಧರ್ಮ ಗುರುಗಳ ಮುಖಾಂತರ ಅದು ಕಾರ್ಯಗತವಾಗುವುದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಎಲ್ಲ ಧರ್ಮಾಧ್ಯಕ್ಷರನ್ನು ಆಶೀರ್ವದಿಸಿರಿ, ಆರೋಗ್ಯವಂತರನ್ನಾಗಿ ಇಡಿಯಪ್ಪ ದೇವ. ಒಂದೊಂದು ಕಾರ್ಯಗಳಲ್ಲೂ ನೀವು ಅವರೊಂದಿಗಿದ್ದು ಕಾರ್ಯ ಮಾಡುವಂಥ ದೇವರು ನೀವು ಆಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮನ್ನು ದೇವರನ್ನಾಗಿ ಪಡೆದ ಜನಾಂಗ ಧನ್ಯ ಅಂತ ಹೇಳುತ್ತಪ್ಪ. ನಿಮ್ಮನ್ನು ಪಡೆದಂಥ ನಾವು ಧನ್ಯರಾಗುವಂತೆ ನಾನು ಈ ದಿನ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಎಲ್ಲ ಪ್ರಾರ್ಥನೆಗಳು ನನ್ನ ಪ್ರಭು ನನ್ನ ರಕ್ಷಕರು ಆಗಿರುವ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಎರಡು ಕೈಗಳನ್ನು ಮೇಲಕ್ಕೆ ಮಾಡೋಣ. ಎರಡು ಕೈಗಳನ್ನು ಮೇಲಕ್ಕೆ ಮಾಡುತ್ತಾ 14 ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರುಗಳನ್ನು ನಿಮ್ಮ ನಿಮ್ಮ ಧರ್ಮಕ್ಷೇತ್ರಗಳನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ ದೇವರನ್ನು ಆರಾಧಿಸೋಣ. ಹಾಲೆಲೂಯ 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 ಹಾಲೆಲೂಯ
ಎರಡನೆಯ ಪ್ರಾರ್ಥನೆಯಾಗಿ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಬಡವರ ಬಂಧು, ಎಲ್ಲ ವರ್ಗಗಳನ್ನು ಪ್ರೀತಿಸುವಂತಹ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯರವರನ್ನ ದೇವರ ಪಾದಗಳಲ್ಲಿ ಸಮರ್ಪಿಸೋಣ. ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ಕರ್ನಾಟಕದಲ್ಲಿರುವಂತಹ ಕಾರ್ಯಾಂಗದ ಮುಂಚೂಣಿಯನ್ನು ಹೊಂದಿರುವಂತಹ ರಾಜ್ಯಪಾಲರನ್ನು ಮತ್ತು ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು, 225 MLAಗಳು, 75 MLCಗಳು, ನಮ್ಮ ರಾಜ್ಯದಲ್ಲಿರುವಂತಹ ನ್ಯಾಯಾಂಗದ ವ್ಯವಸ್ಥೆಯನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ ಕರ್ನಾಟಕದ ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್, ಸೆಷನ್ ಕೋರ್ಟ್, ಲೋವರ್ ಕೋರ್ಟ್ಸ್, ಈ ಎಲ್ಲ ಕೋರ್ಟ್ಗಳನ್ನು, ವಿಶೇಷವಾಗಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ ದೇವರ ಅನುಗ್ರಹ ಕೃಪೆ ಇಳಿದು ಬರುವಂತೆ ನಾವು ಐ ರಿಕ್ವೆಸ್ಟ್ ಬ್ರದರ್ ಮೋಹನ್ ಟು ಕಮ್ ಫಾರ್ವರ್ಡ್ and pray for this intention. Praise the Lord. Hallelujah. Hallelujah. For this intention, I request all of you all to stand for few minutes. We join our hands in prayer as our state is also celebrating the Karnataka. What do you call? No, we got what do you call that? Rajotsava. As we celebrate this Rajotsava, we have to pray for the welfare of our state. And I would like to take the word from 2 Chronicles chapter 7 verses 14. 2 Chronicles chapter 7 verses 14. We meditate on this word of God. All of us are the people of God. And we have the responsibility to pray. And the word of God goes like this: people who bear my name humble themselves and pray after turning away from their wicked ways. He says, I myself will hear from heaven and I will restore your land. I will restore your wealth. All the restoration happens when we turn away from our sins and when we turn towards God. As we are praying for the restoration of this land, we lift up all our prayer intentions. We offer our chief minister of this land, the deputy chief minister, all the cabinet ministers, the MLAs, the MPs of this state who are presenting in Delhi. We also pray for all the government servants from the IAS to IPS. We pray and offer them into the hands of our Lord. As we join our hands in prayer, we also pray for the farmers of this land, of this state, who are suffering because of scarcity of water. We pray for our farmers. Only then they can produce food for all of us. We surrender and pray for a good governance and for peace to prevail among all religions. We lift up our police force who are guarding our state. We surrender and pray for all the religion to be united. All of us now together, we tell the prayer our Father himself taught us. Our Father in heaven, hallowed be thy name. Thy kingdom come, thy will be done on earth as it is in heaven. Give us this day our daily bread. Forgive us our trespasses as we forgive those who trespass against us. And lead us not to temptation, but deliver us from all evil. Amen. We'll ask Mother Mary to intercede for every member, every MLA to do his duty as per the Constitution. We surrender and pray for our local leaders. We surrender and pray for every minister who's got the responsibility. We thank you, Lord, for every member, every MLA you have chosen and given to us. It is according to your plan and will, Lord, that we have a government
representing each one of us who are gathered this morning in the presence of God. And we ask the intercession of Mother Mary to pray. Hail Mary, full of praise, the Lord is with you. Blessed art thou among women, and blessed is the fruit of your womb, Jesus. Holy Mary, Mother of God, pray for us sinners, now and the hour of our death. Amen. Praise the Lord. Praise the Lord. Now I request Sister Nalli to come and pray. ಎಲ್ಲ ಪೊಲೀಸ್ ವ್ಯವಸ್ಥೆಗಾಗಿ ಇಲ್ಲಿರುವಂತಹ ಪೊಲೀಸ್ನ 20 ಜಿಲ್ಲೆಗಳಿವೆ ಮತ್ತು 77 ಉಪವಿಭಾಗಗಳಿವೆ ಮತ್ತು ಸರ್ಕಲ್ಸು 178 ಸರ್ಕಲ್ಸ್ ಇದೆ. ಎಲ್ಲ ಪೊಲೀಸ್ ಮತ್ತು ಕಾನೂನಿನ ವ್ಯವಸ್ಥೆಗಾಗಿ ಸಹೋದರಿ ನೆಲ್ಲಿಯವರು ಕೊಂಕಣಿ ಭಾಷೆಯಲ್ಲಿ ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇನೆ. सोम्यान जेजू आमच्या राजाच्या पंथांनी कानून सुव्यवस्था मांडून हाडूंक सर पोलीस खात्याच्या मुखेल्यांक तुवें मेजून काडलाय. कर्नाटकाच्या सर 20 पोलीस जिल्ल्यांक 70 आनी 7 सब डिव्हिजनांक 170 आनी 8 सर्कलांक 600 पोलीस स्टेशनांक 5 पोलीस कमिशनरांक तशेंच नागरिकांनी मानव हक्काक वावुरच्या हर एक पोलीस सिब्बंदीक आज आमी समर्पण दिता. मोगळा जेजू राजकीय आनी सामाजीक वत्तडाक तांणी वळख जायन अशें, भ्रश्टाचाराक आनी अभ्यासाक वळख जायन अशें तांणी आमच्या कर्नाटकाक शांती समाधान दिवंक तांकां कितें फावो ती योजना जारी करूंक आसात की त्या सर योजना जारी करूंक पवित्रात्मा तांकां जणवाय दिवन दी. मोगळा सुम्या आज कितलेशे जाण पोलीस तांचो जीव रिस्केर घालून ते आमकां रक्षण दितात आसात. ते सोरांतावन भयोत्पादकतावन राजकीय द्रोहतावन मोगळा जेजू तांचो जीव रिस्केर घालता आसतना आज आमी तुजे लागीं परतून मागता रक्षण तांकां दी सुम्या. तुजें पवित्र अमलीक रक्ताचें संरक्षण तांकां दी सुम्या. कुटुंबांतावन पयस आसच्यात आनी तांच्या कुटुंबाचेर भुरग्या बळांचेर तुजी आशिर्वादां तूं वच सुम्या. मोगळा जेजू आमचे हे कर्नाटक राज शांती समाधानाचें जावंक मोगळा जेजू वावुरच्या हर एक मुखेल्यांचेर कितलेशे जण सिबंदी विविध ख्यातांनी आमकां न्याय नीत दिवंक वावरन आसतना मोगळा जेजू आमचे ह्या सरकारान तांकां भरपूर सहकार दिवन मोगळा जेजू आमचे एक कर्नाटक राज्य एक मादरी शांतीचो समाधानाचो राज्य जावन दी म्हण आमी तुजे लागीं परतून मागता. आयक आमचें प्रार्थना येसुम्या. ಎರಡು ಕೈಗಳನ್ನು ಮೇಲೆ ಕೆತ್ತುತ್ತಾ Here I am, oh Lord, here I am, oh Lord, here I am, oh Lord, here I am. Please kindly take your seats. ಈ ಸಮಯದಲ್ಲಿ ನಾವು ನಮ್ಮ ರೈತರಿಗಾಗಿ ಪ್ರಾರ್ಥನೆ ಮಾಡೋಣ. ಲೆಟ್ ಅಸ್ ಸರೆಂಡರ್ ಅ ಫಾರ್ಮರ್ಸ್. ದೇವರು ಈವರೆಗೂ ಒಳ್ಳೆಯ ಮಳೆಯನ್ನು ಕೊಟ್ಟಿದ್ದಾರೆ, ಇನ್ನು ಮುಂದೆ ಒಳ್ಳೆಯ ಮಳೆಯನ್ನು ನೀಡುವ ದೇವರು ಅವರಾಗಿದ್ದಾರೆ. ಬೈಬಲ್ ಹೇಳ್ತದೆ, ಒಂದು ಉಪಕಾರವನ್ನು ನಾವು ಮರೀಬಾರದು, ಒಂದು ಹನಿಯೂ ಸಹ ದೇವರ ಆಶೀರ್ವಾದವಾಗಿದೆ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಫಾರ್ಮರ್ಸನ್ನು ದೇವರ ಪಾದದಲ್ಲಿ ಸಮರ್ಪಿಸುವಾಗ ನಾನು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತೇನೆ, ಕಣ್ಗಳನ್ನು ಮುಚ್ಚಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ಎವ್ರಿ ಸ್ಪಿರಿಟ್ ಆಫ್ ಸೂಸೈಡ್ ಶುಡ್ ಲೀವ್ ಆಲ್ ದ ಫಾರ್ಮರ್ಸ್. ಈ ಸಮಯದಲ್ಲಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸುವಾಗ ಸಹೋದರಿ ಯೇಸು ರಾಣಿಯವರು ಬಂದು ಈ ಒಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕಾದರೆ ನಾವೆಲ್ಲರೂ ಸಹ ಆತ್ಮದಲ್ಲಿ ಒಂದಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ಸ್ವರ್ಗಲೋಕದ ಪ್ರೀತಿಯ ತಂದೆಯೇ, ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿರುವ ಎಲ್ಲ ರೈತರನ್ನು ನಿಮ್ಮ ಪಾದಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇವೆ. ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ. ನಿನ್ನ ಕಾರ್ಯಭಾರವನ್ನು ನನಗೆ ವಹಿಸು, ನಾನು ನಿನಗೆ ಸಫಲತೆಯನ್ನು ನೀಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು, ಈ
ಈ ಒಂದು ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ರೈತರ ಕಾರ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಆದಿಕಾಂಡ ಅಧ್ಯಾಯ 26 ವಾಕ್ಯ 12. ಇಸಾಕನು ಆ ನಾಡಿನಲ್ಲಿ ವ್ಯವಸಾಯ ಮಾಡಿ ಅದೇ ವರ್ಷದಲ್ಲಿ 100 ಮಡಿ ಬೆಳೆ ಎತ್ತಿದನು. ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದ ಅವನ ಮೇಲಿತ್ತು. ಅವನು ದಿನದಿಂದ ದಿನಕ್ಕೆ ಹೆಚ್ಚು ಆಸ್ತಿವಂತನಾಗಿ ದೊಡ್ಡ ಧನವಂತನಾದನು ಎಂಬುದಾಗಿ ವಾಕ್ಯ ನುಡಿದಂತೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ರೈತರನ್ನು ದಯಾಮಯ ದೇವರು ಇಸಾಕನಂತೆ ಆಶೀರ್ವದಿಸಲೆಂದು ಅವರು ಮಾಡುವಂಥ ಎಲ್ಲ ವ್ಯವಸಾಯಗಳು ಫಲವನ್ನು ನೀಡುವಂತೆ, ಅವರು ಬಿತ್ತನೆ ಮಾಡುವ ಭೂಮಿಗಳು ಫಲಭರಿತ ಭೂಮಿಗಳಾಗುವಂತೆ, ಬಿತ್ತನೆಯಲ್ಲಿ ದೇವರ ಕರುಣೆ ಇಳಿದು ಬರುವಂತೆ, ಅವರು ಬೆಳೆಯಲು ಖರೀದಿ ಮಾಡುವಂಥ ಎಲ್ಲ ಕಾಳುಗಳು ಆಶೀರ್ವಾದ ಹೊಂದುವಂತೆ, ವಿಶೇಷವಾಗಿ ಅವರು ಬೆಳೆಯನ್ನು ಬೆಳೆಯುವಾಗ 100 ಮಡಿ ಫಲವನ್ನು ಪಡೆದು ಅದಕ್ಕೆ ತಕ್ಕ ಬೆಲೆಯನ್ನು ಮಾರುಕಟ್ಟೆಯಲ್ಲಿ ದಯಾಮಯ ದೇವರು ಅವರಿಗೆ ಒದಗಿಸಿಕೊಡುವಂಥ ಕೃಪೆಗಾಗಿ, ಅಂತೆ ಇಡೀ ಪ್ರಪಂಚದಲ್ಲಿ ನಾವು ಜೀವಿಸಬೇಕಾದರೆ ಆಹಾರವು ಅತಿ ಮುಖ್ಯವಾಗಿದೆ. ನಾವು ಮಾತ್ರ ಕುಳಿತು ಪ್ರತಿನಿತ್ಯ ಭುಜಿಸುತ್ತೇವೆ, ಆದರೆ ಕಣ್ಣೀರಿನಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವಂಥ ಆ ರೈತರ ಆ ಒಂದು ವೇದನೆ, ನೋವು, ಅವರು ಅನುಭವಿಸುತ್ತಿರುವಂಥ ಕಷ್ಟ ಸಂಕಟಗಳು, ಸಾಲ ಬಾಧೆಗಳು, ಆಂತರಿಕವಾದ ಎಲ್ಲ ಗಾಯಗಳು ಸಂಪೂರ್ಣವಾಗಿ ಈ ಕ್ಷಣ ಬಿಡುಗಡೆ ಆಗುವಂಥ ಕೃಪೆಗಾಗಿ ಪ್ರಾರ್ಥಿಸೋಣ. ಅವರಿಗೆ ಬೆಳೆಯಲ್ಲಿ ಒಳ್ಳೆಯ ಬೆಲೆಯನ್ನು ಕೊಟ್ಟು ದಯಾಮಯ ದೇವರು ಆಶೀರ್ವದಿಸಿ ಇಸಾಕನನ್ನು ಯಾವ ರೀತಿಯಲ್ಲಿ ಆಶೀರ್ವಾದದ ರೀತಿಯಲ್ಲಿ ಕರೆದುಕೊಂಡು ಹೋದರು ಅಂತೆಯೇ ಎಲ್ಲ ರೈತರು ಆಶೀರ್ವಾದ ಹೊಂದಿ ಐಶ್ವರ್ಯವಂತರಾಗಿಯೂ ಸಮೃದ್ಧಿಯನ್ನು ಅವರು ಹೊಂದಿಕೊಳ್ಳುವಂಥ ಕೃಪೆಗಾಗಿ, ಅವರು ಯಾವುದೇ ವಿಧದಲ್ಲಿ ಆತ್ಮಹತ್ಯೆ ಚಿಂತನೆಗಳಿಗೆ, ಸಾಲದ ಅವಸ್ಥೆಗಳಿಗೆ ಬೀಳದಂತೆ ಪರಿಶುದ್ಧಾತ್ಮರ ಬೆಂಕಿಯ ಅಭಿಷೇಕ ಅವರೆಲ್ಲರನ್ನು ಆವರಿಸಿಕೊಳ್ಳುವಂಥ ಕೃಪೆಗಾಗಿ ಇಂದಿನಿಂದವೇ ಈ ಕ್ಷಣವೇ ಎಲ್ಲ ರೈತರು ಆಶೀರ್ವಾದವನ್ನು ಪಡೆದುಕೊಂಡು ಅವರು ಬೆಳೆಯುವಂಥ ಬೆಳೆಗಳಲ್ಲಿ 100 ಮಡಿ ಫಲವನ್ನು ದಯಮಾಯ ದೇವರು ಅನುಗ್ರಹಿಸಲೆಂದು ಇಸಾಕನನ್ನು ಆಶೀರ್ವದಿಸಿದಂತೆ ಇಡೀ ಪ್ರಪಂಚದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ರೈತರಾಗಿದ್ದಾರೋ ಆ ಎಲ್ಲ ರೈತರನ್ನು ಹೇರಳವಾಗಿ ಆಶೀರ್ವದಿಸಿ ಅನುಗ್ರಹಿಸಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಿದ್ದೇನೆ ಜೀವವುಳ್ಳ ತಂದೆಯೇ, ಆಮೇನ್. Hallelujah, 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 hale 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 hale. ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಅತಿ ದೊಡ್ಡದಾದ ಸಮಸ್ಯೆ, ದೇವರು ಇಂಟರ್ನೆಟ್ಟನ್ನು ನಮಗೆ ದಯಪಾಲಿಸಿದ್ರು. ಅದರಿಂದ ಭಾಳಷ್ಟು ಒಳ್ಳೆಯದಾಗ್ತಾ ಇದೆ, ಆದರೆ ಭಾಳಷ್ಟು ಅದರಿಂದ ಕೆಟ್ಟದ್ದು ಸಹ ಆಗ್ತಾ ಇದೆ. ಈ ದಿನಗಳಲ್ಲಿ ನಾವು ನೋಡೋದಾದರೆ ಎಲ್ಲರ ಮನಸ್ಸು ಆ ಒಂದು ಆ್ಯಪ್ಗಳ ಮೇಲೆ ಬಂದಿಗಳಾಗ್ತಾ ಇದೆ. ಫೇಸ್ಬುಕ್ಕು, ಟ್ವಿಟರ್ ಅಥವಾ ಯಾವುದೇ ರೀತಿಯಾದಂಥ ಆ್ಯಪ್ಗಳು, ಮತ್ತು ಅಶ್ಲೀಲವಾದ ಚಿತ್ರಗಳನ್ನು ವೀಕ್ಷಿಸುತ್ತಾ ಯೌವನಸ್ಥರು ತಮ್ಮ ಪವಿತ್ರತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಮತ್ತು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು. ಸೊ ಆದ್ದರಿಂದ ಈ ಸಮಯದಲ್ಲಿ ಎಲ್ಲ ಈ ಒಂದು ಇಂಟರ್ನೆಟ್ಟನ್ನು ಮತ್ತು ಇಂಟರ್ನೆಟ್ನ ಎಲ್ಲ ಕಾರ್ಯಗಳನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ ಪ್ರತಿಯೊಬ್ಬರು ಎಲ್ಲವನ್ನ ಒಳ್ಳೆಯದಕ್ಕಾಗಿ ಉಪಯೋಗ ಮಾಡುವಂತೆ 2 ಕೈಗಳನ್ನು ಮೇಲಕ್ಕೆ ಮಾಡೋಣ. 2 ಕೈಗಳನ್ನು ಮೇಲಕ್ಕೆ ಮಾಡುತ್ತಾ ಇಂಟರ್ನೆಟ್ ವ್ಯವಸ್ಥೆಯನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ, ಈ ಇಂಟರ್ನೆಟ್ಟನ್ನು ಎಲ್ಲ ಒಳ್ಳೆಯದಕ್ಕಾಗಿಯೇ ದೇವರು ಮಾಡಿರೋದು, ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುವಂತೆ ಈ ಸಮಯದಲ್ಲಿ ಯೌವನಸ್ಥನಾದ ಸುರೇಶ್ ಅವರನ್ನು ನಾನು ಕರೆಯುವಾಗ ಸುರೇಶ್ ಸಹೋದರರು ಈ ಒಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸ್ತಾರೆ. ನಾವೆಲ್ಲರೂ ಸಹ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಬೈಬಲ್ಗೆ ಅಷ್ಟು ಸಮಯ ಕೊಡೋದಿಲ್ಲ, ಆದರೆ ಮೊಬೈಲ್ಗೆ ಜಾಸ್ತಿ ಸಮಯ ಕೊಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಕೈಗಳನ್ನು ಕೆಳಗಡಿಸಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪ್ರಿಯರೇ, ಈಗ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವಂತಹ ಪ್ರಭುವಿನ ಕರಗಳಿಗೆ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ಈಗ ಪರಮ ಪ್ರಸಾದದಲ್ಲಿರುವಂತಹ ದೇವರು ನಮ್ಮ ಒಬ್ಬೊಬ್ಬರನ್ನು ನೋಡಿ ಹೇಳುವಂಥ ಮಾತು, ಬಿರುಕು ಬಿಟ್ಟಾವು ಬೆಟ್ಟಗಳು, ಕದಲಿಯಾವು ಗುಡ್ಡಗಳು, ಮಗು ನನ್ನ ಚಲ ಪ್ರೀತಿಯಾದರೂ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನುಡಿದಂತಹ ದೇವರ ಕರಗಳಿಗೆ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ, ಈಗ ಈ ಮೊಬೈಲ್ ಫೋನ್ಗಳಿಂದ ಆಗುತ್ತಿರುವಂತಹ ಎಲ್ಲ ಕೆಡುಕುಗಳನ್ನು, ಈಗ ನಮ್ಮ ಮಧ್ಯದಲ್ಲಿ ಉಂಟಾಗುತ್ತಿರುವ ಎಲ್ಲ ಅಂತರ್ಜಲದ ಕೊರತೆಗಳನ್ನು ಸಂಪೂರ್ಣವಾಗಿ ದೇವರ ಕರಳಿಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸೋಣ. ನಮ್ಮನ್ನು ಅಪಾರವಾಗಿ ಪ್ರೀತಿಸುವಂತಹ ತಂದೆಯ ದೇವರೇ, ಅಪ್ಪ, ಈಗ ಸ್ವಾಮಿ ದೇವ,
ನೀವು ಸೃಷ್ಟಿ ಮಾಡಿರುವಂತಹ ಈ ಕಣ್ಗಳು ಕರ್ತನ ದೇವರಪ್ಪ, ನಿಮ್ಮ ವಾಕ್ಯವನ್ನು ಓದುವುದನ್ನು ಬಿಟ್ಟು, ವಾಕ್ಯವನ್ನು ಧ್ಯಾನಿಸುವುದನ್ನು ಬಿಟ್ಟು ಅಪ್ಪ, ಕ್ಷಣಿಕವಾದುದನ್ನು ಅಳಿದು ಹೋಗುವಂತಹ ಸ್ವಾಮಿ ಮೊಬೈಲ್ಗಳ ಅಲ್ಲೇ ಅಪ್ಪ ಮುಳುಗಿ ಹೋಗುತ್ತಿರುವಂತಹ ನಮ್ಮೆಲ್ಲ ಯೌವನಸ್ಥರನ್ನ ಅಪ್ಪ, ಕುಟುಂಬಕ್ಕೂ ಅಪ್ಪ ಮಡದಿ ಮಕ್ಕಳಿಗೂ ಸಮಯವನ್ನು ಕೊಡಬೇಕಾಗಿರುವಂತಹ ಎಷ್ಟೋ ಕುಟುಂಬಸ್ಥರು ಸ್ವಾಮಿ ಅಪ್ಪ ಈ ಫೋನ್ಗಳಲ್ಲಿ ಅಪ್ಪ, ಇಂಟರ್ನೆಟ್ಗಳಲ್ಲಿ ಅಪ್ಪ ಸ್ವಾಮಿ ಯೂಟ್ಯೂಬ್ಗಳಲ್ಲಿ ಕರ್ತನ ದೇವರ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಕರ್ತನ ದೇವರ ಮುಳುಗು ಹೋಗುತ್ತಿರುವಂತಹ ಮಕ್ಕಳು ಅಪ್ಪ ಸ್ವಾಮಿ ದೇವ, ಈ ಮಕ್ಕಳು ಇನ್ನು ಮುಂದೆ ಅಪ್ಪ ವಾಕ್ಯದ ಕಡೆಗೆ ಗಮನ ಹರಿಸುವಂತೆ, ಪ್ರಾರ್ಥನೆ ಕಡೆಗೆ ಗಮನ ಹರಿಸುವಂತೆ ಅಪ್ಪ ಯೇಸುವೆ ಸ್ವಾಮಿ ದೇವ, ನಿಮ್ಮಲ್ಲಿ ಒಂದಾಗಿ ಜೀವಿಸುವಂತೆ ಕರ್ತನ ದೇವರಪ್ಪ, ಮಕ್ಕಳನ್ನ ಬಂಧಿಸಿರುವಂತಹ ಎಲ್ಲ ಫೋನ್ಗಳು ಕರ್ತನ ದೇವರಪ್ಪ, ಎಲ್ಲ ಇಂಟರ್ನೆಟ್ಗಳಪ್ಪ, ಬೇಡವಾದ ಎಲ್ಲ ರೀತಿಯಂತಹ ಕಾರ್ಯಗಳನ್ನು ಮಾಡ್ತಿರುವ ಮಕ್ಕಳನ್ನ ಯೇಸುವೆಗೂ ಅವರ ಬಂಧನಗಳಿಂದ ಬಿಡಿಸಿ ಅಪ್ಪ, ಪರಿಪೂರ್ಣವಾಗಿ ಮಕ್ಕಳು ಅಪ್ಪ ಯೇಸುವೆ ನಿಮ್ಮಲ್ಲಿ ಕರ್ತನ ದೇವರು ಐಕ್ಯವಾಗಿ ಜೀವಿಸುವಂತೆ, ಒಂದು ದಾವೀದನ ಹಾಗೆ ಅಪ್ಪ ಯೇಸುವೆ, ಒಂದು ದಾನಿಯೇಲನ ಹಾಗೆ ಕರ್ತನದ್ರಪ್ಪ ಸ್ವಾಮಿ ದೇವ, ವೈರಾಗ್ಯ ಉಳ್ಳವನಾಗಿ ಸೇವೆ ಮಾಡಿದ ಒಂದು ಪೌಲನ ಹಾಗೆ ಮಕ್ಕಳು ಮಾರ್ಪಾಡಾಗುವಂತೆ ಕರ್ತನ ದೇವರಪ್ಪ ಅವರ ಹೃದಯದಲ್ಲಪ್ಪ ವಾಕ್ಯವು ಅಪ್ಪ ಇಬ್ಬಾಯಿ ಕತಿಯಾಗಿರುವಂತಹ ವಾಕ್ಯವು ಅಪ್ಪ ಕ್ರಿಯೆ ಮಾಡಿ ಕರ್ತನ ದೇವರಪ್ಪ ಯೇಸುವೆ ಒಂದು ಪೌಲನ ಹಾಗೆ ಅಪ್ಪ ನಿಮಗಾಗಿ ಮಕ್ಕಳು ಜೀವಿಸುವಂತ ಕೃಪೆಯನ್ನು ದಯಪಾಲಿಸಬೇಕೆಂದು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನ ದೇವರಪ್ಪ. ಎಲ್ಲ ರೀತಿಯಂತಹ ಅಶ್ಲೀಲ ಚಿತ್ರಗಳನ್ನು ನೋಡುವಂತಹ ಕೆಟ್ಟ ಅಭ್ಯಾಸಗಳಿಂದ ಕರ್ತನ ದೇವರೇ ಸ್ವಾಮಿ ದೇವ, ನರಕಕ್ಕೆ ಸ್ವಾಮಿ ದಬ್ಬುವಂತಹ ಕಾರ್ಯವಾಗಿರುವಂತಹ ಈ ಒಂದು ಅಪ್ಪ ಅಭ್ಯಾಸಕ್ಕೆ ಯಾರು ಸಹ ಒಳಗಾಗದೆ ಅಪ್ಪ ಯೇಸುವೆ ಸ್ವಾಮಿ ಅಭ್ಯಾಸದಿಂದ ಬಿಡುಗಡೆಗೊಳಿಸಬೇಕೆಂದು ಸಮರ್ಪಿಸ್ತೇನೆ ಕರ್ತನ ದೇವರಪ್ಪ ಯೇಸುವೆ ಸ್ವಾಮಿ ದೇವ. ಎಲ್ಲ ಕಂಪ್ಯೂಟರ್ಗಳಲ್ಲಿ ಆಟ ಆಡುತ್ತಪ್ಪ ಬ್ಲೂ ವೇಲ್ ಎನ್ನುವಂತಹ ಸ್ವಾಮಿ ಕಾರ್ಯದಿಂದ ಕರ್ತನ ದೇವರೇ ಮಕ್ಕಳಪ್ಪ ಮಾನಸಾಂತರಗೊಳ್ಳು ಕರ್ತನ ದೇವರಪ್ಪ, ಒಳ್ಳೆಯ ಕಾರ್ಯಗಳಿಗಾಗಿ ಮಾತ್ರವೇ ನಮ್ಮ ದೂರವಾಣಿಗಳು ಉಪಯೋಗಿಸಲ್ಪಡುವಂತೆ, ರಕ್ಷಣಾ ಕಾರ್ಯಗಳಿಗೆ ಮಾತ್ರವೇ ನಮ್ಮ ದೂರವಾಣಿಗಳಪ್ಪ, ನಮ್ಮ ಮೊಬೈಲ್ಗಳಪ್ಪ, ಇಂಟರ್ನೆಟ್ಗಳಪ್ಪ ಉಪಯೋಗಿಸಲ್ಪಡುವಂತೆ ಕರ್ತನ ದೇವರ ಲೋಕವನ್ನು ಬಂಧಿಸಿರುವುದರಪ್ಪ ಸಂಪೂರ್ಣವಾಗಿ ನಿನ್ನ ಕೃಪೆಯನ್ನು ಮಾತನಾಡ್ತಾ ಇದ್ದೇನೆ ಕರ್ತನ ದೇವರಪ್ಪ ಯೇಸುವೆ. ನಿನ್ನ ಅಭಿಷೇಕದಿಂದ ತುಂಬಲ್ಪಡುವಂತೆ ಅಪ್ಪ ಯೇಸುವೆ ಪ್ರವಾದಿ ಇವೆಲ್ಲನ್ನು ಹೇಳುವ ಪ್ರಕಾರವಾಗಿ ಕರ್ತದ್ರಪ್ಪ ಸ್ವಾಮಿ ದೇವ, ಸರ್ವರ ಮೇಲೂ ಅಪ್ಪ ನಿನ್ನ ಆತ್ಮನನ್ನು ಅಧಿಕವಾಗಿ ಸುರಿಸಿ ಕರ್ತನ ದೇವರೇ ಯೇಸುವೆ. 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಸಹ ಓಡಾಡ್ಕೊಂಡಿರ್ತಾರೆ. ಕೆಲಸ ಮಾಡಿದ್ರೆ ತಪ್ಪಿಲ್ಲ, ಆದರೆ ತಮ್ಮ ಶರೀರಗಳನ್ನು ಹಾಳು ಮಾಡಿಕೊಳ್ಳುವಂತಹ ಆ ಒಂದು ಕಾರ್ಯದಲ್ಲಿ ತೊಳ್ಕೊಂಡಿದ್ದಾರೆ. ಅಂಥವರೆಲ್ಲರನ್ನ ದೇವರ ಪಾದಗಳಲ್ಲಿ ಸಮರ್ಪಿಸೋಣ. ವಿಶೇಷವಾಗಿ ಧೂಮಪಾನವನ್ನು ಮಾಡುವವರು ಕ್ಯಾನ್ಸರ್ ಬರ್ತದೆ ಮತ್ತು ದೇವರ ಸಂಸ್ಕೃತಿಗೆ ವಿರುದ್ಧವಾಗಿರುವ ಎಲ್ಲ ಕಾರ್ಯಗಳನ್ನು ದೇವರು ನಾಶ ಮಾಡುವಂತೆ, ನಾನು ಪವಿತ್ರನಾಗಿರುವಂತೆ ನೀವು ಪವಿತ್ರರಾಗಿರಿ ಎಂದು ವಾಗ್ದಾನ ಮಾಡಿದಂಥ ದೇವರು ಈ ಸಮಯದಲ್ಲಿ, ಈ ವಿಶೇಷವಾಗಿ ಸಹೋದರಿ ಲೂಸಿಯವರು ಬಂದು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಸ್ವತಂತ್ರ ದೇವರು ಕೊಟ್ಟಂತಿರಬೇಕು. ಅಪ್ಪ ತಂದೆ ಇದೋ ಸ್ವಾಮಿ, ಈ ಒಂದು ಸಭೆಗಾಗಿ ಸ್ತೋತ್ರಪ್ಪ. ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸುವಾಗ ಎಲ್ಲ ದುರಾತ್ಮನ ಶಕ್ತಿಗಳು ನೀವು ನಾಶಪಡಿಸ್ತೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಗಂಡು ಹೆಣ್ಣು ಒಂದೇ ಎನ್ನುವ ಭಾವನೆಯಲ್ಲಿ ಜೀವಿಸುತ್ತಿರುವಂಥ ಎಲ್ಲ ಗಂಡು ಹೆಣ್ಣುಗಳನ್ನು ಯೇಸುವೆ ನಿಮಗೆ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಒಟ್ಟಾಗಿ ಕುಡಿಯುವುದು, ಧೂಮಪಾನ ಮಾಡುವುದು, ರಾತ್ರಿ ಮನರಂಜನೆಗಳು, ಒಟ್ಟಾಗಿ ಸೇರಿ ನಕಲು, ಗಂಡ ಹೆಂಡತಿಯಾಗಿ ಜೀವಿಸುವುದು, ಇಂಥ ಎಲ್ಲ ಒಂದು ಕಾರ್ಯಗಳ ಮೇಲೆ ದೇವರ ಕರುಣೆ ಇಳಿದು ಬರಲಿ ಪ್ರಭುವೇ. ನೀವೇ ನುಡಿದಿರಿ ಸ್ವಾಮಿ ಯೇಸುವೆ ಮಲಾಕಿಯನ ಗ್ರಂಥದಲ್ಲಿ, ದೇವರು ನಿಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ, ಪರಿಶುದ್ಧರಾಗಿ ಜೀವಿಸಬೇಕೆಂಬುದು. ನಿಮ್ಮ ದೇಹಗಳು ನಿಮ್ಮ ಸ್ವಂತ ಸ್ವತ್ತಲ್ಲ, ಅದು ದೇವರ ಆಲಯವಾಗಿದೆ, ಪರಿಶುದ್ಧಾತ್ಮನ ಗರ್ಭಗುಡಿಯಾಗಿದೆ. ಯೇಸುವೆ ಇದೋ ಸ್ವಾಮಿ, ಇಂಥ ಎಲ್ಲ ಒಂದು ಕೃತ್ಯಗಳಲ್ಲಿ ತೊಡಗಿರುವ ಈ ಲಿವ್ ಇನ್ ರಿಲೇಷನ್ಶಿಪ್, ಇಂಥ ಎಲ್ಲ ಕೃತ್ಯಗಳಲ್ಲಿ ತೊಡಗಿರುವ ಎಲ್ಲ ಗಂಡು ಹೆಣ್ಣು ಮಕ್ಕಳು ಮೇಲೆ ಕರುಣೆಯಾಗಿರಿ ಯೇಸುವೆ. ಇಂಥ ಎಲ್ಲ ಕಾಮುಕತನದ ದುರಾತ್ಮಗಳು ಈ ಮಕ್ಕಳನ್ನು ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ ಯೇಸುವೆ. ಗಂಡ ಹೆಂಡತಿಯರು ಅಷ್ಟೇ ಸ್ವಾಮಿ, ಅವರಲ್ಲಿ ಆ ಒಂದು ಕಾಮುಕತನದ ಮನೋಭಾವ, ತೃಪ್ತಿ ಇಲ್ಲದ ಜೀವನ ಜೀವಿಸುತ್ತಿರುವಾಗ ಅನ್ಯ ಹೆಂಗಸರುಗಳನ್ನು ಗಂಡಸರನ್ನು ಕಾಮುಕ ದೃಷ್ಟಿಯಿಂದ ನೋಡುತ್ತಿರುವಂಥ ಈ ಎಲ್ಲ ದುರಾತ್ಮನ ಕಾರ್ಯಗಳ ಮೇಲೆ ದೇವರ ಕರುಣೆ ಇಳಿದು ಬರಲಿ. ಅವರ ಕಣ್ಣುಗಳಲ್ಲಿ ಕವಿದಂಥ ಎಲ್ಲ ಈ ಕಾಮುಕನದ ಪರದೆ ಕಳಚಿ ಬೀಳುವಂತೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವೆ, ನೀವು 33 ವರ್ಷದ ಯುವಕರಾಗಿದ್ದರು, ಪರಿಶುದ್ಧತೆಯಿಂದ ಹೇಗೆ ಜೀವಿಸಿದರೋ ಅಂತೆಯೇ ಸ್ವಾಮಿ ಎಲ್ಲ ಮಕ್ಕಳು ನಿಮ್ಮ ಒಂದು ಪರಿಶುದ್ಧತೆಯಲ್ಲಿ ಜೀವಿಸಲಿ. ಒಬ್ಬೊಬ್ಬರಲ್ಲೂ ನಿಮ್ಮ ಮನೋಭಾವ ತುಂಬಲ್ಪಡಲಿ ಸ್ವಾಮಿ. ಪ್ರತಿಯೊಬ್ಬರನ್ನು ನೀವು ನಿಮ್ಮ ಅಚ್ಚಲ ಪ್ರೀತಿಯಿಂದ ಆಕರ್ಷಿಸಿಕೊಂಡಂತೆ ಸ್ವಾಮಿ, ಎಲ್ಲರೂ ಸೋದರ ಭಾವನೆಯಲ್ಲಿ ಜೀವಿಸುವಂಥ ಒಂದು ಕೃಪೆಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಇದೋ ಸ್ವಾಮಿ ಯೇಸುವೆ, ಎಲ್ಲ
ಕೋರಿಕೆ ಬೇಡಿಕೆಗಳನ್ನು ನನ್ನ ಪ್ರಭು ದೇವನು ರಕ್ಷಕನೂ ಆದ ಯೇಸುವೆ ನಿಮ್ಮ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವಳ ತಂದೆಯೇ. Hallelujah, 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 hallelujah. Oh, thank you, Jesus. Praise you, Jesus. We worship you, God. We adore you, God. Hallelujah, 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 hallelujah. തിരു രക്തത്താൽ അഭിഷേകം ചെയ്യണേ, അഗ്നിയാൽ പരിശുദ്ധി നൽകണേ. തിരു രക്തത്താൽ അഭിഷേകം ചെയ്യണേ, അഗ്നിയാൽ പരിശുദ്ധി നൽകണേ. ആത്മാവം ദൈവമേ വരണേ, എൻ്റെ ഉള്ളിൽ വസിക്കാൻ വരണേ. ആത്മാവം ദൈവമേ വരണേ, എൻ്റെ ഉള്ളിൽ വസിക്കാൻ വരണേ. ನಾವೆಲ್ಲರೂ ಎದ್ದು ನಿಲ್ಲೋಣ. ಒಂದು ನಿಮಿಷ ಎದ್ದು ನಿಂತು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಹಿಂದೂ ಸಹೋದರರಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಮುಸಲ್ಮಾನ್ ಬಾಂಧವರಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ಕರ್ನಾಟಕದಲ್ಲಿರುವಂತಹ ಜೈನರು, ಬೌದ್ಧರು, ಸಿಖ್ಖರು, ದೇವರನ್ನು ನಂಬದೇ ಇರುವವರಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲ ರಾಜ್ಯಗಳಿಂದ, ದೇಶಗಳಿಂದ ಬಂದಿರುವಂಥ ಎಲ್ಲ ಜಾತಿ ಜನಾಂಗದ ಮಕ್ಕಳನ್ನು ದೇವರ ಪಾದದಲ್ಲಿ ಸಮರ್ಪಿಸುತ್ತಾ ಎಲ್ಲ ಜಾತಿ ಜನಾಂಗದವರು ಐಕ್ಯಮತ್ಯದಿಂದ, ಸಾಮರಸ್ಯದಿಂದ ಜೀವಿಸುವಂತೆ, ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕೋಮು ಗಲಭೆಗಳು ಬಾರದಂತೆ, ಸಮಾಜವನ್ನು ಒಡೆಯುವಂಥ ಎಲ್ಲ ದುಷ್ಟ ಶಕ್ತಿಗಳು ನಾಶವಾಗುವಂತೆ ಪ್ರಭು ಕರುಣಿಸುವಂತೆ ಈ ಸಮಯದಲ್ಲಿ ಶೈನಿ ಸಿಸ್ಟರ್ ಅವರು ಬಂದು ಮಲಯಾಳಂ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಈ ಸಮಯದಲ್ಲಿ ನಾವು ಸಹ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಜಾತಿ ಜನಾಂಗದವರನ್ನು ಒಪ್ಪಿಸುತ್ತಾ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. യേശുവേ സ്തുതി. കർണാടകയിലുള്ള എല്ലാ ഹിന്ദു, മുസ്ലിം, ക്രിസ്ത്യൻ, ജൈൻ, ബുദ്ധ, സിഖ് മതക്കാരിലും എല്ലാ മേലധികാരികളിലും ആത്മാവിൻ്റെ ഫലങ്ങളായ ശാന്തിയുടെയും സമാധാനത്തിൻ്റെയും ഐക്യതയുടെയും പ്രകാശം നിറയുവാൻ, ബുദ്ധിയും ജ്ഞാനവും വിവേകവും എല്ലാവരുടെ മേലും നിറയപ്പെടുവാൻ കർത്താവായ യേശു മിശിഹായെ അങ്ങയോട് ഞങ്ങൾ പ്രാർത്ഥിക്കുന്നു. പിതാവിൻ്റെയും പുത്രൻ്റെയും പരിശുദ്ധാത്മാവിൻ്റെയും നാമത്തിൽ ആമേൻ. ഹല്ലേലൂയ, 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 ഹല്ലേലൂയ. ಹಲ 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 ಹಲ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜನರ ಮೇಲೆ ನಡೆಯುವ ಎಲ್ಲ ದಬ್ಬಾಳಿಕೆಗಳು ಈ ಸಮಯದಲ್ಲಿ ನಿಲ್ಲಲ್ಪಡಲಿ ದೇವರೇ. ಎಲ್ಲ ಬಲಹೀನರ ಮೇಲೆ ಬರುತ್ತಿರುವಂತಹ ಎಲ್ಲ ಬಂಧನಗಳು ಮುರಿಯಲ್ಪಡಲಿ ದೇವರೇ. ಎಲ್ಲ ಕೋಮು ಧರ್ಮದವನ್ನ ದೇವರೇ, ಸೌಹಾರ್ದತೆಯನ್ನು ಹಾಳು ಮಾಡುವವರನ್ನ ದೇವರೇ ಈ ಸಮಯದಲ್ಲಿ ಕರುಣೆಯಿಂದ ಮುಟ್ಟಿರಿ ಸ್ವಾಮಿ. ಅವರು ಅನುಗ್ರಹವಾಗಲಿ. ಈ ಸಮಯದಲ್ಲಿ ವಿಶೇಷವಾಗಿ ರಾಜ್ಯದ ಎಲ್ಲ ನಾಯಕರಿಗಾಗಿ ಪ್ರಾರ್ಥನೆ ಮಾಡೋಣ. 2024ರಲ್ಲಿ ಬರುವಂತಹ ಸಾಮಾನ್ಯವಾದ ಜನರಲ್ ಎಲೆಕ್ಷನ್ ಅನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ ಈ ಲೋಕಸಭಾ ಚುನಾವಣೆಯಲ್ಲಿ ಜೋಸೆಫನಂಥ ನಾಯಕರನ್ನು ದೇವರು ಆರಿಸುವಂತೆ, ಆ ಬರುವಂತಹ ಪ್ರತಿಯೊಬ್ಬರು ದೇವರ ಯೋಜನೆಗಳನ್ನು ನೆರವೇರಿಸುವಂಥ ಉತ್ತಮ ನಾಯಕರಾಗುವಂತೆ ಎರಡು ಕರಗಳನ್ನು ಮೇಲೆ ಕೆತ್ತುತ್ತಾ 2024 ಲೋಕಸಭಾ ಚುನಾವಣೆಯನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ, ಈಗೋ ನಮ್ಮ ಮನದಾಸೆಯನ್ನು ಪೂರೈಸುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಈ ಸಮಯದಲ್ಲಿ ನಾವು ಈಗೋ ನಮಗೆ ಒಳ್ಳೆಯ ಸರ್ಕಾರವನ್ನ ಕೇಂದ್ರದಲ್ಲಿ ದೇವರು ದಯಪಾಲಿಸುವಂತೆ ಸಹೋದರ ಥಾಮಸ್ ಬಂದು ಪ್ರಾರ್ಥಿಸುವಾಗ ನಾವೆಲ್ಲರೂ ಸಹ ಒಟ್ಟಾಗಿ ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಶನನನ ಧರೆ ರೆ 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 ರೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನಾವು ಪ್ರಾರ್ಥಿಸುವುದಕ್ಕೆ ಮುಂಚೆಯೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸದುತ್ತರವನ್ನು ಕೊಡುವಂಥ ನಮ್ಮ ಪರಿಶುದ್ಧ ದೇವರೇ, ಈ ಸಮಯಕ್ಕಾಗಿ, ಈ ದಿನಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವಪ್ಪ. ನೀವು ಹೇಳಿದ್ದೀರಿ, ಎಲ್ಲಿ ಇಬ್ಬರು ನನ್ನ ನಾಮದಲ್ಲಿ ಒಟ್ಟುಗೂಡಿ ಒಂದು ವಿಷಯಕ್ಕಾಗಿ ಒಮ್ಮನಸ್ಸುಳ್ಳವರಾಗಿ ಪ್ರಾರ್ಥಿಸುತ್ತೀರೋ ಅವರ ಮಧ್ಯೆ ನಾನಿರುತ್ತೇನೆ. ಒಮ್ಮನಸ್ಸಿನ ಪ್ರಾರ್ಥನೆಯನ್ನು ನಾನು
ಸ್ವರ್ಗದಿಂದ ಆಲಿಸಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೇನೆ, ಅದನ್ನು ಕೈಗೂಡಿಸಿ ಕೊಡುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದೀರಿ. ವಾಗ್ದಾನಗಳಲ್ಲಿ ನಂಬಿಗಸ್ತರಾದ ಪ್ರಭು ಯೇಸುವೆ, ಇದೋ ಸ್ವಾಮಿ ಸಂದರ್ಭದಲ್ಲಿ ವಿಶೇಷವಾಗಿ ಬರುವ 2024ರಲ್ಲಿ ನಡೆಯಲಿರುವಂತಹ ನಮ್ಮ ಭಾರತ ದೇಶದ ಚುನಾವಣೆಗಳನ್ನು, ಲೋಕಸಭಾ ಚುನಾವಣೆಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ನಾವು ಸಮರ್ಪಿಸ್ತಾ ಇದ್ದೇನೆಪ್ಪ. ಅಧಿಕಾರ ಬರುವುದು ನಿಮ್ಮಿಂದ ಸ್ವಾಮಿ, ಅಧಿಕಾರಿಗಳು ಆಯ್ಕೆಯಾಗುವುದು ನಿಮ್ಮಿಂದ ಯೇಸುವೆ. ಯೇಸುವೆ, ಅಂದು ನೀವು ದಾವೀದನನ್ನು ಆರಿಸುವಾಗ ಸಮುವೇಲನಿಗೆ ಹೇಳಿದಿರಿ, ಆತನ ನೀವು ಚೆಲುವೆಯನ್ನು ನೋಡಬೇಡ, ಆತನ ಅಂತರಂಗವನ್ನು ನೋಡುವಂತೀರಿ. ಅಂತರಂಗಗಳನ್ನು ವೀಕ್ಷಿಸುವ ನನ್ನ ದೇವರೇ, ಇದು ಸ್ವಾಮಿ ನಮ್ಮ ದೇಶಕ್ಕೆ ನಾಯಕನಾಗಿ ಮುಂಬರುವ ಚುನಾವಣೆಯಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಡೆಸುವಂಥ ಒಬ್ಬ ನಾಯಕರನ್ನು ನೀವು ನಮಗೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಜೋಸೆಫನಂಥ ನಾಯಕನು ಮುಂದಾಲೋಚನೆ ಇಟ್ಟು ಬರುವಂಥ ಎಲ್ಲ ತೊಂದರೆ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕೆಂಬಂತಹ ಮುಂದಾಲೋಚನೆ ಉಳ್ಳಂತಹ ನಾಯಕರುಗಳನ್ನು ನೀವು ನಮಗೆ ಮುಂಬರುವ ಚುನಾವಣೆಯಲ್ಲಿ ದಯಪಾಲಿಸಿ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ತಂದೆಯಾದ ದೇವರೇ, ಈ ಚುನಾವಣೆಗಳು ಮುಕ್ತವಾಗಿಯೂ ನ್ಯಾಯಸಮ್ಮತವಾಗಿಯೂ ಸಂವಿಧಾನಾತ್ಮಕವಾಗಿಯೂ ನಡೆಯುವಂತೆ ನೀವು ಎಲ್ಲ ಅಧಿಕಾರಿಗಳನ್ನು ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತರಾದ ಯೇಸುವೆ, ನೀವು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ್ದೀರಿ, ಇದು ಎಲ್ಲ ರಾಷ್ಟ್ರ ನಾಯಕರುಗಳಿಗಾಗಿ, ಅಧಿಕಾರಿಗಳಿಗಾಗಿ ನೀವು ಪ್ರಾರ್ಥಿಸಿರಿ, ಅರಸರುಗಳಿಗಾಗಿ ಪ್ರಾರ್ಥಿಸಿರಿ ಅಂತೇಳಿ ಸ್ವಾಮಿ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಧಿಕಾರಿಗಳನ್ನು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬ ಅಧಿಕಾರಿಯು ಯೇಸುವೆ ನಿಮ್ಮ ಹೆಸರಿನಲ್ಲಿ ಅವರು ಮಾಡೋ ಪ್ರತಿಯೊಂದು ಕಾರ್ಯವನ್ನು ಯೇಸುವೆ ಅವರು ಮಾಡುವಾಗ ಜನರಿಗೆ ಒಳಿತಾಗುವಂಥ ಕಾರ್ಯಗಳು, ಜನರಿಗೆ ಕಲ್ಯಾಣವಾಗುವಂಥ ಕಾರ್ಯಗಳನ್ನು ಅವರು ನಡೆಸಿಕೊಡುವಂಥ ಕೃಪೆಯನ್ನು ದಯಪಾಲಿಸಿರಿ. ತಂದೆಯಾದ ದೇವರೇ, ಈ ಎಲ್ಲ ನಾಯಕರುಗಳ ಮೇಲೆ ಇವತ್ತು ಹಾಕಲ್ಪಟ್ಟಿರುವಂತಹ ಸೈತಾನನ ಎಲ್ಲ ಮುಸುಕುಗಳು ಯೇಸು ನಾಮ ವಾಕ್ಯ ರಕ್ತದ ಶಕ್ತಿಯಲ್ಲಿ ಸಂಪೂರ್ಣವಾಗಿ ಬಿಟ್ಟು ತೊಲಗಿ ಸುಟ್ಟು ಹೋಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಭಾರತ ದೇಶದ ಮೇಲೆ ಹಾಕಲ್ಪಟ್ಟಿರುವಂಥ ಎಲ್ಲ ವಿಧವಾದ ಕೋಮು ಗಲಭೆಯ ಆತ್ಮಗಳು ಸಂಪೂರ್ಣವಾಗಿ ಬಿಟ್ಟು ತೊಲಗಿ ಸುಟ್ಟು ಹೋಗಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇದು ಕೋಮುವಾದಿಗಳಿಂದ ನಮ್ಮ ಈ ಭಾರತ ದೇಶವನ್ನು ನೀವು ರಕ್ಷಣೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಅಂತ ಎಲ್ಲ ನಾಯಕರುಗಳನ್ನ ಯೇಸುವೆ ನೀವು ಅವರ ಮನ ಪರಿವರ್ತನೆಯನ್ನು ಮಾಡಿ ಮಾನಸಾಂತರಗೊಳಿಸಿ ಸರ್ವರಿಗಾಗಿಯೂ ಸರ್ವರನ್ನು ಒಳಿತಿನ ಕಡೆಗೆ ಮುನ್ನಡೆಸಲು, ಈ ಭಾರತ ದೇಶವನ್ನ ಸಮೃದ್ಧಿಯ ಕಡೆಗೆ ಮುನ್ನಡೆಸಲು, ಅಂಧಕಾರದ ಆಡಳಿತದ ಈ ಭಾರತ ದೇಶವನ್ನು ಬಿಡುಗಡೆ ಮಾಡಿ ನಿಮ್ಮ ಪುತ್ರನ ಸಮೃದ್ಧವಾದ ಸಾಮ್ರಾಜ್ಯಕ್ಕೆ ನೀವು ನಡೆಸುವಂತ ನಾಯಕರುಗಳನ್ನ ದಯಪಾಲಿಸಿ ಕೊಡುವುದಕ್ಕಾಗಿ ಸ್ತೋತ್ರ. ಮೋಶೆಯನ್ನ ಯೇಸುವೆ ನೀವು ಈಜಿಪ್ಟಿನಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡಲು ಹೇಗೆ ಆತನನ್ನು ನೀವು ಆರಿಸಿಕೊಂಡು ಮುನ್ನಡೆಸಿದಿರೋ, ಆತನ ಜೊತೆಗಿದ್ದು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಕಾದು ನಡೆಸಿದಿರೋ, ಅದೇ ರೀತಿಯಾಗಿ ನಡೆಸುವಂತ ನಾಯಕರನ್ನ ನೀವು ಆಯ್ಕೆ ಮಾಡಿ ಈ ಭಾರತ ದೇಶಕ್ಕೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಎಲ್ಲ ಪ್ರಾರ್ಥನೆಗಳನ್ನ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದಲ್ಲಿ ನೀವು ಹೇಳಿದ್ದೀರಿ, ನೀವು ಪ್ರಾರ್ಥಿಸುವಾಗ ಏನೆಲ್ಲ ಪ್ರಾರ್ಥಿಸುತ್ತೀರೋ ಅದೆಲ್ಲವನ್ನ ಪಡೆದಾಯಿತು ಅಂತ ಹೇಳಿ ವಿಶ್ವಾಸಿಸಿರಿ, ಅದು ನಿಮಗೆ ಸಿಗುವುದು ಖಂಡಿತ ನಿಶ್ಚಯ ಅಂತ ಹೇಳಿ ಆ ವಾಕ್ಯದ ಆಧಾರದಲ್ಲಿ ಯೇಸುವೆ ಈ ಎಲ್ಲ ಪ್ರಾರ್ಥನೆಗಳನ್ನು ನಿಮಗೆ ಸಮರ್ಪಿಸಿ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಸಮಯದಲ್ಲಿ ನಿಮ್ಮ ಕುಟುಂಬಗಳಿಗಾಗಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಕುಟುಂಬಗಳಿಗಾಗಿ ಬ್ರದರ್ ಪ್ರಕಾಶ್ ರವರು ಬಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಕುಟುಂಬಗಳನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುವಾಗ ಸಹೋದರ ಪ್ರಕಾಶ್ ರವರು ಬಂದು ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ ಮತ್ತು ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಮತ್ತು ಹೊರ ದೇಶದಲ್ಲಿರುವ ಎಲ್ಲ ಕುಟುಂಬಗಳನ್ನು ದೇವರು ಅನುಗ್ರಹಿಸುವಂತೆ ಪ್ರಾರ್ಥಿಸ್ತಾರೆ. एगडी आमच्या दोळ्यांनी दंप्यावळा सगळी कुटुंबां आम्ही सुमेच्छता समर्पित करूया. आमची कुटुंबां मात्र नाही, सगळ्या संवसारांत असली कुटुंबां आम्ही सुमेच्छता समर्पण दिवया. समेचे दैविक कागद हर एक कुटुंबाचे वळण होती. इजाया प्रवादी पुस्तकान देवाचे उतर म्हणटागी हांव सगळ्या कुटुंबाचो देव जावन रावतलो. सम्या ह्या उंड्याच्या रुपार तूं जिवो आसाय. आज हर एक कुटुंबांत तूं वस्ती करता आसाय, कित्याक तूं कुटुंबांत जल्मलोय, कुटुंबांत ल्हान व्हड जालोय, कुटुंबाचे सगळे समस्या तुका कळीत आसा. आज आमी मागता हांव सम्या हर एक कुटुंबांत असते तंड, मनोभेद, विंगडपण, झगडे, झूज, अस्कतकाय, असमाधान हे सगळे आमी तुज्या मुखार उबारता. सम्या तुजी दैविक काकूत सगळ्या संवसारांतल्या कुटुंबाचे देवने उदी. कुटुंबांतले सगळे अस्कतकाय नापयस कर जेजू. कुटुंबांतले सगळे असमाधान नापयस कर जेजू.
कितली घोव बायलां उलयनात, कितली भुरगीं उलयनात, कितली कुटुंबां विंगड आसत, कुटुंबांत डायवोर्स चलते आसा, कुटुंबांत रडणे विळाप चलते आसा, कुटुंबांत गरीबकाय चलते आसा, हातागल्ली कामां स्टक जावन आसात, कितली कुटुंबां आज विळाप करन आसा. जेजू आज आमी मागता तुज्या लागीं, आज एका घरांत रावूं दी, एकामेका दुस्मान काय सोलो नासल्या हर एक कुटुंबाक परतून राजी जावची कृपा लाभय जेजू. विंगडपण चिंतली कुटुंबां आज तुझ्या सक्त्यान भरू दी जेजू, तुझ्या पदव्यान भरू दी जेजू. आज आमी मागता जेजू आमच्या कुटुंबाचो देव जावन राव जेजू. प्रत्येक तर आमच्या कुटुंबात रावूंक आज तू येस मेळ्या जेजू. एक्सोडस चॅप्टर 14:14 तुम्ही शांत रावा जुस्ता म्हणलो देव तूं जावन आसाय. आज आमी मागता सुम्या आयसाया 66:13 हांव तुका बुजयतलो देव जावन आसा म्हणलें. आमच्या कुटुंबात तुजी बुजवण प्राप्त जावं दी जेजू. जॉन चॅप्टर 14:1 म्हणटकीर तुम्ही कणवळ नाकात, देवाचेर पातयणी दवरा, आज मुजिरी पातयणी दवरा. वैसुम्या आज व्हडा संख्यान ह्या सुवातेर तुजेर पातयणी दवरता आसतना दोनी हात आमच्या वयर उबारया. संवसारांतल्या सगळ्या कुटुंबा खातीर मागया, पारगांवांत असल्या कुटुंबा खातीर मागया, दुकां कळयताल्या कुटुंबा खातीर मागया, हस्कतकायेन सांपडल्या कुटुंबा खातीर मागया, बेबत्यापणान सांपडल्या कुटुंबा खातीर मागया, वायट सवयेक सांपडल्या कुटुंबा खातीर मागया. देवसरीचे सगत हर एक कुटुंबात भायस सरून दी, आशिर्वादा हर एक कुटुंबाची देवण येऊ दी, हर एक कुटुंबा बेसवणी भरली जाऊ दी. पवित्र दैवी सगत हर एक कुटुंबाची वळून द्यायचे दिसता, हर एक कुटुंबा माया मोगाच्या स्पिरितान भरली जाऊ दी, देवस्पणान वाडलेली कुटुंबा जाऊ दी, दैवी सगळं भरल्या बरी जाऊ दे म्हणून आम्ही सगळी स्तुती कर मागया म्हणा. हालेलुया हालेलुया हालेलुया. सगळ्या तुझ्या स्पिरितान भरचे जो, तुझ्या सत्यान भरचे जो, सगळी विंगड जाली कुटुंबा वेग जाऊ दे, डायव्हर्स कोणी चिंतला पर तू राजी जाऊ दे वेळा, हर एक वाईट स्पिरिट जाऊन हर एक कुटुंबा सुटकाला मध्ये म्हणून जेजू तुझ्या नावान आज आम्ही परतून आणि परतून आणि परतून मागता. हालेलुया 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 ಈ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ಮೂಢನಂಬಿಕೆಗಳ ಮತ್ತು ಆಚರಣೆಗಳ ಬಿಡುಗಡೆಗಾಗಿ ಸಹೋದರಿ ಕ್ಯಾಥರಿನ್ ರವರು ಬಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ನಮ್ಮ ಮೇಲೆ ಪ್ರಭಾವ ಬಿದ್ದಿರುವ ಮಾಟ ಮಂತ್ರದ ಶಕ್ತಿಗಳು, ಶಕುನಗಳು, ಅಡಚಣೆಗಳು ಎಲ್ಲವೂ ಸಹ ಬಿಡುಗಡೆ ಆಗುವಂತೆ ಸಹೋದರಿಯವರು ತಮಿಳಿನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ನಾವೆಲ್ಲರೂ ಸಹ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ஸ்தோத்திரம் கர்த்தாவே, கனத்துக்கும் மகிமைக்கும் உரியவர் நீர் ஒருவரே தகப்பனே. நீர் வல்லவர், நல்லவர், பரிசுத்தர் தகப்பனே. இந்த நேரத்தில் சுவாமி உமது பாதபடியிலே நாங்கள் வருகிறோம் ஐயா. முக்கியமாக ஐயா சொன்னது போல பில்லி, சூனியம், மாய, மந்திரம் இவைகள் எல்லாம் பற்றியும் தேவன் இந்த நேரத்தில் நாங்கள் ஏறெடுக்கிறோம் சுவாமி. அப்பா, இதெல்லாம் பிசாசின் கிரிகள், அந்தகார சக்திகள், பொறாமைகள், எரிச்சல்கள், கோபதாபங்கள், சாபங்கள், பில்லி, சூனியங்கள், மாயங்கள் என்று சொல்லி எல்லாவற்றையும் இந்த உலகத்திலே நாங்கள் பார்க்கிறோம். பிசாசானவன் செய்கிற கிரியைகளை நீர் அறிந்திருக்கிறீர் அப்பா. இவைகள் எல்லாம் அனுபவித்துக் கொண்டிருக்கிற மக்களுக்காக ஜெபிக்கிறோம் சுவாமி. அவர்கள் படுகிற வேதனை நீர் அறிந்திருக்கிறீர் ராஜா. அவர்களுக்குள் ஒரு நம்பிக்கை வரட்டும் சுவாமி. உம்முடைய ஜெபத்திலே, உம்முடைய தரித்திரத்திலே, உம்முடைய புத்தியிலே சுவாமி நாங்கள் எப்பொழுதும் தரித்திருக்கும் போது, உம்முடைய வசனத்தை எங்கள் உள்ளத்திலே நாங்கள் வைத்திருக்கும் போது இவைகள் எல்லாம் எங்களை ஒன்றும் செய்யாது என்ற ஒரு எண்ணத்தை இந்த பிள்ளைகளுக்கு நீ தர வேண்டும் என்று ஜெபிக்கிறேன் ஐயா. தைரியத்தை கொடுக்க வேண்டும் என்று ஜெபிக்கிறேன். கலங்காது இருக்கும்படி பார்த்து கொள்ள வேண்டும் என்று ஜெபிக்கிறேன் ஐயா. பாதுகாத்துக் கொள்ளுங்க. நீங்க சொல்லி இருக்கிறீங்க அப்பா, தேளையும் பாம்பை மிதிப்பதற்கு நான் உனக்கு அதிகாரம் கொடுத்திருக்கிறேன் என்று சொல்லி இருக்கிறீர் ஐயா. அந்த அதிகாரத்தை எங்களுக்குள் இருக்கிறது என்று எடுத்துக்கொள்ள அந்த மன தைரியத்தை, இந்த விசுவாசத்தை எங்களுக்கு தர வேண்டும் என்று ஜெபிக்கிறேன் ஐயா. அது மாத்திரமல்ல கர்த்தாவே, சொன்னது போல இப்பொழுது பூனைக்காகவும் பள்ளிக்காகவும் இப்படி மூட நம்பிக்கையில் இருக்கிற மக்களுக்காக கூட ஜெபிக்கிறேன் சுவாமி. ஒவ்வொருவர் பார்த்து எல்லா நேரமும் காலமும் நல்லவை என்று அறிந்து கொள்ள கிருபை தாருங்க சுவாமி. அப்பா, நீர் எல்லாவற்றையும் எழுதி உம்முடைய அருமையான புத்தகத்தை எங்கள் கையில் கொடுத்திருக்கிறீர் சுவாமி. அதில் நாங்கள் எல்லா பிரச்சனைக்கும் பதிலை நாங்கள் எடுத்துக்கொள்ள முடியும் ராஜா. அதை படித்து எங்கள் உள்ளத்திலே இந்த வசனங்களை நாங்கள் வைத்திருக்கும் போது இந்த வசனத்தை வைத்து நான் பிசாசுகளை துரத்த முடியும் என்று சொல்லத்தக்கதாக, அதாவது என்னாகும் 23:23 சொன்னது போல ராஜா, யாக்கோப்புக்கு எதிரான மாய மந்திரமும் இல்லை, இஸ்ரவேலுக்கு எதிரான பில்லி சூன்யமும் இல்லை என்று சொல்லியிருக்கிறீர் அப்பா. அதே போல நாங்கள் தைரியமா இருக்க கிருபை தாருங்க. இதை நடக்காதவனும் பாதுகாத்துக் கொள்ளுங்க. பிசாசின் கிரிகள், அந்தகார சக்திகள், பொறாமைகள், எரிச்சல், கோபதாபங்கள் எல்லாவற்றையும் இயேசு கிறிஸ்துவின் நாமத்தினாலே நாங்கள் முறியடிக்கிறோம் ஐயா, முறியடிக்கிறோம் சுவாமி. அது மாத்திரம் அல்ல ராஜா, இந்த நேரத்தில், அருமையான நேரத்தில் எத்தனையோ பேர் ஏழை எளிய மக்களை நாங்கள் பார்க்காது இருக்கிறோம் ஐயா.
விதவைகளை பார்க்காம இருக்கிறோம். அவர்களை நாங்கள் அவமதிக்கின்றோம் சுவாமி. அவர்கள் மனதிற்குள்ளே எவ்வளவு ஒரு வேதனை இருக்கும் என்று புரிந்து கொள்ளத்தக்கதாக அப்பா அவர்கள் எங்கு சென்றாலும் ஒதுக்கப்படுகிறார்கள் சுவாமி. அப்பேற்பட்டவர்களை நீர் பார்க்க வேண்டும் என்று ஜெபிக்கிறேன். அந்த ஞானத்தை எங்களுக்கு எல்லோருக்கும் தர வேண்டும் என்று ஜெபிக்கிறேன். அவர்களும் எங்களுக்குள் ஒரு சகோதரியாக பார்க்க, எங்களுக்குள் ஒரு தாயாக பார்க்க, எங்களுக்குள் ஒரு குழந்தையாக பார்க்க கிருபை தர வேண்டும் என்று ஜெபிக்கிறேன் அப்பா. அப்படி நீ செய்ய போவதற்காக நன்றி. அப்படி நீ ஆசீர்வதிக்க போவதற்காக நன்றி. அந்த மகளுக்குள் சந்தோஷத்தை தரப்போவதற்காக நன்றி. அந்த மகளுக்காக நாங்கள் ஜெபிக்க போவதற்காக நன்றி. அப்பேற்பட்ட மக்களுக்கு தேவன கற்பத்தின் தடையை நீர் எடுத்து போடுவீராக இயேசுவின் நாமத்தினாலே அப்பா. அருமையான நேரத்தில் மறுபடியும் ராஜா இந்த நேரத்தை, இந்த இடத்தை, இந்த ஐயா ஃபாதர் ஜோஸ் அவர்களுக்காக கூட நாங்கள் ஜெபிக்கிறோம். அவரோட கூட எத்தனையோ ஊழியக்காரர்கள், பல பாஷை பேசக்கூடியவர்கள் எல்லோரும் செய்கிற ஊழியத்தை உமது பாதத்தில் வைக்கிறேன் ராஜா. தேவனே, அவர் தனக்கு தன்னுடைய சபைக்கு மட்டும் என்று ஜெபிக்காதபடிக்கு பிறருக்காகவும் நம்ம நாட்டுக்காகவும் உலகத்துக்காகவும் உலகத்தில் உள்ள பிரச்சனைகளுக்காகவும் நான் ஜெபிக்க வேண்டும் என்று சொல்லி ஒவ்வொரு நேரத்தையும் ஒவ்வொரு விதமான ஒவ்வொரு பாஷைகளிலே ஒவ்வொருத்தரை தேர்ந்தெடுத்து கொடுத்திருக்கிறாரே, அதற்காக அந்த ஞானத்திற்காக ஸ்தோத்திரிக்கிறோம் ராஜா. தேவனை சுயமாக இல்லாமல் மற்றவர்களுக்காக அவர்கள் வேலை செய்கிற இந்த ஊழியத்தை நீர் ஆசீர்வதிப்பீராக. இந்த ஊழியத்தில் வேலை செய்கிற அத்தனை பேரையும், அந்த குடும்பத்தாரையும், சொந்த பந்தங்கள் அனைவரையும் நீர் ஆசீர்வதிப்பீராக, பலப்படுத்துவீராக, பாதுகாத்துக் கொள்வீராக, சுகத்தை தருவீராக, ஆயுஷ்ட நாட்களை கூட்டிக் கொடுப்பீராக. இயேசுவின் மூலம் ஜெபம் கேட்கிறேன் ஜீவனுள்ள நல்ல பிதாவே, ஆமென், ஆமென். உம்மால் கூடும் எல்லாம் கூடும், ஒரு வார்த்தை சொன்னால் போதும். உம்மால் கூடும் எல்லாம் கூடும், ஒரு வார்த்தை சொன்னால் போதும். ஐயா, ஒரு வார்த்தை சொன்னால் போதும். ஐயா, ಈ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ಸ್ತ್ರೀಯರಿಗಾಗಿ ಪ್ರಾರ್ಥನೆ ಮಾಡೋಣ. ಸ್ತ್ರೀ ಅಂತ ಹೇಳಿದ್ರೆ ಮನೆಯ ಆಧಾರ, ಮನೆಯ ಕಣ್ಣು. ಸ್ತ್ರೀ ಇಲ್ಲ ಅಂತ ಹೇಳಿದ್ರೆ ಏನು ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರಲ್ಲಿ ಕೇಳ್ಕೊಳ್ತೇನೆ, ದಯಮಾಡಿ ಎಲ್ಲ ನಿಂತ್ಕೊಳ್ರಿ. ನಮ್ಮ ಮನೆಯಲ್ಲಿರುವ ನನ್ನ ತಾಯಿ ಆಗಲಿ, ನನ್ನ ಅಜ್ಜಿ ಆಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಗಳಾಗಲಿ, ನನ್ನ ಮೊಮ್ಮಗಳಾಗಲಿ, ಅವರು ಕುಟುಂಬದ ಆಧಾರವಾಗಿರ್ತಾರೆ. ಗಂಡಸಿಗೆ ಬಲ ಬಂದು ಸ್ತ್ರೀನೇ. ಸೊ ಹಾಗಾಗಿ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ನೋಡೋದಕ್ಕೆ ಎಷ್ಟೋ ಸಹೋದರಿಯರು ನೀವು ಇಲ್ಲಿದ್ದೀರಾ, ಆದರೆ ನಿಮ್ಮ ಹೃದಯದಲ್ಲಿರುವ ನೋವುಗಳು ನಮಗೆ ಕಾಣಿಸೋದಿಲ್ಲ, ಆದರೆ ಯೇಸುವಿಗೆ ಕಾಣಿಸ್ತದೆ. ಎಷ್ಟು ಹೆಣ್ಣು ಮಕ್ಕಳಿಗೆ ಕಿರುಕುಳ ಇದೆ, ವರದಕ್ಷಿಣೆ ಕಿರುಕುಳ ಅಥವಾ ಮೆಂಟಲ್ ಟಾರ್ಚರ್. ಗಂಡನು ಬಿಸ್ನೆಸ್ಸನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಅವ್ರ ಜೊತೆ ಟೈಮ್ ಸಹ ಕಳೆಯೋದಿಲ್ಲ. ಈ ರೀತಿಯಾದಂಥ ಸಿಚುವೇಶನ್ಸ್ ಇದೆ. ಈಗ ಸಿಸ್ಟರ್ ಲಿನೆಟ್ ರವರು ಎಲ್ಲ ಮಹಿಳೆಯರಿಗಾಗಿ, ಅವರ ಸಬಲೀಕರಣಕ್ಕಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದಯಮಾಡಿ ಎಲ್ಲ ಎದ್ದು ನಿಂತ್ಕೊಂಡು ಸಹೋದರರಿಗಾಗಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಎರಡು ಕೈಗಳನ್ನು ಮೇಲೆ ಕೆತ್ತುತ್ತಾ ಎಲ್ಲ ಸ್ತ್ರೀಯರಿಗಾಗಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ದೈವ ಸೇವೆಯನ್ನು ಮಾಡ್ತಾ ಇರುವಂಥ ಎಲ್ಲ ಧರ್ಮ ಭಗಿನಿಯರು, ಕನ್ಯಾಸ್ತ್ರೀಯರು, ದ ಕ್ಯಾಥಲಿಕ್ ನನ್ಸ್ಗಾಗಿ, ಅವರ ಒಳ್ಳೆ ಆರೋಗ್ಯ ಭಾಗ್ಯಕ್ಕಾಗಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯರೇ, ಇಲ್ಲಿ ನಿಂತಿರುವ ಪ್ರತಿಯೊಬ್ಬರು, ನಮ್ಮ ಕುಟುಂಬದಲ್ಲಿರುವ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ರಾಜ್ಯದಲ್ಲಿರುವ ನಮ್ಮ ಹೆಣ್ಣು ಮಕ್ಕಳು, ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳನ್ನು ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸೋಣ. ದೇವರ ವಾಕ್ಯ ಯೆಶಾಯ 43 ಹೇಳುತ್ತದೆ, ನಿನ್ನನ್ನು ಸೃಷ್ಟಿಸಿದ, ರೂಪಿಸಿದ ಸರ್ವೇಶ್ವರನ ನುಡಿಯನ್ನು ಕೇಳು, ಭಯಪಡಬೇಡ, ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ. 4ನೇ ವಚನ ಹೇಳುತ್ತೆ, ನೀನಿನ್ನ ದೃಷ್ಟಿಗೆ ಅಮೂಲ್ಯಳು, ಘನವಂತಳು, ಅತೀ ಪ್ರಿಯಳು, ಭಯಪಡಬೇಡ, ನಾನಿರುವೆ ನಿನ್ನ ಸಂಗಡ. ಈ ವಾಕ್ಯವನ್ನು ನಮ್ಮ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಅರಿಯುವಂತೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪ್ರತಿಯೊಂದು ಹೆಣ್ಣು ಮಗುವು ದೇವರ ದೃಷ್ಟಿಯಲ್ಲಿ ಅಮೂಲ್ಯಳು, ಘನವಂತಳು ಹಾಗೂ ಅತೀ ಪ್ರಿಯಳು. ನಮಗೆ ಕೊಟ್ಟಿರುವ ಒಂದೊಂದು ಹೆಣ್ಣು ಮಗುವಿಗೋಸ್ಕರ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಅನೇಕ ಸಮಯದಲ್ಲಿ ಹೆಣ್ಣು ಮಕ್ಕಳು ತಾನು ಅಬಲೆ, ನನಗೆ ಇದರಿಂದ ಸಾಧ್ಯವಿಲ್ಲ, ಹಾಗೂ ಸಮಾಜ ನೋಡುವ ದೃಷ್ಟಿಯೇ ಬೇರೆ, ಕುಟುಂಬಗಳು ನೋಡುವ ದೃಷ್ಟಿಯೇ ಬೇರೆ. ಹೆಣ್ಣು ಮಕ್ಕಳಾದಾಗ ಭಾರ, ಇವರನ್ನು ಯಾವ ರೀತಿ ಬೆಳೆಸೋದು, ಯಾವ ರೀತಿ ಮದುವೆ ಮಾಡಿಕೊಡೋದು, ಈ ರೀತಿಯ ಹಲವಾರು ಚಿಂತೆಗಳಿಂದ
ನಿಮ್ಮ ತಂದೆ ತಾಯಿಗಳು ಕುಂದು ಹೋಗಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಕುಟುಂಬದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳನ್ನು ಪರಮಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸೋಣ. ಅದೇ ರೀತಿ ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂದು ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಅನೇಕ ದೇವರ ವಾಕ್ಯವನ್ನು ಬೋಧಿಸುವಂಥ ಈ ಒಂದು ಕ್ರಿಯೆಯಲ್ಲೂ ಹೆಣ್ಣು ಮಕ್ಕಳು ತೊಡಗಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಗಂಡು ಮಕ್ಕಳು ಈ ಹೆಣ್ಣು ಮಕ್ಕಳನ್ನು ನೋಡುವ ಯೋಚನೆ ರೀತಿ ಎಲ್ಲವೂ ಬದಲಾಗುವಂತೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಅಷ್ಟು ಮಾತ್ರವಲ್ಲದೆ ಅನೇಕ ರೀತಿಯ ದಬ್ಬಾಳಿಕೆ ಒಳಗಾಗಿ, ಅತ್ಯಾಚಾರಕ್ಕೆ ಒಳಗಾಗಿ ಕುಂದು ಹೋಗಿರುವ ಒಂದೊಂದು ಮಗುವನ್ನು, ವ್ಯಭಿಚಾರಕ್ಕೆ ತಳ್ಳಲ್ಪಟ್ಟಿರುವ ಒಂದೊಂದು ಮಗುವನ್ನು ಈ ಸಮಯದಲ್ಲಿ ಪರಮಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸುತ್ತಾ ದೇವರ ಅಪಾರವಾದ ಕರುಣೆ ಈ ಹೆಣ್ಣು ಮಕ್ಕಳ ಮೇಲೆ ಇಳಿದು ಬರುವಂತೆ, ದೇವರ ಜ್ಞಾನದಿಂದ ಈ ಹೆಣ್ಣು ಮಕ್ಕಳು ತುಂಬಲ್ಪಡುವಂತೆ, ಪವಿತ್ರಾತ್ಮರ ಶಕ್ತಿಯಿಂದ ಈ ಮಕ್ಕಳು ತುಂಬಲ್ಪಡುವಂತೆ, ದೇವರ ಸಾಮ್ರಾಜ್ಯದ ಮಕ್ಕಳಾಗಿ ಈ ಒಂದೊಂದು ಹೆಣ್ಣು ಮಗು ಮಾರ್ಪಾಡಾಗುವಂತೆ, ದೇವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಒಂದೊಂದು ಹೆಣ್ಣು ಮಗು ನಡೆಯುವಂತೆ ಈ ಕೃಪಾವರಗಳಿಗಾಗಿ ನಾವೆಲ್ಲರೂ ನಮ್ಮ ಎರಡು ಕೈಗಳನ್ನು ಕೈ ಎತ್ತುತ್ತಾ ಮೇಲಕ್ಕೆತ್ತುತ್ತಾ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಓ ರಬ ಲಬ ರಸಿಯಲ ಕೊರೋ ಬರ ಮಂದರ 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 ಮಂದರ. ಬಂಧನದಲ್ಲಿರುವ ಸರಪಾಳಿಗಳೆಲ್ಲ ಕಿತ್ತು ಹೋಗಲಿ ಸ್ವಾಮಿ. ಯಾವ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೆ, ಮಾನಸಿಕ ರೋಗಗಳಿಗೆ ಒಳಗಾಗಿದ್ದಾರೆ, ಎಲ್ಲಾ ರೀತಿಯ ಭಾವನಾತ್ಮಕವಾಗಿ ಕುಂದು ಹೋಗಿದ್ದಾರೆ, ಅವರ ಮೇಲೆ ನಿಮ್ಮ ಕೃಪಾ ಕರಗಳು ಇಳಿದು ಬರಲಿ ಸ್ವಾಮಿ. ಓ ರಬಲವರ ಮಂದಲ ಸಿಯಲ ಕರೋಶ್ಯರ ಬರಬ. ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಈ ಸಮಯದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶುಚಿತ್ವ, ಕ್ಲೆನ್ಲಿನೆಸ್ ಜಾಸ್ತಿ ಬರಬೇಕು. ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಈ ಒಂದು ಶುಚಿತ್ವದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಮತ್ತು ವಿದ್ಯಾಭ್ಯಾಸದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುವಂಥ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡೋಣ. ಸಹೋದರಿ ಜಸ್ಸಿ ಅವರು ಬಂದು ಈ ಉದ್ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕರ್ನಾಟಕದ ಪ್ರತಿಯೊಂದು ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವಂತೆ, ಆರೋಗ್ಯದ ಕಡೆಗೆ ಗಮನ ಹರಿಸುವಂತೆ ಮತ್ತು ಶುಚಿತ್ವದ ಕಡೆಗೆ ಗಮನ ಹರಿಸುವಂತೆ ಕಣ್ಗಳನ್ನು ಮುಚ್ಚಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹಾಲೆಲೂಯಾ, ಪ್ರೇಸ್ ದಿ ಲಾರ್ಡ್. ತಂದೆ ದೇವರ ಪ್ರತ್ಯೇಕವಾಗಿ ನೀವು ನುಡಿದಿದ್ದೀರಾ 1 ತಿಮೋಥಿ 2:2 ನಾವು ದೇವಭಕ್ತಿ ಉಳ್ಳವರಾಗಿ ಮತ್ತು ಗೌರವಿತರಾಗಿ ಶಾಂತಿಯಿಂದ ನೆಮ್ಮದಿಯಿಂದಲೂ ಬದುಕಲು ಜೀವಿಸಲು ಬೇಕಾಗಿ ಅರಸರಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಪ್ರತ್ಯೇಕವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ನಿಮ್ಮ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಎಲ್ಲ ಅಧಿಕಾರಿಗಳನ್ನು ಇಟ್ಟು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಎಲ್ಲ ಸ್ವಚ್ಛತಾ, ಆರೋಗ್ಯ, ವಿದ್ಯಾಭ್ಯಾಸಗಳಿಗಾಗಿ ನಾನು ನಿಮ್ಮ ಕರಗಳಿಗೆ ಎಲ್ಲಗಳನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ರಸ್ತೆಗಳು ಅಪ್ಪ ಸ್ವಾಮಿ, ರಸ್ತೆಗಳನ್ನು ಸಮರ್ಪಿಸಿಕೊಡುವಾಗ ಸ್ವಾಮಿ ಅಪ್ಪ ನಾವು ಓಡಾಡುವಂಥ ರಸ್ತೆಗಳು ಪೂರ್ಣವಾಗಿ ಹಾಳಾಗಿ ಹೋಗಿದೆ ಸ್ವಾಮಿ. ಎಲ್ಲಿ ನೋಡಿದರೂ ಗುಂಡಿಗಳು ನಾವು ನೋಡ್ತಾ ಇದ್ದೇವೆ, ಅಪಘಾತಗಳು ಸ್ವಾಮಿ. ಅದರಿಂದ ಹಲವಾರು ಜನ ಹೌದು ಸ್ವಾಮಿ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಇದೆಲ್ಲವೂ ಕೂಡ ಈ ನಮ್ಮ ಗೌರ್ಮೆಂಟ್ನ ಕಣ್ಣುಗಳು ತೆರೆಯಲ್ಪಟ್ಟು ಅವರು ನೋಡುವಂತಾಗಲಿ ಸ್ವಾಮಿ. ಡಾಂಬರೀಕರಣ ಆಗಲ್ಪಡಬೇಕು ಸ್ವಾಮಿ. ಪ್ರತಿಯೊಂದು ದಾರಿಗಳು ಕೂಡ ಡಾಂಬರೀಕರಣಕ್ಕೆ ಹೊಂದಬೇಕು ಎಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅದೇ ರೀತಿಯಲ್ಲಿ ಮಳೆಯಿಂದಾಗಿ ಹಲವಾರು ಜನ ಸತ್ತು ಹೋಗಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಪ್ರಕೃತಿ ವಿಕೋಪಗೊಂಡು ಹಲವಾರು ಜನ ಹೌದು ಸ್ವಾಮಿ ಅವರ ಕುಟುಂಬಗಳಲ್ಲಿದ್ದಂಥ ಅವರನ್ನು ಕಳೆದುಕೊಂಡಿದ್ದಾರೆ. ಹಲವರು ವಿಧವೆಯರಾಗಿದ್ದಾರೆ, ಹಲವರು ಅನಾಥರಾಗಿದ್ದಾರೆ ಸ್ವಾಮಿ. ಅವರೆಲ್ಲರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬರು ಕೂಡ ಸ್ವಾಮಿ ಅಪ್ಪ ನಿಮ್ಮ ಕರುಣೆಯಿಂದ ತುಂಬಲ್ಪಡಲಿ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ಅವರ ಅಳುಲುಗಳು, ಅವರ ನೋವುಗಳು ನನ್ನ ಕೇಳಿಕೊಳ್ಳುತ್ತೇನೆ, ಅವರನ್ನು ಗೋಳಾಡಿಸಬೇಡಿ ಎಂಬುದಾಗಿ ನೀವು ಹೇಳಿದ್ದೀರಲ್ಲ ಸ್ವಾಮಿ. ಅವರೆಲ್ಲರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿಯಲ್ಲಿ ಡೆಂಗ್ಯೂ, ವೈರಲ್ ಫೀವರ್, ಜ್ವರಗಳು ಈ ಸಮಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಈಗ ಪ್ರತಿಯೊಂದು ಜಾಗದಲ್ಲೂ ಕೂಡ ಸ್ವಾಮಿ ಗುಂಡಿಗಳಲ್ಲಿ ನೀರು ನಿಂತುಕೊಂಡು ಸೊಳ್ಳೆ ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ
Hosanna, hallelujah. Hallelujah, Hosanna. 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 ತಂದೆಯಾದ ದೇವರೇ, ರಕ್ಷಕರಾದ ಯೇಸುವೆ, ಪೋಷಕರಾದ ಆತ್ಮರೇ, ತ್ರಯೇಕ ದೇವರೇ, ಹೋಸನ್ನ ಹಲ್ಲೆಲೂಯ, ಹೋಸನ್ನ ಹಲ್ಲೆಲೂಯ, ಹೋಸನ್ನ ಹಲ್ಲೆಲೂಯ, ಹೋಸನ್ನ ಹಲ್ಲೆಲೂಯ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಇಸ್ರಾಯೇಲನ ದೇವರೇ, ಭಾರತದ ದೇವರೇ, ನಮ್ಮಯ ದೇವರೇ, ನಮ್ಮಯ ದೇವರೇ, ಹೋಸನ್ನ ಹಲ್ಲೆಲೂಯ, ಹೋಸನ್ನ ಹಲ್ಲೆಲೂಯ, ಹೋಸನ್ನ ಹಲ್ಲೆಲೂಯ, ಹೋಸನ್ನ ಹಲ್ಲೆಲೂಯ. ಸತತವು ಪಿತರಿಗೆ, ಸತತವು ಸುತರಿಗೆ, ಸತತವು ಆತ್ಮರಿಗೆ, ತ್ರಯೇಕ ದೇವರಿಗೆ, ಎಲ್ ಶಡಾಯ್ ನೀವಯ್ಯ, ಯಾವ್ವೇ ನೀವಯ್ಯ, ಎಲಿಯೋ ನೀವಯ್ಯ, ಎಲ್ಲೋಹಿಂ ನೀವಯ್ಯ, ಯೇಸುವೆ ದೇವರು, ಯೇಸುವೆ ರಾಜರು, ಯೇಸುವೆ ಕರ್ತರು, ಯೇಸುವೆ ಒಡೆಯರು. ಹೋಸನ್ನ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ನನ್ನ ಯೇಸುವೆ, ನನ್ನ ರಕ್ಷಕರೇ, ನನ್ನ ಯೇಸುವೆ, ನನ್ನ ರಕ್ಷಕರೇ, ನನ್ನ ಯೇಸು ನನ್ನ ರಕ್ಷಕ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಮಹಿಮೆ, 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 ಮಹಿಮೆ. ಯೇಸುವೇ ನಿಮಗೆ, ಯೇಸುವೇ ನಿಮಗೆ, ಯೇಸುವೇ ನಿಮಗೆ. Hallelujah. ಕಣ್ಣೀರಿನ ಸಮ ತಾಯಿ, ಕಷ್ಟದ ತಂದೆ, ನನ್ನ ಕಣ್ಣೀರು ಕಷ್ಟ ಯೇಸುವೇ ನನ್ನ ಹತ್ತಿರ. ಓ ಯೇಸು, ನಾನು ನಿಮ್ಮನ್ನು ನನ್ನ ಹತ್ತಿರವಿರು.
ಹಾಲೆಲೂಯಾ. ನಮ್ಮ ಎರಡು ಕೈಗಳನ್ನು ಯೇಸುವಿನ ಕಡೆಗೆ ಚಾಚೋಣ. ಇಸ್ರಾಯೇಲ್ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇಸ್ರಾಯೇಲ್ ದೇಶವನ್ನು ದೇವರ ಕಾದು ಕಾಪಾಡುವಂತೆ, ಇಸ್ರಾಯೇಲ್ ದೇಶದಲ್ಲಿರುವ ನಮ್ಮ ಆತ್ಮೀಯ ಮಿತ್ರರು, ನಮಗೆ ಸಂಬಂಧಪಟ್ಟವರು ಅಥವಾ ನಮ್ಮ ನೆಂಟರುಗಳು ನಮ್ಮರಾದರೂ ಕೆಲಸ ಮಾಡ್ತಾ ಇದ್ದರೆ ಅಂಥವರನ್ನು ಸಹ ಈ ಸಮಯದಲ್ಲಿ ಯೇಸುವಿನ ಪಾದಗಳಲ್ಲಿ ಸಮರ್ಪಿಸುತ್ತಾ ಇಸ್ರಾಯೇಲ್ ದೇಶದ ಮೇಲೆ ದೇವರ ಕರುಣೆ ಇಳಿದು ಬರುವಂತೆ, ಇಸ್ರಾಯೇಲ್ ದೇಶದಲ್ಲಿರುವ ಪ್ರತಿಯೊಬ್ಬರು ಸುರಕ್ಷತೆಯಲ್ಲಿರುವಂತೆ, ಈ ಸಮಯದಲ್ಲಿ ಗಾಜಾ ಪಟ್ಟಣದಿಂದ ಅಥವಾ ಪ್ಯಾಲೆಸ್ತೀನ್ ಅಥವಾ ನೆರೆಹೊರೆ ಕ್ಷಿಪಣಿಗಳು ಮಿಸೈಲ್ಸ್ ಬರದಂತೆ ಈ ಸಮಯದಲ್ಲಿ ಇಸ್ರಾಯೇಲನ್ನು ದೇವರ ಕಾದು ಕಾಪಾಡುವಂತೆ ಎರಡು ಕೈಗಳನ್ನು ಯೇಸುವಿನ ಕಡೆಗೆ ಚಾಚುತ್ತಾ, ಅಪ್ಪಾ ಪಿತನೇ, ಇಸ್ರಾಯೇಲ್ ದೇಶದ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಗಟ್ಟಿಯಾಗಿ ಹಾಲೆಲೂಯಾ 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 Hallelujah, 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 hallelujah. ಸಮಯದಲ್ಲಿ ಕೈಗಳನ್ನು ಜೋಡಿಸೋಣ. ಕೈಗಳನ್ನು ಜೋಡಿಸುತ್ತಾ ವಿಶೇಷವಾಗಿ ನಮ್ಮ ಈ ಲೋಗೋಸ್ ಧ್ಯಾನ ಮಂದಿರವನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ, ಈ ಲೋಗೋಸ್ ಧ್ಯಾನ ಮಂದಿರದ ಸುಪೀರಿಯರ್ ಗುರುಗಳಾಗಿರುವಂಥ ಫಾದರ್ ಜಾರ್ಜ್ ರವರನ್ನು, ವೆಟ್ಟಪರಂಬಲ್ರವರನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುತ್ತಾ, ಇಡೀ ಕುಟುಂಬವನ್ನು ಮುನ್ನಡೆಸುತ್ತಿರುವಂಥ ಗುರುಗಳ ಮೇಲೆ ಅಧಿಕೃತವಾದಂಥ ಅನುಗ್ರಹ ಆಶೀರ್ವಾದ ಇಳಿದು ಬರುವಂತೆ ಮತ್ತು ವಿಶೇಷವಾಗಿ ನಮ್ಮ ಲೋಗೋಸ್ ಡೈರೆಕ್ಟರ್ ಆಗಿರುವಂಥ ಫಾದರ್ ಜೋಸ್ ವೆಟ್ಯಾಂಗಲ್ರವರ ಮೇಲೆ ದೇವರ ಅನುಗ್ರಹ ಕೃಪೆ ಇಳಿದು ಬರುವಂತೆ, ಅವರ ಸೇವೆಗಳನ್ನು ದೇವರು ಈ ಸಮಯದಲ್ಲಿ ಅನುಗ್ರಹಿಸುವಂತೆ ಮತ್ತು ನಮ್ಮ ಕನ್ನಡದ ಡೈರೆಕ್ಟರ್ ಆಗಿರುವಂಥ ಫಾದರ್ ವರ್ಗೀಸ್ ಥಾಮಸ್ ಈಗ ಮೊಣಕಾಲೂರಿ ನಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ, ಅವರ ಮೇಲೆ ದೇವರ ಅನುಗ್ರಹ ಇಳಿದು ಬರುವಂತೆ, ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿರುವಂಥ ಫಾದರ್ ತೋಬಿನ್ ರವರ ಮೇಲೆ, ಇಲ್ಲಿರುವಂಥ ಎಲ್ಲ ಸ್ಟಾಫ್ ಕೆಲಸ ಮಾಡುವಂಥ ಪ್ರತಿಯೊಬ್ಬರ ಮೇಲೆ, ಎಲ್ಲ ದೈವ ಸೇವಕರ ಮೇಲೆ ದೇವರ ಅನುಗ್ರಹ ಇಳಿದು ಬರುವಂತೆ ಎರಡು ಕರಗಳನ್ನು ಮೇಲೆ ಕೆತ್ತಿ ಈ ಲೋಗೋಸ್ ಧ್ಯಾನ ಮಂದಿರಕ್ಕಾಗಿ ಪ್ರಾರ್ಥಿಸಿರಿ. ನೀವು ಪ್ರಾರ್ಥಿಸುವಾಗ ನಿಮ್ಮ ಮನೆಗಳಿಗೆ ಆಶೀರ್ವಾದ ಇಳಿದು ಬರುತ್ತದೆ. ಹಾಲೆಲೂಯಾ ಹಾಲೆಲೂಯಾ hallelujah, hallelujah, hallelujah. Urabala hamdarala bashakala baribala handarala bunturulabu urabala hamdarala baribaba baba 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 baba. Hallelujah, 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 hallelujah. Urabala bashakala baribala hallelujah. ಈ ಸಮಯದಲ್ಲಿ ನಮ್ಮ ಬ್ರದರ್ ಪ್ರಕಾಶ್ ಅವರಿಗಾಗಿ, ಅವರ ಸೇವೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಹೋದರರನ್ನು ದೇವರು ಇನ್ನೂ ಯಥೇಚ್ಛವಾಗಿ ಉಪಯೋಗಿಸುವಂತೆ, ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಸಹೋದರನ್ನು ಉಪಯೋಗಿಸುವಂತೆ ಎರಡು ಕರಗಳನ್ನು ಯೇಸುವಿನ ಕಡೆಗೆ ಚಾಚುತ್ತಾ, let us pray for brother Prakash that God may anoint him and use him mightily and powerfully all over the world. Hallelujah, 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 hallelujah. ನಾವೆಲ್ಲರೂ ಸಹ ಕುಳಿತುಕೊಳ್ಳೋಣ. ಗುರುಗಳು ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ. Praise the Lord. Hallelujah. Thank you, Jesus. Praise you, Jesus. ವರ್ಷಿಪ್ ಜೀಸಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಧ್ಯಾನ ಕೂಟ, ಧ್ಯಾನ ಹಾಲ್ ಬಂದ್ಬಿಟ್ಟು ಫುಲ್ ಆಗಿದೆ. ಇವಾಗ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿರೋ ಜನರು ಪೂರ್ತಿ ಆಚೆ ಹೋಗ್ಬಿಟ್ರೆ ಊಟಕ್ಕೆ ಜಾಗದಲ್ಲಿ ಊಟ ಮಾಡೋಕ್ಕಾಗಲ್ಲ, ಯಾರಿಗೆ ಅಲ್ಲಿ ನಿಂತ್ಕೊಂಡೋಗೋಕ್ಕೆ ಜಾಗ ಇರಲ್ಲ. ಅದಕ್ಕೆ ಇವಾಗ ನಾವು ಬಂದ್ಬಿಟ್ಟು ಪರಮ ಪ್ರಸಾದ ಇಲ್ಲೇ ಇರುತ್ತೆ, ನೀವು ಕೂತು ಪ್ರಾರ್ಥನೆ ಮಾಡ್ತಾ ಇರಿ. ನಾವು ಬಂದ್ಬಿಟ್ಟು ಇವಾಗ ಈ ಫಸ್ಟ್ ರೋ ನನ್ನ ಲೆಫ್ಟ್ ಸೈಡಲ್ಲಿ ಇಲ್ಲಿರೋ ಫಸ್ಟ್ ರೋ, ಅಲ್ಲಿರೋರು ಮಾತ್ರ ಫಸ್ಟು ಎದ್ದು ಹಿಂದೆ ಗ್ರೌಂಡ್ ಚಾಪಲ್ ನಮಗೆ ಕೆಳಗಡೆ ಬಂದ್ಬಿಟ್ಟು ಈ ಬೇಸ್ಮೆಂಟಲ್ಲಿ ಬಂದ್ಬಿಟ್ಟು ಇದೆ, ಅಲ್ಲಿ ಹೋಗೋಕ್ಕೆ ನಾನು ವಿನಂತಿ ಮಾಡ್ಕೊತೀನಿ.
ಬೇರೆಲ್ಲರೂ ಇಲ್ಲೇ ಕೂತು ಪ್ರಾರ್ಥನೆ ಮಾಡ್ತಾಯಿರಿ. ನಾವು ಬಂದ್ಬಿಟ್ಟು ಸೆಕೆಂಡ್ ಸ್ಟೇಜ್ ಆಗ ನಾವು ಹೇಳ್ತೀವಿ ಯಾವ ಗ್ರೂಪ್ ಅಂತ. ಬೆಳಗ್ಗೆ ಈ ಕಡೆ ಒಂದು ಹಾಲ್ ರೆಡಿ ಮಾಡಿದ್ದೀವಿ. ಫಸ್ಟು ಬರೀ ಆ ಕ್ರೌಡ್ ಇರೋರು ಆಚೆ ಹೋದರೆ ಮಾತ್ರ ನಮಗೆ ಬಂದ್ಬಿಟ್ಟು ಬೇರೆ ಡೋರೆಲ್ಲ ಓಪನ್ ಮಾಡಿಬಿಟ್ಟು ಹೋಗ್ಬೋದು. ಸೊ ಆ ಗ್ರೂಪಲ್ಲಿರೋರು ಹೋಗ್ಬೋದು. ಮತ್ತು ಚಿಕ್ಕ ಮಗು ಆಗಿ ಬಂದಿರೋ ತಾಯಿಯರಿದ್ದರೆ ಅವ್ರಿಗೂ ಸಹ ಹೋಗಿ ತಿನ್ಬೋದು. ಇವಾಗ ಬೆಸ್ಟ್ ಈ ಒಂದು ರೋ ಮಾತ್ರ ಆಚೆ ಹೋಗಿ, ಬೇರೆಲ್ಲ ಇಲ್ಲಿ ಕೂತು ನಾವು ಆರಾಧನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಹೋದರೆ ಅಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾರಿಗೂ ಊಟ ಸಿಗೋಕ್ಕೆ ಸಾಧ್ಯತೆ ಇಲ್ಲ. ಇವಾಗ ಎಲ್ಲರೂ ಒಂದು ನಿಮಿಷ ಮೇಲೆ ಎದ್ದು ನಿಂತ್ಕೊಂಡು ಒಂದು ನಿಮಿಷ ನಾವು ಮಾಡೋ ಊಟ ಇದೊಂದು ಸೌಖ್ಯವಾಗಲಿ, ಈ ಮಾಡಿದವರೆಲ್ಲರನ್ನ ಆಶೀರ್ವದಿಸಲಿ ಅಂತ ಊಟವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲರೂ ಯೇಸು ಸ್ವಾಮಿ ಒಂದೇ ಕೈಗಳನ್ನು ಚಾಚಿ ಪ್ರಾರ್ಥನೆ ಮಾಡೋಣ. Lord Jesus, we entrust this food into your holy hands. Let this food can be a source of healing to all those people who eat. Surrendering our food, let us pray. Bless us, O Lord, and these thy gifts which are about to receive from thy bounty through Christ our Lord. Amen.
ಸಾಗರ ತೇಲಾಡಿಸು ನೆಲೆಯಾಗೋ ಮನ ಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು ಓ ಸತ್ಪ್ರಸಾದ ಪ್ರಭು ನೆಲೆಯಾಗೋ ಮನ ಮಂದಿರದಲ್ಲಿ ಯೇಸು ಕ್ರಿಸ್ತ ಪ್ರಭು ಓ ಸತ್ಪ್ರಸಾದ ಪ್ರಭು ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಹಲ್ಲೆಲೂಯಾ 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 ಸವೇ ಹಲ್ಲೆಲೂಯಾ 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 ಯೇಸುವೇ ಯೇಸುವೇ ಹಲ್ಲೆಲೂಯಾ 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 ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ನೆಲೆಯಾಗು ಮನ ಮಂದಿರದಲ್ಲಿ ಪ್ರೈಸ್ ಲಾರ್ಡ್ ಹಾಲೆಲೂಯಾ ಸ್ವರವತಿ ಹಾಲೆಲೂಯಾ ಸ್ವರವತಿ ಹಾಲೆಲೂಯಾ ಇನ್ನು ಸ್ವರವತಿ ಹಾಲೆಲೂಯಾ 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 ಪ್ರೀತಿಯ ಸಹೋದರ ಸಹೋದರರೇ, ರೊಟ್ಟಿಯ ರೂಪದಲ್ಲಿ ಯೇಸು ಪ್ರಭು ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದಾರೆ. ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ಪ್ರಸನ್ನತೆ ನಮಗೆ ಪರಮಾನಂದವನ್ನು ಕೊಡುವಂಥದ್ದಾಗಿದೆ. ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರ ಪ್ರಸನ್ನತೆ ನಮಗೆ ಆನಂದವನ್ನು, ಶಾಂತಿಯನ್ನು, ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ಆದುದರಿಂದ ಈ ಸಮಯದಲ್ಲಿ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಸಮರ್ಪಿಸುತ್ತಾ ದೇವರ ಪ್ರಸನ್ನತೆಯಲ್ಲಿ ಆ ಯೇಸುವಿನ ಸಂತೋಷವನ್ನು, ಆ ಯೇಸುವಿನ ಸಮಾಧಾನವನ್ನು, ಆ ಯೇಸುವಿನ ನೆಮ್ಮದಿಯನ್ನು ಅನುಭವಿಸುತ್ತಾ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಾವು ಯೇಸುವನ್ನು ಆರಾಧಿಸೋಣ, ಅವರನ್ನು ಸ್ತುತಿಸೋಣ, ಅವರನ್ನು ನಾವು ಮಹಿಮೆ ಪಡಿಸೋಣ.
ಆರಾಧನೆ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆರಾಧನೆ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. Alleluia 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಆರಾಧನೆ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. Alleluia 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ,
ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಕೃಪಾ ಪೂರ್ಣನೆ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೆ. ಓ ಕೃಪಾ ಪೂರ್ಣನೆ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೆ. ಆರಾಧನೆ 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 ಆರಾಧನೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. Alleluia, 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 ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಆರಾಧನೆ 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 ಆರಾಧನೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀವೇ ನನಗೆಲ್ಲ,
ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆರಾಧನೆ 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 ಆರಾಧನೆ. ನಿಮಗೆ ಸ್ತೋತ್ರ, 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 ನಿಮಗೆ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ ಆರಾಧನೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಯೇಸುವೇ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಯೇಸುವೇ ಹಲ್ಲೆಲೂಯಾ 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 hallelujah 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 hallelujah. ಆರಾಧನೆ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. Praise the Lord. Hallelujah. 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 ಈ ಧ್ಯಾನದ ಹಾಲಲ್ಲಿ ಇರುವಂಥ ಪ್ರತಿಯೊಬ್ಬರು ದೇವರನ್ನು ಆರಾಧಿಸೋಣ. ಹಾಲೆಲೂಯ ಹಾಲೆಲೂಯ. ಯೇಸು ಪ್ರಭು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಪ್ರಸನ್ನತೆಗೆ ಅವರದ್ದೇ ಆದಂತಹ ಘನತೆ, ಗೌರವ, ಮರ್ಯಾದೆ ಇದೆ. ಅವರ ಮುಂದೆ ನಾವು ಹೇಗೆಂದರೆ ಹಂಗೆ ಕುಳಿತು ಆರಾಧನೆ ಮಾಡೋದಲ್ಲ, ಮಾತನಾಡೋದಲ್ಲ, ಅಲ್ಲಲ್ಲಿ ನೋಡ್ಕೊಂಡಿರೋದಲ್ಲ, ಅಲ್ಲಲ್ಲಿ ಸುತ್ತಾಡ್ಕೊಂಡಿರೋದಲ್ಲ. ದೇವರ ಪ್ರಸನ್ನತೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ನಾವಿಲ್ಲಿ ಕುಳಿತುಕೊಂಡು ಏನೋ ಮಾಡೋದಲ್ಲ. ದೇವರನ್ನು ನಾವು ಆರಾಧನೆ ಮಾಡೋಣ. ಈ ಸಮಯದಲ್ಲಿ ದೇವರನ್ನು ನಾವು ಮಹಿಮೆಪಡಿಸೋಣ. ನಮ್ಮ ಮುಂದೆ ರೊಟ್ಟಿಯ ರೂಪದಲ್ಲಿ ಬಂದಿರುವವರು ಇಂದಿಗೂ ಜೀವಿಸುತ್ತಿರುವಂತಹ ಯೇಸು ಆಗಿದ್ದಾರೆ. ಆ ಯೇಸುವನ್ನು ನಾವು ಆರಾಧನೆ ಮಾಡೋಣ, ಅವರನ್ನು ಸ್ತುತಿಸೋಣ, ಅವರನ್ನು ನಾವು ಮಹಿಮೆ ಪಡಿಸೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಗಟ್ಟಿಯಾಗಿ ಹಾಲೆಲೂಯ 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 ಹಾಲೆಲೂಯ.
ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆಯಿಲ್ಲದೆ ಬಾಳುವೆ.
ಎಲ್ಲರೂ ಮೊಣಕಾಲೋರೋಣ. ಲೆಟ್ ಅಸ್ ಆಲ್ ನೀಲ್ ಡೌನ್. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಸೈಲೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಎಲ್ಲರೂ ಸಹ ಮೊಣಕಾಲೂರಿ. ರೆಡ್ ಸಿಸ್ಟರ್, ರೆಡ್ ವೆಲ್ ಹಾಕಿದ್ದೀರಲ್ಲ. ಯೇಸುವೇ ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಜೀವವೋ ಎನ್ನ ಸರ್ವಸ್ವವೋ ಸಮರ್ಪಿಸೋತ ನಮಿಸುವೆ. ಆರಾಧನೆ 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 ಆರಾಧನೆ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಮಾಡಿ ಬಂದವರೆಲ್ಲರೂ ಎದ್ದು ನಿಲ್ಲೋಣ. ದೇವರು ಕೊಟ್ಟಂತಹ ಈ ಮಹಿಮಾನ್ವಿತವಾದ ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ದೇವರನ್ನು ಆರಾಧನೆ ಮಾಡೋಣ, ಅವರನ್ನು ಸ್ತುತಿಸೋಣ, ನಾವು ಅವರನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ. ಒಮ್ಮೆ ಗಟ್ಟಿಯಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸಿ. ಜೋರಾಗಿ ಜೋರಾಗಿ, ಸಾಕಾಗಲಿಲ್ಲ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಅಗ್ನಿಸ್ತಂಭವಾಗಿ
ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬಲಹೀನ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬಲಹೀನ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. Alleluia, 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 Alleluia. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಸರಿ ಹಾಡುವ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬಲಹೀನ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬಲಹೀನ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. Alleluia, 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 Alleluia. ಮೋಶೆಯ ನಡೆಸಿದ ದಿವ್ಯಾತ್ಮನೆ, ನನ್ನನ್ನು ನೀ ನಡೆಸಬಾ. ದಾವಿದನ ರಾಜನಾಗಿ ಮಾಡಿದಾತ್ಮನೆ, ನನ್ನನ್ನು ಅಭಿಷೇಕಿಸು. ಮೋಶೆಯ ನಡೆಸಿದ ದಿವ್ಯಾತ್ಮನೆ, ನನ್ನನ್ನು ನೀ ನಡೆಸಬಾ. ದಾವಿದನ ರಾಜನಾಗಿ ಮಾಡಿದಾತ್ಮನೆ, ನನ್ನನ್ನು ಅಭಿಷೇಕಿಸು. ಎಲಿಯನ ಎಲಿಶನ ಬಲಪಡಿಸಿದ ಆತ್ಮನೇ, ಎಲಿಯನ ಎಲಿಶನ ಬಲಪಡಿಸಿದ ಆತ್ಮನೇ, ನನ್ನನ್ನು ಅಭಿಷೇಕಿಸು. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. Alleluia, 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 Alleluia. ಆರಾಧನೆ, 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 ಆರಾಧನೆ. Alleluia, 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 Alleluia. Thank
you, Jesus. Praise you, Jesus. Glory. Hallelujah. 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 Hallelujah, 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 hallelujah. Yeswe, Yeswe, hallelujah, 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 hallelujah. Check. Check. Hallelujah, hallelujah. Praise the Lord. Praise the Lord. Hallelujah. 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 Praise you, Jesus. Praise you, Jesus. Thank you, Jesus. We love you, Jesus. Hallelujah. 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 Argan tuka Jesu. Argan tuka Jesu. Wakhani tuka Jesu. Naman tuka Jesu. Hallelujah. 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 Oh ಯೇಸುವೇ, ಓ ಯೇಸುವೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. Hallelujah. 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 Good afternoon to all of you. How are you? Let's all stand up. Can you stand up? We shall continue to give thanks and praise to our Lord for all the blessings, for all the healings which we are going to receive during this day. Praise the Lord. Hallelujah. 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 So we shall rejoice in the Lord and sing together a concurrent hymn. Very simple one. Dis udela, sodon divso, dis udela, Jesu aila, sodon dar Jesu aila. Shall we sing?
udela sodwon dis udela Jesu aila sodwon da Jesu aila dis udela sodwon dis udela Jesu aila sodwon da Jesu aila Hallelujah, amen, hallelujah, hallelujah, amen, hallelujah, hallelujah, amen, hallelujah, hallelujah, amen, hallelujah. All together. Hallelujah, amen, hallelujah, hallelujah, amen, hallelujah, hallelujah, amen, hallelujah, hallelujah, amen, hallelujah. Mog aila segin somog aila Jesu aila sodwon da Jesu aila mog segin somog aila Jesu aila sodwon da Jesu aila Hallelujah, amen, hallelujah, hallelujah, amen, hallelujah, hallelujah, amen, hallelujah, hallelujah, amen, hallelujah. Sing loudly. Hallelujah, hallelujah, amen, hallelujah, amen, hallelujah, amen, hallelujah. Dis udela sodwon dis udela Jesu aila sodwon da Jesu aila. Once again, dis udela Jesu aila sodwon da Jesu aila. Hallelujah, amen, 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 hallelujah. Dis udela sodwon dis udela Jesu aila sodwon da Jesu aila dis udela sodwon da Jesu aila. Hallelujah, amen, hallelujah, amen, hallelujah, amen, hallelujah, amen, hallelujah.
सगळे वाकाड्या सम्यक निर्वासिया सगळे हात वयर बांध स्तुती करूया स्तुती करूया स्तुती करूया हालेलुया 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 दोन्ही हात वयर बर समय स्तुती करूया दोन्ही हात वयर बर समय स्तुती करूया हालेलुया 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 इकडे ಬೆಳೆದೊಳೆ आमची दांप्या ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ हात आमचं उक्त दोऱ्या हात आमचं उक्त दोऱ्या ನಮ್ಮ ಕೈಗಳನ್ನು ತೆರೆದಿಡೋಣ Isaiah chapter 60 verse 1 म्हणटागे ಯೆಶಾಯ 61 ಈ ರೀತಿಯಾಗಿ ಹೇಳುತ್ತದೆ वट परजळीक जा ನೀನು ಪ್ರಕಾಶಿಸು आसे परजळीक जावंक जाय ನೀನು ಒಂದು ಪ್ರಕಾಶಮಾನವಾದ ವ್ಯಕ್ತಿಯಾಗು ते परजळूक जावंक जाय ನೀನು ಪ್ರಕಾಶ ಬೀರು तुम्ही हाडले सगळे खंत बेजार तुका सोडून वचूंक जाय ಎಲ್ಲ ದುರಾತ್ಮಗಳಿಂದ ನಿನಗೆ ಬಿಡುಗಡೆ ಸಿಗಲಿ जेन्ना हान्ना देवाच्या मंदिरात आयली ಯಾವಾಗ ಅನ್ನ ದೇವರ ಮಂದಿರಕ್ಕೆ ಬಂದಳು देवाच्या मुखार ती बसली ದೇವರ ವಾಕ್ಯವನ್ನು ಆಲಿಸಿದಳು देवाच्या मुखार ती बसली ಯಾವಾಗ ದೇವರ ಮುಂದೆ ಅವಳು ಕುಳಿತುಕೊಂಡಳು आणि तिच्या मुखार परजळूंक लागले ಆಗ ಆಕೆಯ ಮುಖ ಶೋಭಿಸಲ್ಪಟ್ಟಿತು कित्याक तिचे वांसळपण देवान पयस केले ಏಕೆಂದರೆ ಆಕೆ ದೇವರ ಸನ್ನಿಧಾನದಲ್ಲಿದ್ದಳು एकडे आमचे दोळे दांप्या ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ आमचे हात जाताला उक्ते करूया ನಮ್ಮ ಎರಡು ಕೈಗಳನ್ನು ತೆರೆಯೋಣ त्या सुम्याक आमी जिवी समर्पण दिवया ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ आसे परजळीक जावचो वेळ जावन आसा ಈಗ ನಾವು ಪ್ರಕಾಶಿಸುವ ಸಮಯವಾಗಿದೆ कित्याक तुझे नाव त्या देवाच्या हाताच्या तळटाच्या जण कांतायला ಏಕೆಂದರೆ ನಿಮ್ಮ ಹೆಸರುಗಳನ್ನು ಆತನ ಅಂಗೈಯಲ್ಲಿ ಚಿತ್ರಿಸಲಾಗಿದೆ हर एक दीस तुझ्या विषयात तो चिंतून आसा ಏಕೆಂದರೆ ಪ್ರತಿಯೊಂದು ದಿನವೂ ಅವರು ನಿಮ್ಮ ಬಗ್ಗೆ ताका ಯೋಚಿಸುತ್ತಾರೆ कळीत आसा ಅವರಿಗೆ ಗೊತ್ತಿದೆ डोरती तुझ्या विषयात कळीत आसा ನಿಮ್ಮ ಬಗ್ಗೆ ಅವರಿಗೆ ಎಲ್ಲವೂ ತಿಳಿದಿದೆ फेलिक्स तुझ्या विषयात कळीत आसा ಫೆಲಿಕ್ಸ್ ನಿಮ್ಮ ಬಗ್ಗೆ ದೇವರಿಗೆ रोनाल्ड तुझ्या विषयात कळीत आसा ರೊನಾಲ್ಡ್ ನಿಮ್ಮ ಬಗ್ಗೆ ದೇವರಿಗೆ ತಿಳಿದಿದೆ ग्रेसी तुझ्या विषयात कळीत आसा ಗ್ರೇಸಿ ನಿಮ್ಮ ಬಗ್ಗೆ ದೇವರಿಗೆ ತಿಳಿದಿದೆ जॉर्जी तुझ्या विषयात कळीत आसा ಜಾರ್ಜಿ ನಿಮ್ಮ ಬಗ್ಗೆ ಯೇಸುವಿಗೆ ತಿಳಿದಿದೆ तुझी जिवी सुम्याक समर्पण दे बाळा तुझी जिवी सुम्याक समर्पण दे ನಿಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿರಿ दनपराच्या वेळात तुका सुम्याच्या समर्पण दे ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿರಿ देवाच्या मंदिरात उभे आसाय ಏಕೆಂದರೆ ದೇವರ ಮಂದಿರದಲ್ಲಿ ನೀವಿದ್ದೀರಿ तुझ्या जाग्यार हान्नाय असली तुझ्या जाग्यार हान्नागी असली ನಿಮ್ಮ ದೇವರ ಬಳಿಗೆ ನೀವು ಬಂದಿದ್ದೀರಿ तुझ्या जाग्यार हान्नाई असली ನಿಮ್ಮ ಜಾಗದಲ್ಲಿ आणि तिने देवाची बेसावा अनुभव करून घेतली ಅವರಿಗೆ ದೇವರ ಅನುಭವವಾಯಿತು तुझ्या बरी आज हान्न असल्या वेळा तिने देवाची बेसावा अनुभव करून घेतली ನಿಮ್ಮ ರೀತಿಯಲ್ಲಿ ಅನ್ನಳು ದೇವರ ಬಳಿಯಲ್ಲಿ ಇದ್ದಳು ಅವಳಿಗೆ ದೇವರ ಆಶೀರ್ವಾದ आज ಸಿಕ್ಕಿತು तूही त्या जाग्यार असाय ಈಗ ಅದೇ ರೀತಿ ನೀವು अनुभव ದೇವರ करचो ಬಳಿಯಲ್ಲಿ वेळ सुमेचे सगत वेळच्या दिसा ಈ ದಿನ ನೀವು ನಮ್ಮ ದೇವರಿಗೆ ಸಮರ್ಪಿಸೋಣ ನಮ್ಮನ್ನು आमकां समी समर्पण दिवया बापाच्या आत्म्या पवित्रात्म्या बापाच्या आत्म्या पवित्रात्म्या मोगाच्या आत्म्या पवित्रात्म्या मोगाच्या आत्म्या पवित्रात्म्या जेजून बसायल्या पवित्रात्म्या जेजून बसायल्या पवित्रात्म्या नवे जिवीक दिवंक तुये नवे जिवीक दिवंक तुये जेजून बसायल्या पवित्रात्म्या जेजून बसायल्या पवित्रात्म्या उजाच्या रूपान तू देवुनी उजाच्या रूपान तू देवुनी जेजून बसायल्या पवित्रात्म्या जेजून बसायल्या पवित्रात्म्या उजाच्या रूपान तू देवुनी उजाच्या रूपान तू देवुनी उजाच्या रूपान तू देवुनी उजाच्या रूपान तू देवुनी उजाच्या रूपान हात आमच्या वैर मारया देवुनी सगळे तळे मिळव
दापिया क्लोज वर आय उजाच्या रूपात उजाच्या रूपात उजाच्या रूपात उजाच्या रूपात देव उजाच्या रूपात उजाच्या रूपात देव उजाच्या रूपात उजाच्या रूपात देव उजाच्या रूपात म्हणा 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 देव म्हणा उजाच्या रूपात देव उजाच्या रूपात देव उजाच्या रूपात उजाच्या रूपात देव वडता वडता उजाच्या रूपात वडला वडा वडा उजाच्या रूपात देव उजाच्या रूपात उजाच्या रूपात देव देवने 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 आसंबा उजाच्या रूपात उजाच्या रूपात काले बड़ा काले आते हैं काले बड़ा देश देश में देश देश में देश देश में अरे 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 देश 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 में देश में आगे बनने रे आगे बनने रे हालेलुया हालेलुया दैविकत्म देवने वोट पारसाळीचा आयजा 60 वर्स 1 वोट पारसाळीचा जवस वाढायला जवस वाढायला जवस वाढायला जवस वाढायला हालेलुया 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 सगळे स्तुती करूया हालेलुया 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 वडतळ हालेलुया हालेलुया लाउड वॉइस हालेलुया हालेलुया ಶಬ್ದದಿಂದ ಆರಾಧಿಸೋಣ हालेलुया सगळे वडतळ स्तुती करूया ದೊಡ್ಡದಾಗಿ ಸ್ತುತಿಸೋಣ वडतळ स्तुती करूया वडतळ ಗಟ್ಟಿಯಾಗಿ वडतळ स्तुती करा वडतळ ಗಟ್ಟಿಯಾಗಿ ಸ್ತುತಿಸೋಣ वडतळ स्तुती करूया वळा ಸ್ತುತಿಸೋಣ 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 एकलाचो हात पाठी वसनातलो जेजूर कंप्लीटली बऱ्या पडला बल्या वेळार ಒಬ್ಬರ ಕೈ ಹಿಂದೆ ತೆಗೆಯಲು ಆಗ್ತಾ ಇರಲಿಲ್ಲ ಅವರಿಗೆ ಈ ಸಮಯದಲ್ಲಿ ಯೇಸು ಸ್ವಾಮಿ ಮುಟ್ಟಿದ್ದಾರೆ तुझो हात पाठी पावनातलो जेजूर हात लायल्या वेळार ನಿಮ್ಮ ಕೈ ಹಿಂದೆ ಹೋಗಲು ಆಗ್ತಾ ಇರಲಿಲ್ಲ ಅಂತವರನ್ನ कंटिन्यू स्तुती करतार थोडा वेळ वेळार ಈ ಸಮಯದಲ್ಲಿ ಸ್ತುತಿ ಮಾಡುವ so ಸಮಯದಲ್ಲಿ loudly वडता स्तुती करतार वेळार ನೀವು ದೊಡ್ಡದಾಗಿ ಸ್ತುತಿಸುವ ಸಮಯದಲ್ಲಿ हालेलुया 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 ಹಾಲೆಲೂಯಾ वडतळ हालेलुया 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 ದೊಡ್ಡ ಸ್ವರದಿಂದ हालेलुया 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 ಹಾಲೆಲೂಯಾ 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 वडता तुम्ही स्तुती करा वेळा ಹಾಲೆಲೂಯಾ ಹಾಲೆಲೂಯಾ हालेलुया 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 ಸ್ತುತಿ ಮಾಡಿ तुम्ही वडता स्तुती करा स्तुती करा वेळा ಗಟ್ಟಿ ಸ್ವರದಿಂದ ಸ್ತುತಿ ಮಾಡಿ ಹಾಲೆಲೂಯಾ स्तुती करतार वेळा ಹಾಲೆಲೂಯಾ तुझे ಹಾಲೆಲೂಯಾ जीभेंत स्तुती कर ನಿಮ್ಮ ನಾಲಿಗೆ ಸ್ತುತಿಸುವ सगळं ನಾಲಿಗೆಯಾಗಲಿ. सत्यात स्तुती कर या वेळा ಸ್ತುತಿ ಮಾಡಿ जेजूचे दैवी सगळं तू अनुभव करते असं या वेळा ದೈವಿಕ ಶಕ್ತಿ ಯೇಸುವಿನ ದೈವಿಕ ಶಕ್ತಿ ನಮ್ಮ दैवी ಒಬ್ಬರ ಮೇಲೆ सगळं तू ಬರಲಿ. अनुभव करते असं या वेळा ಈ ದೈವಿಕ ಶಕ್ತಿ ಅನುಭವಿಸುವ ಸಮಯ. आयसा 60 वर्स 1 वोट फरसळीचा तुझं वस वाढायला ಯೆಶಾಯ 61 ಬೆಳಕು ಬಂದಿದೆ ಈಗ ನೀನು तुझं वस वाढ तुझ्या लागी यायला ಆ ಬೆಳಕು ನಿನ್ನ ಬಳಿ तुझं वस वाढ तुझ्या लागी यायला ಆ ಬೆಳಕು ನಿನ್ನ ಬಳಿ ಬಂದಿದೆ तुझं वस वाढ तो काळो कदा सुटकाला बैता ಈ ನಿಮ್ಮ ಕತ್ತಲೆಯ ಜೀವನದಿಂದ ಈ ಬೆಳಕು ನಿಮಗೆ तुझं वस वाढ तो काळो कदा सुटकाला बैता ಈ ಬೆಳಕು ನಿಮಗೆ ಬಿಡುಗಡೆ ಸಿಗುತ್ತದೆ जॉन चॅप्टर 8 वर्स 12 म्हणतागी ಯೋಹಾನ 8:12 ಈ ರೀತಿಯಾಗಿ जेजू ಹೇಳುತ್ತದೆ. संसाराचं वस वाढ ಯೇಸುವೇ ಜಗತ್ ಜ್ಯೋತಿಯಾಗಿದ್ದಾರೆ जेजू संसाराचं वस वाढ ಈ ಪ್ರಪಂಚದ ಜ್ಯೋತಿಯಾಗಿದ್ದಾರೆ जेजू तुका सुटकाला बैताच्या दिवसा ನಿಮಗೆ ಈ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ ಯೇಸು वडदा ಸ್ವಾಮಿ. ಸ್ತುತಿ करूया हालेलुया 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 ಜೋರಾಗಿ ಸ್ತುತಿ ಮಾಡಿ हालेलुया 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 ಹಾಲೆಲೂಯಾ 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 हालेलुया ಹಾಲೆಲೂಯಾ कोणाक एकल्याचो हात पाठी वसनातलो इवन पाठी पावनातलो जेजून तुझ्या हाता बळला बैला मात्र नाही जेजून तुका बऱ्या पडला बैला अशें अनुभव केला चक्कन पळय
आणि तुझं बऱ्यापण लाभला, तुझं ರೈಟ್ ಹಾತ್ ವೈರು ಬಾರ. ಯಾರಿಗೆ ಇದರ ಕೈ ಹಿಂದೆ ತೆಗೆಯಲಿಕ್ಕೆ ಆಗ್ತಾ ಇರಲಿಲ್ಲ, ಈ ಸಮಯದಲ್ಲಿ ದೇವರು ನೀವು ಆರಾಧನೆ ಮಾಡುವ ಸಮಯದಲ್ಲಿ ದೇವರು ನಿಮ್ಮನ್ನು ಸ್ಪರ್ಶಿಸಿದ್ದಾರೆ. ಯಾರಿಗೆ ಈ ಅನುಭವವಾಗಿದೆ ದಯವಿಟ್ಟು ಕೈ ಮೇಲೆತ್ತಿ. 1 2 3 4 4 5 6 7 8 ತಲೆ ಪೆಟ್ಟನ ಮಿ ಜೇಸು ಅರ್ಗ ದಿವ್ಯ. ಹಾಲೆಲೂಯಾ. ಈ ಸೌಖ್ಯ ಸಿಕ್ಕಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತುತಿಸೋಣ. हाल ताळ्यान तुझ्या किती समस्या असले, तुझ्या ताळ्यात किती समस्या असले, ನಿನ್ನ ಗಂಟನಲ್ಲಿ ಯಾವುದೋ ಸಮಸ್ಯೆ ಇತ್ತು, ಗಂಟಲಲ್ಲಿ ಆರಾಧನೆच्या वेळी संस्थात विनवणी करता असताना ನಾವು ದೇವರ ಆರಾಧನೆ ಮಾಡುವ ಸಮಯದಲ್ಲಿ संस्थात विनवणी करता असताना ಪ್ರಪಂಚಕ್ಕೋಸ್ಕರ ನಾವು ಪ್ರಾರ್ಥಿಸುವ ಸಮಯದಲ್ಲಿ ಕಂಪ್ಲೀಟ್ ताळ्याची समस्या पैस केला, ಆ ಒಂದು ಸಂಪೂರ್ಣವಾಗಿ ನಿಮಗೆ ಸೌಖ್ಯ ಸಿಕ್ಕಿದೆ. असे कोण अनुभव झाला तो राईट हात वैर बार. ಯಾರಿಗೆ ಅನುಭವವಾಗಿದೆ ಕೈಯನ್ನು ಮೇಲಕ್ಕೆತ್ತಿ. नीट हात वैर बार. 1 2 3 4 5 6 7 8 ತಾಳಿಯ ಪೆಟ್ಟನ ಮಿ ಜೇಸು ಅರ್ಗ ದಿವ್ಯ. ಹಾಲೆಲೂಯಾ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಲೆಲೂಯಾ. 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 इकडे बसशा. ಎಲ್ಲರೂ ಕುಳಿತುಕೊಳ್ಳೋಣ. मग साहित्य लोकां बाबा जेजू आपण बरे करते असे दिसा ह्या वेळार ಈ ಸಮಯದಲ್ಲಿ ಅನೇಕರಿಗೆ ದೇವರು ಸ್ಪರ್ಶಿಸಿ ಗುಣಪಡಿಸುತ್ತಿದ್ದಾರೆ. सगळे सांगितलं मुझे क्लास कव्हर जाता. ಈ ತರ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಗಂಟೆ ಮುಗಿಯುತ್ತೆ. हालेलुया. 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 जेवलात गे. प्रेज लॉर्ड. हालेलुया. हालेलुया. जेवलात गे. अरे म्हणा जेवलात गे. ಊಟ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಬ್ರದರ್, ಊಟ ಮಾಡಿದ್ರಾ ಅಂತ. ಜವಾಬ್ದಾರಿ ನನಗೆ ಕನ್ನಡ ಬರ್ತದೆ, ಪ್ರೀಚ್ ಮಾಡ್ಲಿ ಬರುವುದಿಲ್ಲ. हालेलुया. 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 मग अच्छनो प्रत्येक तर नंबर चॅप्टर 6 वर्स 24 आमगा देवाचे तर म्हणता गे ಸಂಖ್ಯಾಕಾಂಡ 6:24 ಈ ರೀತಿಯಾಗಿ ಹೇಳುತ್ತದೆ. सर्वेस्पर तुका आशीर्वाद करो. ಸರ್ವೇಶ್ವರನು ನಿಮ್ಮನ್ನು ಆಶೀರ್ವದಿಸಲಿ. सर्वेस्पर तुका आशीर्वाद देव. ನಿಮಗೆ ಸರ್ವೇಶ್ವರನು ಆಶೀರ್ವದಿಸಲಿ. सर्वेस्पर तुका आशीर्वाद देव. ನಿಮಗೆ ಸರ್ವೇಶ್ವರನು ನಿಮ್ಮನ್ನು ಆಶೀರ್ವದಿಸಲಿ. आणि तुका सांभाळो. ನಿಮ್ಮನ್ನು ಕಾಪಾಡಲಿ. सर्वेस्पर तुका आशीर्वाद देव. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಲಿ. आणि तुका सांभाळो. ನಿಮ್ಮನ್ನು ಕಾಪಾಡಲಿ. कोंगण्यातले सगळे हात वैर बार्या. ಎಲ್ಲರೂ ಕೈಗಳನ್ನು ಮೇಲಕ್ಕೆತ್ತೋಣ. आता मजा पटला म्हणा सर्वेस्पर तुका आशीर्वाद देव आणि तुका सांभाळो. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. सर्वेस्पर तुका आशीर्वाद देव आणि तुका सांभाळो. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. सर्वेस्पर तुका आशीर्वाद देव आणि तुका सांभाळो. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. श्री कोंगणे म्हणा सर्वेस्पर तुका आशीर्वाद देव आणि तुका सांभाळो. वडाता सर्वेस्पर तुका आशीर्वाद देव आणि तुका सांभाळो. सर्वेस्पर तुका आशीर्वाद देव आणि तुका सांभाळो. दोन्ही हात वैर बार्या. ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. आता तुझ्या कुटुंबाच्या सण्याक उडास कर्या वेळार, ಈ ಸಮಯದಲ್ಲಿ ನಿಮ್ಮ ಕುಟುಂಬದ तुझ्या गवाक तुझ्या बायलेक उडास कर्या वेळार, ಹೆಂಡತಿ ಮಕ್ಕಳನ್ನು तुझ्या भुरग्यांक उडास कर्या वेळार, ಮಕ್ಕಳನ್ನು ನೆನಪಿಸಿಕೊಳ್ಳಿರಿ. तुका कोणी अन्याय केला त्यांना उडास कर्या वेळार, ಯಾರು ಅನ್ಯಾಯ ಮಾಡಿದ್ದಾರೆ आणि 5 पटी वडा तळाने उतार म्हणूया आम्ही. ಈಗ 5 ಸಲ ಜೋರಾಗಿ ಈ ವಾಕ್ಯವನ್ನು ಹೇಳೋಣ. सगळे सांगतळ म्हणूया वेळार ನಾವೆಲ್ಲರೂ ಒಟ್ಟಾಗಿ ಈ ವಾಕ್ಯವನ್ನು ಹೇಳೋಣ. सर्वेस्पर तुका आशीर्वाद देव आणि तुका सांभाळो म्हणा सगळे. सर्वेस्पर तुका आशीर्वाद देव आणि तुका सांभाळो. 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 हालेलुया. हालेलुया. आता कन्नडात म्हणा ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಎಲ್ಲರೂ ಈಗ ಜೋರಾಗಿ ಹೇಳೋಣ, 5 ಸಲ ಹೇಳೋಣ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಸಗಳೆ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. हालेलुया. 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 मग चुनू एक कहाणी तुम्ही ऐकायला जाऊन फ्रो दनपराच्या वेळार ती कहाणी परतून म्हणता. ಈ ಒಂದು ಕಥೆಯನ್ನು ನೀವು ಕೇಳಿರಬಹುದು, ಆದರೆ ಈ ಮಧ್ಯಾಹ್ನದ ವೇಳೆಯಲ್ಲಿ ಈ ಕಥೆಯನ್ನು ಮತ್ತೊಮ್ಮೆ ನಾನು ನಿಮಗೆ ಹೇಳುತ್ತೇನೆ. ಏಕ ವ್ಯಕ್ತಿಗ ಮರುಭೂಮಿಂದ ಹೊಸ ಜೀವನ ಭಾರಿ ಮೋನ असले. ಒಬ್ಬ ವ್ಯಕ್ತಿಗೆ ಮರುಭೂಮಿಗೆ ಹೋಗಬೇಕೆಂದು ಬಹಳ ಆಸೆಯಾಯಿತು. आणि त्याने तयारी केली. ಅದಕ್ಕೆ ತಕ್ಕ ಸಿದ್ಧತೆಯನ್ನು ಮಾಡಿದನು. 8 ವಾರ ಬಾಯ್ಸರ್लो 8 ಗಂಟೆಗೆ ಹೊರಟ. ಬಾಯ್ಸರ್ತ असताना ಅವನು ಹೊರಡುವಾಗ त्याला जायजले उदाक खाण सगळे त्याने घेतले. ಏನೇನ್ ಬೇಕು ಊಟ ಮತ್ತು ನೀರನ್ನೆಲ್ಲ ತೆಗೆದುಕೊಂಡ. आणि जायजले उदाक सगळे त्याने भरून घेतले. ಏನ್ ಬೇಕು ನೀರು ಅದನ್ನೆಲ್ಲ ತೆಗೆದುಕೊಂಡ. कित्याक एक तो कठीण होत
ಯಾಕಂದ್ರೆ ಅಲ್ಲಿ ಬಹಳ एक तो कठीण होत ಯಾಕಂದ್ರೆ ಅಲ್ಲಿ ಬಹಳ ಬಿಸಿ, आणि रेव तापवन असता ಅಲ್ಲಿರುವಂತ ಮರಳು ಬಿಸಿಯಾಗಿರುತ್ತದೆ, आणि त्या स्वतः गोसन पावंक जाय ಯಾಕंದ್ರೆ ಅಲ್ಲಿ ಅವನು ಹೋಗಿ ಮುಟ್ಟಬೇಕಾಗಿದೆ. आणि आशेन तो बारी अपूर्वायन सकाळचे ते पॉइंट ಮುಂದರ್ಸುನ್ गेलो. ಈ ರೀತಿ ಅವನು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಹೋದನು. वेता वेता मुजा मगाचनो ಅವನು ಹೋಗುವಾಗ ಪ್ರಿಯರೇ तगा तान लागली, ಅವನಿಗೆ ದಾಹವಾಯಿತು, ताणीले उदा पियालो. ಆ ನೀರನ್ನು ಕುಡಿದ. तसेच आणि मुखार गेलो, ಹಾಗೆ ಮುಂದೆ ಹೊರಟ, आणि मुखार गेलो. ಇನ್ನು ಮುಂದೆ ಹೋದ. 11 वराच्या वेळार 11 ಗಂಟೆಯ ಸಮಯದಲ್ಲಿ परतून तान लागली ಅವನಿಗೆ ಮತ್ತೆ ದಾಹವಾಯಿತು, आणि उदा पियालो. ಅವನು ಮತ್ತೆ ನೀರನ್ನು ಕುಡಿದ. किती हाडले ಇಲ್ಲ तिने केले. ಏನು ತೆಗೆದುಕೊಂಡು ಬಂದಿನ ಅದನ್ನು ಸ್ವಲ್ಪ ತಿಂದ. सुमार 1 वर जात असताना ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ उदा पियाचे म्हण पळयत असताना ಮತ್ತೆ ನೀರು ಕುಡಿಯಬೇಕೆಂದು ನೋಡುವಾಗ त्या रेवेत किती दिष्टीक पडले ಆ ಮರಳಿನಲ್ಲಿ ಅವನಿಗೆ ಏನೋ ಕಾಣಿಸಿತು. आणि ते बरे एक शायनिंग मारताले. ಅದು ಒಂದು ಚೆನ್ನಾಗಿ ಪ್ರಕಾಶಮಾನವಾದ ಒಂದು ವಸ್ತುವನ್ನು ಅವನು ನೋಡಿದ. आणि उदाक ते सोडले त्याने ಆ ನೀರನ್ನು ಅಲ್ಲೇ ಬಿಟ್ಟ ಅವನು. आणि ते रेव त्याने उचतिली ಆ ಮಣ್ಣನ್ನು ತೆಗೆಯಲು ಪ್ರಾರಂಭಿಸಿದ. आणि उचतिता असताना ಆ ಮಣ್ಣನ್ನು ತೆಗೆದು ಹಾಕುವಾಗ बरे ಬಂಗಾರचे कॉइन्स त्याने पळयले. ಬಂಗಾರचे कॉइन्स त्याने ಅಲ್ಲಿ पळयले. ಬಂಗಾರದ ನಾಣ್ಯಗಳನ್ನು ಅವನ ನೋಡಿದ. त्याला भारी खुशी झाली. ಅವನಿಗೆ ಬಹಳ ಖುಷಿ ಆಯಿತು. त्याची ताण आणि भूक थांबली ಆಗ ಅವನ ದಾಹ ಮತ್ತು ಬಾಯಾರಿಕೆ ಬಿಟ್ಟು ಹೋಯಿತು. आणि वेगळी त्याने ಬಂಗಾರचे कॉइन्स त्याने हातात घेतले. ಸೊ ಬಂಗಾರದ ನಾಣ್ಯಗಳನ್ನ ಕೈನಲ್ಲಿ ತೆಗೆದುಕೊಳ್ಳುವ दोन्ही बॉल्सान त्याने घाले ಅದನ್ನು ತನ್ನ 2 ಜೋಬಿನಲ್ಲೂ ಹಾಕೊಂಡ. आणि शर्टच्या बॉल्सान घाले. ಶರ್ಟ್ ಜೋಬಿನಲ್ಲೂ ಹಾಕೊಂಡ. आणखी कॉइन्स असा आणखी कॉइन्स असा. ಇನ್ನೂ ಅನೇಕ ನಾಣ್ಯಗಳನ್ನು ನೋಡ್ದ. आता किती करतालो तो ಅವಾಗ ಏನ್ ಮಾಡ್ತಾನ ಅವನು? किती करतालो ಏನ್ ಮಾಡ್ತಾರೆ? ಇನ್ನೂ ಅನೇಕ ನಾಣ್ಯಗಳನ್ನ ನೋಡ್ದ, ಚಿನ್ನದ ನಾಣ್ಯಗಳನ್ನ. ಏನ್ ಮಾಡ್ತಾನೆ? उदा सगळे बाहेर उडायता ಸೊ ಬಾಟ್ಲಲ್ಲಿದ್ದ ನೀರ್ನೆಲ್ಲ ಚೆಲ್ಲದ आणि कॉइन्स तो घालता. ಆ ಚಿನ್ನದ ನಾಣ್ಯಗಳನ್ನ ಅದಕ್ಕೆ ತುಂಬಕ್ಕೆ ಪ್ರಾರಂಭ आणि ಮಾಡ್ದ. कॉइन्स तो घालता. ಇನ್ನೂ ಅದ್ರಲ್ಲಿ ಹಾಕ್ದ. म्हणजे मग 2-3 उदकाची पोती कॉइन्स अन भरली. 2-3 ಬಾಟಲ್ ನೀರು ಇದ್ದಿದ್ದನ್ನ ಅದೆಲ್ಲ ಚೆಲ್ಲಿ ಅದನ್ನೆಲ್ಲ ಚಿನ್ನದ ನಾಣ್ಯಗಳನ್ನ ತುಂಬಿಸ್ಕೊಂಡ. बॉल्सांत पॅन्टाच्या बॉल्स पुरा कॉइन्स ಸೊ कॉइन्स. ಜೋಬುಗಳಲ್ಲಿ ಮತ್ತೆ ಪ್ಯಾಂಟಿನ ಜೋಬುಗಳೆಲ್ಲ ಚಿನ್ನದ ನಾಣ್ಯಗಳು. आता तो चलोंक सुरू जाता. ಅವನು ನಡಿಲಿಕ್ಕೆ ಪ್ರಾರಂಭ ಮಾಡ್ದ. 1 घंटो चलोंक जावना ताच्यान 1 ಗಂಟೆನೂ ಅವನಿಗೆ ನಡಿಲಿಕ್ಕೆ ಆಗ್ಲಿಲ್ಲ. ताका जोरान तान लागली. जोरान ताका तान ಅವನಿಗೆ लागली. ದಾಹವಾಯಿತು, ಜಾಸ್ತಿ ದಾಹವಾಯಿತು. हालेलुया 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 हालेलुया. आता किती करता तो? ಇವಾಗ ಏನ್ ಮಾಡ್ತಾನ ಅವನು? त्या मरुभूमीत मध्ये तो असा, ಆ ಮರುಭೂಮಿಯ ಮಧ್ಯದಲ್ಲಿ ಅವನಿದ್ದಾನೆ. इथं रेव तापोन असा, ಅಲ್ಲಿ ಮರಳು ಬಿಸಿ ಬಿಸಿ तकलेर ओत पडते ತಲೆ असा. ಮೇಲೂ ಬಿಸಿ ಬಿಸಿ ಆಗ್ತಾ ಇದೆ. आता किती करता तो? ಅವಾಗ ಏನ್ ಮಾಡ್ತಾನೆ? उदा आपल्याला उदाक ना ನೀರ್ ನೋಡಿದ್ರೆ ನೀರಿಲ್ಲ. ಬಂಗಾರचे कॉइन्स पिवंक जाता गे, ಗೋಲ್ಡ್ ಕಾಯಿನ್ ಅನ್ನು ಕುಡಿಲಿಕ್ಕೆ ಆಗತ್ತಾ? खावंक जाता गे, ಅದನ್ನ ತಿನ್ಲಿಕ್ಕೆ ಆಗತ್ತಾ? ಏನು ಮಾಡಕ್ಕಾಗಲ್ಲ. यूज ना. ಅದಕ್ಕೆ ಏನು ಪ್ರಯೋಜನ ಇಲ್ಲ. हालेलुया ಹಾಲೆಲೂಯಾ. ताका आता किती जाय असले ಅವನಿಗೆ ಏನು ಬೇಕಾಗಿತ್ತು? उदाक. ನೀರು ಬೇಕಾಗಿತ್ತು. हालेलुया. हालेलुया. ताचो जीव वाचोवच्या खातीर ಅವನ ಜೀವವನ್ನ ಉಳಿಸ್ಕೊಳ್ಬೇಕಾದ್ರೆ ताका उदाक गरजेचे. ಅವನಿಗೆ ನೀರಿನ ಅವಶ್ಯಕತೆ त्या ಇತ್ತು. उदाक गरजेचे. ಆ ನೀರು ಬೇಕಾಗಿತ್ತು. खंय पळयलें उदाक ना. ಎಲ್ಲಿ ನೋಡಿದ್ರು ನೀರಿಲ್ಲ. हाक बोब मारता तो. ಕೈ ಎತ್ತಿ ಬೊಬ್ಬೆ ಹಾಕ್ತಾನೆ. कोणी पळयलें कोणी त्या सुवातेर नात. ಯಾರು ಆ ಜಾಗದಲ್ಲಿ ಇಲ್ಲ. लांबा लांब रेव मात्र दिसता शिव एक मनीस ताका दिसना. ದೂರದಲ್ಲಿ ನೋಡುವಾಗ ಬರೀ ಮರಳು, ಆದ್ರೆ ಒಬ್ಬ ವ್ಯಕ್ತಿಯು ಅವನ ಕಣ್ಣಿಗೆ कोणच ಕಾಣಿಸ್ತಿಲ್ಲ. ताका दिसना. ಯಾರಿಗೂ ಅವನು बोब ಕಾಣಿಸ್ತಾ मारता बोब मारता बोब मारता. ಕಿರಿಸ್ತಾನೆ ಜೋರಾಗಿ ಕಿರಿಸ್ತಾನೆ, ಬೊಬ್ಬೆ ಹಾಕ್ತಾನೆ. कितले बोब मारले ಬಂಗಾರचे कॉइन्स ताका जीव ताजो वाचोंक सकोंक ना. ಎಷ್ಟು ಕಿರ್ಚಿದ್ರು ಬೊಬ್ಬೆ ಹಾಕಿದ್ರು ಆ ಚಿನ್ನದ ನಾಣ್ಯಗಳು ಅವನಿಗೆ ಜೀವ ಕೊಡಕ್ ಆಗ್ತಾ ಇಲ್ಲ. लास्ट बोब थंयच मरण पडटा. ಸೊ ಕಿರ್ಚಿ ಅವನು ಅಲ್ಲೇ ಸತ್ತು ಬೀಳ್ತಾನೆ. हालेलुया. ಹಾಲೆಲೂಯಾ. कितें म्हण समजले गे आमकां? ಇದರಿಂದ ಕಥೆಯಿಂದ ನಿಮ್ಗೆ ಏನಾದ್ರು ಅರ್ಥ ಆಯ್ತಾ? कितें म्हण समजले गे? ಏನಾದ್ರೂ ಅರ್ಥ ಆಯ್ತಾ? हालेलुया. हालेलुया. आमच्या जिवितांत सगळे आसून म्हज्या मोगाचें न्हू. ನಮ್ಮ ಜೀವಿತದಲ್ಲಿ ಎಲ್ಲವೂ ಇದ್ದು जर ಪ್ರಿಯರೇ, जेजू आमच्या जिवितांतलो वयस जाल्यार, ನಮ್ಮ ಜೀವನದಲ್ಲಿ ಯೇಸು ಇಲ್ಲವಾದರೆ, देवाचे उतर आमच्या जिवितांतले वयस जाल्यार ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಇಲ್ಲದರೆ सगळे व्यर्थ जावन आसा. ಎಲ್ಲವೂ ವ್ಯರ್ಥವಾಗಿದೆ. ताजे जॉन चॅप्टर 7 वर्स 35 म्हणटा की ಯೋಹಾನ 7:35 ಹೇಳುತ್ತದೆ, निमाणे परबेचे दिसा जेजू वडा तळान म्हणा लागलो की ಕೊನೆಯ ಹಬ್ಬದ ದಿನ ದೊಡ್ಡ ಧ್ವನಿಯಲ್ಲಿ ಯೇಸು ಸ್ವಾಮಿ ಈ ರೀತಿ जो कोणी ताण येलो तो मुजेशी येऊ. ಯಾರಿಗೆ ದಾಹವಾಗಿದೆ ಅವರು ನನ್ನ ಬಳಿ ಬರಲಿ. जो कोणी ताण येलो तो मुजेशी येऊ. ಯಾರಿಗೆ ದಾಹವಾಗಿದೆ ಅವರು ನನ್ನ ಬಳಿಯಲ್ಲಿ असो जेजू जणकले आमकां विचारता. ನಮ್ಮೊಬ್ಬೊಬ್ಬರನ್ನು ಯೇಸು ಸ್ವಾಮಿ तुका ಕೇಳುತ್ತಿದ್ದಾರೆ, ताण लागलो तो मुजेशी ये. ನಿಮಗೆ ದಾಹವಾಗಿದೆಯೋ ನನ್ನ ಬಳಿಗೆ आसवे ಬನ್ನಿರಿ. ताण भूक हांव थांबयता आसा. ನಿಮಗೆ ಬರುವಂತ ದಾಹ ಮತ್ತು आसवे ताण भूक हांव थांबयता आसा. ನಿಮಗೆ ಇರುವಂತ ದಾಹ ಮತ್ತು ಹಸಿವನ್ನು ನಾನು ನೀಗಿಸುತ್ತೇನೆ. आज म्हज्या मोगाचें न्हू. ಇಂದು ಪ್ರಿಯರೇ, आमच्या जिवितांत कितलेडा आमी आराडता, बोब मारता
ನಾವು ನಮ್ಮ ಜೀವನದಲ್ಲಿ ಎಷ್ಟು ನಾವು ಕೂಗಾಡ್ತೇವೆ, ಕಿರ್ಚಾಡ್ತೇವೆ. आमच्या आधार कोणूच येना. ನಮ್ಮ ಸಹಾಯಕ್ಕೆ ಯಾರೂ ಬರುವುದಿಲ್ಲ. आधार दिता म्हणतो प्रॉमिस केला जांफरो. ನಿಮಗೆ ಆಧಾರವನ್ನ ನಿಮಗೆ ಸಹಾಯ ಮಾಡ್ತೀನಿ ಅಂತ ನಿಮಗೆ आवतो हेल्प करता कोणी सांगला जांफरो. ಪ್ರಾಮಿಸ್ ಮಾಡಬಾರದು, ಸಹಾಯ ಮಾಡ್ತೀನಿ ಅಂತ ಹೆಲ್ಪ್ ಮಾಡಿ. Jeremiah chapter 32 verse 27 म्हणतागी. ಯೆರೆಮಯ 32:27 हांव एकलो तुजो सर्वस्व देव जावन आसा. ನಾನು ನಿನ್ನ ನಿಜವಾದ ದೇವರಾಗಿದ್ದೇನೆ. हांव एकलो तुजो सर्वस्व देव जावन आसा. ನಾನು ನಿನ್ನ ನಿಜವಾದ ಸರ್ವೇಶ್ವರ. हांव मात्र तुझ्या आधार येऊ सकता, शिवाय या संसाराची मनुष्य आधार गेली वयस जाला ती तात्कालिक जावन आसा. ಯಾರು ನಿನ್ನ ಸಹಾಯಕ್ಕೆ ಬರಲು ಸಾಧ್ಯವಿಲ್ಲ. ಯಾರಾದರೂ ಮನುಷ್ಯರು ನಿನ್ನ ನೆರವಿಗೆ ಬರುವುದಾದರೆ ಅದು ತಾತ್ಕಾಲಿಕ ಮಾತ್ರ. हालेलुया. ಹಾಲೆಲೂಯಾ. वयाना. ಹೌದಾ ಅಲ್ವಾ? वयाना. ಹೌದಾ ಅಲ್ವಾ? वयाना. आज देवाची तम क्लिअरली म्हणटा म्हणजे मग चनो. ಇಂದು ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ ಪ್ರಿಯರೇ. हांव तुझो देव जावन आसा. ನಾನೊಬ್ಬನೇ ನಿನ್ನ ನಿಜವಾದ ದೇವರು. हालेलुया. हालेलुया. हांव एकलोच तुजो देव जावन आसा. ನಾನು ನಿನ್ನ ನಿಜವಾದ ದೇವರಾಗಿದ್ದೇನೆ. म्हज्यान मात्र तुझे जिवितान बरेपण करूंक साध्य आसा. ನನ್ನಿಂದ ಮಾತ್ರ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು हांव ಮಾಡಲು तुझे जिवीत परत उदारगती हाडूंक साध्य आसा. ನನ್ನಿಂದ ಮಾತ್ರ ನಿನ್ನ ಜೀವನ ಮೇಲೆ Isaiah 43 verse 2 and 3 म्हणटागी. ಐಸಾಯ 43 तू उदकांतल्यान गेला रे हांव तुका राखता बुडाना जावच्याक. ನೀನು ನೀರಿನಲ್ಲಿ ನಡೆದರೂ ನೀನು ಮುಳುಗಿ ಹೋಗದಂತೆ ನಾನು ನಿನ್ನನ್ನು तू ಕಾಪಾಡುವೆನು. उच्चांतल्यान पाशार जावन गेल्या रे. ನೀನು ಬೆಂಕಿಯಲ್ಲಿ ನಡೆದು ಹೋಗುವಾಗಲೂ श्रद्धक मेषक अबेदेनेगो. ಶದ್ರಕ್ ಮೇಜಕ್ ಅಬೇದ್ನೆಗೋ उच्चांतल्यान पाशार जावन गेली. ಅವರು ಬೆಂಕಿಯಲ್ಲಿ तो ನಡೆದಾಡಿದರು. उजो तांकां लासूंक शकचोना. ಆ ಬೆಂಕಿಯವರನ್ನು ಸುಡಲು ಸಾಧ್ಯವಾಗಲಿಲ್ಲ. आज म्हज्या मोगाचनो. ಇಂದು ನನ್ನ ಪ್ರಿಯರೇ, पावार्थी आमी ह्या सुवातेर बसल्याव. ವಿಶ್ವಾಸದಿಂದ ನಾವು ಈ ಜಾಗದಲ್ಲಿ ಕುಳಿತಿದ್ದೇವೆ. पावार्थी ह्या सुवातेर आमी बसल्याव. ವಿಶ್ವಾಸದಿಂದ ನಾವು ಈ ಜಾಗದಲ್ಲಿ ಕುಳಿತಿದ್ದೇವೆ. आमचो भावार्थ खंय आसा? ನಮ್ಮ ವಿಶ್ವಾಸ ಎಲ್ಲಿದೆ? आमचो भावार्थ खंय आसा? ನಮ್ಮ ವಿಶ್ವಾಸ ಎಲ್ಲಿದೆ? एका दिसा जेजू दोणी न्हिदोन आसलो. ಒಂದು ದಿನ ಯೇಸು ಸ್ವಾಮಿ ದೋಣಿಯಲ್ಲಿ आणि ಮಲಗಿದ್ದರು. ताचे शिष्य ताच्या सांगात असले. ಅವರ ಶಿಷ್ಯರು ಅವರ ಜೊತೆಯಲ್ಲಿ आणि एक तरेचे वारे आणि वादळ त्या दर्यांत उठले. ಆ ಒಂದು ಸಮುದ್ರದಲ್ಲಿ ಬಿರುಗಾಳಿ ಎದ್ದಿತು. सडनली शीस उठून म्हणा लागले की ಆಗ ಶಿಷ್ಯರು ಅವರಿಗೆ जेजू आम्ही बुडताव, तू किती खबरेर नाही. ಯೇಸುವೆ ನಾವು ಮುಳುಗಿ ಹೋಗುತ್ತಿದ್ದೇವೆ. आम्ही बुडताव. ನಾವು ಮುಳುಗುತ್ತಾ आम्ही ಇದ್ದೇವೆ. बुडताव. ನಾವು ಮುಳುಗುತ್ತಿದ್ದೇವೆ. आम्ही बुडताव. ನಾವು ಮುಳುಗುತ್ತಿದ್ದೇವೆ. जेजू किती म्हणा लागलो? ಆಗ ಯೇಸು ಏನು ಹೇಳಿದ್ರು? अविश्वासनो बेविश्वासनो. ಆಗ ಯೇಸು ಹೇಳಿದ್ರು, ಅವಿಶ್ವಾಸಿಗಳೇ, कित्याक तुमचो आज विश्वास उणो जाला? ಯಾಕೆ ನಿಮ್ಮ ವಿಶ್ವಾಸ ಕಡಿಮೆಯಾಗಿದೆ? आज कित्याक तुम्ही तरतरते आसात? ಯಾಕೆ ಇಷ್ಟು ಕಳವಳಗೊಂಡಿದ್ದೀರಿ? हांवें तुमकां पावर आनी अथॉरिटी दिला. ನಿಮಗೆ ಆ ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ. जर मुचेन वदळ शांत जायचे म्हणल्यार ಈ ಒಂದು ಬಿರುಗಾಳಿ ನಿಂತು ಹೋಗಬೇಕು, ಶಾಂತವಾಗಬೇಕು. ते वदळ शांत जावंक जाय. ಆ ಒಂದು ಬಿರುಗಾಳಿ ನಿಂತು ಹೋಗಬೇಕು. हालेलुया. ಹಾಲೆಲೂಯಾ. देवान तुमकां अधिकार दिला की? ನಿಮಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರಾ? सगळ्यांचो आवाज ना. हालेलुया. ಹಾಲೆಲೂಯಾ. थोडी जाण चिंता जावं फुरो. थोडी जाण चिंता जावं फुरो. ಕೆಲವರು ನೆನೆಸ್ಕೊಳ್ಬಹುದು, ब्रदर अधिकार दिला, ಅಧಿಕಾರವನ್ನು ಕೊಟ್ಟಿದ್ದಾರೆ. डॉक्टरी दिला. हालेलुया. 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 म्हज्या मोगाचनो, ನನ್ನ ಪ್ರಿಯರೇ, आज आमचो अधिकार कितें आमकां कळीत ना. ನಮ್ಮ ಅಧಿಕಾರದ ಬಗ್ಗೆ ಯಾಕೆ ನಮಗೆ ಅರಿವಿಲ್ಲ? आमचो अधिकार सिर्फ आमी संस्थेंत म्हूण चिंते आसा. ನಮ್ಮ ಅಧಿಕಾರ ಮೇಲಿದೆ ಅಂತ ನಾವು ಅನ್ಕೊಳ್ತೀವಿ. आमचो अधिकार सिर्फ ऑफिसान म्हूण चिंते आसा. ನಮ್ಮ ಅಧಿಕಾರ ಬರೀ ಆಫೀಸ್ ನಲ್ಲಿ ಇದೆ ಅಂತ ನಾವು आमचो ಅನ್ಕೊಳ್ತೀವಿ. अधिकार बायले जिवितान बायलान गोवाचो अधिकार म्हूण चिंते आसा. ನಮ್ಮ ಅಧಿಕಾರ ಗಂಡನ ಮೇಲೆ ಅಥವಾ ಹೆಂಡತಿಯ ಮೇಲೆ ಅಂತ ನಾವು ಅನ್ಕೊಳ್ತೀವಿ. आमचो अधिकार पयशाचेर आनी जाग्याचेर म्हूण मात्र चिंते आसा. ನಾವು ನಮ್ಮ ಅಧಿಕಾರ ಹಣದ ಮೇಲೆ ಹಾಗೂ ಜಾಗಗಳ ಮೇಲೆ ಅಂತ ಅನ್ಕೊಳ್ತೇವೆ. आज देवाच्या दोळ्या मुखार तुवें मोल अदीक जावन आसा. ಇಂದು ದೇವರ ಮುಂದೆ ನೀವು ಬಹಳ ಅಮೂಲ್ಯರಾಗಿದ್ದೀರಿ. देवान तुका अधिकार दिला. ದೇವರು ನಿಮಗೆ ಅಧಿಕಾರ देवसराच्या सर वस्तूचे जैत वरच्या खातीर. ಸೈತಾನನ ಎಲ್ಲ ಕುಯುಕ್ತಿಗಳ ಮೇಲೆ ಜಯವನ್ನು ಹೊಂದಲು. तू स्वराचो गुलाम जावच्या खातीर न्हय. ಅವರಿಗೆ ನಾವು ಗುಲಾಮರಾಗಲು ಅಲ್ಲ. तू स्वराच्या बेद्यपणाचो गुलाम जावच्या खातीर न्हय. ನೀವು ಕುಡಿತಕ್ಕೆ ಗುಲಾಮರಾಗಲು ಅಲ್ಲ. नकारात्मकच्या उलोवण्याचा गुलाम जावच्या खातीर न्हय. ಬೇಕಾಗಿರುವಂತ ನಕಾರಾತ್ಮಕಗಳ ಮಾತುಗಳಿಗೆ ಗುಲಾಮರಾಗಲು ಅಲ್ಲ. आमी ताचेर अधिकार चलयताली जावंक जाय. ಅದರ ಮೇಲೆ ನಾವು ಅಧಿಕಾರವನ್ನು ಚಲಾಯಿಸುವ. आज दुर्बळकायचे तुवें अधिकार चलोवंक जाय जेजू क्रिस्ताच्या नांवान. ನಿಮ್ಮಲ್ಲಿರುವ ಬಡತನದ ಮೇಲೆ ಯೇಸುವಿನ ನಾಮದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸಬೇಕು. ही बहीण म्हणा लागली की ಆ ಮಗಳು ಹೇಳಿದಳು, म्हाका कॅन्सर म्हूण
डॉक्टर म्हणले ಆ ಕ್ಯಾನ್ಸರ್ ಇದೆ ನನಗೆ ಅಂತ हांवें ಡಾಕ್ಟರ್ ಹೇಳಿದ್ರು. जेजूच्या नांवान मागोंक सुरू केले ಆದರೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಲು ತೊಡಗಿದೆನು आणि त्या गांठीचेर अधिकार चलयलो ಮತ್ತು ಆ ಗಂಟಿನ ಮೇಲೆ ನಾನು ಅಧಿಕಾರವನ್ನು ಚಲಾಯಿಸಿದೆ. जेजूनच ती गांठ काढून उडयली ಆ ಯೇಸು ಆ ಗಂಟನ್ನು ತೆಗೆದು ಹಾಕಿದರು. म्हज्या मगाची जेजू क्लियरली त्या सुवातेर सांगूंक लागलो की जेजू त्या सुवातेर म्हणूंक लागलो की ಯೇಸು ಸ್ವಾಮಿ ಈ ತರ ಹೇಳಿದ್ರು, कित्याक तुम्ही बिजूड जाल्यात ಯಾಕೆ ನೀವು ಕಂಗಾಲಾಗಿದ್ದೀರಿ, कित्याक तुम्ही बिजूड जाल्यात ಯಾಕೆ ನೀವು कित्याक ಕಂಗಾಲಾಗಿದ್ದೀರಿ, उणो भावार्थ तुमचो ಯಾಕೆ ನಿಮ್ಮಲ್ಲಿ विश्वास कಡಿಮೆ ताच्या ಇದೆ. मागीर जेजून कर्ण दाखयले ಅದೇ ತರ ಯೇಸು ಮಾಡಿ ತೋರಿಸಿದರು. वाऱ्याक आणि वादळा बेश्टयले जेजून ಆ ಬರುವಂತ ಬಿರುಗಾಳಿಯನ್ನು ಯೇಸು ಸ್ವಾಮಿ सगळे शांत झाले ಗದರಿಸಿದರು. ಆಗ ಎಲ್ಲವೂ ಶಾಂತವಾಯಿತು. मोगाच्यानो ಪ್ರಿಯರೇ, सगळो दीस सम्या सांगत रावंक तुम्ही आयल्यात. ಇಡೀ ದಿನ ಸ್ವಾಮಿಯೊಂದಿಗೆ ಕಳೆಯಲು ನೀವು ಬಂದಿದ್ದೀರಿ. आज तुमच्या घरात उसामळ आसा जांफ्रो, ಇಂದಿನ ನಿಮ್ಮ ಮನೆಯಲ್ಲಿ ಗಲಾಟೆಗಳಿರಬಹುದು. आज तुमची भुरगी उसामळ जाते ನಿಮ್ಮ जांफ्रो. ಮಕ್ಕಳು ಹೇಳುವುದ ಮಾತನ್ನು ಕೇಳದೇ ಇರಬಹುದು. जोशुआ चॅप्टर 1:3 म्हणटागी ಯೋಶುವ 1:3 तुवें पांय दवरलेली भूंय, तुवें पांय दवरलेलें ऑफिस, तुवें पांय दवरलेलो जागो, तुवें पांय दवरलेली कंपनी जेजू क्रिस्ताच्या आशीर्वाद जोड घेवंक जाय. ನೀವು ವಾಸಿಸುವ ಸ್ಥಳ ಇರುವಂತ ಆಫೀಸ್ಗಳು ನೀವು ಎಲ್ಲಿದ್ದೀರಿ ಆ ಒಂದು ಜಾಗವನ್ನು ಯೇಸು ಆಶೀರ್ವದಿಸಲಿದ್ದಾರೆ. कित्याक तूं एक सिंपल मनीस न्हय. ಯಾಕಂದ್ರೆ ನೀನು ಒಂದು ಸಾಧಾರಣ ಮನುಷ್ಯನಲ್ಲ. 1 कोरिंथियन चॅप्टर 3:16 म्हणटागी 1 ಕೊರಿಂಥಿಯ 3:16 ಈ ರೀತಿಗೆ ಹೇಳುತ್ತದೆ, देवाचो आत्मा तुझ्या भितर वस्तिगान आसा. ದೇವರ ಆತ್ಮ ನಿನ್ನಲ್ಲಿ ವಾಸಿಸುತ್ತಿದೆ. संसाराचो आत्मा न्हय, ಈ ಪ್ರಾಪಂಚಿಕ ಆತ್ಮವಲ್ಲ. संसाराचो आत्मा भिरांतीचो आत्मा. ಪ್ರಾಪಂಚಿಕ ಆತ್ಮ ಒಂದು ಭಯಂಕರವಾದ ಆತ್ಮ. संसाराचो आत्मा भिरांतीचो आत्मा. ಪ್ರಾಪಂಚಿಕ ಆತ್ಮ ಭಯಂಕರವಾದ ಆತ್ಮ. संसाराचो आत्मा आज तुझे भावार्थ हालोवचो आत्मा. ಪ್ರಾಪಂಚಿಕ ಆತ್ಮ ನಿಮ್ಮ ವಿಶ್ವಾಸವನ್ನು ಅಲುಗಾಡಿಸುವಂತ ಆತ್ಮವಾಗಿದೆ. देवाचो आत्मा जैताचो आत्मा जावन आसा. ದೇವರ ಆತ್ಮ ನಮ್ಮನ್ನು ಜಯ ಕೊಡುವ ಆತ್ಮವಾಗಿದೆ. देवाचो आत्मा राजसोनाचो आत्मा जावन आसा. ದೇವರ ಆತ್ಮ ನಮ್ಮನ್ನು ಜಯ ಕೊಡುವ ದೇವರ ರಾಜ್ಯವನ್ನು ಸ್ಥಾಪಿಸುವಂತ ಆತ್ಮವಾಗಿದೆ. हालेलुया ಹಾಲೆಲೂಯಾ हालेलुया ಹಾಲೆಲೂಯಾ. दुनिया तो इरबरे हालेलुया ಹಾಲೆಲೂಯಾ 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 हालेलुया 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 सगळे ಹಾಲೆಲೂಯಾ ಹಾಲೆಲೂಯಾ हालेलुया 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 सगळे मिळून हालेलुया 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 सगळे स्तुतिरे एवढे हालेलुया ಎಲ್ಲರೂ ಸ್ತುತಿಸೋಣ. हालेलुया 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 हालेलुया. 1 Thessalonians chapter 4:3 म्हणटागी 1 ಥೆಸಲೋನಿಯ 4:3 ಈ ರೀತಿಯಾಗಿ तुम्ही ಹೇಳುತ್ತದೆ, भाग्यवान जियेचे म्हणून ನೀವು ಪರಿಶುದ್ಧತೆಯಿಂದ ही ಜೀವಿಸಬೇಕೆಂದು देवाची खुशी जावन आसा. ಇದು ದೇವರ ಚಿತ್ತವಾಗಿದೆ. आज आमच्या जीवितांत जैत मेळायचे जाल्यार ನಮಗೆ ಜೀವನದಲ್ಲಿ ಜಯ ಸಿಗಬೇಕಾದರೆ या आराधनेच्या पहिले ಈ ಆರಾಧನೆಯ ಮುಂಚೆ आमचे जीवित आम्ही सोम्याक समर्पण दिवंक जाय. ನಮ್ಮ ಜೀವಿತವನ್ನು ನಾವು ದೇವರಿಗೆ ಸಮರ್ಪಿಸಬೇಕು. देवकरिस्ताच्या उंड्याचेर थोड्याच वेळा जेजू आमच्या मध्ये येते आसा. ಈ ಪರಮ ಪ್ರಸಾದದಲ್ಲಿ ಇನ್ನು ಕೆಲವೇ ವೇಳೆಯಲ್ಲಿ ಯೇಸು ಸ್ವಾಮಿ ನಮ್ಮ ಮುಂದೆ मलाकी ಬರಲಿದ್ದಾರೆ. chapter 3:20 म्हणटागी मलाकी chapter 3:20 म्हणटागी 3:20 ಈ ರೀತಿಯಾಗಿ ಹೇಳುತ್ತದೆ, ताच्या किरणांत भलाकी आसा. ಅವರ ಕಿರಣಗಳಲ್ಲಿ ಬೆಳಕು ಇದೆ, ताच्या किरणांत भलाकी आसा. ಅವರ ಕಿರಣಗಳಲ್ಲಿ ಸ್ವಸ್ಥತೆ ಇದೆ. आज आमकां भलाकी मेळायचे जाल्यार ನಮಗೆ ಗುಣಪಡಿಸುವ ಶಕ್ತಿ ಬೇಕಾದರೆ जेजूच्या मुखार आज मागोवंक जाय. ನಾವು ದೇವರ ಮುಂದೆ ಇಂದು ಪ್ರಾರ್ಥಿಸಬೇಕಾಗಿದೆ. देवकरिस्ताची किरण आमच्या जिवितांत अनुभव करूंक जाय. ಈ ಪವಿತ್ರಾತ್ಮರ ಈ ಶಕ್ತಿ ಕಿರಣಗಳನ್ನು ನಾವು ಅನುಭವಿಸಬೇಕಾಗಿದೆ. John chapter 1:29 म्हणटागी ಯೋಹಾನ 1:29 ಈ ರೀತಿಯಾಗಿ ಹೇಳುತ್ತದೆ, स्नानिक सुवा म्हणटागी ಸ್ನಾನಿಕ ಯೋಹಾನ हेसळ जावन आसा देवाची शेळी. ಇವರೇ ಆಗಿದ್ದಾರೆ ದೇವರ ಕುರಿಮರಿ. आज म्हज्या मोगाचेनो ಇಂದು ಪ್ರೀತಿಯ ಸಹೋದರ देवाची शेळी जावन आसा. जेजू क्रिस्ताच्या लागीं तुम्ही आयल्यात. ಇಂದು ದೇವರ ಕುರಿಮರಿಯಾಗಿರುವ ಯೇಸುವಿನ ಬಳಿಗೆ ನೀವು ಬಂದಿದ್ದೀರಿ. आज तो आमची पातकां दोन निताळ करता. ಅವರು ನಮ್ಮ ಪಾಪಗಳನ್ನು ತೊಳೆದು ಶುದ್ಧ ಮಾಡುತ್ತಾರೆ. सगळ्या वाईट तत्व आमकां निवारता. ಎಲ್ಲಾ ರೀತಿಯ ಕೆಡುಕುಗಳಿಂದ ನಮ್ಮನ್ನು ಪರಿಹಾರ देवसराच्या बंधनांत आमकां सुटका लभयता. ಸೈತಾನನ ಎಲ್ಲಾ ಶಕ್ತಿಗಳಿಂದ ನಮಗೆ ಬಿಡುಗಡೆ ನೀಡುತ್ತಾರೆ. सगळ्या वाईट तत्व आमकां सोडयता. ಎಲ್ಲಾ ಕೆಟ್ಟ ಸಹವಾಸಗಳಿಂದ ನಮಗೆ ಬಿಡುಗಡೆ आमच्या ನೀಡುತ್ತಾರೆ. मदीं दुबाव आसा जांफ्रो. ನಮ್ಮಲ್ಲಿ ಸಂಶಯವಿರಬಹುದು. आज 1 Thessalonians chapter 4:3 म्हणटागी 1 Thessalonians chapter 4:3 म्हणटागी 1 ಥೆಸಲೋನಿಯ 4:3 ಈ ರೀತಿಯಾಗಿ ಹೇಳುತ್ತದೆ, आज आमकां जाण एकला भाग्यवानपणाक देवान आपण दिला.
ನಾವು ಪ್ರತಿಯೊಬ್ಬರು ಪರಿಶುದ್ಧತೆಯಿಂದ ಜೀವಿಸಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ. आज समय भाग्यवान जायचे मुझ्या मगचनो. ನಾವು ಒಬ್ಬೊಬ್ಬರು ಪರಿಶುದ್ಧರಾಗಬೇಕು. आज समय भाग्यवान जायचे. ನಾವು ಪರಿಶುದ್ಧರಾಗಬೇಕು. यूट्यूब वर दिल्ली टेस्ट मने तुमच्या मुखार दवरता. ಒಂದು ಟೆಸ್ಟ್ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತ ಒಂದು ಟೆಸ್ಟ್ ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಇಡುತ್ತೇನೆ. कितलो टेस्ट मने दिस आयकोन असा. ಎಷ್ಟೊಂದು ಸಾಕ್ಷಿಗಳನ್ನು ಪ್ರತಿನಿತ್ಯ ನಾವು ಕೇಳುತ್ತಲೇ ಇರುತ್ತೇವೆ. एक काजारे जीवितान मुझ्या मगचनो. ಒಂದು ಮದುವೆಯ ಜೀವನದಲ್ಲಿ 14 वर्षात विंगड असले. 14 ವರ್ಷಗಳು ಅವರು ಬೇರ್ಪಟ್ಟಿದ್ದರು. 14 वर्षात एकामेका उलायनातले. 14 ವರ್ಷ ಅವರು ಒಬ್ಬೊಬ್ಬರಿಗೊಬ್ಬರು ಮಾತನಾಡ್ತಾ ಇರಲಿಲ್ಲ. आणि तीन चिंतले गीताणी. ಆಗ ಅವರು ನಂದುಕೊಂಡರು, गो मका खालतो जायचे. ಗಂಡನು ನನಗೆ ನನ್ನ ಮಾತನ್ನು ಕೇಳುವಂತನಾಗಬೇಕು. बायल चिंतू नसते गवन खालतो जा बॉक्सने मला मात्र बक्षिताದಾಗ. ಗಂಡನು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ನನ್ನ ಬಳಿಗೆ ಬಂದರೆ ಮಾತ್ರ ಅವನನ್ನು ಕ್ಷಮಿಸುತ್ತೇನೆ ಎಂದು ಹೆಂಡತಿ ನೆನೆಸಿಕೊಂಡಿದ್ದಳು. आणि गो चिंतूक लागलो की ಆಗ ಗಂಡನು ಈ ತರಿಯಾಗಿ बायलेन मुझ्या पायाक पडायचे. ಹೆಂಡತಿ ನನ್ನ ಕಾಲಿಗೆ ಬೀಳಬೇಕು. आणि बॉक्सने मागायचे. ಅವಳು ನನ್ನನ್ನು ಕ್ಷಮೆ ಕೇಳಬೇಕು. मुझी चूक झाली मला मात्र बक्षिता. ನನ್ನಲ್ಲಿ ನಾನು ತಪ್ಪು ಮಾಡಿದರೆ ನನಗೆ ಕ್ಷಮಿಸು ಎಂದರೆ ಮಾತ್ರ ನಾನು ಕ್ಷಮಿಸುತ್ತೇನೆ. हांव भगवाना. ಇಲ್ಲಂದ್ರೆ ನಾನು ಕೇಳೋದಿಲ್ಲ. हांव भगवाना. ನಾನು ಕೇಳೋದಿಲ್ಲ. गो चिंतूक बायले बायल चिंतूक लागलो. ಈ ರೀತಿ ಹೆಂಡತಿ ತನ್ನಷ್ಟಕ್ಕೆ ತಾನು ಚಿಂತಿಸುತ್ತಿದ್ದಳು, ಗಂಡನು ತನ್ನಷ್ಟಕ್ಕೆ ತಾನು ಈ ರೀತಿಯಾಗಿ ಚಿಂತಿಸುತ್ತಿದ್ದರು. अशेत वर्ष 14 गेली मुझ्या ಈ ರೀತಿ मगचनो. 14 ವರ್ಷಗಳು ಕಳೆದು ಹೋದವು. 14 वर्ष त्यांची पाशार झाली. 14 ವರ್ಷಗಳು ಕಳೆದು ಹೋದವು. हालेलुया. 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 एक दिवस गो त्या फोन कर म्हणा 14 वर्ष उपरांत गो फोन कर म्हणा लागलो की 14 ವರ್ಷಗಳ ನಂತರ ಗಂಡನು ಫೋನ್ ಮಾಡಿ ಈ ರೀತಿ ಹೇಳಿದ, 14 वर्ष हांवें तुका वेट केले. 14 ವರ್ಷ ನಾನು ನಿನಗೋಸ್ಕರ ಕಾದೆ. आणि हांव वेट करना. ಇನ್ನು ಮೇಲೆ ನಾನು ಕಾಯುವುದಿಲ್ಲ. आम्ही कोर्टांत या. ನಾವು ಕೋರ್ಟ್ಗೆ ಹೋಗೋಣ. एक लॉयर धरया. ಒಂದು ಲಾಯರ್ನ ಇಟ್ಕೊಳ್ಳೋಣ. आम्ही डायव्हर्स दिवया. ನಾವು ಡೈವರ್ಸ್ ಕೊಟ್ಬಿಡೋಣ. बायल म्हणा लागले. ಆಗ ಹೆಂಡತಿ ಹೇಳಿದಳು, 14 वर्ष हांवें वेट करून थकोन गेली. 14 ವರ್ಷ ನಾನು ನಿನಗೋಸ್ಕರ ಕಾದೆ. त्यात हांवें रेडी आसा. ನಾನು ರೆಡಿ ಇದ್ದೇನೆ. आम्ही डायव्हर्स दिवया. ನಾವು ಡೈವರ್ಸ್ ಕೊಡೋಣ. दोघांनी तयार केले. ಇಬ್ಬರೂ ಸಿದ್ಧತೆ ಮಾಡಿದ್ರು. सडनली फोन एंड करता असताना फोन त्याने उलोन एंड करता असताना ಫೋನ್ ಅಲ್ಲಿ ಮಾತಾಡಿ ಅವರು ಕೊನೆಗೊಳ್ಳುವಾಗ सडनली बायल म्हणा लागले की ಆಗ ಹೆಂಡತಿ ಹೇಳಿದ್ಲು, आणि एक 15 दिवस वेट करूया. ಇನ್ನೊಂದು 15 ದಿನಗಳು ನಾವು ಕಾಯೋಣ. आम्ही 14 वर्ष वेट केल्या. 14 ವರ್ಷಗಳು ನಾವು ಕಾದಿದ್ದೇವೆ. आणि एक आम्ही 8 या 10 दिवस वेट करूया. ಇನ್ನೊಂದು 8 ಅಥವಾ 10 ದಿನಗಳು ನಾವು या ಕಾಯೋಣ. 10 दिवसां मागया आम्ही. ನೀವು 10 ದಿನ ನಾವು ಪ್ರಾರ್ಥಿಸೋಣ. देवा खुशी असता डायव्हर्स देऊ देव आधार देतालो. ಸೊ ನಾವು ಡೈವರ್ಸ್ ಆಗ್ಬೇಕು ಅಂತ ದೇವರ ಚಿತ್ತವಾದ್ರೆ ನಾವು ಬೇರ್ಪಡೋಣ. देवाची खुशीಗೆ डायव्हर्स दीजे म्हणून ದೇವರಿಗೆ ಆಸೆನ ನಾವು ಗಂಡ ಹೆಂಡತಿ ಬೇರೆ ಆಗ್ಬೇಕು ಅಂತ अशा आहे. त्यांच्या मागण्या पळया. ಅವಳ ಪ್ರಾರ್ಥನೆಯನ್ನು ನೋಡಿರಿ. पळय देवा खुशी असल्यार ದೇವರಿಗೆ ಇಷ್ಟವಿದ್ದರೆ डायव्हर्स देऊक ಡೈವರ್ಸ್ ಆಗ್ಬೇಕಾದ್ರೆ तो आमका आधार दितालो. ಖಂಡಿತವಾಗಿ ಅವರು ಮಾಡ್ತಾರೆ. हालेलुया. ಹಾಲೆಲೂಯಾ. म्हणजे मग चिंतने डिसाइड केले. ಪ್ರಿಯರೇ, ಅವರು ಈ ರೀತಿಯಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡರು. आम्ही सदा आम्ही साक्या ನಾವು ಪ್ರತಿದಿನ ಬಲಿಪೂಜೆಗೆ ಹೋಗೋಣ. डिफरेंट एरियान रावताली. ಬೇರೆ ಬೇರೆ ಕಡೆಗಳಲ್ಲಿ ಅವರು ವಾಸಿಸುತ್ತಿದ್ದರು. 10 days इगर जोस त्यांनी डिसाइड केले. ನಾವು ಪ್ರತಿದಿನ 10 ದಿನ ನಾವು ಬಲಿಪೂಜೆಗೆ ಹೋಗೋಣ. आणि फर्स्ट दिस मिसा गेल्या वेळार ಮೊದಲನೇ ದಿನ ಬಲಿಪೂಜೆಗೆ ಹೋದಾಗ या भावाक एक बेब्दो व्यक्ती मेळलो. ಅವರಿಗೆ ಒಂದು ಬುದ್ಧಿಮಾಂದ್ಯವಾದ ಒಂದು ವ್ಯಕ್ತಿ ಅವರಿಗೆ ಸಿಕ್ಕಿದ್ರು. बेब्दो ಬುದ್ಧಿಮಾಂದ್ಯ ಕುಡುಕ ವ್ಯಕ್ತಿ ಅವರಿಗೆ ಸಿಕ್ಕಿದನು. हालेलुया. हालेलुया. आमची बहीण बरी ट्रान्सलेटिंग करता. बट इल्ले शिकते सर. हालेलुया. तर हो ना कित्याक आमी 90 परफेक्ट 100% आसूंक नजो. हालेलुया. ते इल्ले शे हो ना नो कांयच प्रॉब्लेम. हालेलुया. आणि म्हजी इल्ली कोंकणी फास्ट जावन आसा. हालेलुया. त्या खातीर पाप तिका इल्ले कन्फ्यूज जावन आसा. हालेलुया. हालेलुया. प्रेज द लॉर्ड. प्रेज द लॉर्ड. म्हज्या मगचें बेब्दो व्यक्ती इगर्चे तर भायर येताना मेळ्ळो. ಒಂದು ಕುಡುಕ ವ್ಯಕ್ತಿ ದೇವಾಲಯದಿಂದ ಹೊರಗಡೆ ಬರುವಾಗ ಅವರಿಗೆ ಸಿಕ್ಕಿದರು. आणि हो व्यक्ती ಆ ವ್ಯಕ್ತಿ सुमार वर्सातून बेब्देपणान जीवन असलो. ಹಲವಾರು ವರ್ಷಗಳಿಂದ ಕುಡಿತದಲ್ಲಿ आणि या भावाक मेळ्ळ्या तक्षण ಈ ಮನುಷ್ಯನಿಗೆ ಸಿಕ್ಕಿದ ತಕ್ಷಣ प्रेज द लॉर्ड कसो आसय तूं. ಪ್ರೇಸ್ ದ ಲಾರ್ಡ್, ಹೇಗಿದ್ದೀರಿ ನೀವು ಅಂತ ಕೇಳಿದ. आणि ह्या बऱ्या व्यक्तीक जनाचो डायव्हर्स आसा. ह्या व्यक्तीक अजाप जाले. ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು, ಯಾರು ಡೈವರ್ಸ್ ಕೊಡ್ಬೇಕು ಅಂತ ಇದ್ದಿದ್ದನೋ ಆ ವ್ಯಕ್ತಿಗೆ. कित्याक इतके वर्सातून पिवन आसले. ಇಷ್ಟು ವರ್ಷದಿಂದ ನೀನು ಕುಡ್ತಲ್ಲಿದ್ದೀಯಾ. तुझे सगळे जीव सकाळी दनपर सांजे पिवन रोडार पडटाले. ಯಾವಾಗಲೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿದು ನೀನು ಹೊರಗಡೆ ಬೀಳ್ತಾ ಇದ್ದೆ. ಅದು असो कसो जाले तूं. ಯಾಕಂದ್ರೆ ಈ ರೀತಿ ಹೇಗೆ ಆದೆ तू ನೀನು? खंय आयले. ನೀವು ಹೇಗೆ ಆದೆ? ताकाच म्हणालो तो हांव मिसा येते आसा सदा. ಅದಕ್ಕೆ ಅವನು ಹೇಳ್ದ, ನಾನು ಪ್ರತಿದಿನ ಬಲಿಪೂಜೆಗೆ ಹೋಗ್ತಾ ಇದ್ದೀನಿ. केदाळ बदलाले तूं. ಯಾವಾಗ ನೀನು ಬದಲಾದೆ? तेन्ना तो म्हणा लागलो की ಆಗ ಅವನು ಹೇಳಿದ, हांवें बेब्देपणां सांपडो सकाळी
दिन पर सांजेर पियो सो व्यक्ति आऊं ನಾನು ಇಡೀ ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿಯುವಂತ ವ್ಯಕ್ತಿಯಾಗಿದ್ದೆ. एक दिस पियोन 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 म्हणजे प्रोस्टेट एनलार्ज झाले. ನಾನು ಈ ತರ ಕುಡಿದು ನನಗೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಯ್ತು. डॉक्टर म्हणाले प्रोस्टेट कॅन्सर. ಆಗ ಡಾಕ್ಟರ್ ಹೇಳಿದ್ರು ನಿನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ. त्यातना बाईल म्हणायला लागले की ಆಗ ಹೆಂಡತಿ ಹೇಳಿದ್ಲು आम्ही तो कितल्या बिडसाला पिया नका ऐका नाही तू. ನಾನು ಎಷ್ಟು ನಿನಗೆ ಹೇಳಿದೆ ಕುಡಿಬೇಡ ಅಂತ ನೀನು पोरगी म्हणा डाडा कितल्या बिडसाला पिया नका मोर्चा परिस्थिती पडले तू. ನೀನು ಮಕ್ಕಳು ಮರಿ ಎಲ್ಲ ಹೇಳಿದ್ರು ನೀನು ಕೇಳಿಲ್ಲ, ಈಗ ಮರಣಾವಸ್ಥೆಯಲ್ಲಿ ಸಿಕ್ಕಿಕೊಂಡಿದ್ದೀಯಾ. त्यातना या भाव जायते बेजाराय झाली. ಆಗ ಮನುಷ್ಯನಿಗೆ ಬಹಳ ಬೇಸರವಾಯಿತು. बाईल हे आमच्या 3 ते 4च्या मागण्या ऐकून असले. ಅವರು 3 ರಿಂದ 4 ಇವರು ನಡೆಯುವಂತ ಒಂದು ಆರಾಧನೆಯಲ್ಲಿ ಭಾಗವಹಿಸಿದ್ರು. बाईल म्हणायला लागली ಆಗ ಹೆಂಡತಿ ಹೇಳಿದ್ರು आज आम्ही दिनभर 3 ते 4 आराधन करूया. ಈ ದಿನ ನಾವು 3 ರಿಂದ 4 ಗಂಟೆ ಆರಾಧನೆ ಮಾಡೋಣ. आणि बाईल आणि बुरगी आणि गौ सांगाता म्हणून 3 ते 4च्या मागण्यात भाग घेतले. ಆ ಹೆಂಡತಿ ಗಂಡ ಮತ್ತು ಮಕ್ಕಳೆಲ್ಲರೂ ಸೇರಿ 3 ರಿಂದ 4 ಆರಾಧನೆಯಲ್ಲಿ ಭಾಗವಹಿಸಿದರು. त्यातना भावाच्या डोळ्यात दुखागळोंक लागली. ಆಗ ಅವರ ಕಣ್ಣುಗಳಲ್ಲಿ ಗಂಡನ ಕಣ್ಣುಗಳಲ್ಲಿ ನೀರು ಹರಿಯಲು ಪ್ರಾರಂಭಿಸಿತು. उतारतका टच झाले. ಒಂದೇ ಒಂದು ವಾಕ್ಯ ಅವನ ಹೃದಯವನ್ನು ಮುಟ್ಟಿತು. Jeremiah chapter 32 verse 27. ಆಗ ಒಂದೇ ಒಂದು ವಾಕ್ಯ ಯೆರೆಮೀಯ 30. हाव सर्वेस्पर सगळ्या मनुष्याकडचो देव. ನಾನು ಸರ್ವೇಶ್ವರನಾಗಿದ್ದೇನೆ, ಎಲ್ಲ ಮನುಕುಲದ ದೇವರಾಗಿದ್ದೇನೆ. मगा साध्य मुळे कितेसुना. ನನಗೆ ಅಸಾಧ್ಯವಾದುದು मगा साध्य मुळे कितेसुना. ನನಗೆ ಅಸಾಧ್ಯವಾದುದು या भावाच्या काळजात उतार लागले. ಆ ವಾಕ್ಯ ಮನುಷ್ಯನ ಮನಸ್ಸನ್ನು ಮುಟ್ಟಿತು. 18-20 ವರ್ಷ ಬೆತ್ತಬಣ ಜೀವಲ ವ್ಯಕ್ತಿ. ಆ 20 ವರ್ಷಗಳ ಕಾಲ ಈ ಒಂದು ಕುಡಿತದಲ್ಲಿ ಸಿಕ್ಕಿ ಹಾಕೊಂಡ ವ್ಯಕ್ತಿ. ಸಲದ ಬಾहेर होऊन जाणारा व्यक्ती. ಸಾರಾಯಿಂದ ಹೊರಗಡೆ ಬರಲಾರದ ವ್ಯಕ್ತಿ. आराधनाच्या वेळा गळगळ रडोंक लागलो. ಆ ಆರಾಧನೆಯ ಸಮಯದಲ್ಲಿ ಕಣ್ಣೀರು ಹಾಕಲು ಪ್ರಾರಂಭಿಸಿದ. किती जीवित परिवर्तन झाले म्हणजे मगाचनो. ಅವನ ಜೀವನ ಪರಿವರ್ತನೆ ಆಯಿತು ಸ್ವಾಮಿ. कोणेत हात लागलो अनुभव झालो. ದೇವರು ಮುಟ್ಟಿದ ಅನುಭವವಾಯಿತು. त्याला पश्चाताप केलो. ಅವನು ಪಶ್ಚಾತ್ತಾಪ केलो. ಪಶ್ಚಾತ್ತಾಪ त्याने बस दिली. ಯೇಸುಗೆ समयात थोडे वर्ष थोडी टेम्प जीवित उरला आता. ಕೆಲವೇ ವರ್ಷಗಳು ನನ್ನ ಜೀವನದಲ್ಲಿ ಬಾಕಿ ಈ ವರ್ಷ ಪವಿತ್ರಪಣ ಜೀವಮ ಕೃಪಾಲ ಬೋಯ್. ನಾನು ಈ ಒಂದು ಕೆಲವು ವರ್ಷಗಳನ್ನು ಪವಿತ್ರತೆಯಿಂದ ಪವಿತ್ರಪಣ ಜೀವಮ ಕೃಪಾಲ ಬೋಯ್. ನಿಮ್ಮ ಕೃಪೆಯನ್ನು ಕೊಡಿರಿ. ಪಶ್ಚಾತ್ತಾಪ केलो त्याने. ಅವನು ಪಶ್ಚಾತ್ತಾಪ सगळे आराधन चारोर मुग्धाले. ಎಲ್ಲ ಆರಾಧನೆ ಮುಗಿದ ನಂತರ बायलेचे पायंदाने बक्षणे मागले. ಅವನು ಹೆಂಡತಿಯಲ್ಲಿ ಕ್ಷಮೆಯನ್ನು ಯಾಚಿಸಿದ. बुरग्या पटलुदन बुरगे बक्षणे मागले. ಅವನ ಮಕ್ಕಳನ್ನು ತಬ್ಬಿ ಹಿಡಿದು ಕ್ಷಮೆಯನ್ನು ಯಾಚಿಸಿದ. ಆಗ ಹೆಂಡತಿಗೆ ಹೇಳಿದ, कितल्या बिडती रांदले चवणे बाहेर उडायला. ಎಷ್ಟು ಸಲ ನಾನು ಅನ್ನವನ್ನು ಬಿಸಾಡಿದ್ದೇನೆ. कितल्या बिडती मारला. ಎಷ್ಟು ಸಲ ನಿನ್ನನ್ನು ಹೊಡೆದಿದ್ದೇನೆ. कितल्या बिडती सतायला. ನಿನಗೆ ಎಷ್ಟು ನಾನು ಕಷ್ಟವನ್ನು ಕೊಟ್ಟಿದ್ದೇನೆ. सगळं दळात दुःखागळून बक्षणे मागले. ಆದ್ರಿಂದ ಕಣ್ಣೀರಿಟ್ಟು ಅವಳಲ್ಲಿ ಕ್ಷಮೆಯನ್ನು ಯಾಚಿಸಿದ. कंटिन्यू त्याने मिसावसून सुरू केलं त्याने. ಅವರು ನಿರಂತರವಾಗಿ सुरू केलं त्याने. ಅವರು ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸಲು हर एक मागण्या त्याने भाग घेतला म्हणजे मगचनो. ಪ್ರತಿದಿನ ಈ ಒಂದು ಪ್ರಾರ್ಥನೆಯಲ್ಲಿ ಅವರು ತೊಡಗುತ್ತಿದ್ದರು. 2.5 महिना परतून त्याचे टेस्ट असले. 2.5 ತಿಂಗಳ ನಂತರ ಮತ್ತೆ ಒಂದು ಟೆಸ್ಟ್ ಇತ್ತು. सगळे टेस्ट मुग्धाले. ಎಲ್ಲ ಟೆಸ್ಟ್ ಆದ ನಂತರ डॉक्टर म्हणाला लोगे. ಆಗ ಡಾಕ್ಟರ್ ಹೇಳಿದ್ರು, तुझे प्रोस्टेट इंडिकेटर सारखे रेंजर असा. ಸೊ ನಿನ್ನ ಪ್ರಾಸ್ಟೇಟ್ ಇರುವ ಸರಿಯಾದ ರೀತಿಯಲ್ಲಿ ಇಂಡಿಕೇಟರ್ ಸರಿಯಾದ ರೇಂಜ್ ಅಲ್ಲಿ ಇದೆ. ನೋ ಕ್ಯಾನ್ಸರ್ ಅಂತ ಹೇಳಿದ್ರು. ಕ್ಯಾನ್ಸರ್ ರೋಗ ಇಲ್ಲ ಅಂತ ಹೇಳಿದ್ರು. हालेलुया 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 हालेलुया. इतली टेस्ट म्हणे ऐकते असं देवाची उतरान आणि eucharistद्वारे. ಈ ಒಂದು ದೇವರ ವಾಕ್ಯದಿಂದ ಹಾಗೂ ಮತ್ತು ಪರಮ ಪ್ರಸಾದ ಆರಾಧನೆಯಿಂದ ಹಲವಾರು ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. तो व्यक्ती ह्या बऱ्या मनुष्याक म्हणालो लोगे. ಆಗ ಈ ಒಂದು ಕುಡಿತದಲ್ಲಿದ್ದ ವ್ಯಕ್ತಿ ಮತ್ತೆ ಡೈವರ್ಸ್ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿಯಲ್ಲಿ ಹೇಳಿದ, एक बेपतो व्यक्ती आपले मन परिवर्तन कन एका डायव्हर्सिव्हच्या भावाक म्हणालो लोगे. ಒಂದು ಕುಡಿತದಲ್ಲಿ ತೊಡಗಿದ್ದ ವ್ಯಕ್ತಿ ಮನ ಪರಿವರ್ತನೆಗೊಂಡು ಆ ಒಂದು ಡೈವರ್ಸ್ ಕೊಡಬೇಕಿದ್ದ ವ್ಯಕ್ತಿಯಲ್ಲಿ ಹೇಳಿದ, बाबा आज ताव देवाचे उतार तू वास. ಈ ದಿನದಿಂದ ನೀನು ದೇವರ ವಾಕ್ಯವನ್ನು ಓದು. तुझे मुखामोल कितेगी खंतीर बुडला. ನಿನ್ನ ಮುಖದಲ್ಲಿ ಒಂದು ಚಿಂತೆ ಇದೆ. आज देव तुझ्या त्या खंतीत सुटकाला बयता. ಈ ಒಂದು ಚಿಂತೆಯಿಂದ ದೇವರು ನಿನಗೆ ಬಿಡುಗಡೆ ಕೊಡುತ್ತಾರೆ. आणि मागण्याची लिंक त्या भावाक दिले. मागण्याची लिंक त्या भावाक दिले. ಸೊ ಅವರು ಪ್ರಾರ್ಥನೆ ಮಾಡುವಂತ ಇದನ್ನು ಲಿಂಕ್ ಅನ್ನ ಅವರಿಗೆ ಕೊಟ್ಟರು. त्या ಡೈವರ್ಸ್ ಮುಳ್ಳ ವ್ಯಕ್ತಿ त्या मागण्या ऐकाले. ಸೊ ಆ ಡೈವರ್ಸ್ ಮಾಡಬೇಕು ಅಂತ ಇದ್ದ ವ್ಯಕ್ತಿ ಆ ಲಿಂಕ್ ನಲ್ಲಿ ದೇವರ ಪ್ರಾರ್ಥನೆ त्याच्या जीविता परिवर्तन जाऊन ಅವನ ಜೀವನದಲ್ಲೂ ಪರಿವರ್ತನೆ ಆಗಲು ತೊಡಗಿತು. तो बायलेकडे गेलो. ಆಗ ಅವನು ಹೆಂಡತಿಯ ಬಳಿಗೆ ಹೋದನು. ಆಗ ಹೇಳಿದ, 14 वर्ष आम्ही विंगाड असाव. 14 ವರ್ಷದಿಂದ ನಾವು ಬೇರೆ ಬೇರೆಯಾಗಿ मुझ्या आज तू विंगाड असाय. मुझ्या खातीर आज तू विंगाड असाय. ನನ್ನಿಂದಾಗಿ ನೀನು ಬೇರೆಯಾಗಿದ್ದೀಯಾ. आज किती मुझी सुख झाला.
ನನ್ನಿಂದ ಏನೇ ತಪ್ಪಾಗಿದ್ದರೂ आज ते काळजा तर मग बघशी ನನ್ನನ್ನು ನೀನು ಹೃದಯದಿಂದ कित्या ನನ್ನನ್ನು हांव ಕ್ಷಮಿಸು तुजो मोग करता ಏಕೆಂದರೆ ನಾನು हांव तुजो मोग करता 14 वर्ष हांव तुका वेट करनासलो 14 ವರ್ಷಗಳು ನಾನು ನಿನ್ನ ಕಾದಿದ್ದೆ चल इतलेच हांव वेट करनासलो की ಇಷ್ಟು ದಿನ ನಿನ್ನ ಕಾಯ್ತಿದ್ದೆ तुवें मुझ्या पायाक पडायचे ನೀನು ನನ್ನ ಕಾಲ ಬಳಿಯಲ್ಲಿ आणि ಬೀಳಬೇಕು तुवें मुझेले बोगसणे विचारीचे ನೀನು ನನ್ನಲ್ಲಿ ಕ್ಷಮೆ ಕೇಳಬೇಕು तुवें मुझेले बोगसणे विचारीचे ನೀನು नन्ನಲ್ಲಿ ಕ್ಷಮೆ ಕೇಳಬೇಕು हांवें एक मागणे ऐकले ನಾನು ಪ್ರಾರ್ಥನೆ ಕೇಳಿದೆ त्यास याजक म्हणाला लोगे ಆಗ ಯಾಜಕರು तुम्ही ಹೇಳಿದರು खालती जाया ನೀವು तुम्ही खालती जाया ನೀವು ನಮ್ರತೆಯಿಂದ ಕೂಡಿ देव तुमका उंच मारतलो ನೀವು ದೇವರು ನಿಮ್ಮನ್ನು ಮೇಲೆ ಕೆತ್ತುವರು जुजेचे सगळे जीवित पळया म्हणजे मगचनो ನಮ್ಮ ಎಲ್ಲ ಸಂಪೂರ್ಣ ಜೀವಿತವನ್ನು ನೋಡಿರಿ जुजेचे सगळे जीवित आम्ही पळवया ಜೋಸೆಫನ ಜೀವಿತವನ್ನು ನಾವು ನೋಡೋಣ जुजे जीवित भर खालतो जालो ಅವನು ಇಡೀ ತನ್ನ ಜೀವನದಲ್ಲಿ ಅವನು ನಮ್ರತೆಯಿಂದ ಇದ್ದನು 11 ಈಜಿಪ್ಟಸ कारभारी जावंक पावलो ಆಗ ಕೊನೆಯಲ್ಲಿ ಅವನು ಈಜಿಪ್ಟಿಗೆ ಗವರ್ನರ್ ಆದನು म्हज्या मगाचनो ನನ್ನ ಪ್ರೀತಿಯ या ಸಹೋದರ 10 मिनिटां ಸಹೋದರಿ शिकवण्यात हांव तुमकां इतलें सांगूंक आशा येता ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ आज देव तुमच्या जिवितांत वर्ते काम करतलो ಇಂದು ನಿಮ್ಮ ಜೀವನದಲ್ಲಿ ದೇವರು ದೊಡ್ಡ देव तुमच्या जिवितांत वर्ते काम करतलो ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿದ್ದಾನೆ उड्याचेर बसून जेजू ते जिवितांत परिवर्तन करतलो ರೊಟ್ಟಿಯ ರೂಪದಲ್ಲಿ ಬರುವ ಯೇಸು ನಿಮ್ಮಲ್ಲಿ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು आज ಮಾಡಿದ್ದಾರೆ जीवित त्या जेजूक दी ಇಂದು ನಿಮ್ಮ ಜೀವನವನ್ನು ದೇವರಿಗೆ आज ते जीवित तुझे जेजूक दी ಇಂದು ನಿಮ್ಮ ಜೀವನವನ್ನು ದೇವರಿಗೆ ನೀಡಿರಿ जावफूर आमच्या जिवितांत पयलो जागो रागाक दिला ನಮ್ಮ ಜೀವನದಲ್ಲಿ ಕೋಪವಿರಬಹುದು आज पयलो जागो मोसराक दिला ನಮ್ಮ ಜೀವನವನ್ನು ನಾವು ಹೊಟ್ಟೆ ಕಿಚ್ಚಿಗೆ आमचो ಕೊಟ್ಟಿರಬಹುದು पयलो जागो हंकाराक दिला ಆಂಗರ್ ಕೋಪಕ್ಕೆ ಕೊಟ್ಟಿರಬಹುದು जावफूर आमचो पयलो जागो ना बोगसण्याक आमी दिला ನಾವು ಕ್ಷಮಿಸಲಾರದ ಒಂದು ಸ್ಥಿತಿಗೆ ನಮ್ಮ ಜೀವನವನ್ನು ಕೊಟ್ಟಿರಬಹುದು म्हज्या मगाचनो ನನ್ನ ಪ್ರೀತಿಯ ಸಹೋದರ आज तुम्ही ಸಹೋದರಿ जायते मागणे करनासा ನೀವೆಲ್ಲರೂ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ जायते मागणे करनासा ಅನೇಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ 100% देव तुमच्या मागणे ऐकता ಖಂಡಿತವಾಗಿಯೂ 100% ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ 100% देव तुमच्या मागणे ऐकता ಖಂಡಿತವಾಗಿಯೂ 100% ನಿಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ 100% देव तुमच्या जीवितांत बेसामध्ये वयता 100% ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತುಂಬುತ್ತಾರೆ Isaiah chapter 59 verse 1 म्हणटा की ಯೆಶಾಯ 59:1 ಹೇಳುತ್ತದೆ एक मात्र आम्ही आज करूंक जाय ನಾವು ಒಂದು ಮಾತ್ರ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು आमच्या भितर कितें आसा तें भायर घालूंक जाय ನಮ್ಮಲ್ಲಿ ಏನಿದೆ ಅದೆಲ್ಲವನ್ನು ಹೊರಗೆ ಹಾಕಬೇಕು ते जेजू ते आमी राजी जावंक जाय ನಾವು ದೇವರೊಂದಿಗೆ ಒಂದ ಸಂಧಾನ जेजू ते ಮಾಡಿಕೊಳ್ಳಬೇಕು आमच्या काळीत लासूंक जाय म्हज्या मगाचनो ದೇವರಿಗೋಸ್ಕರ ನಮ್ಮ ಹೃದಯ ಹುರಿಯಬೇಕು जेजू खातीर आमी परिवर्तन जावया ದೇವರಲ್ಲಿ ನಾವು ಪರಿವರ್ತನೆ ಹೊಂದೋಣ जेजू खातीर परिवर्तन जावया ದೇವರಿಗೋಸ್ಕರ ನಾವು ಪರಿವರ್ತನೆ आमकां हे संसार सोडूंक आसा ನಾವು ಈ ಸಂಸಾರವನ್ನು ಬಿಟ್ಟು ಹೋಗಬೇಕು आमकां सगळें सोडूंक आसा ನಮಗೆಲ್ಲವನ್ನು ಬಿಟ್ಟು ಹೋಗಬೇಕು एवकरिस्त आसा जेजू ते आमी एक जावन रावंक ಈ आसा ಯುಕರಿಸ್ತಲ್ಲಿ ಪರಮಪ್ರಸಾದ ಯೇಸುವಿನಲ್ಲಿ ನಾವು आमी ಒಂದಾಗಬೇಕು सासणी जीवित आमी जोड घेवंक आसा ನಾವು ನಿರಂತರವಾದ ನಿತ್ಯ ಜೀವನವನ್ನು ನಾವು ಯೋಚಿಸಬೇಕು त्या खातीर म्हज्या मगाचनो ಆದುದರಿಂದ ಪ್ರಿಯರೇ हांवें स्टार्टिंगच म्हणलें की ಆ ದಿನ ನಾನು ಹೇಳಿದೆ व्हडोच्या शिकवणेन म्हणलें की ಅವಾಗಿನ ಬೋಧನೆಯಲ್ಲಿ ನಾನು ಹೇಳಿದೆ आमच्या विरुद्ध आयिल्ल्याचेर आमी ध्यान दवरचें नाका ನಮ್ಮ विरुದ್ಧವಾಗಿ ಯಾರಿದ್ದಾರೋ ಅವರ ಮೇಲೆ ನಾವು ಕೋಪ ಇಟ್ಟುಕೊಳ್ಳುವುದು ಬೇಡ आमच्या अन्याय करतल्यांचेर आमी ध्यान दवरचें नाका ಯಾರು ಯಾರು ನಮಗೆ ಅನ್ಯಾಯ ಮಾಡಿದರೋ ಅವರ ಮೇಲೆ ನಾವು कोणे आमकां बुडय लागी लूट लागी तांच्या विशयान ध्यान दवरचें नाका ನಮಗೆ ಯಾರೋ ಅನ್ಯಾಯ ಮಾಡಿದರೋ ಅಕ್ರಮ ಮಾಡಿದರೋ ಅವರ ಬಗ್ಗೆ ನಾವು ಧ್ಯಾನಿಸುವುದು ಬೇಡ तुझ्या बायलेन जावं तुझ्या घोवान जावं तुका अन्याय केला ताचेर ध्यान दवरचें नाका ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರು ನನ್ನ ಬಗ್ಗೆ ಅನ್ಯಾಯ ಮಾಡಿದರೋ ಅವರ ಬಗ್ಗೆ ಯೋಚಿಸುವುದು ಬೇಡ आज तुवें आनी हांवें ध्यान दवरूंक आसा ಇವತ್ತು ನಾನು ಮತ್ತು ನೀವು ಧ್ಯಾನ ಮಾಡಬೇಕಾಗಿರುವುದು म्हज्या पक्षान रावतले त्या सोम्या सांगाता ನನ್ನ पक्षದಲ್ಲಿರುವಂತ ದೇವರ ಬಗ್ಗೆ रोमन्स चॅप्टर 8 वर्स 31 म्हणटा की ರೋಮ 8:31 जर देव म्हज्या पक्षान आसा ದೇವರು ನನ್ನ ಪಕ್ಷದಲ್ಲಿರುವಾಗ जर देव म्हज्या पक्षान आसा ದೇವರು ನನ್ನ ಜೊತೆಯಲ್ಲಿರುವಾಗ Isaiah 54 verse 17 म्हणटा की ಐಸಾಯ 54:17 ಹೇಳುತ್ತದೆ खंयची सगळ्या तुवें भितर रावंक जायना ಯಾವ ದುಷ್ಟ ಶಕ್ತಿಗಳು ನನ್ನ ವಿರುದ್ಧವಾಗಿ ನಿಲ್ಲಲು ಸಾಧ್ಯವಿಲ್ಲ आज आमकां आमी नितळ करया ನಾವು ಅದನ್ನೇ ಧ್ಯಾನಿಸೋಣ कोणाच्या राग आसा ಯಾರಲ್ಲಿ ಕೋಪವಿದೆ कोणाच्या द्वेष आसा ಯಾರಲ್ಲಿ ದ್ವೇಷವಿದೆ आज कोणाला उलय नाही ಯಾರ ಬಳಿಯಲ್ಲಿ ನಾನು ಮಾತನಾಡುತ್ತಿಲ್ಲ सोम्याक सरेंडर करया बळा ಎಲ್ಲವನ್ನು ಪರಮಪ್ರಸಾದದಲ್ಲಿ सगळे आमी ಸಮರ್ಪಿಸೋಣ उभे रावया म्हज्या मगाचनो ಎಲ್ಲನ್ನು ಅವಾಗ ಬಿಟ್ಟು ಕೊಡೋಣ एक 10 मिनिटं सगळं आमकां आमी समर्पण दिवया ನಮ್ಮನ್ನೇ ನಾವು ಸಮರ್ಪಿಸೋಣ आज जॉन चॅप्टर 14 verse 14 म्हणटा की ಯೋಹಾನ 14:14 ಈ ರೀತಿಯಾಗಿ जे ಹೇಳುತ್ತದೆ कितें म्हज्या नांवार तूं माग
ನನ್ನ ಹೆಸರಿನಲ್ಲಿ ನೀವು ಏನು ಬೇಡಿಕೊಂಡರು हांव ते तुका दितालो. ಅದು ಖಂಡಿತವಾಗಿಯೂ ನಾನು ಕೊಟ್ಟೇ Jerome ಕೊಡುವೆನು. chapter 33 verse 3 ಮುಂಟಾಗಿ ಯೆರೆಮೀಯ 33:3 ಹೇಳುತ್ತದೆ, आज तू उलो मारशील जाल्यार ನೀನು ಇಂದು ನನ್ನ ಕೂಗಿ ಕರೆದರೆ गुप्ती संगती तू आज तुका देव तो कळीत करतलो. ಅತ್ಯುನ್ನವಾದ ಗುಪ್ತ ವಸ್ತು ವಿಷಯಗಳನ್ನು ನಾನು ತಿಳಿಯಪಡಿಸುವೆನು. गुप्ती संगती तो तुका कळीत करतलो. ಗುಪ್ತ ವಿಷಯಗಳನ್ನು ನಾನು ನಿಮಗೆ ತಿಳಿಯಪಡಿಸುವೆನು. जांफर केदे वडले राटावळे वोची आज जडाय घेऊन आयलाय. ನೀವು ಯಾವ ಯಾವ ಭಾರಗಳನ್ನು ಇಂದು ಒತ್ತು ಬಂದಿರಬಹುದು. ताका स्नानिक जो म्हणटा जॉन chapter 1 verse 29 ಯೋಹಾನ 1:29 ಈ ರೀತಿಯಾಗಿ ಹೇಳುತ್ತದೆ, ही जावसा देवाची शेळी. ಇವರಾಗಿದ್ದಾರೆ ದೇವರ ಕುರಿಮರಿ. देवाची शेळी. ದೇವರ ಕುರಿಮರಿ. जॉन chapter 6 verse 35 म्हणटागी ಯೋಹಾನ 6:35 ಹೇಳುತ್ತದೆ, जो कोणी तानेला बुकेला तो मुझेशी येऊंदी. ಯಾರು ಹಸಿದು ದಾಹದನಿದ್ದರೂ ನನ್ನ ಬಳಿಗೆ ಬನ್ನಿರಿ. आम्ही तानेला मुझ्या मगाचनो. ನಾವು ಬಾಯಾರಿಕೆಯಿಂದ ಇದ್ದೇವೆ, आम्ही बुकेला मुझ्या ನಾವು मगाचनो. ಹಸಿವೆಯಿಂದ ಇದ್ದೇವೆ. आ सगळ्या जीवित जेजूक दिव्या. ಇವತ್ತು ನಮ್ಮ ಜೀವನವನ್ನೆಲ್ಲ ಯೇಸುವಿಗೆ एक ಕೊಡೋಣ. घडी आमचे डोळे दांप्या. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. कोणाचे तुवें आज अन्याय केलाय. ಯಾರು ಬಗ್ಗೆ ನೀನು ಅನ್ಯಾಯ ಮಾಡಿದ್ಯಾ? कोण तुझ्या विषयात आज दुखा गळयते आसा. ಯಾರು ನಿನ್ನ ವಿಷಯವಾಗಿ ಇಂದು ಕಣ್ಣೀರಿಡ್ತಾ ಇದ್ದಾರೆ? कोण तुझ्या विषयात दुखा गळयते आसा. ಯಾರು ನಿನ್ನ ವಿಷಯವಾಗಿ ಇಂದು ಕಣ್ಣೀರಿಡ್ತಾ ಇದ್ದಾರೆ? आज कोण तुझ्या विषयात आज सांपण पडला. ಯಾರು ನಿನ್ನದಾಗಿ ಅವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ? जांफर तुवें ताका सांपडायलागी. ನೀವು ಅವರನ್ನ ಕಷ್ಟದಲ್ಲಿ ಹಾಕಿರಬಹುದು. या ताणी तुका सांपडायलागी. ನಿಮ್ಮನ್ನು ಅವರ ಕಷ್ಟದಲ್ಲಿ ಸಿಕ್ಕಾಕಿಸಬಹುದು. ताणी जर तुका सांपडायला जाल्यार ಅವರಾಗಿ ನಿಮ್ಮನ್ನು ಸಂಕಟದಲ್ಲಿ ಹಾಕಿದ್ದಾರೆ तुझ्या काळजात हांव तांकां बक्षी. ನಿಮ್ಮ ಹೃದಯದಿಂದ ಅವರನ್ನು आज ಕ್ಷಮಿಸಿರಿ. जिबेन बेसवा ताच्या जिवितांत उसार. ನಿಮ್ಮ ನಾಲಿಗೆಯಿಂದ ಆಶೀರ್ವಾದ ಅವರ ಬಳಿಗೆ ಹೋಗಲಿ. ताच्या जिवितांत शिराप घाली नाका. ಅವರಿಗೆ ಶಾಪವನ್ನು ಹಾಕಬೇಡಿ. ताच्या जिवितांत शिराप घाली नाका. ಅವರ ಮೇಲೆ ಶಾಪ ಹಾಕಬೇಡಿ. देवाचे उतर म्हणटागी ದೇವರ ವಾಕ್ಯ ಹೇಳುತ್ತದೆ, हांवें तुका बेसांव दी म्हणलें. ನಾನು ನಿನಗೆ ಆಶೀರ್ವಾದಿಸಲು ಹೇಳಿದ್ದೆ, नाही शिराप. ಶಾಪ ಹಾಕಲು ಅಲ್ಲ. आदर शिराप कोणाचेरी घाली नाका. ನಾವು ಯಾರ ಮೇಲೂ ಶಾಪ ಹಾಕುವ ಮಕ್ಕಳಾಗಬಾರದು. दुसरे म्हज्या मगाचनो ಆದುದರಿಂದ आम्ही कोणालागी उलयनाव. ಯಾರಲ್ಲಿ ನಾವು ಮಾತನಾಡುವುದಿಲ್ಲ. कोणालागी आम्ही उलयनाव. ಯಾರ ಬಳಿ ನಾವು ಮಾತನಾಡುವುದಿಲ್ಲ. आज राजी जावं आम्ही प्रयत्न करूया. ಇವತ್ತು ಸಂಧಾನ ಮಾಡಿಕೊಳ್ಳಲು ಪ್ರಯತ್ನಿಸೋಣ. देव तुका आज राजी जावची कृपा लाभयतलो. ಇವತ್ತು ಸಂಧಾನ ಮಾಡುವ ಕೃಪೆಯನ್ನು ದೇವರು ನಿನಗೆ म्हज्या आनी तुझ्या देवाच्या मध्ये कितें आसा ते सगळे उण्यापण भायर घालया. ನನ್ನಲ್ಲೂ ಮತ್ತು ನಿಮ್ಮಲ್ಲೂ ಯಾವ ರೀತಿಯ ಕೊರತೆಗಳಿವೆ ಅವೆಲ್ಲವನ್ನು ಇಂದು ಹೊರಹಾಕೋಣ. देवाच्या आणि तुझ्या मध्ये खंयची आज वस्त काम करता. ನನ್ನ ಮತ್ತು ದೇವರ ಮಧ್ಯೆ ಯಾವ ವಸ್ತುಗಳು ಕೆಲಸ ಮಾಡುತ್ತಿದೆಯೋ. मॅथ्यू chapter 6 verse 33 म्हणटागी ಮತ್ತಾಯ 6:33 देवाक दिवचो जागो खंयचे वस्तूक तुवें दिलाय जाल्यार ದೇವರಿಗೆ ನೀವು ಯಾವ ಜಾಗವನ್ನು ಕೊಟ್ಟಿದ್ದೀಯೋ आज तो जागो देवाक दिवन सुरू कर. ಆ ಜಾಗವನ್ನು ದೇವರಿಗೆ ಕೊಡಲು ಪ್ರಯತ್ನಿಸು. देवाच्या मध्ये देवाक दिवचो जागो ದೇವರಿಗೆ ಕೊಡುವಂತ ಜಾಗ खंयचे वस्तूक तुवें दिलो वय जाल्यार ಯಾವುದೇ ವಸ್ತುಗಳಿಗೆ ನೀನು ಕೊಟ್ಟಿದ್ದರೆ, पातकाक तुवें दिलो वय जाल्यार ನೀನು पातकाक तुवें दिलो वय जाल्यार ಯಾವುದೇ ಪಾಪಗಳಿಗೆ ಆ ಜಾಗವನ್ನು ಕೊಟ್ಟಿದ್ದರೆ आज आमी पातका पश्चाताप करया. ಇವತ್ತು ನಾವು ಪಶ್ಚಾತ್ತಾಪ ಪಡೋಣ. आज वरती अद्भुत जावचो वेळ जावन आसा. ಈಗ ಅತ್ಯಧಿಕವಾದ ಅದ್ಭುತಗಳು ಆಗುವಂತ जे ಸಮಯವಾಗಿದೆ. कितें मागले मेळचो वेळ जावन आसा. ನೀವು ಕೇಳಿದ್ದು ಸಿಗುವಂತ ಸಮಯವಾಗಿದೆ. आज पहिले आमी जड एकल्याने मागोवंक जाय. ನಾವು ಮೊಟ್ಟ ಮೊದಲಾಗಿ ನಾವು ಪ್ರಾರ್ಥಿಸಬೇಕು. Psalm chapter 51 verse 10 ಕೀರ್ತನೆ 51:10 एक निर्मळ काळीज म्हाका रसून दिये देवा. ಒಂದು ನಿರ್ಮಲ ಹೃದಯವನ್ನು ನನ್ನನ್ನು ಕರುಣಿಸುವುದು. एक नवो थीर आत्मा म्हजे भितर घाल. ಒಂದು ದೃಢವಾದ ಹೃದಯವನ್ನು ನಮಗೆ ನೀಡುವುದು. रागाचे मोसराचे काळीज काढून जेजू. ನನ್ನಲ್ಲಿರುವ ಹೊಟ್ಟೆ ಕಿಚ್ಚು ದ್ವೇಷದ ಆತ್ಮವನ್ನು ತೆಗೆದು ಹಾಕಿ. एक नितळ काळीज आज म्हाका रसून दी. ನನಗೆ ಒಂದು ನಿರ್ಮಲವಾದ ಹೃದಯವನ್ನು एक ನಿರ್ಮಿಸು ದೇವಾ. नितळ काळीज आज म्हाका रसून दी. ಇಂದು ಒಂದು ನಿರ್ಮಲವಾದ ಹೃದಯವನ್ನು एक ನಿರ್ಮಿಸು नितळ ದೇವಾ. काळीज आज म्हाका रसून दी. ಒಂದು ನಿರ್ಮಲವಾದ ಹೃದಯವನ್ನು ನನ್ನಲ್ಲಿ ನಿರ್ಮಿಸು नितळ ದೇವಾ. काळजात तुवें देवाक आराधना करूंक जाय. ಪರಿಶುದ್ಧವಾದ ಹೃದಯದಿಂದ ನಾನು ದೇವರನ್ನು ಆರಾಧಿಸಬೇಕು. नितळ मनात तुवें देवाक आराधना करूंक जाय. ಪರಿಶುದ್ಧವಾದ ಮನಸ್ಸಿನಿಂದ ನಾನು ದೇವರನ್ನು नितळ जिवितांत तुवें त्या सोम्या आराधना करूंक जाय. ನಿರ್ಮಲವಾದ ಜೀವಿತದಿಂದ ನಾನು ದೇವರನ್ನು ಆರಾಧಿಸಬೇಕು. तो पवित्र ताची भुरगीं आमी पवित्र जावंक जाय. ಅವರು ಪವಿತ್ರರಾಗಿರುವಂತೆ ಅವರ ಮಕ್ಕಳು ಪವಿತ್ರರಾಗಿರಬೇಕು. त्या दोन्ही हात आमचे वयर बारया. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. दोन्ही हात आमचे वयर बारया. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. दोन्ही हात आमचे वयर बारया. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. आमकां समी सरेंडर करया. ನಮ್ಮನ್ನೇ ನಾವು ಬಿಟ್ಟುಕೊಡೋಣ. आमकां समी सरेंडर करया बाळा. ಎಲ್ಲ ನಮ್ಮನ್ನೇ ನಾವು ಸಮರ್ಪಿಸೋಣ. आमचे उण्यापण अस्कत काय जेजूच्या मुखार बारया. ನಮ್ಮಲ್ಲಿರುವ ಕೊರತೆಗಳನ್ನು ಬಲಹೀನತೆಗಳು ದೇವರಿಗೆ जाफर तुझ्या गवाचे तुका राग आसा. ನಿಮ್ಮ ಗಂಡನ ಮೇಲೆ ನಿಮಗೆ ಕೋಪವಿರಬಹುದು. तुझ्या बायलेचे तुका राग आसा. ಹೆಂಡತಿಯ ಮೇಲೆ तुझ्या ಕೋಪವಿರಬಹುದು. भुरग्यांचे तुका राग आसा. ಮಕ್ಕಳ ಮೇಲೆ ಕೋಪವಿರಬಹುದು. तुझ्या आवयचेर बापायचेर मावाचे तुका राग आसा. ನಿಮ್ಮ ಅತ್ತೆ ಮಾವ ತಂದೆ ತಾಯಿಯ ಮೇಲೆ ಕೋಪವಿರಬಹುದು. भाव बहिणीचे तुका राग आसा. ನಿಮ್ಮ ಸಹೋದರ ಸಹೋದರಿಯ ಮೇಲೆ
ಮೇಲೆ ಕೋಪವಿರಬಹುದು. ಕೊನೆಯದುಗ ಬುಡೆಲ್ಲ ಬಿಸ್ನೆಸ್ ಅಂತ ಅಂಚದ್ಗೋ ರಾಗಸ. ನಿಮ್ಮ ಬಿಸ್ನೆಸ್ ಅಲ್ಲಿ ಯಾರು ನಿಮಗೆ ಮೋಸ ಮಾಡಿ ಅವರ ಮೇಲೆ ಕೋಪವಿರಬಹುದು. ಜಾಗ ಎಚ್ಚರ್ಕೊಂಡು ಕೇಸ್ ಕಲ ತಂಚದ್ಗೋ ರಾಗಸ. ನಿಮ್ಮ ಜಾಗಗಳ ಮೇಲೆ ಯಾರು ಕೇಸ್ ಹಾಕಿದ್ದಾರೆ ಅವರ ಮೇಲೆ ನಿಮಗೆ ಕೋಪವಿರಬಹುದು. ಸಕಲ ಸಮಯಕ್ಕೆ ಸಮರ್ಪಣೆ ಅವಳ. ಈ ಸಮಯದಲ್ಲಿ ಎಲ್ಲವನ್ನು ಪರಮ ಪ್ರಸಾದದಲ್ಲಿ ಯೇಸುವಿಗೆ ಸಮರ್ಪಿಸಿ. ಸಮಯಾಮ ಬೊಕ್ಷಿಜಮಣ ಮೌನಸ. ಯೇಸುವೇ ನನಗೆ ಕ್ಷಮಿಸಬೇಕೆಂಬ ಮನಸ್ಸಿದೆ. ಮಗ ಬೊಕ್ಷಿಜಮಣ ಮೌನಸ. ನನಗೆ ಕ್ಷಮಿಸಬೇಕೆಂಬ ಮನಸ್ಸಿದೆ. ಮುಜಾನ್ ಜಾಯಿನ ಜೇಸು. ಆದರೆ ನನಗೆ ಸಾಧ್ಯವಿಲ್ಲ. ಮುಜ ಆಧಾರಕ್ಕೆ ಜೇಸು. ನನಗೆ ಸಹಾಯಕ್ಕೆ ಬನ್ನಿ. ಮುಜ ಆಧಾರಕ್ಕೆ ಜೇಸು. ನನ್ನ ಸಹಾಯಕ್ಕೆ ಬನ್ನಿ. ಮುಜ ಆಧಾರಕ್ಕೆ ಜೇಸು. ಸಹಾಯಕ್ಕೆ ಬನ್ನಿ. ಮುಜ ಆಧಾರಕ್ಕೆ ಜೇಸು. ಸಹಾಯಕ್ಕೆ ಬನ್ನಿ. ಮುಜ ಆಧಾರಕ್ಕೆ ಜೇಸು. ಸಹಾಯಕ್ಕೆ ಬನ್ನಿ. ಹಾಲೆಲೂಯಾ 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 ಹಾಲೆಲೂಯಾ. ಸಕಲ ಆಮೆನ್ ಸ್ತುತಿಗರಿ ಹಾಲೆಲೂಯಾ 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 ಸಕಲ ಹೊಡೆತನ ಹಾಲೆಲೂಯಾ 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 ಗಟ್ಟಿಯಾಗಿ ದೊಡ್ಡ ಹಾಲೆಲೂಯಾ 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 सगळे वडता स्तुतिकर्या 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 हालेलुया 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 जेजू आमची काकोत का तुझ्या रक्ताला मनिताळ का जेजू हालेलुया 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 तोरी नमन परिशुद्ध हालेलुया 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 जेजू तुझ्या रक्तानित वडता स्तुतिकरा ನಿಮ್ಮ ನಮ್ಮೆಲ್ಲರನ್ನು ದೊಡ್ಡ ದೊಡ್ಡ ಧ್ವನಿ ದೊಡ್ಡದಾಗಿ ದೊಡ್ಡದಾಗಿ ದೊಡ್ಡ ಧ್ವನಿಯಿಂದ ಆರಾಧಿಸೋಣ. ಸಕಲ ಸ್ತುತಿಕರ್ಯಾ 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 ಸ್ತುತಿಸೋಣ 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 ಹಾಲೆಲುಯಾ 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 हालेलुया 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 जेजू निर्मळ काळीज आमकां रचोंदी एक नवो थीर आत्मा आमच्या भितर घाल. Psalm 51:10 एक निर्मळ काळीज आमकां रचोंदी एक नवो थीर आत्मा आमच्या भितर घाल. एक निर्मळ काळीज आमकां रचोंदी एक नवो थीर आत्मा आमच्या भितर घाल. एक निर्मळ काळीज आमकां रचोंदी एक नवो थीर आत्मा आमच्या भितर घाल. सगळे स्तुती करूया हालेलुया 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 आराधना जण एकले आम्ही तयार जाऊया. ನಾವೆಲ್ಲರೂ ಆರಾಧನೆಗೋಸ್ಕರ ತಯಾರಿ ಸಿದ್ಧತೆ ಮಾಡಿಕೊಳ್ಳೋಣ. ಜಾನ್ ಚಾಪ್ಟರ್ 6 ವರ್ಸ್ 51 ಮುಂಟಾಗಿ ಯೋಹಾನ 6:51 ಈ ರೀತಿಯಾಗಿ ಹೇಳುತ್ತದೆ. ಸರ್ಗಿತಾವ್ ದೇವನಲ್ಲಿ ಜೀವ ಉಂಡು ಹಾವು ಜವನಸ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನಾಗಿದ್ದೇನೆ. जीवितलो जेजू आमच्यामध्ये येते असा. ಜೀವವನ್ನು ಕೊಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. जीविताचा सागर आमच्यामध्ये हजर जाते असा. ನಮಗೆ ಜೀವ ಕೊಡುವ ದೇವರು ನಮ್ಮ ಮಧ್ಯದಲ್ಲಿ ಬರುತ್ತಾರೆ. जेजू आमची काळजा उगते करूया. ನಮ್ಮ ಹೃದಯವನ್ನು ತೆರೆಯೋಣ. ರಿವೆಲೇಷನ್ ಚಾಪ್ಟರ್ 3 ವರ್ಸ್ 20 ಮುಂಟಾಗಿ ರೆವಲ್ಯೂಷನ್ ಪ್ರಕಟಣಾ ಕಾಂಡ 3:20 ಹೇಳುತ್ತದೆ. तुझ्या काळजाच्या दारावर उभा असा. ನಿಮ್ಮ ಹೃದಯದ ದ್ವಾರದಲ್ಲಿ ನಾನು ನಿಂತಿದ್ದೇನೆ. तुझ्या काळजाच्या दारावर उभा असा. ನಿಮ್ಮ ಹೃದಯದ ದ್ವಾರದಲ್ಲಿ ನಾನು ನಿಂತಿದ್ದೇನೆ. तुझ्या काळजाच्या दारावर उभा असा. ನಿಮ್ಮ ಹೃದಯದ ಬಾಗಿಲಲ್ಲಿ ನಿಂತಿದ್ದೇನೆ. आज तो जेजू तुझ्या भितर येऊन आशीर्वाद असा. ಅಂದು ಯೇಸು ಸ್ವಾಮಿ ನಿಮ್ಮ ಒಳಗೆ ಹೃದಯದೊಳಗೆ ಬರಲು ಇಚ್ಛಿಸುತ್ತಾರೆ. आज त्या काळजांत येऊन तुझ्या जीवितांत येऊन आशीर्वाद असा. ಅವರಿಗೆ ಆಸೆಯಾಗಿದೆ ನಿಮ್ಮ ಹೃದಯದಲ್ಲಿ ಬರಲು. जायरसच्या घरा इल्लो जेजू तुझ्या घरामध्ये येऊन आशीर्वाद असा. ಜೈರಸ್ ನನ್ನ ಮನೆಗೆ ಬರಬೇಕು ಯೇಸು ಅಂತ ಆಸೆ ಪಟ್ಟನು. झक्केवच्या घरा इल्लो जेजू तुझ्या घरा येऊन आशीर्वाद असा. ಜಕ್ಕಾಯನು ಸಹ ತನ್ನ ಯೇಸು ತನ್ನ ಮನೆಗೆ ಬರಬೇಕು ಎಂದು ಆಸೆ ಪಟ್ಟನು. त्याका स्वागत करूया वळा. ಆದುದರಿಂದ ಯೇಸುವನ್ನು ಇಂದು तुझ्या ನಾವು डोळ्यात ಸ್ವಾಗತಿಸೋಣ. आपण शांत उभा राहावे वळा. ಕಣ್ಣುಗಳನ್ನು ಮುಚ್ಚಿ ಶಾಂತವಾಗಿ ನಿಂತುಕೊಳ್ಳೋಣ. सगळे आमकां समय समोर शांतपणे उभे राहाव्या वळा. ನಾವೆಲ್ಲರೂ ಶಾಂತರಾಗಿ जेजू स्वागत करून तयार जाऊया. ನಾವು ಯೇಸುವನ್ನು ಸ್ವಾಗತಿಸಲು तो जीविताचं उंडो जाऊन असा. ಅವರು ಜೀವಂತ ರೊಟ್ಟಿಯಾಗಿದ್ದಾರೆ. आमच्या मध्ये येऊन असा. ನಮ್ಮ ಮಧ್ಯದಲ್ಲಿ ಬರುತ್ತಿದ್ದಾರೆ. आणि आमची काळजा मनात परिवर्तन करून ನಮ್ಮ आशा ಮನಸ್ಸು ಮತ್ತು ಹೃದಯವನ್ನು ಪರಿವರ್ತನೆ ಮಾಡುವವರಾಗಿದ್ದಾರೆ. कितल्या लोकांक देवाचे उत्तर आज ऐकत असताना बऱ्यापण लाभला. ನಮಗೆ ಎಷ್ಟು ಜನರಿಗೆ ಈ ದೇವರ ವಾಕ್ಯಗಳನ್ನು ಆಲಿಸುವಾಗ ಒಳ್ಳೆಯ ಅನುಭವವಾಗಿದೆ, ಒಳ್ಳೆಯದಾಗಿದೆ. कितल्या जिपिडा सोन गेला. ಎಷ್ಟೊಂದು ಜನರಿಗೆ ನಮ್ಮಲ್ಲಿರುವ ರೋಗಗಳು ಬಿಟ್ಟು ಹೋಗಿದೆ. आता तो जेजू आमच्या मध्ये येते असा. ಈಗ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬರುತ್ತಿದ್ದಾರೆ. जॉन चॅप्टर 1 वर्स म्हणा शब्द मनीस झालो. ಶಬ್ದವಾಗಿದ್ದ ಯೇಸು ಸ್ವಾಮಿ ಮನುಷ್ಯರಾದರು. आज तोच जेजू आमच्या मध्ये राहते ಅದೇ असा. ಯೇಸು ಇಂದು ನಮ್ಮ ಮಧ್ಯದಲ್ಲಿ ಬರುತ್ತಿದ್ದಾರೆ. जाता जाल्यार आमी दिमी घालया. जाता जाल्यार आमी दिमी घालया. स्वागत करूया ते जेजू. ನಾವು ಯೇಸುವನ್ನು ಸ್ವಾಗತಿಸೋಣ. ते जेजूक आमी स्वागत करूया. ಯೇಸುವನ್ನು ನಾವು ಸ್ವಾಗತಿಸೋಣ. स्वागत करूया त्या सडवंदरा. ನಮ್ಮ ರಕ್ಷಕರನ್ನು ನಾವು ಸ್ವಾಗತಿಸೋಣ. ताका आमी आराधन करून तयार जाऊया. ಅವರನ್ನು ಆರಾಧಿಸಲು ನಾವು ಸಿದ್ಧತೆ आराधन करूया आमी ಮಾಡಿಕೊಳ್ಳೋಣ. ताका. देवा
सगिंचा सरपडन तुका नमान करता आराधनाने वंदन करू जीवने आमचे समर्पिता आराधनाने वंदन करू जीवने आमचे समर्पिता देव पिताने निಮ್ಮನ್ನು ಆರಾಧಿಸುವೆ ಸ್ತುತಿಸುವೆ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ ಏ ಜೇಸು ಕ್ರಿಸ್ತ tu seginca serpodon tuka naman kerta आराधनाने वंदन करू जीवने आमचे समर्पिता आराधनाने वंदन करू जीवने आमचे समर्पिता देवसुतने निಮ್ಮನ್ನು ಆರಾಧಿಸುವೆ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ नमिसुवे पवित्रात्म्या तू सर्गिंचा सर्पडोन तुका नमन करता आराधनाने वंदन करू जीवने आमचे समर्पिता आराधनाने वंदन करू जीवने आमचे समर्पित जीवವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ ಹಾಲೆಲೂಯಾ 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 Hallelujah.
Praise the Lord. Praise the Lord. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. All of you may sit down ಎಲ್ಲರೂ ಕುಳಿತುಕೊಳ್ಳೋಣ. and kindly look to Jesus. ನಾವು ಯೇಸುವನ್ನು ದಿಟ್ಟಿಸಿ ನೋಡೋಣ. The power that is in the body of Jesus going out. ಈ ಪರಮಪ್ರಸಾದದಲ್ಲಿರುವ ಶಕ್ತಿ ನಿಮ್ಮ ಬಳಿಗೆ ಇಳಿದು ಬರುತ್ತಿದೆ. Mark chapter 5 verse 30. ಮಾರ್ಕ್ 5:30 ಈ ರೀತಿಯಾಗಿ ಹೇಳುತ್ತದೆ. The power was going out from his body. ಶಕ್ತಿಯು, ದೈವಿಕ ಶಕ್ತಿಯು ಯೇಸುವಿನ ಶರೀರದಿಂದ ಹೊರ ಹೋಗುತ್ತಿತ್ತು. One woman was healed ಒಂದು ಮಹಿಳೆಯು ಗುಣ ಹೊಂದಿದಳು by that power of Jesus. ಆ ಯೇಸುವಿನ ಶಕ್ತಿಯಿಂದ. And Jesus knew it. The power has gone out. ಯೇಸುವಿಗೆ ಗೊತ್ತಿತ್ತು ಅವರಿಂದ ಆ ಶಕ್ತಿ ಹೋಗಿರುವುದು. Jesus knew it that she was healed. ಯೇಸುವಿಗೆ ಗೊತ್ತಿತ್ತು ಅವಳು ಗುಣ ಹೊಂದಿದ್ದಾಳೆ So ಎಂಬುದಾಗಿ. he asked her to give her testimony. ಆದುದರಿಂದ ಯೇಸು ಅವಳಲ್ಲಿ ಕೇಳಿದರೂ ಸಾಕ್ಷಿ ಕೊಡಲು. She given a wonderful testimony. ಅವಳು ಒಂದು ಒಳ್ಳೆಯ ಸಾಕ್ಷಿಯನ್ನು ಕೊಟ್ಟಳು. Within split second your sickness will be healed. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಾಯಿಲೆ ಗುಣ ಹೊಂದುವುದು. Within a fraction of second Holy Spirit will descend upon you. ಕೆಲವೇ ಕ್ಷಣಗಳಲ್ಲಿ ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುವರು. Suddenly you will become a new creation. ಕ್ಷಣದಲ್ಲಿ ನೀವು ಹೊಸ ಸೃಷ್ಟಿಯಾಗಿ ಮಾರ್ಪಡುವಿರಿ. Do you believe that? ನೀವು ಅದನ್ನು ವಿಶ್ವಾಸಿಸುತ್ತೀರಾ? The power comes upon you and you are going to become a new creation. ದೇವರ ಶಕ್ತಿ ನಿಮ್ಮ ಮೇಲೆ ಬರ್ತದೆ, ನೀವು ಹೊಸ ಸೃಷ್ಟಿಗಳಾಗುತ್ತೀರಿ. Hallelujah. Hallelujah. Thank you, Jesus. Thank you, Jesus. There are many people who have experienced the power of the evil in their life. ಹಲವಾರು ಜನರು ತಮ್ಮ ಜೀವನಗಳಲ್ಲಿ ದುಷ್ಟಾತ್ಮಗಳ ಶಕ್ತಿಗೆ ಒಳಗಾಗಿರ್ತಾರೆ. So nothing is good in their life. ಅವರ ಜೀವನದಲ್ಲಿ ಯಾವುದೇ ಒಳ್ಳೆಯದಿರುವುದಿಲ್ಲ. Health is gone. ಆರೋಗ್ಯ ಹಾಳಾಗಿದೆ. Wealth is gone. ಸಮೃದ್ಧಿ ಹಾಳಾಗಿದೆ. Happiness is gone. ಸಂತೋಷ ಹಾಳಾಗಿದೆ. Family is destroyed. ಕುಟುಂಬವು ಮುರಿಯಲ್ಪಟ್ಟಿದೆ. Everything is being destroyed. ಎಲ್ಲವೂ ಸಹ ನಾಶವಾಗಿದೆ. Because something evil is working in their life. ಕಾರಣ ಯಾವುದೋ ಒಂದು ದುಷ್ಟಶಕ್ತಿ ಅವರಲ್ಲಿ ಕೆಲಸ ಮಾಡ್ತಾ ಇದೆ. Those who have that experience, lift up your hand. ಯಾರಿಗೆಲ್ಲ ಈ ರೀತಿಯಾದ ಅನುಭವ ಇದೆ, ನೀವು ಕೈಗಳನ್ನು ಮೇಲಕ್ಕೆ ಮಾಡ್ರಿ. Something evil is working in you and in your family. ಯಾವುದೋ ಒಂದು ಕೆಟ್ಟತನ ನಿಮ್ಮಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಅನುಭವ ಇದ್ರೆ ಕೈಗಳನ್ನು ಮೇಲೆ ಮಾಡಿ. So many things are going wrong in your life. ಹಲವಾರು ವಿಷಯಗಳು ನಿಮ್ಮ ಜೀವನದಲ್ಲಿ ತುಂಬಾ ಕೆಟ್ಟದಾಗಿದೆ, ಅಂತವರು ಕೈಗಳನ್ನು ಮೇಲೆ ಮಾಡಿ. Or you have a great struggle to get something for your favor. ನಿಮ್ಮ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಕೆಲವೊಂದು ಅವಶ್ಯಕತೆಗಳನ್ನ ಬಹಳ ಕಷ್ಟಪಡ್ತಾ ಇದ್ರೆ ಅಂತವರು ಕೈಗಳನ್ನ ಮೇಲೆ ಮಾಡಿ. All those who have this kind of problem, lift up your both hands. ಯಾರಿಗೆಲ್ಲ ಈ ರೀತಿಯಾದ ಸಮಸ್ಯೆಗಳಿದೆ, ಎರಡು ಕೈಗಳನ್ನ ಮೇಲಕ್ಕೆ ಮಾಡಿ. Jesus, in your name I pray over your people. ಯೇಸುವೇ, ನಿನ್ನ ನಾಮದಲ್ಲಿ ನಿನ್ನ ಜನರ ಮೇಲೆ ನಾನು ಪ್ರಾರ್ಥಿಸುತ್ತೇನೆ. Let everyone be filled with the Holy Spirit. ಇಲ್ಲಿರುವ ಪ್ರತಿಯೊಬ್ಬರು ಪವಿತ್ರಾತ್ಮರಿಂದ ತುಂಬಲ್ಪಡಲಿ. Matthew 3:11. ಮತ್ತಾಯ 3:12. Jesus will baptize you with the fire and the spirit. ಯೇಸು ಸ್ವಾಮಿ ನಿಮಗೆ ಅಗ್ನಿಯಿಂದಲೂ ಪವಿತ್ರಾತ್ಮರಿಂದಲೂ ದೀಕ್ಷಾ ಸ್ಥಾನವನ್ನು ನೀಡುತ್ತಾರೆ. Now that baptism with the fire and the spirit comes upon you. ಈಗ ನಿಮ್ಮ ಮೇಲೆ ದೀಕ್ಷಾ ಪವಿತ್ರಾತ್ಮ ಬೆಂಕಿಯಿಂದ ಆಗುತ್ತದೆ. All negative forces are going to be destroyed. ಎಲ್ಲ ಋಣಾತ್ಮಕವಾದಂತ ಶಕ್ತಿಗಳು ಇಲ್ಲ ನಾಶವಾಗುತ್ತದೆ. In the name of Jesus, ಯೇಸು ನಾಮದಲ್ಲಿ I bind, ನಾನು ಬಂಧಿಸುತ್ತೇನೆ and cast out, ಹೊರಗಡೆ ಹಾಕುತ್ತೇನೆ all demonic powers, ಎಲ್ಲ ದುರಾತ್ಮನ ಶಕ್ತಿಗಳನ್ನು from you, ನಿಮ್ಮಿಂದ, and send them ಅವರನ್ನ ಕಳಿಸುತ್ತೇನೆ to the feet of Jesus. ಯೇಸುವಿನ ಪಾದಗಳಿಗೆ. Amen. 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 Place your hands above your head. ನಿಮ್ಮ ತಲೆ ಮೇಲೆ ಈ ರೀತಿಗೆ ಕೈಗಳನ್ನು ಇಟ್ಕೊಳ್ರಿ. The fire comes upon you. ಈಗ ನಿಮ್ಮ ಮೇಲೆ ಬೆಂಕಿ ಬರುತ್ತಿದೆ. Acts chapter 2 verse 3. ಪ್ರೇಷಿತರ ಕಾರ್ಯಕಲಾಪಗಳು 3:2. Fire came upon them. ಅವರ ಮೇಲೆ ಅಗ್ನಿ ಬಂದಿತ್ತು. That fire melted in them. ಅವರಲ್ಲಿ ಆ ಬೆಂಕಿ ಅವರನ್ನೇ ಅನುಗುಣವಾಗಿಸಿತು. Suddenly they became new creation. ಆ ತಕ್ಷಣವೇ ಅವರು ಹೊಸ ಸೃಷ್ಟಿಗಳಾಗ್ತಾರೆ. They are new persons. ಅವರು ಹೊಸದಾದ ವ್ಯಕ್ತಿಗಳು. They turned as powerful persons. ಅವರು ಶಕ್ತಿಯುತ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. They have self confidence. ಅವರಲ್ಲಿ ಆತ್ಮವಿಶ್ವಾಸವಿತ್ತು. And they have gone out. ಈಗ ಅವರು ಹೊರಗಡೆ ಹೋಗ್ತಾರೆ. And shared this power. ಆ ಶಕ್ತಿಯನ್ನು ಹಂಚಿಕೊಳ್ತಾರೆ. For all those who are in need. ಯಾರೆಲ್ಲ ಕೊರತೆ ಇದ್ದಾರೆ ಅಂತವರಲ್ಲಿ. Hallelujah, hallelujah, hallelujah. Let the Spirit of the Lord descend upon you now. That baptism may take place in the name of Jesus.
Everything evil, including sickness, Hallelujah, be crushed out at the feet of our Lord. Let the Lord touch you now. Let the Lord bless you, anoint you, and transform you. Thank you, Jesus. Praise you, Jesus. Let the Spirit of the Lord descend upon you. Anoint you right now with the power and strength. Let the Lord give you great blessing and healing. Hallelujah. Habalahara sol hobalahara ishala malahabara salahabalaha. Hilahara sholo hobalahara salahabara salahabalaha. Habara sohobalahila malahara sahabalahila habalaha. Hira solahum lirasila habara sohobalahila malahara silahara. Touch the Lord now. Touch the Lord now. In Jesus' name. Great name we pray, that the Lord Almighty may give answer of all your prayers. Give you a baptism with the fire and the Spirit. Amen. 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 Make the sign of the cross on your body. ಶಿಲುಬೆಯ ಚಿಹ್ನೆಯನ್ನು ಹಾಕಿರಿ ನಿಮ್ಮ ಶರೀರದ ಮೇಲೆ. So now you are a new creation. ಈಗ ನೀವು ಹೊಸ ಸೃಷ್ಟಿಗಳಾಗಿದ್ದೀರಿ. So in that new creation, ಈ ಒಂದು ಹೊಸ ಸೃಷ್ಟಿಯಲ್ಲಿ old problems will not remain. ಹಳೆಯ ಸಮಸ್ಯೆಗಳು ಎಂದಿಗೂ ಸಹ ಇರುವುದಿಲ್ಲ. In an old person, ಎಲ್ಲ ವ್ಯಕ್ತಿಗಳು all the problems remained. ಎಲ್ಲ ಸಮಸ್ಯೆಗಳು ಇರುತ್ತದೆ. Now you are a new creation. ಆದರೆ ಈಗ ನೀವು ಹೊಸ ಸೃಷ್ಟಿಗಳು. Praise the Lord. Praise the Lord. Then what will remain in you? ನಿಮ್ಮಲ್ಲಿ ಏನು ಇರುತ್ತದೆ? Not a new problems, but only the Spirit will rest upon you. ಹೊಸದಾದ ಸಮಸ್ಯೆಗಳಲ್ಲ, ಆದರೆ ಆತ್ಮ ಮಾತ್ರವೇ ನಿಮ್ಮಲ್ಲಿ ಇರುತ್ತದೆ. Some people think new persons have new problems. ಕೆಲವೊಂದು ವ್ಯಕ್ತಿಗಳು ಯೋಚನೆ ಮಾಡ್ತಾರೆ ಹೊಸ ಸೃಷ್ಟಿಗಳಲ್ಲಿ ಹೊಸ ಸಮಸ್ಯೆಗಳು ಇರ್ತದೆ. No, you will be filled with the Holy Spirit. ಆದರೆ ನೀವು ಪವಿತ್ರಾತ್ಮರಿಂದ ತುಂಬಲ್ಪಡ್ತೀರಿ. So after coming to Logos, today many are being filled with the spirit of joy. ಈಗ ಲೋಗೋಸ್ಗೆ ಬಂದಾದ್ಮೇಲೆ ಹಲವಾರು ಜನರಲ್ಲಿ ಆನಂದದ ಆತ್ಮವಿದೆ. That itself is a sign that the Spirit is working in you. ಇದರ ಮಹತ್ವ ಏನಂತ ಹೇಳಿದ್ರೆ ನೀವು ನಿಮ್ಮಲ್ಲಿ ಪವಿತ್ರಾತ್ಮರು ಕೆಲಸ ಮಾಡ್ತಾ ಇದ್ದಾರೆ ಅಂತ. How many of you experience today after coming here your spirit of sorrows left you and you are filled with the spirit of joy? ಎಷ್ಟು ಜನರಿಗೆ ಅನುಭವ ಆಗಿದೆ ಲೋಗೋಸ್ಗೆ ಬಂದಾದ್ಮೇಲೆ ನನ್ನಲ್ಲಿದ್ದ ದುಃಖ ಮರೆಯಾಗಿ ಆನಂದ ಬಂದಿದೆ ಅಂತವರು ಕೈಗಳನ್ನ ಮೇಲಕ್ಕೆ ಮಾಡಿ. All those who are filled with the spirit of joy, lift up your hand. ಯಾರೆಲ್ಲ ಆನಂದದ ಆತ್ಮದಿಂದ ತುಂಬಿದ್ದೀರಿ, ಸಂತೋಷವಾಗಿದ್ದೀರಿ, ಕೈಗಳನ್ನ ಮೇಲೆ ಮಾಡಿ. Hallelujah. Hallelujah. Thank you, Jesus. Thank you, Jesus. More than 90% are filled with the spirit of joy. ಇಲ್ಲಿರುವಂತಹ 90% ಹೆಚ್ಚಿನ ಜನರು ಆನಂದದ ಆತ್ಮದಿಂದ ತುಂಬಲ್ಪಟ್ಟಿದ್ದಾರೆ. So whenever you have some sorrows, please come to Logos and sit 1 hour here. You will be filled with the spirit of joy. ಯಾವಾಗಲೆಲ್ಲ ನಿಮಗೆ ದುಃಖ ಇರ್ತದೆ 1 ಗಂಟೆ ಬಂದು ಲೋಗೋಸ್ ನಲ್ಲಿ ಕುಳಿತುಕೊಳ್ಳ್ರಿ, ನಿಮಗೆ ಆನಂದದ ಆತ್ಮ ಸಿಗುತ್ತದೆ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ವಂದನೆ ಹೇಳೋಣ. Hallelujah. Hallelujah. Thank you, Jesus. Thank you, Jesus. Because Jesus is a source of our joy. ಯೇಸು ಸ್ವಾಮಿಯೇ ನಮ್ಮ ಆನಂದದ ಮೂಲವಾಗಿದ್ದಾರೆ. The joy of the Lord is my strength. ಪ್ರಭುವಿನ ಆನಂದವೇ ನನ್ನ ಶಕ್ತಿಯಾಗಿದೆ. Nehemiah chapter 8 verse 10. ನೆಹೆಮಾಯ 8ನೇ ಅಧ್ಯಾಯ 10ನೇ ವಾಕ್ಯ. Jesus has joy. ಯೇಸುವಿನಲ್ಲಿ ಆನಂದವಿದೆ. When we come to him, ನಾವು ಯಾವಾಗ ಅವರ ಬಳಿಗೆ ಬರ್ತೇವೆ, he gives his joy to you. ಆತನ ಆ ಆನಂದವನ್ನು ನಮಗೆ ನೀಡುತ್ತಾರೆ. So Bible says, ಬೈಬಲ್ ಹೇಳ್ತದೆ, the joy of the Lord is my strength. ಪ್ರಭುವಿನ ಆನಂದವೇ ನನ್ನ ಶಕ್ತಿಯಾಗಿದೆ. So now that spirit of joy has come, there is strength in your body. ಈಗ ಪ್ರಭುವಿನ ಆನಂದ ನಿಮ್ಮಲ್ಲಿ ಬಂದಿರುವ ಕಾರಣ ನಿಮ್ಮಲ್ಲಿ ಶಕ್ತಿ ಇದೆ. 4 persons cannot walk. 4 ಜನರು ಸರಿಯಾಗಿ ನಡೆಯಲಾಗೋದಿಲ್ಲ. Because of back pain. ಕಾರಣ ಸೊಂಟದ ನೋವಿನಿಂದ. Or maybe weakness in the legs. ಅವರ ಕಾಲುಗಳಲ್ಲಿರುವ ಬಲಹೀನತೆಯ ನಿಮಿತ್ತ. Or one person has weakness in the body. ಆದರೆ ಒಂದು ವ್ಯಕ್ತಿ ಶರೀರದಲ್ಲಿ ಬಲಹೀನನಾಗಿದ್ದಾನೆ. All those who have a disability to walk, kindly stand up right now. ಯಾರಿಗೆಲ್ಲ ನಡೆದಾಡಲು ಆಗುತ್ತಿಲ್ಲ, ಸಮಸ್ಯೆಗಳಿದೆ ಅಂತವರು ದಯಮಾಡಿ ಎದ್ದು ನಿಂತ್ಕೊಳ್ರಿ. Jesus is walking in this place. ಯೇಸು ಈಗ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. And he comes to you. ಈಗ ಅವರು ನಿಮ್ಮ ಬಳಿಗೆ ಬರ್ತಾರೆ. He comes to strengthen you. ಅವರು ನಿಮ್ಮನ್ನು ಬಲಪಡಿಸಲು ಬರ್ತಾರೆ. First he gives you his joy in you. ಈಗ ಅವರು ಅವರ ಆನಂದವನ್ನು ನಿಮಗೆ ಕೊಡ್ತಾರೆ. And the joy of the Lord is our strength. ಈಗ ಪ್ರಭುವಿನ ಆನಂದವೇ ನಮ್ಮ ಶಕ್ತಿಯಾಗಿರುತ್ತದೆ. So when you feel joy in the presence of Jesus, that's the time you are being healed. ಈಗ ನಾವು ಯಾವಾಗ ದೇವರ ಸಮ್ಮುಖದಲ್ಲಿ ಆನಂದವನ್ನು ಪಡೆಯುತ್ತೇವೆ ಆ ಸಮಯದಲ್ಲಿ ನಾವು ಸೌಖ್ಯವನ್ನು ಹೊಂದುತ್ತೇವೆ. So 90% lifted up their hands as they are filled with the joy. That means 90% are already healed. 90% ಜನರು ಆನಂದದಿಂದ ಇದ್ದೇವೆ ಎಂಬುದಾಗಿ ಕೈಗಳನ್ನು ಎತ್ತಿದ ಕಾರಣ 90% ಜನರು ಈಗಾಗಲೇ ಸೌಖ್ಯವನ್ನು ಹೊಂದಿದ್ದಾರೆ. Hallelujah. Hallelujah. So those who have that weakness in the body or
no strength to walk, as you stand there, try to walk one step forward. ಈಗ ಯಾರಿಗೆಲ್ಲ ಶರೀರದಲ್ಲಿ ಕಾಲುಗಳಲ್ಲಿ ನೋವುಗಳಿದೆ, ನಡೆಯಲಾಗ್ತಾ ಇಲ್ಲ ಅಂತವರು ಈಗ ಪ್ರಯತ್ನ ಮಾಡ್ರಿ ನೀವು ನಡೆಯೋದಕ್ಕೆ. One step to the left or right. ಒಂದು ಹೆಜ್ಜೆ ಎಡಕ್ಕಾಗಲಿ ಬಲಕ್ಕಾಗಲಿ ಪ್ರಯತ್ನ ಮಾಡ್ರಿ. Or to the front. ಈಗ ಮುಂದಕ್ಕೆ ಬರುವುದಕ್ಕಾದ್ರೂ ಪ್ರಯತ್ನ ಮಾಡ್ರಿ. Hallelujah. Hallelujah. Now you know that the strength has come upon you. ಈಗ ನಿಮಗೆ ತಿಳಿದು ಬರ್ತಾ ಇದೆ, ನಿಮಗೆ ಬಲ ಬಂದಿದೆ ಎಂಬುದಾಗಿ. When you take some effort in the name of Jesus, ಈಗ ನೀವು ಯೇಸುವಿನ ನಾಮದಲ್ಲಿ ಸ್ವಲ್ಪ ಶ್ರಮವನ್ನು ವಹಿಸಿ, that effort will be successful. ಆ ಶ್ರಮವು ಒಂದು ಸಾಮರ್ಥ್ಯವಾಗ್ತದೆ ನಿಮಗೆ. In the presence of Jesus, whatever effort you take, that will be successful. ಈಗ ಯೇಸುವಿನ ಸನ್ನಿಧಾನದಲ್ಲಿ ನೀವೇನೆಲ್ಲ ಶ್ರಮವನ್ನು ವಹಿಸ್ತೀರೋ ಅದು ಯಶಸ್ವಿಗೊಳ್ಳುತ್ತದೆ. You will not be a failure. ನೀವು ಎಂದಿಗೂ ಸೋಲಾಗುವುದಿಲ್ಲ. Now those who are standing there, lift up their hands. ಯಾರೆಲ್ಲ ನಿಂತಿದ್ದೀರಿ ನಿಮ್ಮ ಕೈಗಳನ್ನು ಮೇಲೆ ಮಾಡಿ. ನಿಂತಿರುವವರು both hands. ಎರಡು ಕೈಗಳನ್ನು ಮೇಲಕ್ಕೆ ಮಾಡಿ. Even hands are paralyzed, you are strengthened, lift up your hands. ಯಾರಿಗೆಲ್ಲ ಪಾರ್ಶ್ವವಾಗಿದ್ದರೂ ಪರವಾಗಿಲ್ಲ, ಕೈಗಳನ್ನು ಮೇಲೆ ಮಾಡಿ. And 3 times just do this. 3 ಸಾರಿ ಈ ರೀತಿಯಾಗಿ ಮಾಡಿ. Some are ready to fly in the sky. ಕೆಲವೊಂದು ಜನರು ಆಕಾಶದಲ್ಲಿ ಹಾರಾಡಲು ಸಿದ್ಧರಾಗ್ತಾ ಇದ್ದಾರೆ. Hallelujah. Hallelujah. Thank you Jesus. Thank you Jesus. How many of you are healed of your weakness in the hands? Lift up your hand. If you are really healed, lift up your hand. ಯಾರಿಗೆಲ್ಲ ಕೈಗಳಲ್ಲಿ ಬಲ ಇರಲಿಲ್ಲ ಅಂತವರಿಗೆ ಶಕ್ತಿ ಬಂದಿದೆ ಅಂತವರು ಕೈ ಮೇಲೆ ಮಾಡಿ. ಶಕ್ತಿ ಬಂದಿದೆ, ಈಗ ಕೈ ಇಷ್ಟೊತ್ತು ಕೈ ಚೆನ್ನಾಗಿರ್ಲಿಲ್ಲ, ನೋವಿತ್ತು, ಈಗ ಶಕ್ತಿ ಬಂದಿದೆ ಅಂತ. You have received power in your hand. ಈಗ ನಿಮ್ಮ ಕೈಗಳಲ್ಲಿ ಶಕ್ತಿಯನ್ನು ನೀವೀಗ ಪಡೆದಿದ್ದೀರಿ. There was no power in your hand. ನಿಮ್ಮ ಕೈಗಳಲ್ಲಿ ಶಕ್ತಿ ಇರಲಿಲ್ಲ. Now you have more power in your hand. ಆದ್ರೆ ಈಗ ನಿಮಗೆ ಹೆಚ್ಚಿನ ಬಲ ಬಂದಿದೆ. So those who have experienced it, lift up your hands. ಯಾರಿಗೆಲ್ಲ ದೇವರ ಶಕ್ತಿ ನನ್ನ ಭುಜದಲ್ಲಿ ಬಂದಿದೆ ಅಂತವರು ಕೈ ಮೇಲೆ ಮಾಡಿ. ಯಾರಿಗೆಲ್ಲ ಅನುಭವ ಇದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 including one child. Hallelujah. Hallelujah. Thank you Jesus. Thank you Jesus. 25 ಜನರನ್ನ ದೇವರು ಗುಣಪಡಿಸಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ವಂದನೆ ಹೇಳೋಣ. Hallelujah. Hallelujah. Thank you Jesus. Thank you Jesus. Now just check your legs. They are strong and strengthened. ಈಗ ನಿಮ್ಮ ಕಾಲುಗಳನ್ನು ಪರೀಕ್ಷೆ ಮಾಡಿ ಕಾಲಿನಲ್ಲಿ ಬಲ ಬಂದಿದೆ ಎಂಬುದಾಗಿ ನೋಡಿ, ಚೆಕ್ ಮಾಡಿ. And those who have received more power on your both legs, lift up your hand. ಯಾರಿಗೆಲ್ಲ ಕಾಲಿನಲ್ಲಿ ಬಲ ಬಂದಿದೆ ಎನ್ನುವ ಅನುಭವ ಇದೆ, ಕೈಗಳನ್ನು ಮೇಲೆ ಮಾಡಿ. Your weakness in the knee is gone. ನಿಮ್ಮ ಮೊಣಕಾಲಿನಲ್ಲಿ ಇದ್ದಂತ ಬಲಹೀನತೆ ಹೋಗಿದೆ. Pain in your hip disappeared. ನಿಮ್ಮ ಸೊಂಟದಲ್ಲಿ ಇದ್ದಂತಹ ನೋವು ಹೋಗಿದೆ. That numbness on the leg disappeared. ಕಾಲಿನಲ್ಲಿ ಜೋಮು ಹಿಡಿಯೋದು ಅದು ಹೋಗಿದೆ. So how many of you received that grace? ಎಷ್ಟು ಜನಕ್ಕೆ ಆ ಕೃಪೆ ಬಂದಿದೆ? ಕೈ ಮೇಲೆ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 persons. 29ಕ್ಕೂ ಹೆಚ್ಚಿನ ಜನರು ಕೈಗಳನ್ನು ಮೇಲೆ ಎತ್ತಿ clap your hands and praise and thank God. Lift up your hands and praise. ಕೈಗಳನ್ನು ಮೇಲೆ ಎತ್ತಿ ಚಪ್ಪಾಳೆ ತಟ್ಟಿ and praise and thank God. Hallelujah, hallelujah, hallelujah. Amen. All of you may sit very comfortably on your seat. ನಿಮ್ಮ ಆಸನಗಳಲ್ಲಿ ಆರಾಮವಾಗಿ ಕುಳಿತುಕೊಳ್ಳ್ರಿ. During this holy hour, more healings going to happen. ಈ ಒಂದು ಪವಿತ್ರವಾದ ಸಮಯದಲ್ಲಿ ಹಲವಾರು ಮಹತ್ ಕಾರ್ಯಗಳು ಉಂಟಾಗ್ತದೆ. Your soul is to be sanctified. ಈಗ ನಿಮ್ಮ ಪ್ರಾಣವು ಸಂರಕ್ಷಿಸಲ್ಪಡುತ್ತದೆ. A great spiritual transformation is going to happen. ನಿಮ್ಮಲ್ಲಿ ಆಧ್ಯಾತ್ಮಿಕವಾದಂತಹ ರೂಪಾಂತರ ಉಂಟಾಗುತ್ತದೆ. All of you are going to be freed from the spirit of sorrows and brokenness. ಇಲ್ಲಿರುವಂತಹ ಪ್ರತಿಯೊಬ್ಬರು ಮುರಿಯಲ್ಪಡುವಿಕೆ ಮತ್ತು ದುಃಖದ ಆತ್ಮದಿಂದ ನೀವು ಬಿಡುಗಡೆಯನ್ನು ಹೊಂದುತ್ತೀರಿ. Your families are being blessed right now. ಈಗ ನಿಮ್ಮ ಕುಟುಂಬಗಳು ಆಶೀರ್ವಾದಗೊಳ್ಳುತ್ತದೆ. How many of you are going through tough time in your family? ಎಷ್ಟು ಜನರ ಕುಟುಂಬದಲ್ಲಿ ಒಂದು ಕ್ಲಿಷ್ಟಕರವಾದಂತಹ ಸಂಗತಿ If you have that problem in the family or any difficulties in your family, lift up your right hand and say to Jesus, Jesus, I have that problem. ಈಗ ನಿಮ್ಮ ಕುಟುಂಬಗಳಲ್ಲಿ ಯಾರಿಗೆಲ್ಲ ಸಮಸ್ಯೆ ಇದೆ, ಗಂಭೀರವಾದ ಸಮಸ್ಯೆ ಇದೆ, ಕೈಗಳನ್ನ ಮೇಲೆ ಎತ್ತಿ ಹೇಳಿ, ಯೇಸುವೆ ನನ್ನ ಕುಟುಂಬದಲ್ಲಿ ಈ ಸಮಸ್ಯೆ ಇದೆ ಎಂದು. Oh Jesus, turn their families as heaven on earth. ಯೇಸುವೆ ಅವರ ಕುಟುಂಬಗಳನ್ನ ಸ್ವರ್ಗದ ಮನೆಯನ್ನಾಗಿ ಮಾಡ್ರಿ. Existing partner be turned as the best partner. ಈಗ ಇಲ್ಲಿರುವಂತಹ ನಿಮ್ಮ ಸಂಗಾತಿಗಳು ಉತ್ತಮವಾದ ಸಂಗಾತಿಗಳನ್ನಾಗಿ ಪ್ರಭು ಮಾಡಲಿ. Illegal relationship be crushed out at the feet of Jesus. ಕೆಟ್ಟದಾದ ಸಂಬಂಧಗಳು ಯೇಸು ನಾಮದಲ್ಲಿ ನಾಶವಾಗಲಿ. Let all children be spirit filled. ಈಗ ನಿಮ್ಮ ಮಕ್ಕಳು ಆತ್ಮಭರಿತರಾಗಲಿ. Hallelujah. Hallelujah. All your families are healed. ನಿಮ್ಮ ಎಲ್ಲ ಕುಟುಂಬಗಳು ಈಗಾಗಲೇ ಸೌಖ್ಯ ಹೊಂದಿದೆ. Just ask to Jesus. ಈಗ ಯೇಸುವಿನಲ್ಲಿ ಕೇಳ್ರಿ.
What type of healing that you need in your family? ನಿಮ್ಮ ಕುಟುಂಬದಲ್ಲಿ ಯಾವ ರೀತಿಯಾದ ಸೌಖ್ಯ ಬೇಕಾಗಿದೆ ಯೇಸುವನ್ನ ಕೇಳ್ರಿ. Luke 19 verse 9. ಲೂಕ 19:9. Today this family is saved. ಈ ದಿನ ಈ ಕುಟುಂಬ ರಕ್ಷಣೆಯನ್ನ ಹೊಂದಿದೆ. Amen. 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 Hallelujah. 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 Yesterday I got a testimony. ನಿನ್ನೆ ನನಗೆ ಒಂದು ಸಾಕ್ಷಿ ಬಂತು. Grandfather and mother came here for the retreat. ಅಜ್ಜ ಮತ್ತು ತಾಯಿ ಒಂದು ಧ್ಯಾನಕೂಟಕ್ಕೆ ಇಲ್ಲಿ ಬಂದಿದ್ರು. After the retreat, ಆ ಒಂದು ಧ್ಯಾನದ ನಂತರ the grandchild noticed they forgot to fight. ಮೊಮ್ಮಗು ಸಾರಿ ಫಾರ್ They forgot to fight. ಅಜ್ಜ ಆ ಒಂದು ಮೊಮ್ಮಗು ಹೇಳ್ತದೆ ಇಬ್ಬರು ಜಗಳ ಆಡೋದನ್ನ ಮರ್ತೋದ್ರು. So the grandchild asked the grandpa, why are you not fighting? ಆ ಮೊಮ್ಮಗು ಕೇಳ್ತದೆ ಅಜ್ಜ ಮತ್ತು ಅಜ್ಜಿ ಹತ್ರ ನೀವ್ ಯಾಕೆ ಜಗಳ ಆಡ್ತಾ ಇಲ್ಲ? Oh, I forgot to do so. ನಾನು ಮರ್ತೋದೆ ಜಗಳ ಆಡಲು. Hallelujah. Hallelujah. Thank you Jesus. Thank you Jesus. Then grandpa said the same thing happened. Your father and mother also not fighting. ಈಗ ಅಜ್ಜಿ ಹೇಳ್ತಾರೆ ನಿಮ್ಮ ತಂದೆ ಮತ್ತು ತಾಯಿ ಸಹ ಜಗಳ ಆಡ್ತಾ ಇಲ್ಲ. So we stopped our fighting, our children also stop fighting. ನಾವು ಯಾವಾಗ ಜಗಳವನ್ನ ನಿಲ್ಲಿಸ್ತೇವೆ ನಮ್ಮ ಮಕ್ಕಳು ಸಹ ಜಗಳವನ್ನ ನಿಲ್ಲಿಸ್ತಾರೆ. Just ask to Jesus what you are in need in your family. ನಿಮ್ಮ ಕುಟುಂಬಕ್ಕೆ ಏನು ಬೇಕಾಗಿದೆ ಯೇಸು ಹತ್ರ ಕೇಳ್ರಿ. With one word that problem will be solved. ಒಂದೇ ಒಂದು ವಾಕ್ಯದಿಂದ ಆ ಸಮಸ್ಯೆಗಳು ಮುಕ್ತಾಯಗೊಳ್ಳುತ್ತದೆ. Therefore yesterday one lady came. ಮೊನ್ನೆ ದಿನ ಒಂದು ಮಹಿಳೆ ಬಂದ್ಲು. For 1 minute blessing. ಈ ಒಂದು ಆಶೀರ್ವಾದಕ್ಕಾಗಿ. She told. ಆಕೆ ಹೇಳ್ತಾಳೆ My husband filed a divorce case against me. ನನ್ನ ಗಂಡ ನನ್ನ ವಿರುದ್ಧ ವಿವಾಹ ವಿಚ್ಛೇದನವನ್ನ ಫೈಲ್ ಮಾಡಿದ್ದಾನೆ. I attended 9 days of Eucharistic adoration in Logos. ಲೋಗೋಸ್ ನಲ್ಲಿ ನಾನು 9 ದಿನಗಳ ಕಾಲ ಆರಾಧನೆಯಲ್ಲಿ ಪಾಲ್ಗೊಂಡೆ. 3 to 4 I came here. 3 ರಿಂದ 4 ಗಂಟೆಗೆ ಇಲ್ಲಿ ಬಂದೆ. Therefore yesterday he withdrawn his court case. ಮೊನ್ನೆ ದಿನ ಆತನು ನೀಡಿದಂತ ವಿವಾಹ ವಿಚ್ಛೇದನದ ಆ ಒಂದು ಮನವಿಯನ್ನ ಹಿಂಪಡೆದಿದ್ದಾನೆ. Hallelujah. Hallelujah. Day 1 of my adoration we have no problem at all. ಒಂದನೇ ದಿನದ ಆರಾಧನೆಯಿಂದ ನಮ್ಮ ಮಧ್ಯದಲ್ಲಿ ಯಾವುದೇ ಸಮಸ್ಯೆ ಬರಲಿಲ್ಲ. When you are in the presence of Jesus. ನೀವು ಯೇಸುವಿನ ಸನ್ನಿಧಾನದಲ್ಲಿ ಇರಬೇಕಾದ್ರೆ. And what you are asking now. ಈಗ ನೀವೇನನ್ನ ಕೇಳ್ತಾ ಇದ್ದೀರಿ? That is granted. ಅದು ಕೊಡಲಾಗ್ತದೆ. Those who want to have a wonderful family, Jesus will give it to you. ಈಗ ಯಾರಿಗೆಲ್ಲ ಸುಂದರವಾದ ಕುಟುಂಬ ಬೇಕು ಯೇಸು ಕೊಡ್ತಾರೆ. Wonderful finances the Lord will establish among you. ಉತ್ತಮವಾದ ಹಣಕಾಸನ್ನ ದೇವರು ನಿಮಗೆ ಕೊಡ್ತಾರೆ. Deliverance will happen in you. ನಿಮ್ಮಲ್ಲಿ ಬಿಡುಗಡೆಗಳು ಉಂಟಾಗುತ್ತದೆ. Sins will be forgiven. ಈಗ ನಿಮ್ಮ ಪಾಪಗಳು ಕ್ಷಮಿಸಲಾಗ್ತದೆ. Even great sin will be forgiven. ದೊಡ್ಡದಾದಂತಹ ಮಾರಕವಾದ ಪಾಪಗಳು ಸಹ ಗುಣವಾಗ್ತದೆ. Hallelujah. Hallelujah. Thank you Jesus. Thank you Jesus. And all your physical ailments are going to be healed. ನಿಮ್ಮ ಶರೀರದ ಎಲ್ಲಾ ಕಾಯಿಲೆಗಳು ಗುಣವಾಗಲು ಹೋಗ್ತದೆ. But 3 persons may not be healed immediately. ಈ ಒಂದು 3 ವ್ಯಕ್ತಿಗಳು ತಕ್ಷಣವೇ ಗುಣವಾಗೋದಿಲ್ಲ. In our prayer book, ನಮ್ಮ ಪ್ರಾರ್ಥನಾ ಪುಸ್ತಕದಲ್ಲಿ page 106, 106ನೇ ಪುಟ ಸಂಖ್ಯೆ, 3 groups of people, 3 ರೀತಿಯಾದಂತಹ ಜನ may not be healed immediately. ಅವರು ಅಲ್ಲಿ ಗುಣವಾಗಲು ಸಾಧ್ಯವಿಲ್ಲ. By care, ಒಂದು ಆರೋಗ್ಯ ಆರೈಕೆ, prayer, ಪ್ರಾರ್ಥನೆ, medicine, ಒಂದು word of God, ದೇವರ ವಾಕ್ಯ and faith. ಮತ್ತೆ ವಿಶ್ವಾಸ. By these 5 elements, ಈ ಒಂದು 5 ಅಂಶಗಳಿಂದ some of the people ಕೆಲವೊಂದು ಜನರು will not be healed. ಅವರು ಗುಣ ಹೊಂದೋದಕ್ಕೆ ಸಾಧ್ಯ ಇಲ್ಲ. The reasons are given ಕಾರಣವೆಂದು ಬರೆಯಲಾಗಿದೆ in page 106. ಪುಟ ಸಂಖ್ಯೆ 106ರಲ್ಲಿ. Hallelujah. Hallelujah. Now all of you may lift up your hand. 2 ಕೈಗಳನ್ನು ಮೇಲಕ್ಕೆ ಮಾಡೋಣ. Keep all your intentions on this altar. ಈ ಬಲಿಪೀಠದ ಮೇಲೆ ನಿಮ್ಮ ಎಲ್ಲ ವಿಷಯಗಳನ್ನು ಸಮರ್ಪಿಸಿರಿ. What you want, just ask. ನಿಮಗೆ ಏನು ಬೇಕೋ ಅದನ್ನ ಹೇಳ್ರಿ. What you ask now, that you will get. ಈಗ ನೀವು ಏನನ್ನ ಕೇಳ್ತಿರೋ ಅದು ನಿಮಗೆ ಸಿಗಲಾಗ್ತದೆ. Saint Faustina said. ಸಂತ ಪೌಸ್ತಿನ ಹೇಳ್ತಾರೆ, whatever you ask, ನೀವು ಏನನ್ನ ಬೇಕಾದ್ರೆ ಕೇಳ್ರಿ. in between 3 and 4, 3 ರಿಂದ 4 ಗಂಟೆ ಒಳಗೆ, in the presence of the blessed sacrament, ಪರಮ ಪ್ರಸಾದದ ಸನ್ನಿಧಾನದಲ್ಲಿ, and through the beads of the divine mercy, ಈ ಒಂದು ದೈವ ಕರುಣೆ ಜಪಸರದ ಮುಖಾಂತರ, nothing will be denied. ಯಾವುದೂ ಸಹ ನಿರಾಕರಣೆ ಆಗೋದಿಲ್ಲ. All prayers you offer now, ಈ ಎಲ್ಲ ಪ್ರಾರ್ಥನೆಗಳನ್ನು ನೀವು ಸಮರ್ಪಿಸುವುದಾದರೆ, will be answered. ಈಗ ಎಲ್ಲವೂ ಉತ್ತರಿಸಲ್ಪಡುತ್ತದೆ. Lift up your hands. ನಿಮ್ಮ ಕೈಗಳನ್ನು ಮೇಲೆ ಮಾಡಿ. Ask what you want. ಏನ್ ಬೇಕೋ ಅದನ್ನ ಕೇಳ್ರಿ. Then we pray the chaplet. ಈಗ ನಾವು ಪ್ರಾರ್ಥನೆಯನ್ನ ಹೇಳಲು ಹೋಗೋಣ. Take 1 minute to offer your intentions. 1 ನಿಮಿಷ ತೆಗೆದುಕೊಂಡು ನಿಮ್ಮೆಲ್ಲ ಕೊರತೆಗಳನ್ನು ಹೇಳ್ರಿ. When your intentions are over,
keep your hands down. ನಿಮ್ಮ ಬೇಡಿಕೆಗಳನ್ನು ಸಮರ್ಪಿಸಿದ ನಂತರ ಕೈಗಳನ್ನು ಕೆಳಗಡೆ ಮಾಡಿ. Now enough. Later we can offer many more. ಕೈಗಳನ್ನು ಕೆಳಗಡೆ ಇಳಿಸಿ. Look to Jesus. ಯೇಸುವಿನ ಮುಖ ನೋಡ್ರಿ. In the name of the Father and of the Son and of the Holy Spirit. Amen. Opening prayer. ಪ್ರಾರಂಭ ಪ್ರಾರ್ಥನೆ. ಯೇಸುವೇ, ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವಜಲದ ಬುಗ್ಗೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ. ಜೀವದ ಮೂಲವು ದೈವಿಕ ಕರುಣೆಯಾಗಿರುವ ದೇವರೇ, ನಮ್ಮ ಮೇಲೆ ಇಡೀ ಭೂಲೋಕದ ಮೇಲೂ ಕರುಣೆಯ ಮಳೆಯನ್ನು ಸುರಿಸಿರಿ. ಈಟಿಯಿಂದ ತಿವಿಯಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತದ ಮತ್ತು ಜಲದ ಬುಗ್ಗೆಯನ್ನು ನಾನು ಆಶ್ರಯಿಸಿದ್ದೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮೋ ಮರೆಯವರ ಪ್ರಸಾದ ಪೂರ್ಣೆ. ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೃದಯದ ಫಲವಾದ ಯೇಸು ಧನ್ಯರು. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯೆಮರಿಯಳಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಆತನನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುತ್ಥಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತೆಯ ಬಲಭಾಗದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನ ವಿಶ್ವಾಸಿಸುತ್ತೇನೆ. ಆಮೆನ್. Let us pray for families and finances. ನಮ್ಮ ಕುಟುಂಬಗಳಿಗಾಗಿ ಮತ್ತು ಹಣಕಾಸಿಗಾಗಿ ಪ್ರಾರ್ಥಿಸೋಣ. What all intentions that you have connected with the family ಯಾವುದೆಲ್ಲ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೋರಿಕೆಗಳಿದೆಯೋ and finances, ಹಣಕಾಸಿಗೆ ಸಂಬಂಧಪಟ್ಟದ್ದು, connected with your career, ನಿಮ್ಮ ಒಂದು ಭವಿಷ್ಯವನ್ನು ಸಂಬಂಧಪಟ್ಟಿದ್ದು, profession, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ವ್ಯವಹಾರ, that going to be answered. ಇದೆಲ್ಲವೂ ಈಗ ಆಶೀರ್ವಾದಗೊಳ್ಳುತ್ತದೆ. Let us lift up our hands and pray. ಎರಡು ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥಿಸಿರಿ. Eternal Father, ಸರ್ವಶಕ್ತ ನಿತ್ಯ ಪಿತನೇ, ನನ್ನ I offer you the body and blood, the soul and divinity of your dearly beloved Son, our Lord Jesus Christ, in atonement for our sins and of the whole world. ಆತ್ಮ ಮತ್ತು ದೈವತ್ವ ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಕುಟುಂಬದ ಮೇಲೂ ಹಣಕಾಸಿನ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಲೋಕದ ಮೇಲೆ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೆ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೂ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೂ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೂ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೂ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೂ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲಿಡಿ ಲೋಕದ ಮೇಲೂ ಎಲ್ಲಾ ಕುಟುಂಬಗಳ ಮೇಲೂ ಕರುಣೆ ತೋರರಿ. Keep on lifting up our hands. ಎರಡು ಕೈಗಳನ್ನು ಮೇಲೆ ಕೆತ್ಕೊಂಡೇರಿ. Looking to Jesus. ಯೇಸುವನ್ನ ನೋಡ್ರಿ. Your assisting partner is going to become the best partner. ಈಗ ನಿಮ್ಮ ಸಂಗಾತಿಗಳು ಉತ್ತಮವಾದ ಸಂಗಾತಿಗಳನ್ನಾಗಿ ದೇವರು ಮಾಡ್ತಾರೆ. John chapter 2 verse 9. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 9ನೇ ವಾಕ್ಯ. Jesus went to a family. ಯೇಸು ಒಂದು ಕುಟುಂಬಕ್ಕೆ ಹೋಗುತ್ತಾರೆ. They had a problem. ಅಲ್ಲಿ ಒಂದು ಸಮಸ್ಯೆ ಇರುತ್ತದೆ. Jesus turned water into wine. ಯೇಸು ಅಲ್ಲಿ ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಿದರು. He supplied their insufficiency. ಈಗ ಅಲ್ಲಿದ್ದಂತ ಕೊರತೆಯನ್ನು ದೇವರು ನೋಡುತ್ತಾರೆ. He changed something there. ಅಲ್ಲಿ ಒಂದು ಬದಲಾವಣೆ
ಬದಲಾವಣೆಯನ್ನು ಮಾಡುತ್ತಾರೆ. Right now, everybody in your family going to be transformed. ಈಗ ನಿನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ಈಗ ಬದಲಾವಣೆಯಾಗುತ್ತಾರೆ. Because Mary said they have no wine. ಕಾರಣ ಮರಿಯಳು ಹೇಳುತ್ತಾರೆ ಅವರಲ್ಲಿ ದ್ರಾಕ್ಷಾರಸದ ಕೊರತೆ ಇದೆ ಎಂದು. Now Mother Mary intercedes for you. ಈಗ ತಾಯಿ ಮಾತೆ ಮರಿಯಳು ನಿಮಗಾಗಿ ವಿಜ್ಞಾಪಿಸುತ್ತಾರೆ. He intercedes to Jesus. ಅವರು ಯೇಸುವಿನಲ್ಲಿ ಮಧ್ಯಸ್ಥಿಕೆ ಬೇಡುತ್ತಿದ್ದಾರೆ. Oh, this child has no peace in the family. ಈಗ ಯಾರಿಗೆಲ್ಲ ಶಾಂತಿಯ ಕೊರತೆ ಇದೆ ಅಂತವರಿಗಾಗಿ. Oh, this man has lot of problem in the finances. ಈ ಒಂದು ಮನುಷ್ಯನೇ ಹಣಕಾಸಿನ ಕೊರತೆ ಇದೆ ಎಂಬುದಾಗಿ. My son, do something for them. ಈಗ ನಾನು ನನ್ನ ಮಗನೇ ಇವರಿಗಾಗಿ ಏನಾದರೂ ಮಾಡು. Oh, now Jesus giving that blessing to you. ಯೇಸು ಈಗ ನಿಮಗೆ ಆಶೀರ್ವಾದವನ್ನು ಕೊಡುತ್ತಿದ್ದಾರೆ. Because Mother Mary intercedes for us. ಕಾರಣ ಮಾತೆ ಮರಿಯಮ್ಮನವರು ನಮಗಾಗಿ ಭಿನ್ನಹಿಸುತ್ತಿದ್ದಾರೆ. We are also praying to Jesus. ನಾವು ಸಹ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. Surely the Lord is blessing you now. ಈಗ ಖಂಡಿತವಾಗಿ ಪ್ರಭು ನಿಮ್ಮನ್ನು ಅನುಗ್ರಹಿಸುತ್ತಿದ್ದಾರೆ. Lord, touch all families. ಪ್ರಭುವೇ ಎಲ್ಲ ಕುಟುಂಬಗಳನ್ನು ಮುಟ್ಟಿರಿ. Bless the assisting partner. ಈಗ ಅವರ ಬಾಳ ಸಂಗಾತಿಯನ್ನ ಅನುಗ್ರಹಿಸಿರಿ. Turn that partner as the best partner. ಈಗ ಅವರ ಸಂಗಾತಿಗಳನ್ನು ಉತ್ತಮ ಸಂಗಾತಿಯನ್ನಾಗಿ ಮಾರ್ಪಡಿಸಿರಿ. Praise and thank God. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಸ್ತುತಿಸೋಣ. Hallelujah, hallelujah, hallelujah. Jesus, bless their business, bless their finances, bless their children, bless the barren couples, bless the sick and suffering, bless the sick and afflicted. Thank you, Jesus. Praise you, Jesus. We adore you, Lord. Worship you, Lord. We thank you, Lord. We praise you, Lord. Hallelujah. Thank you, Jesus. Praise you, Jesus. We adore you, Lord. Worship you, Lord. We thank you and praise you, Jesus. Thank you, Lord. Praise you, Lord. Hallelujah. Hallelujah, 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 hallelujah. 24 persons who have problems in their career are relieved from that problem. 24 ಜನರಿಗೆ ಭವಿಷ್ಯದಲ್ಲಿ ಕೆಲಸದಲ್ಲಿ ಸಮಸ್ಯೆಗಳಿತ್ತು, ಅಂತವರನ್ನ ಯೇಸು ಬಿಡುಗಡೆ ಮಾಡಿದ್ದಾರೆ. Cecilia, you have a lot of problems in your career. ಸಿಸಿಲಿಯಾ, ನಿಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. Now you are relieved from that problem. ಈ ಸಮಸ್ಯೆಯಿಂದ ಪ್ರಭು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. Hallelujah. Hallelujah. How many of your problems in your career and business or in your work? ಯಾರಿಗೆಲ್ಲ ಕೆಲಸದಲ್ಲಿ ವ್ಯವಹಾರದಲ್ಲಿ ಭವಿಷ್ಯದಲ್ಲಿ ಸಮಸ್ಯೆ ಇದೆ ಅಂತವರು ಕೈಗಳನ್ನ ಮೇಲೆ ಮಾಡಿ. Those who have that issue, lift up your hand. ಈಗ ಯಾರಿಗೆಲ್ಲ ಈ ರೀತಿಯಾದ ಸಮಸ್ಯೆಗಳಿದೆ ಅಂತವರು ಕೈಗಳನ್ನ ಮೇಲಕ್ಕೆ ಮಾಡಿ. Prophet Elisha prayed over a poor woman. ಪ್ರವಾದಿ ಎಲೀಷನು ಒಂದು ಬಡ ಮಹಿಳೆ ಮೇಲೆ ಪ್ರಾರ್ಥಿಸಿದ. 1 Kings 17:14. ಒಂದು ಅರಸರುಗಳ ಪುಸ್ತಕ 17:14. He blessed that poor woman in Sarepta. ಆ ಸೆರಪ್ತಾ ಊರಿನಲ್ಲಿ ಒಂದು ಬಡ ಮಹಿಳೆಯನ್ನು ಅನುಗ್ರಹಿಸುತ್ತಾನೆ. Overnight she became a rich woman. ಆ ತಕ್ಷಣವೇ ಆಕೆ ಒಂದು ಶ್ರೀಮಂತ ವ್ಯಕ್ತಿಯಾಗಿ The ಮಾರ್ಪಡುತ್ತಾಳೆ. Lord may take away all problems in your business, career and profession. ಪ್ರಭು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ವೃತ್ತಿಗಳಲ್ಲಿ, ಭವಿಷ್ಯದಲ್ಲಿ, ವ್ಯವಹಾರದಲ್ಲಿ ಇರುವ ಸಮಸ್ಯೆಯನ್ನು ತೆಗೆದುಹಾಕಲಿ. Jesus took the bread. ಯೇಸು ರೊಟ್ಟಿಯನ್ನು ತೆಗೆದುಕೊಂಡು and lifted up his eyes to heaven. ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ blessed it. ಅದನ್ನು ಆಶೀರ್ವದಿಸಿ. That is multiplied. ಅದು ವೃದ್ಧಿಯಾಯಿತು. Your existing resources are being multiplied. ಈಗ ಇರುವಂತಹ ಎಲ್ಲ ಜೀಸಸ್. Amen. Amen. Thank you, Lord. Thank you, Lord. Praise you, Lord. Praise you, Lord. Thank you, Jesus. Thank you, Jesus. Praise you, Jesus. Praise you, Jesus. Now more than 14 people are healed of their problems in their ears. ಈಗ 14 ಜನರಿಗೆ ಅವರ ಕಿವಿಯಲ್ಲಿದ್ದಂತಹ ಸಮಸ್ಯೆಯಿಂದ ಪ್ರಭು ಸೌಖ್ಯವನ್ನು ನೀಡಿದ್ದಾರೆ. Your ears are going to be opened right now. ಈಗ ನಿಮ್ಮ ಕಿವಿಗಳು ಈಗ ತೆರೆಯಲಾಗ್ತದೆ. You are going to hear. ಈಗ ನೀವೀಗ ಕೇಳಿಸಿಕೊಳ್ಳಲು ಹೋಗ್ತೀರಿ. Hear well. ಈಗ ಅದನ್ನ ಸರಿಯಾಗಿ ಕೇಳಿಸಿಕೊಳ್ಳುತ್ತೀರಿ. Place your hands up on your ears. ಯಾರಿಗೆಲ್ಲ ಕಿವಿಯ ಸಮಸ್ಯೆ ಇದೆ ಅವರ ಕೈಗಳನ್ನು ಇಡಿ ಕಿವಿಯ ಮೇಲೆ. In the name of Jesus I pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಎಫ್ಫಾತಾ. Let it be opened. ತೆರೆಯಲ್ಪಡಲಿ. Let it be opened. ಈಗ ತೆರೆಯಲ್ಪಡಲಿ. The Lord may touch you now. ಪ್ರಭು ಈಗ ನಿಮ್ಮನ್ನು ಮುಟ್ಟಲಿ. Let it be opened. ಈಗ ತೆರೆಯಲ್ಪಡಲಿ. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus.
How many of you are healed of your problems in your ears? ಯಾರಿಗೆಲ್ಲ ಕಿವಿಯ ಸಮಸ್ಯೆ ಸೌಖ್ಯವಾಗಿದೆ ಅಂತವ್ರ ಕೈ ಮೇಲೆ Check ಮಾಡಿ. yourself, you can hear now. ಈಗ ನೀವು ಪರೀಕ್ಷೆ ಮಾಡ್ಕೊಳ್ರಿ, ಆ ಕಿವಿಯಲ್ಲಿ ಸರಿಯಾಗಿ ಕೇಳ್ತಾ ಇದೆ, ನೋವು ಹೋಗಿದೆ ಅಂತವ್ರ ಕೈ ಮೇಲೆ And ಮಾಡಿ. you could not hear much. ಈಗ ನೀವು ಸರಿಯಾಗಿ ಕೇಳಿಸ್ಕೊಳ್ಳಲಾಗ್ತಾ ಇರ್ಲಿಲ್ಲ. Now your ears are open. ಈಗ ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. 1 or 2 ears are open. ಒಂದು ಅಥವಾ ಎರಡು ಕಿವಿಗಳು ತೆರೆಯಲ್ಪಟ್ಟಿದೆ. How many of you have that experience? ಯಾರಿಗೆಲ್ಲ ಅಂತ ಒಂದು ಅನುಭವ ಇದೆ ಅಂತವ್ರ ಕೈ ಮೇಲೆ ಮಾಡಿ. How many of you have that experience? ಯಾರಿಗೆಲ್ಲ ಸೌಖ್ಯ ಆಗಿದೆ ಕೈ ಮೇಲೆ How many ಮಾಡಿ. of you are healed of your problems in your ears? ಈಗ ನಿಮ್ಮ ಕಿವಿಯ ಸಮಸ್ಯೆಯಿಂದ ಯಾರೆಲ್ಲ ಸೌಖ್ಯ ಹೊಂದಿದ್ದೀರಿ ಕೈ ಮೇಲೆ ಮಾಡಿ. Those who are lifting up their hands, stand up and lift up your hands. ಯಾರೆಲ್ಲ ಕೈ ಎತ್ತಿದ್ರೆ ದಯಮಾಡಿ ನಿಂತು ಎತ್ತಿರಿ, ಯಾಕಂದ್ರೆ ಕಾಣಿಸ್ತಾ ಇಲ್ಲ ಇಲ್ಲಿ. ನಿಂತ್ಕೊಳ್ಳಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18 persons. 19 persons. Clap our hands and praise and thank God. ಪ್ರಭುವಿಗೆ ವಂದನೆ ಹೇಳೋಣ. All of you may sit down. ದಯಮಾಡಿ ಕುಳಿತುಕೊಳ್ಳಿ. The Spirit of the Lord is moving in this place. ಈ ಒಂದು ಜಾಗದಲ್ಲಿ ಪ್ರಭುವಿನ ಆತ್ಮ ಚಲಿಸುತ್ತಿದೆ. The Spirit is moving. ಪ್ರಭುವಿನ ಆತ್ಮೆಯಲ್ಲಿ ಚಲಿಸುತ್ತಿದೆ. In the beginning, the Spirit was moving over the waters. ಆದಿಯಲ್ಲಿ ಪವಿತ್ರಾತ್ಮನು ನೀರಿನ ಮೇಲೆ ಚಲಿಸುತ್ತಿದ್ದರು. Creation happened. ಅಲ್ಲಿ ಸೃಷ್ಟಿ ಸಂಕುಲ ಉಂಟಾಯಿತು. Everything good emerged. ಈಗ ಎಲ್ಲ ಒಳ್ಳೆಯದು ಎದ್ದೇಲ್ಪಟ್ಟಿತು. From nothingness, ಅಲ್ಲಿ ಶೂನ್ಯವಾಗಿದ್ದ ಜಾಗದಲ್ಲಿ something came up. ಯಾವುದೋ ಒಂದು ಉತ್ಪತ್ತಿ ಆಯಿತು. Unexpectedly, something going to happen in your life right now. ನಿಮ್ಮ ಜೀವನದಲ್ಲಿ ಊಹಿಸಲಾಗದೇ ಇರುವಂತಹ ವಿಷಯಗಳು ಉಂಟಾಗುತ್ತದೆ. Beyond of your expectation, something going to happen. ನೀವು ಊಹಿಸದೇ ಇರುವಂತಹ ಎಲ್ಲ ವಿಷಯಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತದೆ. Now the Spirit is moving over you. ಈಗ ಆತ್ಮರು ನಿಮ್ಮ ಮೇಲೆ ಚಲಿಸುತ್ತಿದ್ದಾರೆ. Jeremiah 18:6. ಜೆರೆಮಿಯ 18:6. You are like a clay in the hands of God. ನೀವು ಪ್ರಭುವಿನ ಕೈಗಳಲ್ಲಿ ಮಣ್ಣಿದ್ದಾಗೆ. Now Jesus is working in you as a potter. ಪ್ರಭು ನಿಮ್ಮ ಕೈಗಳಲ್ಲಿ ಅವರೊಂದು ಮಡಿಕೆಗಾರನಾಗಿದ್ದಾರೆ. New shape comes upon you. ಹೊಸದಾದಂತಹ ಆಕಾರವನ್ನು ಪ್ರಭು ನಿಮಗೆ ನೀಡುತ್ತಾ ಇದ್ದಾರೆ. 4 children who have a defective heart are being healed. 4 children who have problems in their heart are being healed. 4 ಮಕ್ಕಳ ಹೃದಯದಲ್ಲಿ ಒಂದು ಸಮಸ್ಯೆ ಇತ್ತು, ಅಂತದನ್ನ ಪ್ರಭು ಗುಣಪಡಿಸಿದ್ದಾರೆ. Somebody having stroke and having bad effect and bad consequences, now they are healed. ಯಾರು ಒಬ್ಬರಿಗೆ ಒಂದು ಪಾರ್ಶ್ವವಾಯು ರೋಗವಾಗಿದೆ, ಅದರ ಸ್ಥಿತಿ ಗಂಭೀರವಾಗಿದೆ, ಅಂತ ವ್ಯಕ್ತಿಗಳನ್ನು ಪ್ರಭು ಗುಣಪಡಿಸ್ತಾ ಇದ್ದಾರೆ. If you have a stroke and problem after that, kindly stand up there. ಯಾರಿಗೆಲ್ಲ ಒಂದು ಪಾರ್ಶ್ವವಾಯು ಸಮಸ್ಯೆ ಇದೆ ಅಂತವರು ದಯಮಾಡಿ ಎದ್ದು ನಿಂತ್ಕೊಳ್ರಿ. By the mercy and compassion of Jesus you are being healed. ಯೇಸುವಿನ ಮಮತೆ ಮತ್ತು ದಯೆಯಿಂದ ನೀವು ಸೌಖ್ಯವನ್ನು ಹೊಂದಲು ಹೋಗ್ತೀರಿ. After effect of stroke, ಈಗ ಆ ಒಂದು ಸ್ಟ್ರೋಕ್ ನ ಅನುಭವವಾದ ನಂತರ that is being healed. ಈಗ ನೀವು ಸೌಖ್ಯವನ್ನು ಹೊಂದುತ್ತೀರಿ. Just lift up your hand. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. Those who have that stroke, lift up your both hands. ಯಾರಿಗೆಲ್ಲ ಒಂದು ಪಾರ್ಶ್ವವಾಗಿದೆ ಅಂತವರು 2 ಕೈಗಳನ್ನು ಮೇಲೆ ಮಾಡಿ. And stand up. ಈಗ ನಿಂತ್ಕೊಳ್ರಿ. And try to walk. ಈಗ ನಡೆಯಲು ಪ್ರಾರಂಭಿಸಿ. 2 brothers are going to walk now. ಈಗ 2 ವ್ಯಕ್ತಿಗಳು ನೀವು ಆಶೀರ್ವಾದವನ್ನು ಹೊಂದುತ್ತೀರಿ. Lift up your hands and start walk. ಯಾರಿಗೆಲ್ಲ ಸ್ಟ್ರೋಕ್ ಬಂದಾದ್ಮೇಲೆ, ಪಾರ್ಶ್ವವಾಯು ಬಂದಾದ್ಮೇಲೆ ನಡೆಯಲಾಗ್ತಾ ಇಲ್ವೋ ಅಂತ The Lord heals you. ಪ್ರಭು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. Power comes upon you. ದೇವರ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ. Just take few steps. ಆ ಒಂದು ಕೆಲವೊಂದು ಹೆಜ್ಜೆಗಳನ್ನು ಮುಂದೆ ಇಡಿ. ಅಮ್ಮ ಅವ್ರಿಗೆ ಜಾಗ ಮಾಡಿಕೊಡಿ. Lift up your hand and take few steps. ಕೈಗಳನ್ನು ಮೇಲೆ ಕೆತ್ತಿ ನೀವು ನಡೆಯಿರಿ. Hallelujah. Hallelujah. Only few steps. ಕೆಲವೊಂದು ಹೆಜ್ಜೆಗಳು ಮಾತ್ರ ಸಾಕು. Then you go back. ನೀವು ಹಿಂದಕ್ಕೆ ಹೋಗಿ. Surely the Lord has touched you. ಪ್ರಭು ಈಗ ನಿಮ್ಮನ್ನು ಮುಟ್ಟಿದ್ದಾರೆ. Hallelujah. Hallelujah. Thank you Jesus. Thank you Jesus. You are free to give your testimony in a convenient time. ಈಗ ನಿಮ್ಮ ಸಾಕ್ಷಿಗಳನ್ನು ಸರಿಯಾದ ಸಮಯದಲ್ಲಿ ನಾವು ತೆಗೆದುಕೊಳ್ತೇವೆ. Now we pray the second decade of the chaplet. ಈಗ 2ನೇ ರಹಸ್ಯದ ಜಪಸರ್ವವನ್ನು ನಾವು ಹೇಳಲು ಹೋಗ್ತೇವೆ. We are going to have a wonderful deliverance right now. ಈಗ ನಾವು ಅಲ್ಲಿ ಉತ್ತಮವಾದಂತಹ ಬಿಡುಗಡೆ ಉಂಟಾಗುತ್ತದೆ. We are going to enjoy freedom from enemies. ಈಗ ನಮ್ಮ ಶತ್ರುಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. Now we pray for all human beings. ಈಗ ನಾವೆಲ್ಲ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಲು ಹೋಗ್ತೇವೆ. Let us pray together. ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. Jesus, ಯೇಸುವೇ, sprinkle your clean water upon us. ಈಗ ನಮ್ಮ ಮೇಲೆ ನಿಮ್ಮ ನೀರನ್ನು ಚಿಮುಕಿಸಿರಿ. Sprinkle your clean water upon
upon all human beings. ಈಗ ಎಲ್ಲ ಜನರ ಮೇಲೆ ನಿಮ್ಮ ಸಂರಕ್ಷಣಾ ಜಲವನ್ನು ಸುರಿಸಿರಿ. Remove their stony heart. ಈಗ ಅವರ ಕಲ್ಲಾದ ಹೃದಯವನ್ನು ತೆರೆಯಿರಿ. Give them a heart of flesh. ಈಗ ಅವರಿಗೆ ಮಾಂಸದ ಹೃದಯವನ್ನಾಗಿ ನೀಡಿರಿ. Ezekiel 36:26. ಈ ಎಜಿಕೇಲ 36:26. I will sprinkle my clean water upon my people. ಈಗ ನನ್ನ ಜನರ ಮೇಲೆ ನಾನು ನನ್ನ ನಿರ್ಮಲೋದಕವನ್ನು ಪ್ರೋಕ್ಷಿಸುತ್ತೇನೆ. I will give them new heart. ಅವರಿಗೆ ಹೊಸ ಹೃದಯವನ್ನು ನೀಡುತ್ತೇನೆ. And I will write down my commandments. ಈಗ ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಬರೆಯುತ್ತೇನೆ. In this new heart. ಈ ಒಂದು ಹೊಸ ಹೃದಯದಲ್ಲಿ I will enable them to practice. ಈಗ ಅದನ್ನ ಆಜ್ಞೆಗಳನ್ನು ಪಾಲಿಸುವಂತೆ ಅವರಿಗೆ ಮನಸ್ಸನ್ನು ನೀಡುತ್ತೇನೆ. Especially the commandment of love and mercy. ಈಗ ದೇವರ ಪ್ರೀತಿ ಮತ್ತು ದಯೆ ಆಜ್ಞೆಗಳನ್ನು ಪಾಲಿಸಲು. Oh Lord, sprinkle your clean water upon them. ಪ್ರಭುವೇ, ಎಲ್ಲರ ಮೇಲೆ ನಿಮ್ಮ ನಿರ್ಮಲೋದಕವನ್ನು ಪ್ರೋಕ್ಷಿಸಿರಿ. Remove the stony heart. ಎಲ್ಲ ಕಲ್ಲಾದ ಹೃದಯವನ್ನು ತೆರೆಯಿರಿ. Let everyone be healed. ಎಲ್ಲರೂ ಸೌಖ್ಯವನ್ನು Let ಹೊಂದಲಿ. everyone receive new heart. ಎಲ್ಲರೂ ಸಹ ಹೊಸ ಹೃದಯವನ್ನು ಪಡೆಯಲಿ. And new spirit. ಹೊಸದಾದ ಆತ್ಮ. Lift up your hands. ಎರಡು ಕೈಗಳನ್ನು ಮೇಲಕ್ಕೆ ಮಾಡಿ. Eternal Father, ಸರ್ವಶಕ್ತ ನಿತ್ಯ ಪಿತನೇ, ನನ್ನ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಂದು ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರ ನಮ್ಮ ಕರ್ತರು ರಕ್ಷಕರಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವ ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. keep your hands down and pray. ಕೈಗಳನ್ನು ಕೆಳಗಿಳಿಸಿ ಪ್ರಾರ್ಥಿಸಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ನಮ್ಮೆಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ನಮ್ಮೆಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಾಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ಶತ್ರುಗಳ ಮೇಲೂ ಕರುಣೆ ತೋರಿ. Those who have enemies around them, lift up your hands. ಯಾರಿಗೆಲ್ಲ ಒಂದು ಶತ್ರುಗಳಿದ್ದಾರೆ ನಿಮ್ಮ ಸುತ್ತಲೂ, ಅಂತವರು ಕೈಗಳನ್ನು ಮೇಲಕ್ಕೆ ಮಾಡಿ. Those who have been persecuted, lift up your hands. ಯಾರಿಗೆಲ್ಲ ಚಿತ್ರಹಿಂಸೆ ನೀಡಲಾಗ್ತದೆ, ಹಿಂಸೆಗೆ ಒಳಗಾಗಿದ್ದೀರಿ, ಅಂತವರು ಕೈ ಮೇಲೆ ಮಾಡಿ. Those who are being cheated, lift up your hands. ಯಾರಿಗೆಲ್ಲ ಮೋಸವಾಗಿದೆ ಅಂತವರು ಕೈಗಳನ್ನು ಮೇಲೆ ಮಾಡಿ. Those who have court cases, lift up your hands. ಯಾರಿಗೆಲ್ಲ ಕೋರ್ಟಿನ ಸಮಸ್ಯೆಗಳು, ಕೇಸುಗಳಿದೆ, ಕೈ ಮೇಲೆ ಮಾಡಿ. Those who have some properties which are encroached by others, lift up your hands. ಯಾರೆಲ್ಲ ಆಸ್ತಿಪಾಸ್ತಿಗಳು ಬೇರೆಯವರು ಹಾಕಿಕೊಂಡಿದ್ದಾರೆ, ಮುಟ್ಟುಗೋಲು ಮಾಡ್ಕೊಂಡಿದ್ದಾರೆ, ಅಂತವರು ಕೈ ಮೇಲೆ ಮಾಡಿ. Always there are some people standing against you, lift up your hands. ಎಲ್ಲ ಸಮಯಗಳು ನಿಮ್ಮ ವಿರುದ್ಧ ಯಾರೋ ಒಬ್ಬರು ನಿಲ್ತಾ ಇದ್ದಾರೆ, ಅಂತವರು ಕೈ ಮೇಲೆ ಮಾಡಿ. Oh, there is enmity in the family, lift up your hands. ಕುಟುಂಬದಲ್ಲಿ ದ್ವೇಷಗಳಿದೆ, ಕೈ ಮೇಲೆ ಮಾಡಿ. Hallelujah, hallelujah, hallelujah. Lord, touch them now. Set them free from this bondage. Let your enemies be subsided. The Lord may give you wonderful blessing right now. Thank you, Lord. Praise you, Jesus. Hallelujah. Jesus, touch them now. ಯೇಸು ಅವರನ್ನು ಮುಟ್ಟಿರಿ ಈಗ. Let them be freed from the clutches of their enemies. ಈಗ ಅವರು ಎಲ್ಲ ಶತ್ರುತ್ವಗಳಿಂದ ಬಿಡುಗಡೆಯನ್ನು ಹೊಂದಲಿ. 49 court cases are judged favorable for you. ಈಗ 49 ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ದೇವರು ಮಾಡುತ್ತಿದ್ದಾರೆ. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. 11 persons who are harassed in their workplace are being released. 11 ಜನರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಂಧಿಸಲ್ಪಟ್ಟಿದ್ದೀರಿ, ಅಂತವರನ್ನ ಪ್ರಭು ಬಿಡುಗಡೆ ಮಾಡ್ತಾ ಇದ್ದಾರೆ. In the place of your profession, many are being oppressed ಈಗ ಹಲವಾರು ವೃತ್ತಿಗಳಲ್ಲಿ ನಿಮ್ಮನ್ನ ಚಿತ್ರಹಿಂಸೆ ಪಡಿಸ್ತಾ ಇದ್ದಾರೆ and exploited.
corrupt. ಈಗ ನಿಮ್ಮ ವಿಷಯವನ್ನ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ. Ask to Jesus. ಯೇಸುವನ್ನ ಕೇಳ್ರಿ. Now he gives you a blessing. ಈಗ ನಿಮಗೆ ಆಶೀರ್ವಾದವನ್ನು ಕೊಡುತ್ತಾರೆ. Psalm 110. ಕೀರ್ತನೆಗಳು 110 verse 1. ಒಂದನೇ ವಾಕ್ಯ. The Lord says to my Lord, ಪ್ರಭು ನನ್ನ ಒಡೆಯನಿಗೆ ಹೀಗೆನ್ನುತ್ತಾರೆ, sit on my right hand, ನನ್ನ ಬಲಗಡೆಯಲ್ಲಿ ಕುಳಿತುಕೋ, until I make your enemies your footstool. ನಿನ್ನ ಎಲ್ಲ ಶತ್ರುಗಳನ್ನು ನಿನ್ನ ಕಾಲ ಕೆಳಗಡೆ ಹಾಕುವ ತನಕ. When you have enemies around you, ಈಗ ನಿಮ್ಮ ಶತ್ರುಗಳು ನಿಮ್ಮ ಸುತ್ತಲೂ ಇದ್ದರೆ, come and sit in the presence of Jesus. ಯೇಸುವಿನ ಸನ್ನಿಧಾನದಲ್ಲಿ ಬಂದು ಕುಳಿತುಕೊಳ್ಳ್ರಿ. Jesus will transform your enemies. ಯೇಸು ನಿಮ್ಮ ಎಲ್ಲ ಶತ್ರುಗಳನ್ನು ಬದಲಾವಣೆ ಮಾಡಿ, they will be transformed. ಈಗ ಅವರು ಬದಲಾವಣೆ ಹೊಂದುತ್ತಾರೆ. They will stand in favor of you today onwards. ಅವರು ಇಂದಿನಿಂದ ನಿಮ್ಮ ಪರವಾಗಿ ನಿಲ್ತಾರೆ. Clap your hands and praise and ಜೋರಾಗಿ ಚಪ್ಪಳೆ ತಟ್ಟಿ ದೇವರಿಗೆ ಮಹಿಮೆಯನ್ನು ಹೇಳೋಣ. ಹಾಲೆಲೂಯಾ 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 ಯೇಸುವೇ 125 people who are freed from giddiness. ಈಗ 125 ಜನರು ಸುಸ್ತುವಿಕೆ ತಲೆ ತಿರುಗುವಿಕೆ ಆ ಒಂದು ರೋಗದಿಂದ ಬಿಡುಗಡೆ ಹೊಂದಿದ್ದಾರೆ. More than of 300 people are freed from their excessive tiredness. ಈಗ ಬಲಹೀನತೆ ಮತ್ತು ಸುಸ್ತಿನಿಂದ 300ಕ್ಕೂ ಹೆಚ್ಚು ಜನರು ಸೌಖ್ಯವನ್ನು ಹೊಂದುತ್ತಿದ್ದಾರೆ. Hallelujah. Hallelujah. Somebody using some walking stick, now you are not in need of it. The Lord gives you healing. ಯಾರೋ ಒಬ್ಬರು ನಡೆದಾಡಲು ಕೋಲನ್ನು ಉಪಯೋಗಿಸ್ತೀರಾ, ಆದರೆ ಈಗಿನಿಂದ ಕೋಲಿನ ಅವಶ್ಯಕತೆ ಇಲ್ಲ, ಪ್ರಭು ಹೇಳ್ತಾ ಇದ್ದಾರೆ. Amen. Amen. Thank you Jesus. Thank you Jesus. Praise you Jesus. Praise you Jesus. In the name of Jesus I pray over your enemies. ಈಗ ನಿಮ್ಮ ಶತ್ರುಗಳ ಮೇಲೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. The Lord may set you free from the attack of your enemies. ಈಗ ನಿಮ್ಮ ಶತ್ರುಗಳ ಆ ಒಂದು ಬೇಟೆಗಳಿಂದ ಪ್ರಭು ನಿಮ್ಮನ್ನು ಕಾದು ಕಾಪಾಡಲಿ. Let the Lord transform their life. ಪ್ರಭು ಅವರ ಜೀವನವನ್ನು ರೂಪಾಂತರಗೊಳಿಸಲಿ. Let the Lord help your enemies to stand in favor of you. ಈಗ ಪ್ರಭು ನಿಮಗೆ ಸಹಾಯ ಮಾಡಲಿ, ಎಲ್ಲ ಶತ್ರುಗಳು ನಿಮ್ಮ ಪರವಾಗಿ ನಿಲ್ಲಲು. Hereafter I tell you one miracle happened in your life. ಈಗ ಇಂದಿನಿಂದ ನಾನು ನಿಮಗೆ ಒಂದು ಹೇಳ್ತೇನೆ, ಒಂದು ಮಹತ್ ಕಾರ್ಯ ನಿಮ್ಮ ಜೀವನದಲ್ಲಿ ಉಂಟಾಗ್ತದೆ. Numbers 23:23. ಸಂಖ್ಯಾಕಾಂಡ 23:23. King Balak asked Balaam, ಬಾಲಾಕನು ಬಾಳನಿಗೆ ಹೇಳ್ತಾನೆ, to bring harm to the Israelites. ಇಸ್ರಾಯೇಲರಿಗೆ ಶಾಪವನ್ನು ತರಲಿ ಎಂಬುದಾಗಿ, curse them, ಅವರನ್ನು ಶಪಿಸು ಎಂಬುದಾಗಿ, do a black magic. ಆ ಒಂದು ಮಾಟ ಮಂತ್ರವನ್ನು ಮಾಡು. When he started cursing them, ಅವನು ಯಾವಾಗ ಅವರನ್ನು ಶಪಿಸಲು ಪ್ರಾರಂಭಿಸ್ತಾನೆ, God twisted his tongue. ಈಗ ದೇವರು ಅವನ ನಾಲಿಗೆಯನ್ನು ರೂಪಾಂತರಗೊಳಿಸಿ that curse to turn into a blessing. ಆ ಶಾಪ ಆತನಿಗೆ ಆಶೀರ್ವಾದವನ್ನಾಗಿ ಮಾಡಿಸಿದರು. Amen. Amen. So hereafter you are going to experience it. ಇಂದಿನಿಂದ ನಿಮ್ಮ ಮೇಲೆ ಯಾರೇ ಶಾಪ ಆಗಿದ್ರು ಅದು ಆಶೀರ್ವಾದವಾಗ್ತದೆ. The black magic done against you turned as white magic. ಈಗ ನಿಮ್ಮ ವಿರುದ್ಧವಾಗಿ ಮಾಡಿದಂತಹ ಒಂದು ಮಾಟ ಮಂತ್ರ ಅದು ನಿಮಗೆ ಆಶೀರ್ವಾದವಾಗಿ ಬೀಳ್ತದೆ. The wrong thing going to happen in your life going to become right thing in your life. ಈಗ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗ್ತದೆ. The Lord is changing the words of your enemies favorable for you. ಈಗ ಪ್ರಭು ನಿಮ್ಮ ಶತ್ರುಗಳ ಎಲ್ಲಾ ಮಾತುಗಳನ್ನ ನಿಮ್ಮ ಪರವಾಗಿ ಮಾಡುತ್ತಿದ್ದಾರೆ. Curse will be turned into blessing. ಈಗ ಎಲ್ಲ ಶಾಪಗಳು ಒಂದು ಆಶೀರ್ವಾದವಾಗಿ ಮಾರ್ಪಾಡನ್ನು ಹೊಂದುತ್ತದೆ. Amen. 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 How many of you have a spell or curse or bondage in your family? Lift up your hands. ಯಾರಿಗೆಲ್ಲ ಶಾಪಗಳು ಅಥವಾ ಮಾಟ ಮಂತ್ರದ ಶಕ್ತಿ ಇದೆ ಎಂಬುದಾಗಿ ಇದೆ ಅಂತವರು ಕೈಗಳನ್ನ ಮೇಲೆ ಮಾಡಿ. Now that is going to be turned as a blessing. ಭಯಪಡಬೇಡ್ರಿ, ಕೈಗಳನ್ನ ಮೇಲೆ ಮತ್ತೆ ಮೇಲೆ ಮಾಡ್ರಿ, ಅದು ಶಾಪಗಳು ಆಶೀರ್ವಾದಗೊಳ್ಳುತ್ತದೆ. In the name of Jesus I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. All the curse and spell in your life be turned as blessing. ನಿಮ್ಮ ಮೇಲಿರುವ ಎಲ್ಲ ಮಾಟ ಮಂತ್ರದ ಶಾಪಗಳು ನಿಮ್ಮ ಆಶೀರ್ವಾದವಾಗಲಿ. I cancel the power of the black magic in you. ಎಲ್ಲ ಮಾಟ ಮಂತ್ರದ ಶಕುನಗಳ ಶಕ್ತಿಯನ್ನು ನಾನು ಬದಲಾಯಿಸುತ್ತೇನೆ. I sprinkle the precious blood of Jesus upon you. ಪ್ರಭುವಿನ ರಕ್ತವನ್ನು ನಿಮ್ಮ ಮೇಲೆ ಹರಿಸುತ್ತೇನೆ. Amen. Amen. Keep your hands down. ನಿಮ್ಮ ಕೈಗಳನ್ನು ಕೆಳಗಡೆ ಇಳಿಸಿ. Let us pray together the third decade of the chaplet. ಮೂರನೆಯ ಜಪಸರ್ವವನ್ನು ನಾವು ಹೇಳೋಣ. ಸರ್ವಶಕ್ತ ನಿತ್ಯಪಿತನೇ, ನನ್ನ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಂದು ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವ ನಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ
ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಆಂತರಿಕ ಗಾಯಗಳ ಮೇಲೂ ಕರುಣೆ ತೋರಿರಿ. Those who have sorrows in their heart, lift up your hands. ಯಾರಿಗೆಲ್ಲ ಹೃದಯದಲ್ಲಿ ಗಾಯಗಳಿದೆ, ನೋವುಗಳಿದೆ, ಭಾರವಿದೆ, ಕೈಗಳನ್ನ ಮೇಲೆ ಮಾಡಿ. Those who have tremendous fear, lift up your hands. ಯಾರಿಗೆಲ್ಲ ಭಯಂಕರವಾದ ಭಯಗಳಿದೆ, ಕೈ ಮೇಲೆ ಮಾಡಿ. Those who have fear of darkness and dogs, lift up your hands. ಯಾರಿಗೆಲ್ಲ ಕತ್ತಲೆಯ ಭಯ, ನಾಯಿಗಳ ಭಯ ಅಂತವ್ರ ಕೈ ಮೇಲೆ ಮಾಡಿ. Those who have any fear, lift up your hand. ಯಾರಿಗೆಲ್ಲ ಯಾವ್ದಾದ್ರೂ ಭಯ ಇದೆ ಅಂತವ್ರ ಕೈ ಮೇಲೆ ಮಾಡಿ. Those who have any phobia, lift up your hands. ಯಾರಿಗೆಲ್ಲ ಒಂದು ರೀತಿಯಾದ ಭಯದ ಆತ್ಮಗಳಿದೆ ಅಂತವ್ರ ಕೈ ಮೇಲೆ ಮಾಡಿ. Those who have allergy, lift up your hands. ಯಾರಿಗೆಲ್ಲ ಅಲರ್ಜಿ ಕಾಯಿಲೆಗಳಿದೆ ಅಂತವ್ರ ಕೈಯ ಮೇಲೆ ಮಾಡಿ. All those who have always fever, lift up your hands. ಯಾರಿಗೆಲ್ಲ ಆಗಾಗ ಜ್ವರ ಬರ್ತಾನೆ ಇರ್ತದೆ ಅಂತವ್ರ ಕೈ ಮೇಲೆ ಮಾಡಿ. Always you are sick and feeling sick, lift up your hands. ಯಾರಿಗೆಲ್ಲ ಆಗಾಗ ಕಾಯಿಲೆ ಬೀಳ್ತೀರಿ, ಕಾಯಿಲೆಯಲ್ಲೇ ಬೀಳ್ತಾ ಇರ್ತೀರಿ ಅಂತವ್ರ ಕೈ ಮೇಲೆ ಮಾಡಿ. In the name of Jesus, I pray over you. ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಪ್ರಾರ್ಥಿಸುತ್ತೇನೆ. The Lord may set you free from your spirit of fear. ಈಗ ಪ್ರಭು ನಿಮ್ಮನ್ನ ಭಯದ ಆತ್ಮದಿಂದ ಬಿಡುಗಡೆ ಮಾಡಲಿ. Spirit of depression. ಆ ಮನಕ್ಲೇಶದ ಆತ್ಮದಿಂದ. Let your cancer be healed. ನಿಮ್ಮ ಕ್ಯಾನ್ಸರ್ ಕಾಯಿಲೆಗಳು ಗುಣವಾಗಲಿ. Let your cyst and tumor be melted and removed. ನಿಮ್ಮ ಶರೀರದಲ್ಲಿರುವ ಗಡ್ಡೆಗಳು, ಕಣಗಳು ಈ ಸಮಯದಲ್ಲಿ ನಾಶವಾಗಲಿ. Let your phobia be healed. ಎಲ್ಲ ಭಯದ ವಾತಾವರಣಗಳು ಈ ಸಮಯದಲ್ಲಿ ಸೌಖ್ಯವಾಗಲಿ. Let your depression be healed. ನಿಮ್ಮ ಮನಕ್ಲೇಶಗಳಿಗೆ ಬಿಡುಗಡೆಯಾಗಲಿ. Schizophrenia, bipolar disorder be healed. ಎಲ್ಲ ರೀತಿಯಾದಂತಹ ಕಾಯಿಲೆಗಳು, ಬಂಧನಗಳು ಬಿಡುಗಡೆಯಾಗಲಿ. Spirit of sorrows, anxiety and depression be crushed out at the feet of Jesus. ದುಃಖ, ಆತಂಕ, ಮನೋವೇದನೆ ಕಾಯಿಲೆಗಳು ಈ ಸಮಯದಲ್ಲಿ ನಾಶಗೊಳ್ಳಲಿ. Spirit of sorrows, get out of your body now. ಈಗ ನಿಮ್ಮ ಶರೀರದಿಂದ ದುಃಖದ ಆತ್ಮಗಳು ಹೊರಗಡೆ ಹೋಗಲಿ. Let the Holy Spirit descend upon you. ಪ್ರಭುವಿನ ಆತ್ಮ ನಿಮ್ಮ ಮೇಲೆ ಇಳಿದು ಬರಲಿ. Make you free from all these negative spirits. ಈಗ ಎಲ್ಲ ರೀತಿಯಾದಂತಹ ಆತ್ಮದಿಂದ ನಿಮ್ಮನ್ನು ಪ್ರಭು ಬಿಡುಗಡೆ ಮಾಡಲಿ. Proverbs 17:22. ಜ್ಞಾನೋಕ್ತಿಗಳು 17:21. Joyful heart is a medicine for all diseases. ಆನಂದದ ಹೃದಯ ಎಲ್ಲಾ ಕಾಯಿಲೆಗಳಿಗೆ ಒಂದು ಚಿಕಿತ್ಸೆಯಾಗಿದೆ. In the presence of Jesus there is joy. ದೇವರ ಸನ್ನಿಧಾನದಲ್ಲಿ, ಯೇಸುವಿನ ಸನ್ನಿಧಾನದಲ್ಲಿ ಆನಂದವಿದೆ. Psalm 16:11. 16:9. In the 16:11. 16:11. There is joy in the presence of the Lord. ಪ್ರಭುವಿನ ಸನ್ನಿಧಾನದಲ್ಲಿ ಆನಂದವಿದೆ. Now you are filled with joy. ಈಗ ನಿಮಗೆ ಆನಂದದ ಆತ್ಮದಿಂದ ತುಂಬಲ್ಪಟ್ಟಿದ್ದೀರಿ. And Proverbs 17:22. ಅಕ್ಕಿಗೆ ಜ್ಞಾನೋಕ್ತಿಗಳು 17:21. This joy heals you. ಈಗ ಪ್ರಭುವಿನ ಆ ಒಂದು ಆನಂದ ನಿಮ್ಮನ್ನು ಸೌಖ್ಯಗೊಳಿಸುತ್ತದೆ. 45 ಜನರು are healed of their skin diseases. ಚರ್ಮದ ಸಮಸ್ಯೆಗಳಿಂದ ಗುಣವಾಗಿದ್ದೀರಿ. Amen. ಆಮೆನ್. 3 cancer patients are being healed. 3 ಕ್ಯಾನ್ಸರ್ ರೋಗಿಗಳು ಸೌಖ್ಯ ಹೊಂದಿದ್ದೀರಿ. 15% the cyst and tumor in the body melted and removed. 15 ಜನರ ಶರೀರದಲ್ಲಿರುವ ಗಡ್ಡೆಗಳು, ಕಣಗಳು ನಾಶವಾಗಿದೆ. Let us lift up our hands. ಎರಡು ಕೈಗಳನ್ನು ಮೇಲಕ್ಕೆ ಮಾಡುತ್ತಾ. Do not be depressed if you have seen something wrong in your life or in your body. ನಿಮ್ಮ ಶರೀರದಲ್ಲಾಗಲಿ ಜೀವನದಲ್ಲಾಗಲಿ ಯಾವುದಾದ್ರೂ ಕೆಟ್ಟ ಸಂಗತಿಗಳಿದ್ರೆ ಭಯಪಡಬೇಡ್ರಿ. When we ask to Jesus, ನಾವು ಯಾವಾಗ ಯೇಸುವಿನಲ್ಲಿ ಕೇಳ್ತೇವೆ, there will be a remedy for that. ಅಲ್ಲಿಗೆ ಒಂದು ಪರಿಹಾರವಿದೆ. If there is no remedy, ಅಲ್ಲಿ ಪರಿಹಾರವೇ ಇಲ್ಲ ಅಂತ ಹೇಳಿದ್ರೆ, you have all the right to be worried. ಈಗ ನೀವು ಚಿಂತೆ ಮಾಡುವುದಕ್ಕೆ ಒಂದು ಹಕ್ಕಿದೆ. Once there is a remedy, ಒಂದು ಸಾರಿ ಪರಿಹಾರವಿದ್ರೆ why should be worried? ನಾವು ಯಾಕೆ ಚಿಂತೆ ಪಡಬೇಕು?
Remedy is Jesus Christ. ನಮ್ಮ ಪರಿಹಾರವು ಯೇಸು ಕ್ರಿಸ್ತರಾಗಿದ್ದಾರೆ. Pray every day one chaplet. ಒಂದು ಎಲ್ಲಾ ದಿನ ಒಂದು ದೈವ ಕರುಣೆ ಜಪಸರವನ್ನು ಹೇಳ್ರಿ. Almost all your problems that will be solved by one chaplet. ಈಗ ಒಂದೇ ಒಂದು ದೈವ ಕರುಣೆ ಪ್ರಾರ್ಥನೆಯಿಂದ ಎಲ್ಲ ಸಮಸ್ಯೆಗಳು ಬಿಡುಗಡೆ ಆಗ್ತದೆ. Oh Jesus, touch them now. ಯೇಸುವೆ ಅವರನ್ನು ಮುಟ್ಟಿರಿ. Give them grace to pray the chaplet. ಈಗ ಅವರಿಗೆ ಜೈವಿಕ ಕರುಣೆ ಜಪಸರ ಹೇಳಲು ಕರುಣೆ ತೋರಿಸಿರಿ. Let your skin disease be healed. ನಿಮ್ಮ ಚರ್ಮದ ಸಮಸ್ಯೆಗಳು ಸೌಖ್ಯವಾಗಲಿ. Amen. Amen. Now more than of 80 persons are healed of different types of allergies. ಈಗ 80ಕ್ಕೂ ಹೆಚ್ಚಿನ ಜನರು ಬೇರೆ ಬೇರೆ ರೀತಿಯಾದಂತ ಅಲರ್ಜಿಗಳಿಂದ ಬಿಡುಗಡೆಗೊಂಡಿದ್ದಾರೆ. 80 persons. 80 ಜನರು. How many of you have allergies? Lift up your hand. ಎಷ್ಟು ಜನರಿಗೆ ಅಲರ್ಜಿ ಇದೆ? ಕೈ ಮೇಲೆ ಮಾಡಿ. ಅಲರ್ಜಿ more than of 80. Just keep on lifting your hands. ಈಗ ಕೈಗಳನ್ನು ಮೇಲೆ ಎತ್ತಿಕೊಂಡಿರಿ. In the name of Jesus, I sprinkle His precious blood upon you. ಯೇಸುವಿನ ನಾಮದಲ್ಲಿ ಆತನ ರಕ್ತವನ್ನು ನಿಮ್ಮ ಮೇಲೆ ಪ್ರೋಕ್ಷಿಸುತ್ತೇನೆ. Today is the last day of your allergy. ಈಗ ಈ ದಿನವೇ ಕೊನೆಯ ದಿನವಾಗಿದೆ ನಿಮ್ಮ ಅಲರ್ಜಿಗಳಿಗೆ. Be healed in the name of Jesus. ಯೇಸು ನಾಮದಲ್ಲಿ ಸೌಖ್ಯವನ್ನು ಹೊಂದಿರಿ. Amen. Amen. Today 80 persons are freed from the spirit of allergies. ಈ ದಿನ 80 ಜನರು ಅಲರ್ಜಿ ಸಮಸ್ಯೆಯಿಂದ ಸೌಖ್ಯವನ್ನು ಹೊಂದಿದ್ದೀರಿ. Now we pray for the physical healings. ಈಗ ನಾವು ಶಾರೀರಿಕವಾದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಲು ಹೋಗುತ್ತೇವೆ. Let us pray. ಈಗ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ನಿತ್ಯ ಪಿತನೇ, ನನ್ನ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಂದು ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಕರ್ತರು ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವ ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಪಿತನೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಎಲ್ಲಾ ರೋಗಿಗಳ ಮೇಲೂ ಕರುಣೆ ತೋರಿರಿ. Now we pray for the healing of the sick and suffering. ಈಗ ನಾವು ರೋಗಿಗಳಿಗಾಗಿ ಸಂಕಷ್ಟದಲ್ಲಿರೋರಿಗಾಗಿ ಪ್ರಾರ್ಥಿಸುತ್ತೇವೆ. Those who have some sickness in their body, touch the Eucharist now. ಈಗ ನಿಮ್ಗೆ ಯಾರೆಲ್ಲ ಶರೀರದಲ್ಲಿ ಕಾಯಿಲೆ ಇದೆ, ಪರಮ ಪ್ರಸಾದವನ್ನು ಮುಟ್ರಿ ನಿಮ್ಮ ಜಾಗದಿಂದ. And touch this crucifix. ಆ ಒಂದು ಶಿಲುಬೆಯನ್ನು ಸಹ ಮುಟ್ರಿ. Just look to this crucifix. ಆ ಯೇಸು ಶಿಲುಬೆಯನ್ನ ನೋಡ್ರಿ. They're full of wounds in his body. ಆತನ ಶರೀರದಲ್ಲಿ ಗಾಯಗಳಿವೆ. The whole body became like a single wound. ಈಗ ಇಡೀ ದೇಹವು ಒಂದು ಗಾಯವಾಗಿ ಮಾರ್ಪಟ್ಟಿದೆ. Everywhere there is blood injuries. ಈಗ ಎಲ್ಲ ಜಾಗಗಳಲ್ಲಿ ದುಃಖದ ನೋವುಗಳಿದೆ. Look at his head. ಆತನ ತಲೆಯನ್ನು ನೋಡಿ. Covered with the thorns. ಈಗ ಮುಳ್ಳಿನ ಕಿರೀಟದಿಂದ ತುಂಬಲ್ಪಟ್ಟಿದೆ. Full of blood on his head. ಆತನ ತಲೆಯ ತುಂಬ ರಕ್ತವಿದೆ. Blood injuries. ಈಗ ಶರೀರದ ರಕ್ತದ ಗಾಯಗಳು. Look at his heart. ಆತನ ಹೃದಯವನ್ನು ನೋಡಿ. That is pierced. ಅದು ಸೀಲಲ್ಪಟ್ಟಿದೆ. Look at his hands and legs. ಆತನ ಕೈ ಕಾಲುಗಳನ್ನು ನೋಡಿರಿ. It is nailed. ಈಗ ಅದು ಮೊಳೆಯನ್ನ ಜಡಿಯಲಾಗಿದೆ. Look at the whole body of Jesus. ಯೇಸುವಿನ ಪೂರ್ತಿ ಶರೀರವನ್ನು ನೋಡ್ರಿ. Full of wounds. ಪೂರ್ತಿಯಾದ ಗಾಯಗಳಿದೆ. Man of pain. ಈಗ ಮನುಷ್ಯ ಒಂದು ನೋವಿನ ಮನುಷ್ಯ. Man of suffering. ಸಂಕಷ್ಟದ ಮನುಷ್ಯ. Now he takes your suffering. ಈಗ ಅವರು ನಿಮ್ಮ ಸಂಕಷ್ಟಗಳನ್ನು ತೆಗೆದುಕೊಳ್ತಾ ಇದ್ದಾರೆ. And he takes it into his body. ಆತನ ಶರೀರಕ್ಕೆ ವಹಿಸಿಕೊಳ್ತಾ ಇದ್ದಾರೆ. Just configure all your suffering to the suffering Christ. ಈಗ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಯೇಸುವಿನ ಸಂಕಷ್ಟಗಳಿಗೆ ಸಮರ್ಪಿಸಿರಿ. Touch the crucifix. ಶಿಲುಬೆಯನ್ನು ಮುಟ್ಟಿರಿ. And fix your hands on your chest. ಆ ಶಿಲುಬೆಯನ್ನು ಮುಟ್ಟಿ ನಿಮ್ಮ ಶರೀರದ ಮೇಲೆ ಶಿಲುಬೆ ಆಕಾರದಲ್ಲಿ ಈ ರೀತಿಯಾಗಿಡಿ. Or place your hand on your sickness. ನಿಮ್ಮ ರೋಗದ ಮೇಲೆ ಕೈ ಇಡಿ. Look to the blessed sacrament and the crucifix. ಪರಮ ಪ್ರಸಾದ ಮತ್ತು ಶಿಲುಬೆಯನ್ನು ನೋಡುತ್ತಾ ರೋಗಿಗಳು ನಿಮ್ಮ ಶರೀರದ ರೋಗದ ಮೇಲೆ ಕೈ ಇಡಿ. In the name of Jesus. ಯೇಸು ನಾಮದಲ್ಲಿ I curse your disease. ನಿಮ್ಮ ಶರೀರದ ರೋಗಗಳನ್ನು ಶಪಿಸುತ್ತೇನೆ. As Jesus cursed a fig tree. ಯೇಸು ಯಾವ ರೀತಿಗೆ ಅಂಜೂರದ ಮರವನ್ನು ಶಪಿಸಿದ್ರು ಆ ರೀತಿ I rebuke the spirit of infirmity. ನಿಮ್ಮ ಶರೀರ
ಶರೀರದ ರೋಗದ ಅಶುದ್ಧಾತ್ಮಗಳನ್ನು ಗದರಿಸುತ್ತೇನೆ. Luke chapter 4:14. ಲೂಕ 4:14. Jesus laid his hand on the sick and suffering. ಪ್ರಭು ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು. And healed everybody. ಅವರು ಎಲ್ಲರನ್ನು ಗುಣಪಡಿಸಿದರು. And Jesus rebuked. ಯೇಸು ಅವರನ್ನು ಗದರಿಸಿದರು. Spirit of fever. ಜ್ವರದ ಆತ್ಮವೇ. Luke chapter 4:39. ಲೂಕ 4:39. That fever left her body. ಆ ಸಮಯದಲ್ಲಿ ಶರೀರದ ಗಾಯಗಳು ಹೊರಗೆ I rebuke the spirit of sickness in you. ನಿಮ್ಮಲ್ಲಿರುವ ರೋಗದ ಆತ್ಮಗಳನ್ನು ನಾನು ಗದರಿಸುತ್ತೇನೆ. Spirit of back pain, get out of the body. ಸೊಂಟದ ಸಮಸ್ಯೆಗಳೇ ಹೊರಗಡೆ ಹೋಗ್ರಿ. All of you give the answer, get out of my body. ಎಲ್ಲರೂ ಸಹ ನನ್ನ ಶರೀರವನ್ನ ಬಿಟ್ಟು ಹೋಗ್ರಿ ಅಂತ ಹೇಳಿ. Spirit of pain, get out of my body. Spirit of cancer, ನನ್ನ ಶರೀರವನ್ನ ಬಿಟ್ಟು ಹೋಗ್ರಿ. get out of my body. Either in Kannada or in English, all of you have to say it together. Kannada, those who know Kannada, pray in Kannada. Those who know English, pray in English. Get out of my body. ಇಂಗ್ಲಿಷ್ ನಲ್ಲಿ ಬರೋರು ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಬರೋರು ಕನ್ನಡದಲ್ಲಿ. ನನ್ನ ಶರೀರವನ್ನ ಬಿಟ್ಟು ಹೋಗಲಿ. Get out of my body. ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of fever, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of depression, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of anger, ನನ್ನ ಶರೀರವನ್ನು ಬಿಟ್ಟು ಹೋಗಲಿ. Spirit of laziness, ನನ್ನ ಶರೀರವನ್ನು ಬಿಟ್ಟು ಹೋಗಲಿ. Spirit of weakness, ನನ್ನ ಶರೀರವನ್ನು ಬಿಟ್ಟು ಹೋಗಲಿ. Spirit of sciatic pain, ನನ್ನ ಶರೀರವನ್ನು ಬಿಟ್ಟು ಹೋಗಲಿ. Spirit of cancer, ನನ್ನ ಶರೀರವನ್ನು ಬಿಟ್ಟು ಹೋಗಲಿ. Spirit of pain in your joints, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of arthritis, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of blindness, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of deafness, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of autism, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of mental disease, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of substance abuse, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of addictions, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of cataract, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of skin disease, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of stroke, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Spirit of cardiac, ನನ್ನ ಶರೀರದಿಂದ ಬಿಟ್ಟು ಹೋಗಲಿ. Hallelujah. Hallelujah. Make a small sign of the cross on your sickness. ನಿಮ್ಮ ರೋಗದ ಮೇಲೆ ಸಣ್ಣದಾದ ಶಿಲುಬೆ ಚಿಹ್ನೆಯನ್ನು That ಹಾಕಿ. is being healed. ಈಗೋ ಈಗಾಗಲೇ ನೀವು ಸೌಖ್ಯವನ್ನು ಹೊಂದಿದ್ದೀರಿ. Amen. 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 Let the people of God say 3 times loudly, Amen, Hallelujah. ಎಲ್ಲರೂ ಗಟ್ಟಿಯಾಗಿ ಹೇಳಿ 3 ಸಾರಿ. Amen, Hallelujah. Amen, Hallelujah. Amen, Hallelujah. Now the Holy Spirit moves in this place. ಈ ಜಾಗದಲ್ಲಿ ಪವಿತ್ರಾತ್ಮರು ಚಲಿಸುತ್ತಿದ್ದಾರೆ. We are going to be filled with the power of the Holy Ghost. ನೀವು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡ್ತೀರಿ. Lift up our hands. ಎರಡು ಕೈಗಳನ್ನು ಮೇಲೆ ಮಾಡಿ. Let us pray together for fresh anointing and outpouring of the Holy Spirit. ಈ ಸಮಯದಲ್ಲಿ ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡೋಣ. Eternal Father, ಸರ್ವಶಕ್ತ ನಿತ್ಯ ಪಿತನೇ, ನನ್ನ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಂದು ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಕರ್ತರು, ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವ ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಈ ಭೂಲೋಕದ ಮೇಲೂ ನಮ್ಮ ಎಲ್ಲಾ ಕೋರಿಕೆಗಳ
ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಎರಡು ಕೈಗಳನ್ನು ಮೇಲೆ ಕೆತ್ತೋಣ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ನಮ್ಮೆಲ್ಲ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ನಮ್ಮೆಲ್ಲ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ, ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ನಮ್ಮೆಲ್ಲ ಕೋರಿಕೆಗಳ ಮೇಲೂ ಕರುಣೆ ತೋರಿರಿ. Now look to the blessed sacrament. ಈಗ ಪರಮ ಪ್ರಸಾದವನ್ನು ನೋಡೋಣ. We lift up for a minute. ಈಗ ಒಂದು ನಿಮಿಷದವರೆಗೆ ನಾವು ತೆಗೆಯುತ್ತೇವೆ. Those who have some special intentions, ಯಾರಿಗೆಲ್ಲ ವಿಶೇಷವಾದ ಕೋರಿಕೆಗಳಿದೆ, just now pray. ಈಗ ನೀವು ಪ್ರಾರ್ಥಿಸಿರಿ. That is going to be fulfilled. ಈಗ ಅದು ನೆರವೇರಿಸಲ್ಪಡುತ್ತದೆ. Just kneel down and look to Jesus. ಈ ಮೊಣಕಾಲೂರಿ ಯೇಸುವನ್ನ ನೋಡ್ರಿ. Jesus, send your Holy Spirit upon your people. ಯೇಸುವೆ, ನಿನ್ನ ಜನರ ಮೇಲೆ ನಿನ್ನ ಆತ್ಮವನ್ನು ಸುರಿಸು. Baptize them with the fire and the spirit. ಅವರನ್ನ ಆತ್ಮ ಮತ್ತು ಬೆಂಕಿಯಿಂದ ದೀಕ್ಷಾಸ್ಥಾನಗೊಳಿಸು. Let this prayer intention be fulfilled. ನಿಮ್ಮ ಪ್ರಾರ್ಥನಾ ಕೋರಿಕೆಗಳು ಈಗ ಯೇಸು ಕೇಳಿಸಿಕೊಳ್ಳಲಿ. Look to Jesus. ಯೇಸುವನ್ನ ನೋಡಿ. Ask. ಕೇಳಿರಿ. That particular prayer intention be fulfilled. ಈಗ ನಿಮ್ಮ ಆ ಒಂದು ಕೋರಿಕೆ ಉತ್ತರಿಸಲ್ಪಡಲಿ. I pray over your intention. ನಿಮ್ಮ ಒಂದು ಕೋರಿಕೆಯ ಮೇಲೆ ನಾನು ಪ್ರಾರ್ಥಿಸುತ್ತೇನೆ. Let it be answered. ಈಗ ಪ್ರಭು ಅದಕ್ಕೆ ಉತ್ತರ ಕೊಡುವಂತಾಗಲಿ. Now the power is coming out from this sacrament. ಈಗ ಸಂಸ್ಕಾರದಿಂದ ಶಕ್ತಿ ಹೊರಹೊಮ್ಮುತ್ತಿದೆ. You are surrounded by this power. ಈ ಒಂದು ಶಕ್ತಿಯಿಂದ ನೀವು ಸುತ್ತುವರಿಸಲ್ಪಟ್ಟಿದ್ದೀರಿ. Your prayers are answered. ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟಿದೆ. Join our hands in prayer and worship. ಕೈಗಳನ್ನು ಜೋಡಿಸುತ್ತಾ ನಾವು ಪ್ರಾರ್ಥಿಸೋಣ. Let us pray the concluding prayer. ಈಗ ಒಂದು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡೋಣ. ಅನಂತ ಪಿತನೇ, ಮಿತಿಯಿಲ್ಲದ ದಯೆ ಮತ್ತು ಕರುಣೆ ನಿರಂತರ ಕಾಳಜಿ, ನಿಮ್ಮ ದಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಸಮಸ್ಯೆಗಳು ನಮ್ಮನ್ನು ಕಾಡುವ ಬೇಡಿರಿ. ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಹೋಗಲು ನಮ್ಮನ್ನು ಕಾಪಾಡಿರಿ. ಇಂಥ ಸಂದರ್ಭಗಳಲ್ಲಿ ನಿನ್ನನ್ನು ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳು ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. Amen. Just make the sign of the cross all your pious articles, water, oil, salt, holy books, incense, they are blessed. ಈಗ ಪ್ರಾರ್ಥನೆಗೆ ಉಪಯೋಗವಾಗುವಂತಹ ಎಲ್ಲ ವಸ್ತುಗಳ ಮೇಲೆ ಶಿಲುಬೆ ಆಕಾರವನ್ನು ಹಾಕಿರಿ. ನೀರು, ಜಪಸರ, ಪುಸ್ತಕ, ಉಪ್ಪು, ಎಣ್ಣೆ ಯಾವುದಾದ್ರೂ ತಂದಿದ್ರೆ ಅದರ ಮೇಲೆ ಶಿಲುಬೆ ಆಕಾರವನ್ನು ಹಾಕಿ. Let all these articles be blessed right now. ಈ ಎಲ್ಲ ಪ್ರಾರ್ಥನಾ ವಸ್ತುಗಳು ಆಶೀರ್ವಾದಗೊಳ್ಳಲಿ. Amen. Amen. Now we continue the healing prayer. ಈಗ ನಾವು ಸೌಖ್ಯದ ಪ್ರಾರ್ಥನೆಯನ್ನು ಮುಂದುವರಿಸ್ತೇವೆ. All of you may sit very comfortably on your seat. ನಿಮ್ಮ ಆಸನಗಳಲ್ಲಿ ದಯಮಾಡಿ ಬನ್ರಿ, ಕುಳಿತುಕೊಳ್ಳ್ರಿ. The Spirit of the Lord is filled in this place. ಈ ಒಂದು ಜಾಗದಲ್ಲಿ ಪವಿತ್ರಾತ್ಮರು ತುಂಬಲ್ಪಟ್ಟಿದ್ದಾರೆ. Wonderful healing is going to take place. ಈ ಸಮಯದಲ್ಲಿ ಅದ್ಭುತಕರವಾದಂತಹ ಸೌಖ್ಯಗಳು ಉಂಟಾಗುತ್ತದೆ. The area where you have a sorrow, that is going to be turned as a blessing. ಈಗ ಯಾವ ಜಾಗದಲ್ಲಿ ಒಂದು ನೋವುಗಳಿದೆ ಅದೆಲ್ಲವೂ ಸಹ ಆಶೀರ್ವಾದಗೊಳ್ಳುತ್ತದೆ. Father Franklin now praying for the sick and suffering. ಫಾದರ್ ಫ್ರಾಂಕ್ಲಿನ್ ರವರು ನಿಮ್ಮ ಎಲ್ಲ ರೋಗಿಗಳಿಗಾಗಿ ಸೌಖ್ಯಕ್ಕಾಗಿ ಬಿಡುಗಡೆಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ಧಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನ ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ನೀವು ಕರೆತಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸಿರಿ. ಇದೋ ಈ ಸ್ಥಳದಲ್ಲಿ ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ಎಲ್ಲರ ಮೇಲೆ ಇಳಿದು ಬರಲಿ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ನೀವು. ಮೋಶೆಗೆ ಫರೋಹ ಅರಸನ ಮುಂದೆ ಜಯ ಕೊಟ್ಟ ದೇವರು ನೀವು. ಇಸ್ರೇಲ್ ಜನಾಂಗದವರಿಗೆ ಕೆಂಪು ಸಮುದ್ರದಲ್ಲಿ ಕಾಲು ನೆನೆಯದಂತೆ ಕರೆದುಕೊಂಡು ಹೋದ ದೇವರು ನೀವು. ಗೋಲಿಯಾತನ ಮುಂದೆ ದಾವೀದನಿಗೆ ಜಯ ಕೊಟ್ಟ ದೇವರು ನೀವು. ಅಡ್ಡಿ ಅಡಚಣೆಗಳು ಬೆಟ್ಟದಂತಿದ್ದರೂ ನಾನು ಇಲ್ಲವಾಗಿಸುವೆನು. ನಿಮ್ಮ ಶಕ್ತಿಯಿಂದ ಅಲ್ಲ, ನಿಮ್ಮ ಸೇನಾ ಬಲದಿಂದಲೂ ಅಲ್ಲ, ನನ್ನ ಪರಿಶುದ್ಧ ಆತ್ಮರ ಶಕ್ತಿಯಿಂದಲೇ. ಇದು ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಮೇಲೆ, ಈ ಸ್ವಾರ್ಥೆಯನ್ನು ಆರಾಧನೆಯಲ್ಲಿ ವಿಶೇಷವಾಗಿ ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ನಿಮ್ಮ ಸ್ವರ್ಗ ತೆರೆಯಲ್ಪಡಲಿ. ನಿಮ್ಮ ಕರುಣೆಯ ಹಸ್ತ
ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ, ವಿಶೇಷವಾಗಿ ನಮ್ಮ ರಾಜ್ಯದ ಮೇಲೆ ಇಳಿದು ಬರಲಿ. ಇದೋ ಯೇಸುವೆ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಅದ್ಭುತಗಳನ್ನು ಕರುಣಿಸುವ ದೇವರು ನೀವಾಗಿದ್ದೀರಿ. ಯೆಶಾಯ 54:17 ನಿಮ್ಮ ವಿರೋಧ ಪ್ರಯೋಗಿಸಿದ ಆಯುಧ ಸಫಲವಾಗದು, ನನ್ನ ಪ್ರತಿವಾದಿ ಸೋಲದು ಅನುಭವಿಸುವನು, ನನ್ನ ಮಕ್ಕಳನ್ನು ರಕ್ಷಿಸಿ ನೀಡುವೆ ವಿಜಯ ಎಂಬ ವಾಗ್ದಾನವನ್ನು ಕೊಟ್ಟಿದ್ದೀರಿ. ಯೆಶಾಯ 41:10 ನುಡಿದಿರಿ, ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ, ಶಕ್ತಿ ನೀಡುವೆ, ಆಧಾರ ನೀಡುವೆ, ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ. ಇದೋ ದೇವ, ನಿಮ್ಮ ವಿಜಯ ಹಸ್ತದ ಆಧಾರ ಪ್ರತಿಯೊರ್ವರ ಮೇಲೆ ಇಳಿದು ಬರಲಿ. ಈ ಸ್ಥಳದಲ್ಲಿ ಅದ್ಭುತಗಳು ನಡೆಯಲಿ. ವಿಶೇಷವಾಗಿ ನೀವು ನುಡಿದಿರಿ, ನಿಮ್ಮ ನಾಮದಲ್ಲಿ ಏನು ಕೇಳಿದರೂ ಕೊಡುವೆನೆಂದು. ಯೇಸುವೆ, ನಿಮ್ಮ ನಾಮದ ಮಹಿಮೆ ಈ ಸ್ಥಳದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇಳಿದು ಬರಲಿ. ನಿಮ್ಮ ನಾಮದಲ್ಲಿ ಅದ್ಭುತಗಳು ಜರುಗಲಿ. ಕುರುಡರು ನೋಡುವಂತಾಗಲಿ, ಕಿವುಡರು ಆಲಿಸುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಪಾರ್ಶ್ವ ರೋಗಿಗಳು ಎದ್ದು ನಡೆಯಲಿ. ಮತ್ತು ಇಲ್ಲಿ ಯಾವ ಕೋರಿಕೆ ತೆಗೆದುಕೊಂಡು ಬಂದಿದ್ದಾರೋ ಪ್ರತಿಯೊಬ್ಬರು ಆ ಕೋರಿಕೆಗಳನ್ನು ನೆರವೇರಿಸಿ ನಿಮಗೆ ಸಾಕ್ಷಿಯಾಗುವ ಬಾಳನ್ನು ಪಡೆಯಲಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದ ಆತನನ್ನು ಮುಟ್ಟಿದಿರಿ, ಸತ್ತ ಲಾಸರನಿಗೆ ಜೀವ ಕೊಟ್ಟಿರಿ, ಕುರುಡನಿಗೆ ದೃಷ್ಟಿದಾನ ಮಾಡಿದಿರಿ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟಿರಿ. ಇದೋ ನಿಮ್ಮ ಶಕ್ತಿ ಈ ಮಕ್ಕಳ ರಕ್ತ ಕಣ, ನರನಾಡಿ, ಕೀಲು, ಮಜ್ಜೆ, ದೇಹಾತ್ಮಗಳ ಮೇಲೆ ಇಳಿದು ಬರಲಿ. ಅದ್ಭುತಗಳು ಜರುಗಲಿ. ಇದೋ ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ಟಚ್ touch them, Lord. Heal them, Lord. Anoint them, Lord. Deliver them, Lord. Hallelujah, 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 hallelujah. ಎರಡು ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹರಿ 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 ತಂದೆ, ಸ್ತೋತ್ರ ಯೇಸುವೇ, ಸ್ತೋತ್ರ. ಈ ನಿಮಿಷದಲ್ಲಿ ದೈವಿಕ ಕರುಣೆ ಹರಿಯಲಿ. ಪರಿಶುದ್ಧ ರಕ್ತ ಕಣ ಕಣ, ನರನಾಡಿಕೆಯಲ್ಲಿ ಮನುಷ್ಯ ದೇಹಾತ್ಮಗಳ ಮೇಲೆ ಇಳಿದು ಬರಲಿ. ದೇವರ ಕರುಣೆ, ದೇವರ ಕೃಪೆ ಇಂದಿನ ಪ್ರತಿಯೊಬ್ಬರ ಮೇಲೆ ಹರಿಯಲಿ. ಯೇಸುವೇ, 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 ಯೇಸುವೇ ಅಂತ ಗಟ್ಟಿಯಾಗಿ ಯೇಸು ನಾಮವನ್ನು ಕರೆಯಿರಿ. ಯೇಸು ನಾಮವಾಕ್ಯ ರಕ್ತ ಶಕ್ತಿಯಲ್ಲಿ ಅಭಿಷೇಕ ಉಂಟಾಗಲಿ. ಎಲ್ಲ ರೋಗಗಳು ಬೇರು ಸಮೇತ ಕಿತ್ತೆಸೆಯಲ್ಪಡಲಿ. ದೇವರ ಕರುಣೆ, ದೇವರ ಕರುಣೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಈ ಸ್ಥಳದಲ್ಲಿ ನಿಮ್ಮ ಆತ್ಮರು ಚಲಿಸಲಿ. ಯೇಸು ನಾಮದಲ್ಲಿ ಆಶೀರ್ವಾದದ ಸುರಿಮಳೆ ಆಗಲಿ. ಹರಿಯರದ ಕಮ ಶಂದರ ಬರಯ್ಯ, ಹೊರಿಯರ ಕಮ ಶಿರಿಯರಿಯ ಗಟ್ಟಿಯಾಗಿ ಎರಡು ಕರಗಳನ್ನು ಮೇಲಿದೆ. ಜೋರಾಗಿ ದೇವರ ಶಕ್ತಿ, ಎಲ್ಲ ಪ್ರಕಾರ ಬಂಧನಗಳು, ಎಲ್ಲಾ ತರದ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗುವ ಸಮಯ, ಬಿಟ್ಟು ಹೋಗುವ ಸಮಯ, ಅದ್ಭುತಗಳು ಜರುಗುವ ಸಮಯ, ದೇವರ ಕರುಣೆ ಮಾತನಾಡುವ ಸಮಯ, ದೇವರ ವರಭಾವನೆ ತುಂಬಾ ಹೋಗುವ ಸಮಯ. ಟಚ್ ಟಚ್ ಬ್ಲೆಸ್ ಗಟ್ಟಿಯಾಗಿ ಗಟ್ಟಿಯಾಗಿ ಜೋರಾಗಿ ಹೃದಯಾಂತರದ ಕರೀರಿ, ಸೋತು ಹೋಗಬೇಡಿ. ಯೇಸು ನಾಮದಲ್ಲಿ ಅದ್ಭುತಗಳು ಜರುಗುವ ಸಮಯ, ಎಲ್ಲ ಕೇಡುಗಳು ಬೇರೆ ಸಮೇತ ಕಿತ್ತೆಸೆಯುವ ಸಮಯ, ಅದ್ಭುತಗಳು ನಡೆಯುವ ಸಮಯ. ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ಕರಗಳನ್ನು ಹೃದಯದ ಮೇಲೆ ಇಡಿ. ನಿಮ್ಮ ಎರಡು ಕರಗಳನ್ನು ಶಿರದ ಮೇಲಿಡಿ. ಹೀಗೆ ಎಲ್ಲರೂ ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ಹೆಡ್. ತಲೆ ಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳು ದೇವರಿಗೆ ಸಮರ್ಪಿಸಿ. ಈಗ ನಿಮ್ಮ ಮೇಲೆ ಈ ತೀರ್ಥ ಚುಮುಕಿಸಲ್ಪಡುವಾಗ, ಈ ತೀರ್ಥ ಯಾರೂ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನೀರು ದೇವರ ವರದಾನ, ದೀಕ್ಷಾ ಸ್ನಾನದ ಸಂಕೇತ ಈ ತೀರ್ಥ, ಸೈನ್ ಆಫ್ ಬ್ಯಾಪ್ಟಿಸಮ್. ಈ ಆಶೀರ್ವದಿಸಲ್ಪಟ್ಟ ನೀರು ನಿಮ್ಮ ಮೇಲೆ ಬೀಳುವಾಗ ಕೆಲವರಿಗೆ ಬೆಂಕಿ ಬಿದ್ದ ಹಂಗಾಗ್ಬೋದು, ಚಳಿ ಚಳಿ ಆದ ಹಂಗಾಗ್ಬೋದು, ದರ್ಶನ, ದೇವರ ದರ್ಶನ ಕಾಣ್ಬೋದು. ಈ ಎಲ್ಲ ಇಂಥ ದರ್ಶನಗಳು, ದೇವರ ವಿಶೇಷ ವರಗಳು ಸಿಗುವ ಸಮಯ. ನಿನ್ನ ಇಡೀ ದೇಹ ದೇವರಿಗೆ ಗೊತ್ತಿದೆ. ಒಂದೊಂದು ಅಂಗಾಂಗಗಳು ಕೂದಲು ಸಮೇತ ಎಣಿಕೆಯಾಗಿವೆ. ನಿನ್ನ ಅರಿವಿನ, ಅರಿವಿಲ್ಲದ, ಅರ್ಧ ಅರಿವಿನ ಅವಸ್ಥೆ ದೇವರಿಗೆ ಗೊತ್ತಿದೆ. ನಿನ್ನ ಸ್ವಭಾವ ದೇವರಿಗೆ ಗೊತ್ತಿದೆ. ನಿನ್ನ ನರ, ನಾಡಿ, ಕೀಲು, ಮಜ್ಜೆ, ದೇಹಾತ್ಮಗಳು ಎಲ್ಲವೂ ದೇವರಿಗೆ ಗೊತ್ತಿದೆ. ಈಗ ಈ ನೀರು ಚಿಮುಕಿಸಲ್ಪಡುವಾಗ ಇಲ್ಲಿ ನಡೆದ ಸೌಖ್ಯ ಪ್ರಾರ್ಥನೆಯ ಶಕ್ತಿ ಇಲ್ಲಿ ಬಂದ ಹಾಗೆ ನೀವು ವಾಪಸ್ ಹೋಗುವುದಿಲ್ಲ. ಹೇಗೆ ನಮ್ಮ ಗುರುಗಳು ಹೇಳಿದರು, ನೀವು ಆನಂದದಿಂದ ತುಂಬಿ ಹೋಗುತ್ತೀರಿ. ಆ ಆನಂದ ಹೇಗೆ ಕುಂಟನಿಗೆ ಸಿಕ್ಕಿತು, ಕುರುಡನಿಗೆ ಸಿಕ್ಕಿತು, ಪಾರ್ಶ್ವ ರೋಗಿಗೆ ಸಿಕ್ಕಿತು, ಲಾಸರನಿಗೆ ಸಿಕ್ಕಿತು, ಅದೇ ಆನಂದ
ನಿಮ್ಮ ಮೇಲೆ ಈಗ ಸಿಕ್ಕಲ್ಪಡುವುದು. ನೀವು ಕೈ ತೆಗೆಯಬೇಡಿ, ಗಟ್ಟಿಯಾಗಿ ಸ್ತುತಿ ಮಾಡಿ. ಗುರುಗಳು ನಿಮ್ಮ ಮೇಲೆ ಪವಿತ್ರ ಜಲವನ್ನು ಶುಮುಗಿಸಿ ಪ್ರಾರ್ಥಿಸುವ ಸಮಯ. ಹಾಲೆಲೂಯ, 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 ಹಲ್ಲೆಲೂಯ, 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 ಹಲ್ಲೆಲೂಯ. ಎಲ್ಲಿರುವ ಪ್ರತಿಯೊಬ್ಬರ ಮೇಲೆ ದೇವರ ಕರುಣೆ ಹರಿಯಲಿ, ದೇವರ ಪ್ರೀತಿ ಹರಿಯಲಿ. ಪ್ರತಿಯೊಂದು ಆತ್ಮಗಳು, ದೇಹಗಳು, ಮನಸ್ಸುಗಳು ಪ್ರಭುವಿನ ಕಡೆಗೆ ತಿರುಗಲ್ಪಡಲಿ. ಯೇಸುವಿನ ಕರುಣೆ ಕೃಪೆ ಪ್ರತಿಯೊಬ್ಬರ ಮೇಲೆ ಹರಿಯಲಿ. ದೇವ, ದೇವ, ಈ ಮಕ್ಕಳು ಅವರ ಕಣ್ಣೀರನ್ನು ಕಲಿವನ್ನಾಗಿ ಮಾರ್ಪಡಿಸು. Turn their sorrows into joy. Let them be filled with your joy. ಅದ್ಭುತಗಳ ಸುರಿಮಳೆಯಾಗಲಿ. ಇದು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಕ್ಕಳು ನೋಡುವಂತಾಗಲಿ. ಈ ಚಿಗುರಿಸಲ್ಪಟ್ಟ ಜೀವಜಲದ ಮೂಲಕ ದೇವರ ಕರುಣೆ ಕೃಪೆ ದಯ ಹರಿಯಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಟು ಜೀಸಸ್. ಸರ್ವ ಪಾಪದಿಂದ ಸರ್ವರೋಗದಿಂದ ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಸರ್ವ ಪಾಪದಿಂದ ಸರ್ವರೋಗದಿಂದ ಬಿಡುಗಡೆ ಬಿಡುಗಡೆಯು ಸರ್ವ ಪಾಪದಿಂದ ಸರ್ವರೋಗದಿಂದ ಬಿಡುಗಡೆ ಬಿಡುಗಡೆಯು ಯೇಸುವಿನ ರಕ್ತದಿಂದ ಪಾವನಾತ್ಮ ಶಕ್ತಿಯಿಂದ ಬಿಡುಗಡೆ ಈ ಕ್ಷಣವೇ. ಯೇಸುವಿನ ರಕ್ತದಿಂದ ಪಾವನಾತ್ಮ ಶಕ್ತಿಯಿಂದ ಬಿಡುಗಡೆ ಈ ಕ್ಷಣವೇ. ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಸರ್ವ ಪಾಪದಿಂದ ಸರ್ವರೋಗದಿಂದ ಬಿಡುಗಡೆ ಬಿಡುಗಡೆಯು ಸರ್ವ ಪಾಪದಿಂದ ಸರ್ವರೋಗದಿಂದ ಬಿಡುಗಡೆ ಬಿಡುಗಡೆಯು ಯೇಸುವಿನ ರಕ್ತದಿಂದ ಪಾವನಾತ್ಮ ಶಕ್ತಿಯಿಂದ ಬಿಡುಗಡೆ ಈ ಕ್ಷಣವೇ. ಹಾಲೆಲೂಯ. ಯೇಸುವಿನ ರಕ್ತದಿಂದ ಪಾವನಾತ್ಮ ಶಕ್ತಿಯಿಂದ ಬಿಡುಗಡೆ ಈ ಕ್ಷಣವೇ. ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು ಬಿಡುಗಡೆ ಬಿಡುಗಡೆಯು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೈ ತೆಗೀರಿ, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ನೀವು ಏನು ಪ್ರಾರ್ಥಿಸಿದ್ದೀರಿ ಯೇಸು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಯೇಸು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇವತ್ತು ನಾವು ನಮ್ಮ ನಾಡ ಹಬ್ಬವನ್ನು ಕೊಂಡಾಡ್ತಾ ಇದ್ದೀವಿ, ಕರ್ನಾಟಕ ರಾಜ್ಯೋತ್ಸವ. ಈ ಕರ್ನಾಟಕ ರಾಜ್ಯಕ್ಕಾಗಿ, ನಮ್ಮ ಮುಖ್ಯಮಂತ್ರಿಗಳಿಗಾಗಿ, ಎಲ್ಲ MP MLAಗಳಿಗಾಗಿ, ಎಲ್ಲ ರಾಜಕೀಯ ಮುಖಂಡರಿಗಾಗಿ ಮತ್ತು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ಗಳಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಎರಡು ಕರಗಳನ್ನು ನೆಲದ ಮೇಲೆ ಇಟ್ಟು ಈಗ ಪ್ರಾರ್ಥಿಸಿ. ಸಾಧ್ಯವಾದರೆ ಮಂಡಿ ಹಾಕಿ ಕೈಗಳನ್ನು ನೆಲದ ಮೇಲಿಟ್ಟು ಕರ್ನಾಟಕ ರಾಜ್ಯಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. 14 ಡಯಾಸಿಸ್ ಕರ್ನಾಟಕ ರಾಜ್ಯದಲ್ಲಿರುವ 14 ಡಯಾಸಿಸ್ಗಾಗಿ ಪ್ರಾರ್ಥಿಸೋಣ. ಎಲ್ಲ ಬಿಷಪ್ಗಳಿಗಾಗಿ, ಎಲ್ಲ ಗುರುಗಳಿಗಾಗಿ, ಎಲ್ಲ ಧ್ಯಾನ ಮಂದಿರಕ್ಕಾಗಿ, ಎಲ್ಲ ನಮ್ಮ ಸುವಾರ್ತೆಯಲ್ಲಿರುವ ಪ್ರೇಯರ್ ಲೀಡರ್ಸ್ಗಳಿಗಾಗಿ, ಪ್ರೇಯರ್ ತಂಡಗಳಿಗಾಗಿ ಹಾಗೂ ನಮ್ಮ ರಾಜ್ಯ ತಾಲೂಕುಗಳಿಗಾಗಿ, ಹೋಬಳಿಗಳಿಗಾಗಿ ಪ್ರಾರ್ಥಿಸೋಣ. ಈ ರಾಜ್ಯದಲ್ಲಿರುವ ಬರಗಾಲ ಬಿಟ್ಟು ಹೋಗಲಿ. ಈ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಅಥವಾ ದೂರವಾಗಲಿ. ನಮ್ಮ ಮತ್ತು ನೆರೆ ರಾಜ್ಯಗಳ ಜೊತೆಗೆ ಸಮಾಧಾನದ ಕೃಪೆ ಸಿಗಲಿ. ವಿಶೇಷವಾಗಿ ನಮ್ಮ ರಾಜಧಾನಿ ಬೆಂಗಳೂರನ್ನು ದೇವರು ಆಶೀರ್ವದಿಸಲಿ. 7.5 ಕೋಟಿ ಜನ ಇಲ್ಲಿ ಜೀವಿಸ್ತಾ ಇದ್ದಾರೆ, ದೇವರು ಆಶೀರ್ವದಿಸಲಿ. ಈ ಲೋಗೋಸ್ ರಿಟ್ರೀಟ್ ಸೆಂಟರ್ ಮೂಲಕ ಕೋಟ್ಯಾಂತರ ಜನ ಸೌಖ್ಯವನ್ನು ಪಡೆಯುತ್ತಾರೆ. ದೇವರು ಈ ಸೆಂಟರನ್ನು ಆಶೀರ್ವದಿಸಲಿ. ಇಲ್ಲಿ ನಡೆಯುವ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳು ಆಶೀರ್ವಾದಗೊಳ್ಳಲಿ. ಫಾದರ್ ಜೋಸ್ ವೆಟ್ಟಿ ಅಂಕಲ್ ಮತ್ತು ಇಲ್ಲಿರುವ ಎಲ್ಲ ಗುರುಗಳು, ಇಲ್ಲಿ ಅವರಿಗೆ ಸಹಾಯ ಮಾಡಲಿರುವ ಪ್ರತಿ
ಪ್ರತಿಯೊಬ್ಬರು ಇಲ್ಲಿ ಬರುವವರು ಆಶೀರ್ವಾದಗೊಳ್ಳಲಿ. ಇಲ್ಲಿ ಬಂದ ಧ್ಯಾನಾರ್ಥಿಗಳು ಅಭಿಷೇಕಗೊಳ್ಳಲಿ. ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವ ನೀವೆಲ್ಲರೂ, ನಿಮ್ಮ ಕುಟುಂಬಗಳು, ನಿಮ್ಮ ಮನೆ, ನಿಮ್ಮ ನೆಲ, ಜಲ, ಹೊಲ ಆಶೀರ್ವಾದಗೊಳ್ಳಲಿ. ಎಲ್ಲ ಪಾಪ ಶಾಪಗಳು ಬಿಟ್ಟು ಹೋಗಲಿ. ಇದು ಈ ನಮ್ಮ ರಾಜ್ಯದ ಮೇಲೆ ದೇವರ ಕರುಣೆ ಇಳಿದು ಬರಲೆಂದು ನೆಲದ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಈ ನೆಲವನ್ನು ನಾವು ಮುಟ್ಟಿ ಪ್ರಾರ್ಥಿಸ್ತಾ ಇರುವ ಸಂದರ್ಭದಲ್ಲಿ ಟಚ್ our land, bless our land, heal our land, deliver our land from every clutches of bondages and evil. ಎಲ್ಲ ಅಂಧಕಾರ ಶಕ್ತಿಗಳಿಂದ, ಬಂಧನಗಳಿಂದ ಈ ನಮ್ಮ ನಾಡು ಎಲ್ಲ ಕೇಡುಗಳಿಂದ ಯೇಸುವೇ ರಕ್ಷಿಸಲ್ಪಡಲಿ. ಎಲ್ಲ ಜಾತಿ, ಧರ್ಮ, ಜನಾಂಗದ ಜನರು ಪ್ರೀತಿ, ಐಕ್ಯತೆ, ಏಕತೆಯಿಂದ ಬಾಳುವಂತಾಗಲಿ. ನೆರೆಹೊರೆಯ ರಾಜ್ಯಗಳ ಮಧ್ಯೆ ಸಮಾಧಾನದ ಕೃಪೆ ಇಳಿದು ಬರಲಿ. ಎಲ್ಲ ನೀರಿನ ಸಮಸ್ಯೆಗಳು, ಬರಗಾಲದ ಸಮಸ್ಯೆಗಳು, ಎಲ್ಲ ನಿರುದ್ಯೋಗ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳಿದ್ರೆ ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ಈ ರಾಜ್ಯದಲ್ಲಿ ಬೆಂಗಳೂರನ್ನು ಆಶೀರ್ವದಿಸಿರಿ, 14 ಧರ್ಮ ಕ್ಷೇತ್ರಗಳನ್ನು ಆಶೀರ್ವದಿಸಿರಿ, ಸ್ವಾರ್ಥ ಕಾರ್ಯವನ್ನು ಆಶೀರ್ವದಿಸಿರಿ. ಈ ನೆಲ, ಜಲ, ಹೊಲ ನಿಮ್ಮ ನಾಮಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಹೆಚ್ಚೆಚ್ಚು ಜನರು ನಿಮ್ಮ ಪ್ರೀತಿಯನ್ನು ಗಳಿಸುವ ವಿಶ್ವಾಸ Touch, Lord. Bless, Lord. Fire upon us, Lord. Hallelujah, hallelujah. ದಯಮಾಡಿ ಎಲ್ಲ ಕುಳಿತುಕೊಳ್ಳ್ರಿ. Now I request Brother Prakash to come and pray for the healing of the people. दहेगान म्हज्या मोगाच्यान हे घडी आमचे तिश्ट आमी पवित्र सक्रामेंतले आसता एवकरिस्तांतले जेजुले आमी कांसोवया. दैवीक सकत एवकरिस्तांतून मात्र आमचे जिवीत वाळून येते आसा. ದೈವಿಕ ಶಕ್ತಿ ಮಾತ್ರ ಈ ಪರಮ ಪ್ರಸಾದದಿಂದ ನಮ್ಮಲ್ಲಿ ಇಳಿದು ಬರುತ್ತದೆ. प्रत्येक जो आपण शुभ अर्थ अविश्वास ओळी 50 आणि 1 म्हणटागी ಯೋಹನನ ಶುಭ ಸಂದೇಶ 6:51 ಈ ರೀತಿಯಾಗಿ ಹೇಳುತ್ತದೆ, कित्याक म्हणा जिवी दिवस उंडो आमच्या मध्ये हजर आसा. ನಮಗೆ ಜೀವ ಕೊಡುವಂತ ಜೀವಂತ ರೊಟ್ಟಿ ನಮ್ಮ जिवी दिवस ಮಧ್ಯದಲ್ಲಿದ್ದಾರೆ. उंडो आमच्या मध्ये हजर आसा. ಜೀವ ಕೊಡುವಂತ ಜೀವಂತ ರೊಟ್ಟಿ ನಮ್ಮ ಮಧ್ಯದಲ್ಲಿದ್ದಾರೆ. असो जेजू आमकां जिवी दिवंक शकता. ಅದೇ ಯೇಸು ಸ್ವಾಮಿ ನಮಗೆ ಜೀವವನ್ನು आमी ಕೊಡಲು हर ಸಾಧ್ಯ. एक गरजे खातीर मागला. ನಮಗೆ ಇರುವಂತ ಎಲ್ಲ ಅವಶ್ಯಕತೆಗಳಿಗಾಗಿ त्याच ಪ್ರಾರ್ಥಿಸಿರಿ. जेजू आमकां आशीर्वादाने बेसावाने भरला. ಅದೇ ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ. एवढा माग्या पवित्र दैवी सकत आमच्या वळण क्षेत्र माग्या. ನಮ್ಮಲ್ಲಿ ಆ ದೈವಿಕ ಶಕ್ತಿ ಇಳಿದು ಬರಲು जो ಪ್ರಾರ್ಥಿಸಿರಿ. आपण शुभ अर्थ 16-13 वेळे म्हणटागी ಯೋಹಾನನ ಶುಭ ಸಂದೇಶ ಈ ರೀತಿಯಾಗಿ ಹೇಳುತ್ತದೆ, सतत पवित्र आत्मा तुमच्या देवाने वळत संपूर्ण तुमका साताकोन पावयता. ಯಾವಾಗ ಸಮಗ್ರ ಪವಿತ್ರಾತ್ಮರು ನಿಮ್ಮ ಮೇಲೆ ಬೆಳುತ್ತಾರೋ ಆಗ ನಿಮ್ಮನ್ನು ಸಮಗ್ರ ಸತ್ಯತೆಗೆ ಕರೆದೊಯ್ಯುತ್ತಾರೆ. धन चक्रात्यांत 1-8 वेळी आमकां म्हणटागी ಆಕ್ಟ್ಸ್ ಆಫ್ ದಿ ಅಪಾಸ್ಟಲ್ 8ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, आमकां बळ आनी घटाय मेळटायचे दिसा. ಯೇಸುವಿನಿಂದ ನಮಗೆ ಶಕ್ತಿ ಸಿಗುತ್ತದೆ. जकारी चॅप्टर 12-10 वेळी आमकां म्हणटागी ಜಕಾಯನ ಶುಭ ಸಂದೇಶದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, आज आमचे कुटुंब मागण्याचे आणि दयेचे जाऊन बदलातले. ನಮ್ಮ ಕುಟುಂಬವು ದಯೆ ಮತ್ತು ಪ್ರಾರ್ಥನೆಯ ಆತ್ಮವನ್ನು ಹೊಂದಿದ ಕುಟುಂಬವಾಗಿ ಮಾರ್ಪಾಡಾಗಬೇಕು. एक घडी आमचे जीवित आम्ही समेच्छता समर्पण देऊया. ನಮ್ಮ ಜೀವಿತವನ್ನು ಒಂದು ನಿಮಿಷ ನಮ್ಮ ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸೋಣ. सदा आमचे जीवित एवकरिस्ताने बांधलेले जाऊन असून दे. ಸದಾ ನಿತ್ಯವೂ ನಮ್ಮ ಜೀವನವು ಈ ಪರಮ ಪ್ರಸಾದದ ಯೇಸುವಿನೊಂದಿಗೆ ಒಂದಾಗುವಂತ ಜೀವನವಾಗಬೇಕು. सदा आमचे जीवित देवाचे उत्तर बळवून चालले जाऊन दे. ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸುವ ಮಕ್ಕಳಾಗಿ ನಾವು ಆಗಬೇಕು. आस्ताने नवे जीवित आम्ही अनुभव करूचे जाऊन दे. ಹೊಸ ಜೀವನವನ್ನು ನಾವು ಇಂದು ಅನುಭವಿಸಬೇಕು. हर एक भिरांताने अडकळे आमचे तन पैसे असून दे. ಎಲ್ಲಾ ರೀತಿಯ ಭಯ ಮತ್ತು ಕಷ್ಟವು ನಮ್ಮಿಂದ ದೂರ ಹೋಗಬೇಕು. सगळ्या बंदकडे आमका सुटका आणि सडवण लावून दे. ಎಲ್ಲಾ ರೀತಿಯ ಕಷ್ಟ ಸಂಕಟಗಳಿಂದ ನಮಗೆ ಬಿಡುಗಡೆ ಸಿಗಲಿ. दोन्ही हात आमचे वैर भार्या. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. मागे आमच्या कुटुंबाच्या सहसन्या खातीर ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗಾಗಿ ನಾವು ಪ್ರಾರ್ಥಿಸೋಣ. मागे आम्ही पवित्र दैविक शक्त्यान भरच्या खातीर ಅವರೆಲ್ಲರೂ ಪವಿತ್ರಾತ್ಮರಿಂದ ಹಾಗೂ ದೈವಿಕ ಶಕ್ತಿಯಿಂದ ತುಂಬಲ್ಪಡಲು हांव तुमकां अनाथावरी सोडून वचना म्हणला जेजून. ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಯೇಸು ನಮಗೆ ವಾಗ್ದಾನ ಮಾಡಿದ್ದಾರೆ. प्रत्येक जॉन चॅप्टर 14:18 म्हणटागी ಯೋಹಾನ 14:18ರಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ हांव ಹೇಳುತ್ತಾರೆ, तुमकां अनाथावरी सोडून वचना. ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು आज ಹೋಗುವುದಿಲ್ಲ. पवित्र दैवी सकत आमचे देवाने होंदी. ಆ ದೈವಿಕ ಶಕ್ತಿ ನಮ್ಮೊಬ್ಬರಲ್ಲಿ ಇಳಿದು ಬರಲಿ. आज तो पवित्र आत्मा मसलोन वरोंदी. ಇಂದಿನಿಂದ ಪವಿತ್ರಾತ್ಮರು ನಮ್ಮನಿಗೆ ಮಾರ್ಗದರ್ಶಕವಾಗಿರಲಿ. भावार्थाचे जीवितान जीव आमकां कृपा लावोंदी. ವಿಶ್ವಾಸದ ಜೀವನವನ್ನು ಜೀವಿಸಲು ನಮಗೆ
ನಮಗೆ ಕೃಪೆ ಸಿಗಲಿ. आमचे कुटुंब जाऊन दे मागण्याचे. ನಮ್ಮ ಕುಟುಂಬವು ಪ್ರಾರ್ಥನೆ ಮಾಡುವ ಕುಟುಂಬವಾಗಿ ಮಾರ್ಪಾಡಾಗಲಿ. आमचे जीवित जाऊन दे मागण्याचे. ನಮ್ಮ ಜೀವನವು ಪ್ರಾರ್ಥಿಸುವ ಜೀವನವಾಗಿ. हर एक बंधपसंग जो सुटका आणि सडवणला बंदी. ನಮಗೆ ಎಲ್ಲಾ ರೀತಿಯ ಬಂಧನಗಳಿಂದ ಬಿಡುಗಡೆ ಸಿಗಲಿ. सगळ्या स्तुतीन माग्या. हालेलुया 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 हालेलुया. सगळ्या तुझ्या स्पिरिट नमका बर, तुझ्या पदव्या नमका बर, दैवी सत्य नमका बर सुमेचे जो, तुझ्या ध्यान नमका बर सुमेचे जो, हर एक गुण्या पाहून नसकत काय अडकळे आमचे तर पैसकाचे जो, हर एक असमाधानात आम्हाला सुटकाला पाहिजे जो. जॉन 14:27 समाधान तुम्ही दिता म्हणलाय सुम्या, त्या समाधानाचे देणे आज आम्हाला प्राप्त करचे जो. सुम्या एवकरिस्त दैवी सगळं अनुभव करू आज कृपाला पाहिजे जो. हरी असमाधान सुटकाला पाहिजे जो. तुझी दैवी सगळं आमचे दे पाहिजे जो. तुझ्या स्पिरिट आम्हाला भरचे जो, तुझ्या पदवीवर आम्हाला भरचे जो, पवित्र आत्म्याचे ध्यान आम्हाला भरचे जो, पवित्र ध्यान आम्हाला भरचे मिळायचे जो, तुझ्या कृपेने आम्हाला भरचे जो. हालेलुया 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 हालेलुया. सगळं असकत आम्हाला सुटकाला पाहिजे जो. सम्या तुझ्या आत्म्यान तुझ्या आत्म्यान तुझ्या आत्म्यान आमका जाणकला भर सुमेचे जो, तुझ्या आत्म्यान आमका जीवंक शिकाय सुमेचे जो. हालेलुया 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 हालेलुया. इकडे मागे आमच्या मगाचनो प्रत्येक तर आमच्या मध्ये असा फादर फ्रँकलिन आयचेसा त्यांचं 50 वर्षाचं बर्थडे जाऊन असा. ನಾವು ವಿಶೇಷವಾಗಿ ಇಂದು ಫಾದರ್ ಫ್ರಾಂಕ್ಲಿನ್ ಅವರಿಗೋಸ್ಕರ ಪ್ರಾರ್ಥಿಸೋಣ. 50ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ. जायती वर्षा सुमेचे शतांतणी काम केला. ಅನೇಕ ವರ್ಷಗಳು ದೇವರ ಸೇವೆ ಮಾಡಿದ್ದಾರೆ. सुमयांतंग विसरून काढले. ದೇವರು ಅವರನ್ನು ಆರಿಸಿದ್ದಾರೆ. हर एका संसाराच्या कोणशे शुभ वार्ता घेऊन ते गेलात. ದೇಶದ ಮೂಲೆ ಮೂಲೆಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಶುಭ ಸಂದೇಶವನ್ನು ಸಾರಲು ದೇವರನ್ನು ಆರಿಸಿದ್ದಾರೆ. दोस्त जिजुदंग बॉल देऊन घटाई देऊन ಅದೇ ಯೇಸು ಸ್ವಾಮಿ ಅವರಿಗೆ ಶಕ್ತಿಯನ್ನು ನೀಡಲಿ, ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲಿ, सगळं वाईट तोंडांग निवारण ಎಲ್ಲಾ ರೀತಿಯ ದುರಾತ್ಮಗಳ ಶಕ್ತಿಗಳಿಂದ ಅವರಿಗೆ ರಕ್ಷಣೆ ನೀಡಲಿ. जशवंत रीतीने पायदूरले हर एक भूमि आशीर्वादित चालली जाऊन ಯೋಶುವ 1:3 ಪ್ರಕಾರ ಅವರು ಕಾಲಿಡುವಂತ ಪ್ರತಿಯೊಂದು ಜಾಗವನ್ನು ದೇವರು ಆಶೀರ್ವದಿಸಲಿ. हर एक मुकले जीवित सुमेचे राजान चढ चढ काम करून तोच पवित्र आधार देऊन बॉल देऊन ಮುಂದಿನ ಎಲ್ಲಾ ಕಾರ್ಯಗಳಲ್ಲೂ ಪವಿತ್ರಾತ್ಮರು ಅವರಿಗೆ ಶಕ್ತಿಯನ್ನು ನೀಡಲಿ, ಮುನ್ನಡೆಸಲಿ. दोन्ही हात आमचे वैर ನಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. एवकरिस्तांतले ते जेजुले माग्या. ನಾವು ಪರಮ ಪ್ರಸಾದದಲ್ಲಿರುವ ಯೇಸುವಲ್ಲಿ ಪ್ರಾರ್ಥಿಸೋಣ. सुम्या याचा काल तुम्ही विसरून काढलाय. ನೀವೇ ಯಾಜಕರು ನಮಗೆ ಕಳಿಸಿದ್ದೀರಿ. सुम्या तुझ्या दैवी शक्तीतून त्यांना भर सुम्या. ನಿಮ್ಮ ದೈವಿಕ ಶಕ್ತಿಯಿಂದ ಅವರನ್ನು ತುಂಬಿರಿ ಯೇಸುವೆ. बरी भलायकी त्यांना प्राप्त कर. ಒಳ್ಳೆಯ ಆರೋಗ್ಯವನ್ನು ಅವರಿಗೆ ಕೊಡುವಿರಿ ಸ್ವಾಮಿ. त्यांना राखून वर सांभाळ वर सुम्या. ಸದಾ ನಿತ್ಯವೂ ಅವರನ್ನು ಕಾದು ಕಾಪಾಡಿರಿ. ಐಸಾಯ 45:2-3 ಮುಂಟಾಯಿಗೆ. ಯೆಶಾಯ 45:2 ಈ ರೀತಿಯಾಗಿ ಹೇಳುತ್ತದೆ. आऊस तुमच्या मुखलान वेता मुळा. ನಾನು ನಿಮ್ಮ ಮುಂದೆ ಹೋಗುವೆನು. आऊस तुमच्या मुखलान वेता मुळा. ನಾನು ನಿಮ್ಮ ಮುಂದೆ ಹೋಗುವೆನು. सुम्या याजकाच्या मुखला हर एक सुद्धा वचून असाय. ಈ ಯಾಜಕರು ಎಲ್ಲೆಲ್ಲಿ ಹೋಗುತ್ತಾರೋ ಸ್ವಾಮಿ ನೀವು ಅವರ ಮುಂದೆ ಹೋಗಿರಿ. तुझ्या दैवी कृपेन भर म्हणून आम्ही तुझ्याला ದೈವಿಕ ಕೃಪಾವರಗಳಿಂದ ಅವರನ್ನು ತುಂಬಿರಿ. हालेलुया 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 सुम्या तुझ्या स्पिरिटने असका भरस बरी भलाकी त्यांना लाभायचे जो. सगळं वाईट विघ्नात राखून वर संसाराचं कोणशा शुभ वार्ता घेऊन व्हायचे वर्त्या देणं त्यांना प्राप्त कर मुझ्या जेजू. तुझ्या कृपेन तू भर ते दैवी शक्त्यांवर अभिषेक आशीर्वादित कर. दैविक ध्यानांवर दैविक फळांवर सुम्या जेजू. सुम्या इथले वर्ष त्यांना तुम्ही बऱ्या दिन दवरला खातीर तुका आम्ही अर्घयता वाकंटा दिनवासता असताना मगले सर वर्षा तुझ्या मेटाकडून त्यांना आधार दे, बॉल दे, सारी एक रीतीने आशीर्वादित चालले जाऊ दे. तुझी वरती सगळ्यांचे देव म्हणून तुझ्या लगे परतून मागता. Praise the Lord. All of you may sit comfortably. ದಯಮಾಡಿ ಎಲ್ಲರೂ ಸಹ ಕುಳಿತುಕೊಳ್ಳ್ರಿ. We receive the final blessing of the Lord. ಈಗ ಅಂತಿಮವಾದ ಆಶೀರ್ವಾದವನ್ನು ಪಡೆಯಲು ಹೋಗ್ತೇವೆ. Before that we take love offering. ಈ ಸಮಯದಲ್ಲಿ ಪ್ರೀತಿಯ ಕಾಣಿಕೆಗಳನ್ನು ತೆಗೆದುಕೊಳ್ತೇವೆ. 2 Corinthians 2 ಕೊರಿಂಥಿ chapter 9 9ನೇ ಅಧ್ಯಾಯ verse 7. 7ನೇ ವಾಕ್ಯ. God loves ದೇವರು ಪ್ರೀತಿಸುತ್ತಾರೆ cheerful givers. ಉಚಿತವಾಗಿ ನೀಡುವವರನ್ನ. That's why we say this is love offering. ಅದಕ್ಕಾಗಿ ನಾವು ಹೇಳ್ತೇವೆ ಪ್ರೀತಿಯ ಕಾಣಿಕೆ. Lovingly we give our contribution for the service of the Lord. ದೇವರ ಸೇವಾ ಕಾರ್ಯಗಳಿಗೆ ನಾವು ಪ್ರೀತಿಯಿಂದ ಕಾಣಿಕೆಗಳನ್ನು ನೀಡುತ್ತೇವೆ. And when we give it with love, ನಾವು ಯಾವಾಗ ಪ್ರೀತಿಯಿಂದ ಕೊಡ್ತೇವೆ, we are being loved by Jesus. ನಾವು ಯೇಸುವಿನಿಂದ ಪ್ರೀತಿಸಲ್ಪಡ್ತೇವೆ. And the problems in our material area will be solved. ನಮ್ಮ ಜೀವನದಲ್ಲಿ ಭೌತಿಕವಾದಂತಹ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ನೀಗಿಸಲ್ಪಡ್ತದೆ. So that is the meaning of offering. ಅದಾಗಿದೆ ಒಂದು ಕಾಣಿಕೆ. Now you are free to contribute. ಈಗ ನೀವು ಸ್ವತಂತ್ರದಿಂದ ಹಣಕಾಸನ್ನು ನೀಡಬಹುದು. For expenses of today. ಈ ದಿನದ ಎಲ್ಲ ಕಾರ್ಯಗಳಿಗಾಗಿ.
food, accommodation, ಆ ಒಂದು ಆಹಾರ ಮತ್ತು ಎಲ್ಲರಿಗೆ ಸ್ಥಳ, and rest of the works of the Logos Retreat Center. ಲೋಗೋಸ್ ಧ್ಯಾನ ಮಂದಿರದ ಮುಂದಿನ ಕಾರ್ಯಗಳಿಗಾಗಿ So joyfully you are free to give. ನೀವು ಆನಂದ ಭರಿತರಾಗಿ ಕೊಡ್ರಿ. Praise the Lord. Praise the Lord. Thank you, Jesus. Thank you, Jesus. And also you are free to look to Jesus. ನೀವು ಯೇಸುವನ್ನು ಉಚಿತವಾಗಿ ನೀವು ನೋಡಬಹುದು. While you are giving, ನೀವು ಕೊಡಬೇಕಾದ್ರೆ Jesus has appreciated a widow ಯೇಸು ಒಂದು ಬಡ ವಿಧವೆಯನ್ನ ಪ್ರಶಂಸಿಸಿದರು. who offered 2 copper coins. ಆಕೆಯಲ್ಲಿದ್ದಂತಹ 2 ಕಾಪರ್ ನಾಣ್ಯಗಳನ್ನು ನೀಡಿದ್ದಕ್ಕಾಗಿ, ತಾಮ್ರದ ನಾಣ್ಯಗಳು. Luke chapter 21 ಲೂಕ 21 verse 3, 3ನೇ ವಾಕ್ಯ, 2 and 3. 2 ಮತ್ತು 3. This woman ಈ ಒಂದು ಬಡ ಮಹಿಳೆ provided for the service of God Almighty in the temple. ದೇವಾಲಯದಲ್ಲಿ ಸರ್ವೇಶ್ವರ ಸ್ವಾಮಿ ಕಾರ್ಯಗಳಿಗೆ ಆಕೆ ನೀಡುತ್ತಾಳೆ. Surely it will be remembered in the kingdom. ಅದು ಸ್ವರ್ಗ ರಾಜ್ಯದಲ್ಲಿ ಅದು ಎಂದಿಗೂ ಸಹ ನೆನಪಿನಲ್ಲಿಡಲಾಗುತ್ತದೆ. So it is written in the book. ಅಲ್ಲಿ ಬರೆಯಲಾಗಿದೆ ಪುಸ್ತಕದಲ್ಲಿ. So it is a wonderful service. ಇದು ಒಂದು ಉತ್ತಮವಾದಂತಹ ಸೇವಾ ಕಾರ್ಯಗಳು. Giving something for the service of the Lord. ದೇವರ ರಾಜ್ಯದ ಸೇವೆಗಾಗಿ ಸ್ವಲ್ಪ ಏನಾದರೂ ಕೊಡುವುದು. Hallelujah. Hallelujah. Today we have prayed for our nation. ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿದ್ದೇವೆ. Especially for Karnataka. ನಮ್ಮ ರಾಜ್ಯಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ. The Lord has answered our prayers. ಪ್ರಭು ನಮ್ಮೆಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಉತ್ತರಿಸಿದ್ದಾರೆ. And today we have prayed for our families. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ್ದೇವೆ. Finances. ನಮ್ಮ ಹಣಕಾಸಿಗಾಗಿ. Sickness. ರೋಗಕ್ಕಾಗಿ. Inner wounds. ನಮ್ಮ ಆಂತರಿಕವಾದ ಗಾಯಗಳಿಗಾಗಿ. Freedom from diabolical bondages. ಎಲ್ಲ ಬಂಧನಗಳಿಂದ ಸ್ವತಂತ್ರತೆಗಾಗಿ. And freedom from sin. ನಮ್ಮ ಎಲ್ಲ ಪಾಪದಿಂದ ಬಿಡುಗಡೆಗಾಗಿ. All these blessings are given to us. ಈ ಎಲ್ಲ ಆಶೀರ್ವಾದಗಳು ಕೊಡಲ್ಪಟ್ಟಿದೆ. Amen. Amen. Thank you, Jesus. Thank you, Jesus. Praise you, Jesus. Praise you, Jesus. Hallelujah. Hallelujah. Thank you, Lord. Thank you, Lord. Praise you, Lord. Praise you, Lord. After coming to Logos today, some of you are already healed. ಈಗ ನೀವು ಈ ಲೋಗೋಸ್ಗೆ ಬಂದ್ ಆದ್ಮೇಲೆ ಕೆಲವೊಂದು ಜನರು ಸೌಖ್ಯವನ್ನ ಹೊಂದಿದ್ದೀರಿ. Those who are healed of their joints pain and back pain, lift up your hand. ಯಾರಿಗೆಲ್ಲ ಈ ಒಂದು ಸ್ನಾಯುಗಳ ನೋವುಗಳು, ಮೂಳೆಗಳ ಮಧ್ಯದಲ್ಲಿರುವ ನೋವುಗಳು ಮತ್ತೆ ಸೊಂಟದ ನೋವು ಯಾರಿಗೆಲ್ಲ ಗುಣವಾಗಿದೆ ಅಂತವರು ಕೈ ಮೇಲೆ ಮಾಡಿ. Let us see how many are healed. ನೋಡೋಣ ಎಷ್ಟು ಜನ ಸೌಖ್ಯ ಹೊಂದಿದ್ದೀರಿ. ಕೈಗಳನ್ನ ಮೇಲೆ ಎತ್ತಿ. When you come here, you have severe back pain and also body pain. Now they are being healed. ನೀವು ಇಲ್ಲಿಗೆ ಬಂದಾಗ ಮಹತ್ತರವಾದ ಕಾಯಿಲೆ ಇತ್ತು, ಆದ್ರೆ ಈಗ ಸೌಖ್ಯವಾಗಿದೆ ಅಂತವರು ಕೈ ಮೇಲೆ ಮಾಡಿ. Just count it. 1 2 3 4 5 6 7 8 9 10 11 12 13 14 15 16 17 18 19 20 21 23 24 25 26 27 28 29 30 33 36 39 40 43 46 4 50 51 ಕೈ ಮೇಲೆ ಮಾಡ್ರಿ. So more than 60% are healed. Jesus is the healer. ಯೇಸು ಸೌಖ್ಯದಾಯಕರಾಗಿದ್ದಾರೆ. He is a forgiver of sins. ಅವರು ನಮ್ಮ ಪಾಪಗಳನ್ನು ಕ್ಷಮಿಸುವವರಾಗಿದ್ದಾರೆ. He gives us deliverance. ಅವರು ನಮಗೆ ಬಿಡುಗಡೆಯನ್ನು ನೀಡುತ್ತಾರೆ. In his presence, ಆತನ ಸನ್ನಿಧಾನದಲ್ಲಿ there is healing and deliverance. ಅಲ್ಲಿ ಸೌಖ್ಯ ಮತ್ತು ಬಿಡುಗಡೆಗಳಿವೆ. Hallelujah. Hallelujah. And we are the fruit of that power of Jesus. ನಾವು ಆ ಯೇಸು ಸ್ವಾಮಿಯ ಶಕ್ತಿ ಸಾಮರ್ಥ್ಯದ ಫಲಗಳಾಗಿದ್ದೇವೆ. So in the presence of Jesus, ಯೇಸುವಿನ ಪ್ರಸನ್ನತೆಯಲ್ಲಿ all these blessings happen. ಈ ಎಲ್ಲ ಆಶೀರ್ವಾದಗಳು ಉಂಟಾಗುತ್ತದೆ. The same presence will continue to be with you. ಈಗ ಅದೇ ಸನ್ನಿಧಾನವು ನಿಮ್ಮ ಜೀವನದಲ್ಲಿ ನಿರಂತರಕ್ಕೂ ಇರುತ್ತದೆ. When you come together for family prayer, ನೀವು ಯಾವಾಗ ಕುಟುಂಬವಾಗಿ ಪ್ರಾರ್ಥನೆಯಲ್ಲಿ ನೆಲೆಗೊಳ್ಳುತ್ತೀರಿ, during your family prayer, ನಿಮ್ಮ ಕುಟುಂಬದ ಪ್ರಾರ್ಥನಾ ಸಮಯದಲ್ಲಿ the healing and deliverance will take place. ಈಗ ಸೌಖ್ಯ ಮತ್ತು ಬಿಡುಗಡೆಗಳು ಉಂಟಾಗುತ್ತದೆ. So all family members come together in the evening and pray chaplet and rosary. ಎಲ್ಲ ಕುಟುಂಬದ ಸರ್ವ ಸದಸ್ಯರು ಸಂಜೆಯ ಸಮಯದಲ್ಲಿ ಒಟ್ಟಾಗಿ ಸೇರಿ ಜಪಸರ, ಮಾತೆ ಮರಿಯಮ್ಮನವರ ಜಪಸರ ಮತ್ತು ದೈವಿಕ ಕರುಣೆ ಜಪಸರವನ್ನ ಹೇಳಬೇಕು. There we will experience the presence of God. ಅಲ್ಲಿ ದೇವರ ಸನ್ನಿಧಾನವನ್ನು ನಾವೆಲ್ಲರೂ ಸಹ ಅನುಭವಿಸ್ತೇವೆ. In that presence, ಆ ಒಂದು ಸನ್ನಿಧಾನದಲ್ಲಿ healing and deliverance will take place. ಅಲ್ಲಿ ಸೌಖ್ಯ ಮತ್ತು ಬಿಡುಗಡೆಗಳು, ಸ್ವತಂತ್ರಗಳು ಉಂಟಾಗುತ್ತದೆ. So not only in Logos healings happened, ಈ ಲೋಗೋಸ್ ನಲ್ಲಿ ಮಾತ್ರವಲ್ಲ ಸೌಖ್ಯಗಳು ಉಂಟಾಗೋದು, the same thing will happen in your family too. ನಿಮ್ಮ ಕುಟುಂಬಗಳಲ್ಲಿಯೂ ಸಹ ಅದಾಗ್ತದೆ. Amen. Amen. But you have to sit there and pray. ನೀವು ಅಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಬೇಕು. Because family is a domestic church. ಕಾರಣ ನಮ್ಮ ಕುಟುಂಬಗಳು ಧರ್ಮಸಭೆಯಾಗಿದೆ. Amen. Amen. And our state also
domestic church. ಈಗ ನಮ್ಮ ರಾಜ್ಯವೂ ಸಹ ಅದು ಒಂದು ಚಿಕ್ಕದಾದ ಒಂದು ಧರ್ಮಸಭೆಯಾಗಿದೆ. That's the reason God has formed Karnataka state on November 1st. ಅದಕ್ಕಾಗಿ ದೇವರು ಈ ಕರ್ನಾಟಕ ರಾಜ್ಯವನ್ನ ನವೆಂಬರ್ 1ನೇ ತಾರೀಕು ಸ್ಥಾಪಿಸಿದ್ದು. So that all have to come together like a family with a family feeling to praise Jesus. ಈಗ ನಾವೆಲ್ಲರೂ ಸಹ ಒಂದು ಕುಟುಂಬವಾಗಿ ಈ ಜಾಗದಲ್ಲಿ ಬಂದು ಆರಾಧನೆ ಮಾಡಬೇಕೆಂಬುದಾಗಿ. That's why we have come to Logos today to praise God as family. ಅದಕ್ಕಾಗಿ ನಾವು ಲೋಗೋಸ್ಗೆ ಒಂದು ಕುಟುಂಬವಾಗಿ ಬಂದು ದೇವರನ್ನು ಸ್ತುತಿಸಲು ಬಂದಿರುವುದು. Amen. Amen. Hallelujah. Hallelujah. And finally we feel that the whole world is one family. ನಾವು ಕೊನೆಯದಾಗಿ ನಾವು ಆಲೋಚಿಸ್ತೇವೆ ಇಡೀ ಪ್ರಪಂಚ ಒಂದು ಕುಟುಂಬವಾಗಿದೆ. Who is the father of this family in the world? ಈ ಒಂದು ಲೋಕದಲ್ಲಿರುವ ಲೋಕಕ್ಕೆ ತಂದೆ ಯಾರು? Father God. ತಂದೆಯಾದ ದೇವರು. Hallelujah. Hallelujah. Thank you Jesus. Thank you Jesus. Who is the mother in this family? ಈ ಒಂದು ಕುಟುಂಬದಲ್ಲಿ ತಾಯಿ ಯಾರು? So the world is a family. And we have Father God. ನಮಗೆ ಒಂದು ತಂದೆ ದೇವರಿದ್ದಾರೆ. Where is the mother? ಎಲ್ಲಿದ್ದಾರೆ ತಾಯಿ? Where is the mother? ಎಲ್ಲಿದ್ದಾರೆ ತಾಯಿ? Mother is a church. ತಾಯಿ ಎಂಬುದು ಧರ್ಮಸಭೆಯಾಗಿದೆ. Church is everywhere as mother. ಈಗ ಧರ್ಮಸಭೆಯು ತಾಯಿ ಅಂತ ಎಲ್ಲಾ ಜಾಗದಲ್ಲಿದೆ. And where are the children in the family? ಯಾರು ಮಕ್ಕಳಾಗಿದ್ದಾರೆ? We are the children. ನಾವು ಮಕ್ಕಳಾಗಿದ್ದೇವೆ. Hallelujah. Hallelujah. Thank you Jesus. Thank you Jesus. And who is our Lord Jesus Christ? ಯಾರು ನಮ್ಮ ಪ್ರಭುವಾಗಿದ್ದಾರೆ? He is our big brother. ಅವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರು ನಮ್ಮ ಹಿರಿಯ ಸಹೋದರರಾಗಿದ್ದಾರೆ. Hallelujah. Hallelujah. Thank you Jesus. Thank you Jesus. So we have father. ನಮಗೆ ತಂದೆ ಇದ್ದಾರೆ. We have mother. ನಮಗೆ ತಾಯಿ ಇದ್ದಾರೆ. We all are brothers and sisters. ನಾವು ಸಹೋದರ ಸಹೋದರಿಯರಾಗಿದ್ದೇವೆ. Amen. Amen. Today we celebrate the birthday of Father Franklin. ನಾವು ಬಲಿಪೂಜೆಯಲ್ಲಿ ಫಾದರ್ ಫ್ರಾಂಕ್ಲಿನ್ ರವರ ಹುಟ್ಟುಹಬ್ಬವನ್ನು ಕೊಂಡಾಡ್ತೇವೆ. A child of God in the family of God. ಈ ಒಂದು ದೇವರ ಮಗು ಈ ಒಂದು ದೇವರ ಮನೆತನದಲ್ಲಿ 50 years old child. 50 ವರ್ಷದ ಮಗು. So let him receive wonderful blessing today. ಅವರು ಉತ್ತಮವಾದ ಆಶೀರ್ವಾದವನ್ನು ಪಡೆಯಲಿ ಎಂಬುದಾಗಿ ಪ್ರಾರ್ಥಿಸೋಣ. Hallelujah. Hallelujah. Praise the Lord. Praise the Lord. Hallelujah. Hallelujah. So kneel down and receive final blessing. ಮೊಣಕಾಲೂರಿ ಅಂತಿಮವಾದ ಆಶೀರ್ವಾದವನ್ನು ಪಡೆಯೋಣ. Sacrament most holy, oh sacrament divine, all praise and all thanksgiving be every moment thine, oh sacrament most holy. Soon we will have a celebration of the Eucharist. ಈಗ ನಾವು ಬಲಿಪೂಜೆಯನ್ನು ಆರಂಭಿಸುತ್ತಿದ್ದೇವೆ. So all of you may sit comfortably on your seat. ನಿಮ್ಮ ಆಸನಗಳಲ್ಲಿ ದಯಮಾಡಿ ಕುಳಿತುಕೊಳ್ಳ್ರಿ. And after the Holy Mass 5:30, all the priests will stand here to bless you. ಈಗ ಬಲಿಪೂಜೆಯ ನಂತರ ಎಲ್ಲ ಗುರುಗಳು ನಿಂತು ನಿಮಗಾಗಿ ಪ್ರಾರ್ಥಿಸುತ್ತಾರೆ. 5:30 to 7:30 we have time for confession. 5:30 ರಿಂದ 7:30 ತನಕ ಕನ್ಫೆಷನ್ಗಳಿರುತ್ತದೆ. ಪ್ರೇರೆ ಆ ಬಲಿಪೂಜೆಯ ನಂತರ ಫಾದರ್ ಅವರ 50ನೇ ವರ್ಷದ ಕೇಕ್ ಕಟ್ಟಿಂಗ್ ಇರ್ತದೆ. ದಯಮಾಡಿ ನೀವೆಲ್ಲರೂ ಸಹ ಇರಬೇಕಾಗಿ ನಾವು ಕೇಳ್ಕೊಳ್ತೇವೆ.
Praise the Lord. Praise the Lord. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಎದ್ದು ನಿಲ್ಲೋಣ, ಬಲಿ ಪೂಜೆಗೆ ಸಿದ್ಧರಾಗೋಣ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಜೀವ ಕೊಟ್ಟ ಪ್ರೇಮ ಉಂಡು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಜೀವ ಕೊಟ್ಟ ಪ್ರೇಮ ಉಂಡು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಆತ್ಮೀಯರೇ, ಇಂದಿನ ಬಲಿಪೂಜೆಗಳು ಈ ಉದ್ದೇಶಕ್ಕಾಗಿ ಅರ್ಪಿತವಾಗ್ತವೆ. ಥ್ಯಾಂಕ್ಸ್ ಗಿವಿಂಗ್ ಸಂತೋಷ್ ಆ್ಯಂಡ್ ಫ್ಯಾಮಿಲಿ, ಸ್ಪೆಷಲ್ ಇಂಟೆನ್ಷನ್ ಗೋಕುಲ್, ಮಾಸ್ ಫಾರ್ ದ ಸೋಲ್ ಆಫ್ ವೈಜಯಂತಿ ಆಫರ್ಡ್ ಬೈ ಯೋಗೇಶ್. ಹಾಗೆಯೇ ದೇವರಿಗೆ ಕೃತಾರ್ಥವಾಗಿ ಜೈ ವಿನೂತ ಸಿ ಲೋಬೋ ಇವರ ಅಭಿಪ್ರಾಯದಂತೆ ಮತ್ತು ಇಲ್ಲಿ ಸೇರಿರುವ ನಿಮ್ಮೆಲ್ಲರ ಕುಟುಂಬಗಳಿಗಾಗಿ ನಾವು ಗುರುಗಳು ಈ ಬಲಿಪೂಜೆಯನ್ನು ಅರ್ಪಿಸುತ್ತೇವೆ. ಇವತ್ತು ಯಾವ ಹಬ್ಬ? ಸಕಲ
ಸಂತರ ಹಬ್ಬ, ಆಲ್ ಸೈನ್ಸ್ ಡೇ. ನಾವೆಲ್ಲರೂ ಸಂತರೇ. ಒಳ್ಳೆಯ ಜೀವನ ಜೀವಿಸಿದರೆ ನಾವೆಲ್ಲರೂ ಸಂತರಾಗ್ತೀವಿ. ಆದರೆ ನಾವು ಸಂತರಾಗುವ ಹಾದಿಯಲ್ಲಿ ಇದ್ದೀವಿ. ನಾವು ಆ ಹಾದಿಯಲ್ಲಿರುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಖಂಡಿತವಾಗಿಯೂ ಲೋಗೋಸ್ ಧ್ಯಾನ ಮಂದಿರ ನಮಗೆ ದೇವರ ವಾಕ್ಯದ ಮೂಲಕ ಸಂತರಾಗುವ ಹಾದಿಯಲ್ಲಿ ನಮ್ಮನ್ನು ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತು ಇವತ್ತು ಇಡೀ ದಿನ ದೇವರು ಇಲ್ಲಿ ಮಾಡಿದ ಅದ್ಭುತಗಳಿಗಾಗಿ ವಂದನೆಯನ್ನು ಸಲ್ಲಿಸೋಣ. ಹಾಗೆಯೇ ನಾನು ನಿಮ್ಮೊಂದಿಗೆ ಸೇರಿ, ನನಗೆ ದೇವರು ಅಕ್ಟೋಬರ್ 22 50 ವರುಷಗಳನ್ನು ಕೊಟ್ಟರು. ಹಾಗೆಯೇ ನನ್ನ ಗುರು ದೀಕ್ಷೆಯ ಬೆಳ್ಳಿ ಮಹೋತ್ಸವ 25ನೇ ವರ್ಷಕ್ಕೆ ನಾನು ಕಾಲಿ ಇಟ್ಟಿದ್ದೀನಿ. ಇದೆಲ್ಲ ದೇವರ ಕರುಣೆ, ದೇವರ ಪ್ರೀತಿ ಮತ್ತು ದೇವರ ವಿಶೇಷ ವರದಾನ. ಅದರಿಂದ ಆತ್ಮೀಯರೇ, ಈ ದಿವ್ಯ ಬಲಿಪೂಜೆ ಮೂಲಕ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕರಗಳನ್ನು ಜೋಡಿಸಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ಸಿದ್ಧರಾಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ ನಿಮಗೂ, ಯೋಚನೆಯಿಂದಲೋ ನುಡಿಯಿಂದಲೋ ನಡತೆಯಿಂದಲೋ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಮಹೋನ್ನತತೆ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನ
ಸುಮನಸ್ಕರಿಗೆ ಶಾಂತಿ. ದೇವರಿಗೆ ಪಿತದೇವರಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ದೇವರಿಗೆ ಪಿತದೇವರಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತರಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನಸ್ಕರಿಗೆ ಶಾಂತಿ. ಕ್ರಿಸ್ತರಿಗೆ ಯೇಸು ಕ್ರಿಸ್ತರಿಗೆ ದೇವಕುವರನಿಗೆ ಮಹಿಮೆ. ಕ್ರಿಸ್ತರಿಗೆ ಯೇಸು ಕ್ರಿಸ್ತರಿಗೆ ದೇವಕುವರನಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತರಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತರಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನಸ್ಕರಿಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ. ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಎಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನಸ್ಕರಿಗೆ ಶಾಂತಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಕೊಡುಗೆಯ ಪ್ರಯುಕ್ತ ಸಕಲ ಸಂತರ ಪುಣ್ಯ ಫಲಗಳನ್ನು ಈ ಒಂದೇ ಮಹೋತ್ಸವದಲ್ಲಿ ಗೌರವದಿಂದ ಆಚರಿಸುತ್ತಿದ್ದೇವೆ. ಈ ಅಸಂಖ್ಯಾತ ಮಧ್ಯಸ್ಥರ ಪ್ರಾರ್ಥನೆಗಳ ಮೂಲಕ ಕಾತರದಿಂದ ನಾವು ಹಂಬಲಿಸುವ ನಿಮ್ಮ ಸಂಧಾನದ ವರವನ್ನು ಹೇರಳವಾಗಿ ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಕಟಣಾ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಪೂರ್ವ ದಿಕ್ಕಿನಿಂದ ಒಬ್ಬ ದೇವದೂತನು ಏರಿ ಬಂದದ್ದನ್ನು ಕಂಡೆನು. ಅವನು ಜೀವಸ್ವರೂಪಿಯಾದ ದೇವರ ಮುದ್ರೆಯನ್ನು ಕೈಯಲ್ಲಿ ಹಿಡಿದಿದ್ದನು. ಅವನು ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವ ಅಧಿಕಾರವನ್ನು ಪಡೆದಿದ್ದ. 4 ಮಂದಿ ದೇವದೂತರಿಗೆ, ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ನಾವು ಮುದ್ರೆ ಒತ್ತುವ ತನಕ ಭೂಮಿಗಾಗಲಿ ಸಮುದ್ರಕ್ಕಾಗಲಿ ಇಲ್ಲವೇ ಮರಗಳಿಗಾಗಲಿ ಕೇಡನ್ನು ಮಾಡಬೇಡಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಮುದ್ರೆಯೊತ್ತಿಸಿಕೊಂಡವರ ಸಂಖ್ಯೆ ನನಗೆ ಕೇಳಿಬಂತು.
ಇಸ್ರಾಯೇಲರು ಪ್ರತಿಯೊಂದು ಕುಲದಲ್ಲಿ ಮುದ್ರೆಯೊತ್ತಿಸಿಕೊಂಡವರು 1,44,000 ಮಂದಿ. ಇದಾದ ಬಳಿಕ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ. ಯಾರಿಂದಲೂ ಎಣಿಸಲಾಗದಷ್ಟು ಒಂದು ದೊಡ್ಡ ಜನಸಮೂಹವು ನೆರೆದಿತ್ತು. ಅವರು ಎಲ್ಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಬಂದವರಾಗಿದ್ದರು. ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿಯಾದಾತನ ಸಾನ್ನಿಧ್ಯದಲ್ಲಿ ನಿಂತಿದ್ದರು. ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿದ್ದರು. ಅವರು ಗಟ್ಟಿಯಾದ ಧ್ವನಿಯಿಂದ ಸಿಂಹಾಸನ ರೂಢನಾದ ದೇವರಿಂದ ಬಲಿ ಅರ್ಪಿತವಾದ ಯಜ್ಞದ ಕುರಿಮರಿಯಿಂದ ಲಭಿಸುತ್ತದೆ ಮಗೆ ಜೀವೋದ್ಧಾರ ಎಂದು ಹಾಡಿದರು. ಆಗ ಸಭಾ ಪ್ರಮುಖರು ಮತ್ತು 4 ಜೀವಿಗಳ ಸಮೇತ ದೇವದೂತರೆಲ್ಲರೂ ಸಿಂಹಾಸನದ ಸುತ್ತಲೂ ನಿಂತಿದ್ದರು. ಅವರೆಲ್ಲರೂ ಸಿಂಹಾಸನದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಆಮೇನ್, ಸ್ತುತಿ, ಸ್ತೋತ್ರವು, ಘನಮಾನವು, ಜ್ಞಾನವು, ಧನ್ಯವಾದವು, ಶಕ್ತಿಯು, ಪರಾಕ್ರಮವು ಸಲ್ಲಲಿ ಯುಗಯುಗಾಂತರಕ್ಕೂ ಆಮೇನ್ ಎಂದು ಹಾಡುತ್ತಾ ದೇವರನ್ನು ಆರಾಧಿಸಿದರು. ಸಭಾ ಪ್ರಮುಖರಲ್ಲಿ ಒಬ್ಬನು, ಶ್ವೇತಾಂಬರರಾದ ಇವರೆಲ್ಲರೂ ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಪ್ರಶ್ನಿಸಿದರು. ಅದಕ್ಕೆ ನಾನು, ಸ್ವಾಮಿ, ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ. ಆಗ ಆತನು ನನಗೆ ಹೀಗೆಂದನು, ಇವರು ಆ ಭೀಕರ ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು. ತಮ್ಮ ನಿಲುವಂಗಿಗಳನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಬಿಳುಪಾಗಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಪೊಡವಿಯು ಅದರಲ್ಲಿರುವುದೆಲ್ಲವೂ ಪ್ರಭುವಿನದೇ. ಜಗವು ಅದರ ಜೀವ ಜಂತುಗಳೆಲ್ಲವೂ ಆತನದೇ. ಕಡಲನ್ನು ತಳಪಾಯವಾಗಿಸಿದವನು ಆತನೇ. ಜಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನಾತನೇ. ಶ್ಲೋಕ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಪ್ರಭುವಿನ ಶಿಖರವನ್ನು ಹೇರಬಲ್ಲವನಾರು, ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು. ಅಂಥವನಿರಬೇಕು ಶುದ್ಧ ಹಸ್ತನು, ಸುಮನಸ್ಕನು, ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯದವನು. ಶ್ಲೋಕ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ, ನೀತಿಯ ಸತ್ಫಲ ರಕ್ಷಕ ದೇವನಿಂದ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಇಂಥವರೇ ಯಾಕೋಬ ದೇವನ ಭಕ್ತಾದಿಗಳು. ಶ್ಲೋಕ. ಇಂಥವರೇ ದೇವರ ದರ್ಶನಾಭ್ಯರ್ಥಿಗಳು. ಪ್ರಭುವನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಸಂತ ಯೋಹಾನರು ಬರೆದ ಮೊದಲನೆಯ ಪತ್ರದಿಂದ ಇಂದಿನ 2ನೆಯ ವಾಚನ. ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುವುದು ಇನ್ನೂ ವಿಷಾದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆ ನಿಟ್ಟಿರುವ ಪ್ರತಿಯೊಬ್ಬನು ಅವರು ಶುದ್ಧರಾಗಿರುವಂತೆಯೇ ತನ್ನನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ.
ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಸ್ವಾಮಿ ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದ್ದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಾವೆಲ್ಲರೂ ಎದ್ದು ನಿಲ್ಲೋಣ, ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಕಾಣಿಕೆ ಹಾಡು. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನು ಮನವ ಅರ್ಪಿಸುವೆ ದೇವಾ,
ಸ್ವೀಕರಿಸಿ ನೀ ಹರಸೋ ದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಯೇಸು ದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಯೇಸು ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆಯೇ ದೇವಾ. ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ, ಅನುದಿನದ ಆಹಾರ ಕರುಣೆಯೇ ದೇವಾ. ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ, ಪ್ರತಿ ಕ್ಷಣವು ಕಾಯುತ್ತಿರುವೆ ನೀನೇ ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಅರ್ಪಿಸುವೆ ನನ್ನ ದುಃಖ ಭಾರ, ಸ್ವೀಕರಿಸು ನನ್ನೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು ದೇವಾ. ಮುಕ್ತಿ ನೀನು ದೇವಾ, ಸ್ತೋತ್ರ ಯೇಸು ದೇವಾ. ಎಲ್ಲರೂ ಎದ್ದು ನಿಲ್ಲೋಣ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸಕಲ ಸಂತರ ಗೌರವಾರ್ಥ ನಾವು ಅರ್ಪಿಸುವ ಕೊಡುಗೆಗಳು ನಿಮಗೆ ಮೆಚ್ಚುಗೆಯಾಗಲಿ. ಈ ಸಂತರು ಈಗಾಗಲೇ ಅಮರತ್ವವನ್ನು ಸವಿಯುತ್ತಿರುವರೆಂದು ನಾವು ನಂಬುತ್ತೇವೆ. ನಮ್ಮ ರಕ್ಷಣೆಯ ಬಗ್ಗೆ ಇವರಿಗಿರುವ ಕಾಳಜಿಯನ್ನು ನಾವು ಅನುಭವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಕೃಪಾವರದಿಂದ ನಾವಿಂದು ನಿಮ್ಮ ನಗರವು ನಮ್ಮ ಮಾತೆಯೂ ಆದ ಸ್ವರ್ಗೀಯ ಜೆರುಸಲೇಮ್ ನಗರದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಅಲ್ಲಿ ನಮ್ಮ ಸಹೋದರ ಸಹೋದರಿಯರ ಮಹಾಸಮೂಹವು ನಿಮಗೆ ನಿತ್ಯ ಸ್ತುತಿಯನ್ನು ಈಗಾಗಲೇ ಸಲ್ಲಿಸುತ್ತಿದೆ. ವಿಶ್ವಾಸದಿಂದ ಮುನ್ನಡೆಯುತ್ತಾ ಆ ನಗರದೆಡೆಗೆ ನಾವು ಆಸಕ್ತ ಯಾತ್ರಿಗಳಾಗಿ ತ್ವರೆಯಿಂದ ಸಾಗುತ್ತಿದ್ದೇವೆ. ಧರ್ಮಸಭೆಯ ಉನ್ನತ ಸದಸ್ಯರಾದ ಇವರಿಗೆ ನೀವು ಅನುಗ್ರಹಿಸಿದ ಮಹಿಮೆಯ ಬಗ್ಗೆ ಹರ್ಷಿಸುತ್ತೇವೆ. ಇವರ ಮೂಲಕ ನಮ್ಮ ಬಲಹೀನತೆಯಲ್ಲಿ ನಮಗೆ ಧೈರ್ಯವನ್ನು, ಉತ್ತಮ ಆದರ್ಶವನ್ನು ನೀವು ನಮಗೆ ನೀಡುತ್ತೀರಿ. ಆದುದರಿಂದ ಅಸಂಖ್ಯಾತ ಸಂತರೊಂದಿಗೂ ದೇವದೂತರೊಂದಿಗೂ ನಿಮ್ಮನ್ನು ಮಹಿಮೆ ಪಡಿಸುತ್ತಾ
ಏಕಕಂಠದಿಂದ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಹೋಸಾನಾ ಯೇಸುವಿನ ನಾಮಕ್ಕೆ, ಹೋಸಾನ 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 ಯೇಸುವಿನ ನಾಮಕ್ಕೆ, ಹೋಸಾನ 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 ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸಾನಾ ಹೋಸಾನಾ ದಾವಿದ ಪುತ್ರನಿಗೆ ಹೋಸಾನಾ. ಹೋಸಾನಾ ಹೋಸಾನಾ ದಾವಿದ ಪುತ್ರನಿಗೆ ಹೋಸಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ.
ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ನೀವಿರುವಂತಹ ಜಾಗದಲ್ಲೇ ನೀವು ಇರಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಕಮ್ಯುನಿಯನ್ನು ನೀವಿರುವಂತಹ ಜಾಗಕ್ಕೆ ಬರ್ತದೆ. ದಯಮಾಡಿ ಯಾರೂ ಸಹ ಎದ್ದು ಬರುವುದು ಬೇಡ. ಮತ್ತು ಅನ್ಯ ಧರ್ಮಕ್ಕೆ ಸೇರಿದಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ನೀವು ಕುಳಿತಿರುವಂತಹ ಜಾಗದಲ್ಲೇ ಕುಳಿತು ಪ್ರಾರ್ಥನೆ ಮಾಡಿರಿ. ನೀವು ಯಾರೂ ಸಹ ಈ ಒಂದು ಪರಮ ಪ್ರಸಾದವನ್ನು ಸ್ವೀಕರಿಸಬೇಡಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ಆದ್ದರಿಂದ ದಯಮಾಡಿ ನೀವೆಲ್ಲಿದ್ದೀರೋ ಅಲ್ಲೇ ಕುಳಿತುಕೊಳ್ಳ್ರಿ. ಕಮ್ಯುನಿಯನ್ ನಿಮ್ಮ ಹತ್ತಿರಕ್ಕೆ ಬರ್ತದೆ.
My dear brothers and sisters, communion will be served in your place only. Please don't get up and come forward. Fathers and sisters will come there to your place and they will distribute the communion. करने वाला तेरे माँ
जाने से मैं स्वतंत्र। यहोवा शम्मा तू मेरे साथ है, मेरी घड़ी पूरी करेगा। तू भर काफी है, तू भर काफी है, तू भर काफी है मुझको। तू भर काफी है, तू भर काफी है, तू भर काफी है मुझको। ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ। ಯೆಹೋವ ರಾಫ ಸೌಖ್ಯದಾಯಕ, ನಿನ್ನ ಗಾಯದಿಂದ ಗುಣವಾದೆ। ಯೆಹೋವ ಶಮ್ಮ ಜೊತೆಗೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ। ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ। ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ। യഹോവ ഈരേ ദാതാവാം ദൈവം, നീ മാത്രം മതി എനിക്ക്। യഹോവ റാഫ സൗഖ്യദായകൻ, തന്നടിപ്പിണരാ സൗഖ്യം। യഹോവ ശമ്മ കൂടെയിരിക്കും, നൽകുമവൻ ആവശ്യങ്ങൾ। നീ മാത്രം മതി, നീ മാത്രം മതി, നീ മാത്രം മതി എനിക്ക്। നീ മാത്രം മതി, നീ മാത്രം മതി, നീ മാത്രം മതി എനിക്ക്। യഹോവ ഈരേ തന്റെയാം ദൈവം, നീർ മാത്രം പോതും എനിക്ക്। യഹോവ റാഫ സുഖം തരും ദൈവം, തരുമ്പുകളാൽ സുഖമേ। യഹോവ ശമ്മ എൻ കൂടെ ഇരുപ്പീ, എൻ തേവയെല്ലാം സന്ധിപ്പീ। നീർ മാത്രം പോതും, നീർ മാത്രം പോതും, നീർ മാത്രം പോതും। ನಮ್ಮ ಎರಡೂ ಕರಗಳನ್ನು ಮೇಲೆತ್ತೋಣ, ಗಟ್ಟಿಯಾಗಿ ದೇವರನ್ನ ಸ್ತುತಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಹೋವ ಶಮ್ಮ ರಾಫ ಎಲೋಹಿಂ, ದೇವರೇ ನಿಮಗೆ ಸ್ತೋತ್ರ. ಈ ಪರಮ ಪ್ರಸಾದದ ಮೂಲಕ ಸಕಲ ಸಂತರ ಹಬ್ಬವನ್ನು ನಾವು ಕೊಂಡಾಡಿದ್ದೇವೆ ದೇವ. ನಾವು ಭುಜಿಸಿದ ಪರಮ ಪ್ರಸಾದವು ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ನಮ್ಮ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಪುನಶ್ಚೇತನಗೊಳಿಸಲಿ ದೇವ. ಕೊನೆ ಉಸಿರಿರುವಾಗ ನಿಮಗಾಗಿ ಬಾಳಲು ಕೃಪೆಯನ್ನು ಕರುಣಿಸಲಿ ಯೇಸುವೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್.
ಯೇಸುವೆ ಸ್ತೋತ್ರ 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 ದೇವ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರಾರ್ಥಿಸೋಣ. ದೇವರೇ, ನೀವೊಬ್ಬರೇ ಪರಿಶುದ್ಧರು, ನಿಮ್ಮ ಸಕಲ ಸಂತರಲ್ಲಿ ಅತಿಶಯವುಳ್ಳವರು ಎಂದು ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪ್ರೀತಿಯ ಸಂಪೂರ್ಣತೆಯಲ್ಲಿ ನಾವು ಪಾವಿತ್ರತೆಯ ಪರಿಪೂರ್ಣತೆಯತ್ತ ಸಾಗುತ್ತಾ ಈ ಯಾತ್ರಾ ಔತಣ ಪೀಠದಿಂದ ನಮ್ಮ ಸ್ವರ್ಗೀಯ ತಾಯ್ನಾಡಿನ ಔತಣಕ್ಕೆ ನಾವು ಬಂದು ಸೇರುವಂತೆ ಮಾಡಿರೆಂದು ನಿಮ್ಮ ಕೃಪಾವರವನ್ನು ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆ ಇರಲಿ. ತಲೆಬಾಗಿ ಸಕಲ ಸಂತರ ಆಶೀರ್ವಾದ ಪಡೆಯೋಣ. ಸಂತರ ಮಹಿಮೆಯು ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಸಲಿ. ಆಮೆನ್. ಸಂತರ ಬಿನ್ನಹಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾಯಿನಾಡಿನ ಆನಂದಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Praise the Lord. Praise the Lord. Those who want to get objects blessed. ಯಾರೆಲ್ಲ ಪ್ರಾರ್ಥನಾ ವಸ್ತುಗಳು ಆಶೀರ್ವಾದ ಪಡಬೇಕೋ Salt, water, pious articles, lift them up. ಉಪ್ಪು, ನೀರು, ಜಪಸರಗಳು ಏನೆಲ್ಲ ಇದೆ ತೆಗೆದುಕೊಳ್ಳ್ರಿ. We all priests extending our hands over it. ಎಲ್ಲ ಗುರುಗಳು ತಮ್ಮ ಕೈಗಳನ್ನು ಚಾಚಿ ಪ್ರಾರ್ಥಿಸುತ್ತಾರೆ. After this blessing prayer, we will have a small ceremony, birthday celebration by cutting the cake. ಈ ಪ್ರಾರ್ಥನೆ ನಂತರ ಒಂದು ಕೇಕ್ ಕಟಿಂಗ್ ಇರ್ತದೆ. ಫಾದರ್ ಅವರ ಹುಟ್ಟುಹಬ್ಬವನ್ನು ಕೊಂಡಾಡುವುದು. Lift up all the pious articles in your hand. ಪ್ರಾರ್ಥನಾ ವಸ್ತುಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಜಪಸರ, ಶಿಲುಬೆಗಳು. We pray over it. ಅದರ ಮೇಲೆ ನಾವು ಪ್ರಾರ್ಥಿಸುತ್ತೇವೆ. Let the salt be blessed. ಈ ಒಂದು ಉಪ್ಪು ಆಶೀರ್ವಾದಗೊಳ್ಳಲಿ. Let it be turned as a source of exorcism. ಇದೆಲ್ಲವೂ ಸಹ ಬಿಡುಗಡೆ ಚಿಹ್ನೆಯಾಗಲಿ and deliverance. ಮತ್ತೆ ಬಿಡುಗಡೆಯಾಗಲಿ. Let the salt be blessed right now. ಈ ಒಂದು ಉಪ್ಪುಗಳು ಆಶೀರ್ವಾದಗೊಳ್ಳಲಿ. In the name of Jesus, we bless this water. ಯೇಸುವಿನ ನಾಮದಲ್ಲಿ ನೀರನ್ನು ಆಶೀರ್ವದಿಸುತ್ತೇನೆ. Let this water be turned ಈ ನೀರು as a source of rebirth. ಈಗ ನಿಮ್ಮ ಪುನರ್ಜನ್ಮದ ಆ ಒಂದು ಮೂಲವಾಗಲಿ. And a source of rekindling of the baptismal graces. ಈಗ ನೀವು ಪಡೆದಿರುವಂತಹ ದೀಕ್ಷಾ ಸ್ಥಾನದ ಪುನಃ ಪ್ರಜ್ವಲಿಕೆ ಉಂಟಾಗಲಿ. Wherever you sprinkle this water, ನೀವೆಲ್ಲೆಲ್ಲ ನೀರನ್ನು ಚಿಮುಕಿಸ್ತೀರೋ that place be redeemed from the dominion of evil one and sickness. ಅಲ್ಲಿರುವಂತಹ ರೋಗದ ಅಶುದ್ಧಾತ್ಮಗಳು ಮತ್ತು ದುರಾತ್ಮಗಳಿಂದ ಬಿಡುಗಡೆಯನ್ನು ಹೊಂದಲಿ. Let all your pious articles be blessed. ನಿಮ್ಮ ಎಲ್ಲ ಪ್ರಾರ್ಥನಾ ವಸ್ತುಗಳು ಆಶೀರ್ವಾದಗೊಳ್ಳಲಿ. Rosary, ಜಪಸರಗಳು, ಬೈಬಲ್ಗಳು and all holy articles. ಮತ್ತೆ ಎಲ್ಲ ಪವಿತ್ರವಾದ ವಸ್ತುಗಳು. Let it be blessed right now. ಇದೆಲ್ಲವೂ ಸಹ ಆಶೀರ್ವಾದಗೊಳ್ಳಲಿ. For the glory of God. ದೇವರ ಮಹಿಮೆಗಾಗಿ when you use it, ನೀವು ಉಪಯೋಗಿಸುವಾಗ you may get wonderful grace from God Almighty. ನೀವು ಸರ್ವಶಕ್ತ ಪ್ರಭುವಿನಿಂದ ಉತ್ತಮವಾದಂತಹ ಕೃಪೆಗಳನ್ನು ಹೊಂದುವಂತರಾಗ್ರಿ. We bless your medical report. ನಿಮ್ಮ ಎಲ್ಲ ವೈದ್ಯಕೀಯ ಫಲಿತಾಂಶಗಳನ್ನು ಆಶೀರ್ವದಿಸುತ್ತೇವೆ. Let it be turned favorable for you. ಅದೆಲ್ಲವೂ ಸಹ ನಿಮ್ಮ ಪರವಾಗಿ ಆಗಲಿ. We bless the list of your prayer intentions. ನಿಮ್ಮ ಎಲ್ಲ ಪ್ರಾರ್ಥನಾ ಬಿನ್ನಹಗಳನ್ನು ಆಶೀರ್ವದಿಸುತ್ತೇವೆ. Lost articles. ಮತ್ತೆ ಕಳೆದು ಹೋದ ವಸ್ತುಗಳಿಗಾಗಿ the Lord Almighty may bless you. ಪ್ರಭು ಸರ್ವಶಕ್ತರು ನಿಮ್ಮನ್ನು ಅನುಗ್ರಹಿಸಲಿ. and your intentions. ನಿಮ್ಮ ಎಲ್ಲ ಕೋರಿಕೆಗಳನ್ನು ಅನುಗ್ರಹಿಸಲಿ. and you may become a holy article. ನೀವು ಸಹ ಒಂದು ಪವಿತ್ರವಾದಂತಹ ವ್ಯಕ್ತಿಗಳಾಗಿರಿ. on this feast of all saints. ಸಕಲ ಸಂತರ ಈ ದಿನದಂದು. Amen. Amen. So we greet you.
and wish you happy feast to all saints in Logos Retreat Center. ಇಲ್ಲಿರುವಂತ ಎಲ್ಲ ಲೋಗೋಸ್ನಲ್ಲಿರುವಂತ ಎಲ್ಲ ಸಂತರಿಗೆ ಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತೇವೆ. All those who think that I am a saint, kindly sit down. ಯಾರೆಲ್ಲ ನಾನು ಸಂತ ಅಂತ ಭಾವಿಸ್ತೀವೋ ದಯಮಾಡಿ ಕುಳಿತುಕೊಳ್ಳಿ. All saints, please sit down. ದಯಮಾಡಿ ಎಲ್ಲ ಸಂತರುಗಳು ಕುಳಿತುಕೊಳ್ಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಂದು ಎರಡು ಕೃತಜ್ಞತೆಯ ಮಾತುಗಳು ಹೇಳಲು ಇಚ್ಛಿಸ್ತೇನೆ. ಇವತ್ತು ನಮ್ಮ ಮಧ್ಯೆ ಬಂದ ಬ್ರದರ್ ಪ್ರಕಾಶ್ ಡಿಸೋಸಾ ಅವರಿಗೆ ನಾನು ಲೋಗೋಸ್ ಧ್ಯಾನ ಕೇಂದ್ರದ ಪರವಾಗಿ, ಇಲ್ಲಿ ಕನ್ನಡ ತಂಡದ ಪರವಾಗಿ ನಾನು ಕೃತಜ್ಞತೆ ಹೇಳುತ್ತೇನೆ. ಮತ್ತು ಇವತ್ತು ಹುಟ್ಟುಹಬ್ಬ ಆಚರಿಸುವ ವಂದನೀಯ ಫಾದರ್ ಫ್ರಾಂಕ್ಲಿನ್ ಮತ್ತು ಬ್ರದರ್ ಟಿ ಕೆ ಜಾರ್ಜ್, ಬ್ರದರ್ ವಿನ್ಸೆಂಟ್ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಮತ್ತು ಇದೊಂದು ನಡೆಸಲು ಒಂದು ತಿಂಗಳಕ್ಕಿಂತ ಹೆಚ್ಚಾಗಿ ನಾವು ಒಂದು ತಿಂಗಳಕ್ಕಿಂತ ಜಾಸ್ತಿ ಎಲ್ಲರೂ ಮಧ್ಯಸ್ಥಿಕೆ ಪ್ರಾರ್ಥನಾ ತಂಡದವರು ಪ್ರಾರ್ಥನೆ ಮಾಡ್ತಾಯಿದ್ರಿ, ಒಂದು ಒಳ್ಳೆಯ ದಿನ ಆಗಲಿ, ಅಭಿಷೇಕವಾಗಲಿ ಅಂತ ಪ್ರಾರ್ಥನೆ. ಮತ್ತು ಕನ್ನಡ ತಂಡದ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ಎಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಣ. ಮತ್ತು ಒಂದು ಎರಡು ಅನೌನ್ಸ್ಮೆಂಟ್ ಇದೆ. ಡಿಸೆಂಬರ್ 1ನೇ ತಾರೀಕು ಇವತ್ತು ಬ್ರದರ್ ಪ್ರಕಾಶ್ ಬಂದಿರೋ ಥರ ಬ್ರದರ್ ಸಜಿತ್ ಜೋಸಫ್ ಅವರು, ಡಿವೈನ್ ಧ್ಯಾನ ಕೇಂದ್ರದಲ್ಲಿರುವ ಸಜಿತ್ ಜೋಸಫ್ ಅವರು ಫ್ರೈಡೇ ಶುಕ್ರವಾರ ನಮ್ಮ ಕನ್ನಡ ಕನ್ವೆನ್ಷನ್ಗೆ ಬರ್ತಾಯಿದ್ದಾರೆ 9:30 to 5:30. ಡಿಸೆಂಬರ್ 1ನೇ ತಾರೀಕು ಬರ್ತಾರೆ. ನಾನು ಬೆಳಗ್ಗೆ ಹೇಳಿದ ಥರ ಎಲ್ಲ ಶುಕ್ರವಾರ ನಮಗೆ ಇಲ್ಲಿ ಕನ್ನಡ ಧ್ಯಾನ ಕೂಟ ಇದೆ. 9:30 ಆರಂಭಿಸಿ 5:30 ತನಕ ಇಲ್ಲಿ ಪೂಜೆ, ಆರಾಧನೆ, ಜೆರಿಕೋ ಪ್ರೇಯರ್ ಎಲ್ಲ ಇದೆ. ಪ್ರೈಸ್ ದ ಲಾರ್ಡ್. ಮತ್ತು ಎರಡನೇದಾಗಿ ನಿಮಗೆ ತಂಗು ಧ್ಯಾನ ಮಾಡಬೇಕಾದ್ರೆ, ತಂಗು ರೆಸಿಡೆನ್ಷಿಯಲ್ ರಿಟ್ರೀಟ್ ಮಾಡಬೇಕಾದ್ರೆ ಡಿವೈನ್ ಧ್ಯಾನ ಕೇಂದ್ರದಲ್ಲಿ ಕನ್ನಡದಲ್ಲಿ ಧ್ಯಾನ ಇದೆ. ಅಕ್ಟೋಬರ್ 1 to 6 ನವೀಕರಣ ಧ್ಯಾನಕೂಟ, ಸೌಖ್ಯದಾಯಕ ಧ್ಯಾನಕೂಟ, ನವೀಕರಣ ಧ್ಯಾನಕೂಟ. ಅದೇ ಥರ ಎಲ್ಲ ಸಂಡೆಯಿಂದ ಆರಂಭಿಸಿ ಫ್ರೈಡೇ ಮುಗಿಯೋ ತನಕ ನಮಗೆ ಬಂದ್ಬಿಟ್ಟು ಅಲ್ಲಿ ಧ್ಯಾನಕೂಟ ಇದೆ. ಹಾಗೆ ತಂಗು ಧ್ಯಾನ ಮಾಡಬೇಕಂತ ಇಚ್ಛಿಸೋರು ಡಿವೈನ್ ಧ್ಯಾನ ಕೇಂದ್ರಕ್ಕೆ ಹೋಗ್ಬೋದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮತ್ತು ಇವತ್ತು ದಿನನಿತ್ಯ ನಿಮಗೆ ಧ್ಯಾನ ಅಟೆಂಡ್ ಮಾಡಬೇಕು ಇಚ್ಛಿಸಿದರೆ ಲೋಗೋಸ್ ವಾಯ್ಸ್ ಟಿ ವಿ ನಮ್ಮ ದಿನನಿತ್ಯ 3 ಗಂಟೆಯಿಂದ 5:00ವರೆಗೆ ಇಲ್ಲಿ ಧ್ಯಾನ ನಡೀತಾ ಇದೆ. ಲೋಗೋಸ್ ವಾಯ್ಸ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲೀಷಲ್ಲಿ ನಮ್ಮ ಇಲ್ಲಿರುವ ಆರಾಧನೆ ದಿನನಿತ್ಯ ನೋಡ್ಬೋದು. ಎಲ್ಲ ದಿನ 30,000ಕ್ಕಿಂತ ಹೆಚ್ಚು ಜನರು ಇದು ನೋಡ್ತಾ ಇದ್ದಾರೆ, ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ ಅಲ್ಲೇ ಇದ್ದು ಅವರು ಪ್ರಾರ್ಥನೆ ಮಾಡುವಾಗ ಅವರ ಜೀವನದಲ್ಲಿ ಅದ್ಭುತ ಸಂಭವಿಸ್ತಾ ಇದೆ. ದೇವರು ಅವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮತ್ತು ಕೊನೆಯದಾಗಿ ನಮ್ಮ ವಂದನೀಯ ಗುರುಗಳಾದ ಫಾದರ್ ಜೋಸ್, ಫಾದರ್ ಟೋಬಿನ್ ಮತ್ತು ಇಂಥ ಎಲ್ಲ ಗುರುಗಳಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಪ್ರೈಸ್ ದ ಲಾರ್ಡ್. ಇವಾಗ ಇವತ್ತು ಹುಟ್ಟುಹಬ್ಬ ಆಚರಿಸುವ ವಂದನೀಯ ಫಾದರ್ ಫ್ರಾಂಕ್ಲಿನ್ ಅವ್ರನ್ನೇ ಕರೆಸ್ತೀನಿ. I request all the fathers to join also, and also all the choir Kannada team, brother T.K. George, brother Prakash, and all the Kannada team members. I request everyone to come and join. Happy birthday to you. Happy birthday to you. Happy birthday, Father Franklin. Happy birthday to you. May the good God bless you. May the good God bless you. May the good God bless you, dear Father. Happy birthday to you. Happy birthday to you. Happy birthday to you. Happy birthday, Father Franklin. Happy birthday to you. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ. ಹಾಲೆಲೂಯ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ.
सोडवून दिसुदेला जेजू आयला सोडवून जेजू आयला हालेलुया आमेन हालेलुया 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 हालेलुया आमेन हालेलुया. Those who are sick and suffering, please come for receiving laying on our hands. Fathers and brothers T.K. George also joining with us for praying over the sick. ಯಾರೆಲ್ಲ ರೋಗಾವಸ್ಥೆಯಲ್ಲಿದ್ದೀರಾ, ಯಾರಿಗೆಲ್ಲ ಪ್ರಾರ್ಥನೆ ಅವಶ್ಯಕತೆ, ದಯವಿಟ್ಟು ಮುಂದೆ ಬನ್ನಿ. ಈಗ ಗುರುಗಳು ಸಹೋದರ ಟಿ.ಕೆ. ಜಾರ್ಜ್ ಅವರು ನಿಮ್ಮ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಪ್ರಾರ್ಥಿಸ್ತಾರೆ. And now we have the exposition of the Blessed Sacrament, and the confession will be in my left hand side till 7:30. So all those who are sick and suffering come to different places. ಈಗ ಇಲ್ಲಿ ಪರಮ ಪ್ರಸಾದವನ್ನು ಸ್ಥಾಪನೆ ಮಾಡಲಾಗ್ತದೆ. ಯಾರೆಲ್ಲ ರೋಗಿಗಳಿದ್ದಾರೋ ದಯಮಾಡಿ ಮುಂದೆ ಬನ್ನಿ. ಗುರುಗಳು ಅಲ್ಲಿದ್ದಾರೆ. ಯಾರಿಗೆಲ್ಲ ವಿಶ್ ಮಾಡಬೇಕೋ ಗುರುಗಳಿಗೆ ವಿಶ್ ಮಾಡಬಹುದು. ಸೊ ಪ್ರಾರ್ಥನೆಗಾಗಿ ಬ್ರದರ್ ಟಿ.ಕೆ. ಜಾರ್ಜ್ ಮತ್ತು ಗುರುಗಳು ಸಹ ಇರ್ತಾರೆ. ದಯಮಾಡಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ.